Hello, welcome you all to Physics Wala Kannada channel. Nanu Shrija KC, ನಿಮ್ಮ chemistry mentor. ಇವತ್ತಿಂದು ಈ ವಿಡಿಯೋದಲ್ಲಿ I am going to teach you equilibrium chapter. So ಈ ಒಂದು big chapter ನ ನಾನು ಎರಡು ಪಾರ್ಟ್ ಆಗಿ ತಗೊಂಡಿದ್ದೀನಿ. ಪಾರ್ಟ್ 1 ನಲ್ಲಿ chemical equilibrium where you learn lot of concept along with a small part of physical equilibrium ನಾನು ಹೇಳ್ಕೊಡ್ತಿದ್ದೀನಿ. And part 2 ನಲ್ಲಿ ionic equilibrium ನಿಂದ till the chapter ends ಆ ಒಂದು ಪೋರ್ಷನ್ ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಆಕ್ಚುಯಲ್ ಪಾರ್ಟ್ ಬಂದು ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇರೋದು chemical equilibrium, because most of the questions for your competitive exam ಆಗಿರಬಹುದು ಅಥವಾ ಬೋರ್ಡ್ ಎಕ್ಸಾಮ್ಸ್ ಆಗಿರಬಹುದು ನಿಮಗೆ ಈ ಪಾರ್ಟಿಂದನೇ ಸಿಗುವಂಥದ್ದು. ಹಾಗಾದ್ರೆ ಶುರು ಮಾಡೋಕ್ಕಿಂತ ಮುಂಚೆ ನಾವು ಏನು ಕಲಿಲಿಕ್ಕೆ ಹೋಗ್ತಿದ್ದೀವಿ ಈ ವಿಡಿಯೋದಲ್ಲಿ ಅಂತ ಹೇಳೋದನ್ನ ಮೊದಲೇ ಹೇಳ್ಕೊಟ್ಬಿಡ್ತೀನಿ. ನೀವು NCERT ಚಾಪ್ಟರ್ನ ಓಪನ್ ಮಾಡಿದಿರಾ ಅಂತ ಹೇಳಿದ್ರೆ, NCERT ಬುಕ್ ಒಳಗಡೆ ಈ ಚಾಪ್ಟರ್ ಓಪನ್ ಮಾಡಿದಿರಾ ಅಂದರೆ ಮೊದಲಿನ ಫ್ಯೂ ಪೇಜಸ್ನಲ್ಲಿ ಫಿಸಿಕಲ್ ಇಕ್ವಿಲಿಬ್ರಿಯಂನ ನೋಡ್ತೀರಾ. ಅದರಲ್ಲಿ ಫಿಸಿಕಲ್ ಇಕ್ವಿಲಿಬ್ರಿಯಂ ಇನ್ ಸಾಲಿಡ್ ಲಿಕ್ವಿಡ್, ಲಿಕ್ವಿಡ್ ಗ್ಯಾಸ್ ಮತ್ತು ಸಾಲಿಡ್ ಗ್ಯಾಸ್, ಹಾಗೆ ಡಿಸಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂದರೆ ಸಾಲ್ಟನ್ನು ನೀರಲ್ಲಿ ಕರಗಿಸೋದ್ರಲ್ಲಿ ಇಕ್ವಿಲಿಬ್ರಿಯಂ ಹೇಗೆ ಕಂಡುಹಿಡಿಯೋದು, ಗ್ಯಾಸನ್ನು ನೀರಲ್ಲಿ ಡಿಸಾಲ್ವ್ ಮಾಡಿದಾಗ, ಗ್ಯಾಸನ್ನು ಲಿಕ್ವಿಡ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ಇಕ್ವಿಲಿಬ್ರಿಯಂನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ದ್ಯಾಟ್ ಪಾರ್ಟ್ ಯು ವಿಲ್ ಲರ್ನ್, ಫಾಲೋಡ್ ಬೈ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಕಲ್ ಇಕ್ವಿಲಿಬ್ರಿಯಂ. ಜಾಸ್ತಿ ಕ್ವೆಶನ್ಸ್ನ ಇದರಿಂದ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಿಯರ್ ಕಮ್ಸ್ ದಿ ಇಂಪಾರ್ಟೆಂಟ್ ಹಾರ್ಟ್ ಆಫ್ ದ ಪಾರ್ಟ್ 1, ಹೃದಯ ಭಾಗ ಆಫ್ ದಿಸ್ ವಿಡಿಯೋ. ಇದರಲ್ಲಿ ಕೆಮಿಕಲ್ ಇಕ್ವಿಲಿಬ್ರಿಯಂನಲ್ಲಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ವಿತ್ ರಿವರ್ಸಿಬಲ್ ರಿಯಾಕ್ಷನ್, ಬಿಕಾಸ್ ರಿವರ್ಸಿಬಲ್ ಕೆಮಿಕಲ್ ರಿಯಾಕ್ಷನ್ ಒಳಗಡೆನೆ ಈ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಥವಾ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳೋದನ್ನ ನಾವು ನೋಡ್ತಾ ಹೋಗ್ತೇವೆ. ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳುವಂಥದ್ರಿಂದ ನಾವು ನಮ್ಮ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತೀವಿ. ಈ ಎಲ್ಲ ಕಾನ್ಸೆಪ್ಟ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ದ ಕೆಮಿಕಲ್ ಇಕ್ವಿಲಿಬ್ರಿಯಂ ಪಾರ್ಟ್ ಎಂಡ್ಸ್ ವಿತ್ ದಿ ಇಂಪಾರ್ಟೆಂಟ್ ಲೀ-ಚಾಟಲೀಸ್ ಪ್ರಿನ್ಸಿಪಲ್, ವಿಚ್ ವಿಲ್ ಟೆಲ್ ಯು ಹೇಗೆ ಒಂದು ಸಿಸ್ಟಮ್ ಒಳಗಡೆ ಇಕ್ವಿಲಿಬ್ರಿಯಂ ಶಿಫ್ಟ್ ಆದಾಗ ಆ ಸಿಸ್ಟಮ್ ಏನು ಚೇಂಜ್ ಆಗಿದೆ, ಏನು ಶಿಫ್ಟ್ ಆಗಿದೆ, ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳೋದ್ರದ್ದೊಂದು ಬ್ಯೂಟಿಫುಲ್ ಪಾರ್ಟನ್ನು ಲೀ-ಚಾಟಲೀಸ್ ಪ್ರಿನ್ಸಿಪಲ್ ಹೇಳ್ಕೊಡುತ್ತೆ. ಹಾಗಾದರೆ ಶುರು ಮಾಡೋಣ ನಮ್ಮ ಕ್ಲಾಸ್ನ. ಬಟ್ ಶುರು ಮಾಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್, ನಮ್ಮ ಟೋಟಲ್ ಚಾಪ್ಟರ್ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅಂತ ಹೇಳಿ ಇಲ್ಲೇ ಬರೆದ್ಬಿಡ್ತೇನೆ. ನೋಡಿ, ವೇಟೇಜ್ ಸೇಮ್ ಇರುತ್ತೆ. ಹೊಸ ಬ್ಲೂ ಪ್ರಿಂಟ್, ಹಳೆ ಬ್ಲೂ ಪ್ರಿಂಟ್ ಆದರೂ ಕೂಡ ಚಾಪ್ಟರ್ ವೆಯ್ಟೇಜು, ಟೈಪ್ ಆಫ್ ಕ್ವೆಶನ್ಸು ಏನು ಚೇಂಜ್ ಆಗಲ್ಲ. ಅಂದರೆ ಒಟ್ಟು ನಿಮಗೆ ನಿಮ್ಮ ಫೈನಲ್ ಎಕ್ಸಾಮ್ಸ್ನಲ್ಲಿ 17 ಮಾರ್ಕ್ಸ್ನಿಂದ ಈ ಚಾಪ್ಟರ್ ಇಂದ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 17 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ 3 ಮಾರ್ಕಿಂದು ಒಟ್ಟು 4 ಕ್ವೆಶನ್ಸ್ ಇರುತ್ತೆ. 3 ಮಾರ್ಕ್, 3 ಮಾರ್ಕ್, 3 ಮಾರ್ಕ್ ಪ್ಲಸ್ 3 ಮಾರ್ಕ್ ಎಷ್ಟಾಯಿತು? 12 ಮಾರ್ಕ್ಸ್ ಆಯಿತು. 3 ಮಾರ್ಕ್ ಇದು ಥಿಯರಿ, ಇಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್, 2 ಥಿಯರಿ ಕ್ವೆಶನ್ಸ್, 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಕೊಡ್ತಾರೆ. ನೆಕ್ಸ್ಟ್ 2 ಮಾರ್ಕಿನ ಒಂದು ಕ್ವೆಶನ್ಸ್ ಕೇಳ್ತಾರೆ. ಅದು ಪಾರ್ಟ್ ಬಿ ನಲ್ಲಿ ಕುಡ್ ಬಿ ರಿಲೇಟೆಡ್ ಟು ಥಿಯರಿ ಇರ್ಬೋದು. 2 ಮಾರ್ಕಿನ ಒಂದೇ ಒಂದು ಪ್ರಶ್ನೆ, ಜೊತೆಗೆ ವೆರಿ ಶಾರ್ಟ್ ಆನ್ಸರ್, MCQ ಆಗಿರಬಹುದು, FIB ಆಗಿರಬಹುದು. ಸೊ MCQ, FIB ಅಂತ ಹೇಳುವಂಥದ್ದು +1 +1 +1, ಇದು 3 ಕೂಡ MCQ ಕ್ವೆಶನ್ಸ್ ಆಗಿರುತ್ತೆ ಅಥವಾ FIB ಕ್ವೆಶನ್ಸ್. ನಿಮ್ಮ ಬ್ಲೂ ಪ್ರಿಂಟ್ನಲ್ಲಿ ಏನಾದರೂ ಅಪ್ಡೇಟ್ಸ್ ಆಗಿದ್ರೆ ಅದು ಡಿಫಿಕಲ್ಟಿ ಆಫ್ ಕ್ವೆಶನ್ಸ್ ಮೇಲೆ ಅಷ್ಟೇ. ಅಂದರೆ ಅದು ರಿಮೆಂಬರಿಂಗ್ನಿಂದನಾ, ಅಂಡರ್ಸ್ಟ್ಯಾಂಡಿಂಗ್ನಿಂದನಾ, ನಾಲೆಜ್ ಬೇಸ್ಡ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲ, ಆ ಒಂದು ಸೆಕ್ಟರ್ ಮಾತ್ರ ವೇರಿ ಆಗುತ್ತೆ. ಬಟ್ ದ ವೇ ದಿ ಆಸ್ಕ್ ಕ್ವೆಶನ್ ಆ್ಯಂಡ್ ದ ಟೋಟಲ್ ಚಾಪ್ಟರ್ ವೇಟೇಜ್ ರಿಮೈನ್ ಸೇಮ್. ಇಲ್ಲಿವರೆಗೂ ಸಿಕ್ಕಿರುವಂತಹ ಅಪ್ಡೇಟ್ಸ್ ಪ್ರಕಾರ ಇದು ನಿಮ್ಮ ಚಾಪ್ಟರ್ ವೇಟೇಜ್ ಆಗಿರುತ್ತೆ. ಏನಾದರೂ ಅವರು ಹೊಸ ಅಪ್ಡೇಟ್ಸ್ನ ಕೊಟ್ಟರೆ ವಿ ವಿಲ್ ಇನ್ಫಾರ್ಮ್ ಯು ಬಿಫೋರ್ ಯುವರ್ ಫೈನಲ್ ಎಕ್ಸಾಮ್. ಸೊ ಹಾಗಾದರೆ ವಿ ವಿಲ್ ಸ್ಟಾರ್ಟ್ ವಿತ್ ಇಕ್ವಿಲಿಬ್ರಿಯಂ ಅಂತ ಹೇಳಿದರೆ ಏನು? ಸೊ ಇಟ್ ಇಸ್ ಅ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳಿ ಒಂದು ಸಿಂಪಲ್ ಆಗಿ ಸಣ್ಣ ವರ್ಡ್ನಲ್ಲಿ ಹೇಳ್ಬೋದು. ಎಕ್ಸಾಂಪಲ್, ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ನೀವು ಒಂದು ಟೇಬಲ್ ಮೇಲೆ ಇಡ್ತೀರಾ ಅನ್ಕೊಳ್ಳಿ. ಆಬ್ಜೆಕ್ಟ್ಗೆ 4 ದಿಕ್ಕಿಂದ ಫೋರ್ಸ್ ಆಕ್ಟ್ ಆಗ್ತಾ ಇದ್ರೆ, ಓಕೆ, ನೀವು ಅಪ್ಲೈ ಮಾಡೋ ಫೋರ್ಸ್, ಆ ಆಬ್ಜೆಕ್ಟ್ ಆ ಫೋರ್ಸ್ನ ತಡೆಯುವಂಥದ್ದು ಫ್ರಿಕ್ಷನಲ್ ಫೋರ್ಸ್, ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಏನು ಕರಿತೀವಿ, ಗ್ರಾವಿಟೇಷನಲ್ ಫೋರ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸ್ ಬಗ್ಗೆ ನೀವು ಫಿಸಿಕ್ಸ್ನಲ್ಲಿ ಇನ್ನು ಡೀಪಾಗಿ ಸ್ಟಡಿ ಮಾಡಿರ್ತೀರಾ ಅಲ್ವಾ. ಈ ಒಂದು ಆಬ್ಜೆಕ್ಟ್ನ ನೀವು ಟೇಬಲ್ ಮೇಲೆ ಇಟ್ಟರೆ ಆಬ್ವಿಯಸ್ಲಿ ಅದಕ್ಕೆ 4 ದಿಕ್ಕಿಂದ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ನಾನು ಹೇಳ್ಬೋದು ಈ ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್, ಹಾಗಾಗಿ ದ ವರ್ಡ್ ಸ್ಟ್ಯಾಟಿಕ್ ಅಂತ ಹೇಳಿ. ಮತ್ತೆ ಈ ಆಬ್ಜೆಕ್ಟ್ನಲ್ಲಿ ಫೋರ್ಸ್ ಅಂತ ಹೇಳೋದು ಬ್ಯಾಲೆನ್ಸ್ಡ್ ಆಗಿದೆ, ಹಾಗಾಗಿ ಫೋರ್ಸ್ ಇಕ್ವಿಲಿಬ್ರಿಯಂ ಅಥವಾ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ ಇನ್ ವಿಚ್ ವಿ ಆರ್ ಫೋಕಸಿಂಗ್ ಆನ್ ಫೋರ್ಸ್, ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಫೋರ್ಸ್ ಅಂತ ಹೇಳಿ. ಸೊ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಅ ಸ್ಟೇಟ್ ಆಫ್ ಬ್ಯಾಲೆನ್ಸ್. ಇಲ್ಲಿ ಫೋರ್ಸ್ ಬ್ಯಾಲೆನ್ಸ್ಡ್ ಆಗಿದ್ರೆ ಫೋರ್ಸ್ ಇಕ್ವಿಲಿಬ್ರಿಯಂನಲ್ಲಿ ಇದೆ ಈ ಆಬ್ಜೆಕ್ಟ್ನಲ್ಲಿ ಅಂತ ಹೇಳಬಹುದು.
ಈಗ ಆಬ್ಜೆಕ್ಟ್ ರೆಸ್ಟ್ ನಲ್ಲಿದೆ, ಹೆನ್ಸ್ ದ ವರ್ಡ್ ಸ್ಟಾಟಿಕ್. ವಾಟ್ ಇಫ್ ದಿ ಆಬ್ಜೆಕ್ಟ್ ಇಸ್ ಮೂವಿಂಗ್? ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒಂದು ಬೀಕರ್ ಇದೆ, ಬೀಕರ್ಗೆ ವಾಟರ್ ಔಟ್ಫ್ಲೋ ಆಗ್ಲಿಕ್ಕೆ ಒಂದು ಟ್ಯಾಪ್ ಅಟ್ಯಾಚ್ಡ್ ಆಗಿದೆ, ಅದೇ ತರ ವಾಟರ್ ಇನ್ಫ್ಲೋ ಆಗ್ಲಿಕ್ಕೆ ಒಂದು ಟ್ಯಾಪ್ ಇದೆ. ಸಪೋಸ್ ಇಫ್ ದ ವಾಟರ್ ಇಸ್ ಮೂವಿಂಗ್ ವಿತ್ ಸರ್ಟನ್ ಅಮೌಂಟ್ ಆಫ್ ಫೋರ್ಸ್, ಅಷ್ಟೇ ಫೋರ್ಸ್ ನಲ್ಲಿ ವಾಟರ್ ಎಕ್ಸಿಟ್ ಕೂಡ ಆಗ್ತಾ ಇದೆ. ಅಂದ್ರೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಇನ್ಸೈಡ್ ಇದೆಯೋ ಅಷ್ಟೇ ಕ್ವಾಂಟಿಟಿ ಆಫ್ ವಾಟರ್ ಔಟ್ಸೈಡ್ ಹೋಗ್ತದೆ. ಎರಡು ಅಪೋಸಿಂಗ್ ಫೋರ್ಸಸ್ ಅಟ್ ದ ಸೇಮ್ ಸ್ಪೀಡ್ ಆಕ್ಟ್ ಆಗ್ತಾ ಇದೆ ಇಲ್ಲಿ, ಬಟ್ ಇಟ್ ಇಸ್ ಕಾನ್ಸ್ಟೆಂಟ್ ಆಗಿ ಆಕ್ಟ್ ಆಗ್ತಿದೆ. ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿದೆ. ಏನ್ ಚೇಂಜ್ ಆಗ್ತಿದೆ? ಹೊಸ ನೀರ್ ಬರ್ತಾ ಇದೆ, ಹಳೆ ನೀರ್ ಹೊರಟು ಹೋಗ್ತಾ ಇದೆ. ನೀರಂತೂ ಚೇಂಜ್ ಆಗ್ತಾನೆ ಇದೆ ಅಲ್ವಾ? ಸೊ ಇಲ್ಲಿ ದೇರ್ ಇಸ್ ಅ ಕಾನ್ಸ್ಟೆಂಟ್ ಚೇಂಜ್, ಬಟ್ ಆ ಕಾನ್ಸ್ಟೆಂಟ್ ಚೇಂಜ್ ಒಳಗಡೆ ವಿ ಫೈಂಡ್ ದ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ, ಅಂದ್ರೆ ಬ್ಯಾಲೆನ್ಸ್ಡ್ ಅಮೌಂಟ್ ಆಫ್ ವಾಟರ್. ಮೊದಲು ಎಷ್ಟಿತ್ತು ವಾಟರ್ ಅಷ್ಟೇ ಅಮೌಂಟ್ ಆಫ್ ವಾಟರ್ ಬ್ಯಾಲೆನ್ಸ್ಡ್ ಆಗಿ ಆ ಕಂಟೈನರ್ ನಲ್ಲಿ ನಿಂತ್ಕೊಳ್ಳುತ್ತೆ. ಬಿಕಾಸ್ ದ ಸ್ಪೀಡ್ ಅಟ್ ವಿಚ್ ವಾಟರ್ ಇಸ್ ಕಮಿಂಗ್, ದ ಸ್ಪೀಡ್ ಅಟ್ ವಿಚ್ ವಾಟರ್ ಇಸ್ ಗೋಯಿಂಗ್ ಟು ಅಪೋಸಿಂಗ್ process is happening at the same speed. ಇಲ್ಲಿ ಸೇಮ್ ಫೋರ್ಸ್ ನಲ್ಲಿ ವಾಟರ್ ಬರ್ತಾ ಇದೆ. ಸೊ ವಿ ಯೂಸ್ ದ ವರ್ಡ್ ಡೈನಮಿಕ್. ಡೈನಮಿಕ್ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ವಾಟರ್ ಇಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್, ಬಟ್ ವಿತ್ ದ ಬ್ಯಾಲೆನ್ಸ್ಡ್ ಅಮೌಂಟ್ ಆಫ್ ವಾಟರ್ ಆನ್ ದ ಬೀಕರ್. ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ಚೇಂಜ್ ಅಂಡ್ ದ ಬ್ಯಾಲೆನ್ಸ್ ಇನ್ ಇಟ್, ಅದನ್ನ ನಾವು ಡೈನಮಿಕ್ ಇಕ್ವಿಲಿಬ್ರಿಯಂ, ಲಿಟ್ರೇಚರ್ ವರ್ಡ್. ಕೆಮಿಸ್ಟ್ರಿನಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ನಿಮಗೇನು ಗೊತ್ತಾಯ್ತು ಈ ಸ್ಲೈಡ್ನಿಂದ? ಇಕ್ವಿಲಿಬ್ರಿಯಂ ಅಂತ ಹೇಳುವಂಥದ್ದು ಒಂದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳಿ ಎಲ್ರಿಗೂ ಗೊತ್ತಾಯ್ತು. ಈ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅನ್ನ ಇನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ವಿ ಆಲ್ ಹ್ಯಾವ್ ಪ್ಲೇಡ್ ಸೀಸಾ ಗೇಮ್ ಅಲ್ವಾ? ಸೀಸಾ ಅಥವಾ ಏತಪಾತ ಅಂತ ಹೇಳ್ತೀವಿ. ವೇರ್ ಯು ಫೈಂಡ್ ಟೂ ಚಿಲ್ಡ್ರನ್, ಅವರ ಮಾಸ್ ಮತ್ತೆ ಗ್ರಾವಿಟಿ ಫೋರ್ಸ್ ಏನಿದೆ ಅದು ಎರಡು ಕೂಡ ಬ್ಯಾಲೆನ್ಸ್ ಆದಾಗ ದ ಮಾಸ್ ಆಫ್ ದಿಸ್ ಟೂ ಚಿಲ್ಡ್ರನ್ ಅಂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ ದೆಮ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಈ ಸೀಸಾ ಪ್ಲೇಟ್ ಏನಿದೆ ಅದು ಈಕ್ವಲ್ ಆಗಿ ನಿಂತ್ಕೊಳ್ಳುತ್ತೆ. ಈ ಒಂದು ಪಿರಮಿಡ್ ಮೇಲೆ ಅಥವಾ ಒಂದು ಬ್ಯಾಲೆನ್ಸಿಂಗ್ ಪ್ಲೇಟ್ ಮೇಲೆ ಈ ಒಂದು ಸೀಸಾ ಪ್ಲೇಟ್ ಈಕ್ವಲ್ ಆಗಿ ನಿಂತ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮಾಸ್ ಬ್ಯಾಲೆನ್ಸ್ಡ್ ಇದೆ, ಮಾಸ್ ಇಕ್ವಿಲಿಬ್ರಿಯಂ ನಲ್ಲಿದೆ. ಇಲ್ಲಿ ಫೋರ್ಸ್ ಇಕ್ವಿಲಿಬ್ರಿಯಂ ನಲ್ಲಿದೆ. ಇಲ್ಲಿ ಕ್ವಾಂಟಿಟಿ ಆಫ್ ವಾಟರ್ ಬ್ಯಾಲೆನ್ಸ್ಡ್ ಆಗಿದೆ ಅಥವಾ ಕ್ವಾಂಟಿಟಿ ಆಫ್ ವಾಟರ್ ಇಕ್ವಿಲಿಬ್ರಿಯಂ ನಲ್ಲಿದೆ. ಸೊ ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಇಸ್ ಇನ್ ದ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ ಹೇಳಿ ಅರ್ಥ. ಈಕ್ವಲ್ ಅಂತ ಹೇಳಿ ಅಲ್ಲ, ಸಮಥಿಂಗ್ ವಿಚ್ ಇಸ್ ಇನ್ ಬ್ಯಾಲೆನ್ಸ್ಡ್ ಸ್ಟೇಟ್, ಅಲ್ಲಿ ಯಾವುದೋ ಒಂದು ಬ್ಯಾಲೆನ್ಸ್ಡ್ ಸ್ಟೇಟ್ ನಲ್ಲಿ ಇದೆ ಅಂತ ಹೇಳಿ ಅರ್ಥ. ಅಂಡ್ ದೇರ್ ಆರ್ ಟೂ ಟೈಪ್ಸ್, ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಂ, ಡೈನಮಿಕ್ ಇಕ್ವಿಲಿಬ್ರಿಯಂ. ಇನ್ ಕೆಮಿಸ್ಟ್ರಿ ಇಟ್ ಕುಡ್ ಬಿ ಫಿಸಿಕಲ್ ಆರ್ ಕೆಮಿಕಲ್ ಆರ್ ಅಯಾನಿಕ್. ಈ ಮೂರು ಇಕ್ವಿಲಿಬ್ರಿಯಂ ನಾವು ಕಲಿತೀವಿ ಈ ಚಾಪ್ಟರ್ ನಲ್ಲಿ. ಫಿಸಿಕಲ್ ಪ್ರಾಸೆಸ್ ನಲ್ಲಿ ಬರುವ ಇಕ್ವಿಲಿಬ್ರಿಯಂ ಫಿಸಿಕಲ್, ಮತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ನಲ್ಲಿ ಅಯಾನಿಕ್ ರಿಯಾಕ್ಷನ್ಸ್ ಬರುತ್ತೆ. ಬಟ್ ಇನ್ ಜನರಲ್ ಆಗಿ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೀವಿ. ಸ್ಪೆಸಿಫಿಕ್ ಆಗಿ ಈ ಆಸಿಡ್ ಬೇಸ್ ರಿಯಾಕ್ಷನ್ಸ್ ವೇರ್ ವಿ ಸಿ ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್ ಅಲ್ವಾ, ಅಲ್ಲಿ ನಾವು ಅಯಾನಿಕ್ ಇಕ್ವಿಲಿಬ್ರಿಯಂ ನ ಕಲಿತೀವಿ. ಎಲ್ಲ ಇಕ್ವಿಲಿಬ್ರಿಯಂ ನಲ್ಲೂ ವಾಟ್ ಎವರ್ ವಿ ಆರ್ ಲರ್ನಿಂಗ್ ಇನ್ ದಿಸ್ ಕೆಮಿಸ್ಟ್ರಿ ಚಾಪ್ಟರ್ಸ್ ವಿ ಯೂಸ್ ಡೈನಮಿಕ್, ಬಿಕಾಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಬಟ್ ಆ ಕಾನ್ಸ್ಟೆಂಟ್ ಚೇಂಜ್ ನಲ್ಲಿ ಒಂದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳಿ ಅರ್ಥ. ಅಂದ್ರೆ ಸಮಥಿಂಗ್ ಈಸ್ ಬದಲಾಗ್ತಾನೆ ಇರುತ್ತೆ, ಬದಲಾವಣೆಯಲ್ಲಿ ಒಂದು ಸಮತೋಲನ ಅಂತ ಹೇಳಿ ಕರಿತೀವಲ್ಲ ಹಾಗೆ. ಸೊ ಡೈನಮಿಕ್ ಅಂತ ಹೇಳಿದ್ರೆ ವರ್ಡ್ ಮೀನಿಂಗ್ ಈ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ವರ್ಡ್ ಮೀನಿಂಗ್ ಸೂಟ್ ಆಗುತ್ತೆ. ಕಾನ್ಸ್ಟೆಂಟ್ ಪ್ರೋಗ್ರೆಸ್ ಅಥವಾ ಕಾನ್ಸ್ಟೆಂಟ್ ಚೇಂಜ್ ಅಂತ ಹೇಳೋದು ಇಲ್ಲಿಗೆ ಸೂಟ್ ಆಗುವ ವರ್ಡ್. ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಆಸ್ ಐ ಮೆನ್ಷನ್ಡ್ ಯುವರ್ ಸ್ಟೇಟ್ ಆಫ್ ಬ್ಯಾಲೆನ್ಸ್. ಸೊ ಡಿಫೈನ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂತ ಹೇಳಿ ಬರಿಬೇಡಿ. ದಿಸ್ ಇಸ್ ಓನ್ಲಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಇಕ್ವಿಲಿಬ್ರಿಯಂ ಅಂತ ಹೇಳೋ ಡೆಫಿನೇಷನ್ ಅಂತ ಹೇಳೋದು ನಾನು ಆಮೇಲೆ ಹೇಳ್ಕೊಡ್ತೇನೆ ನಿಮಗೆ. ಸೊ ಇಕ್ವಿಲಿಬ್ರಿಯಂ ಅಂತ ಹೇಳುವಂಥದ್ದು ಐ ವಿಲ್ ಜಸ್ಟ್ ರೈಟ್ ಸ್ಟೇಟ್ ಆಫ್ ಬ್ಯಾಲೆನ್ಸ್, ಬಟ್ ಅದು ಯಾವುದು, ಅದರ ಡೆಫಿನೇಷನ್ ಏನು ಅಂತ ಹೇಳುವಂಥದ್ದು ಕಲಿತಾ ಹೋಗೋಣ. ಓಕೆನಾ? ಇಲ್ಲಿ ಇದನ್ನ ಡೆಫಿನೇಷನ್ ಆಗಿ ತಗೊಳ್ಬಹುದು. ಡೈನಮಿಕ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಏನು? ಡೈನಮಿಕ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಟೂ ಅಪೋಸಿಂಗ್ ಪ್ರಾಸೆಸ್ ಅಕರಿಂಗ್ ಎಟ್ ಸೇಮ್ ಸ್ಪೀಡ್ ಇನ್ ಸಚ್ ಅ ವೇ ದಟ್ ನೋ ಓವರ್ ಆಲ್ ಚೇಂಜ್ ಆಕ್ಚುಲಿ ಟೇಕ್ಸ್ ಪ್ಲೇಸ್ ಇನ್ ದ ಸಿಸ್ಟಮ್. ಅಂದ್ರೆ ಎರಡು ಅಪೋಸಿಂಗ್ ಫೋರ್ಸ್ಗಳು ಸೇಮ್ ಸ್ಪೀಡಲ್ಲಿ ಆಗುತ್ತೆ, ಅಲ್ಲಿ ಏನೇ ಒಂದು ಚೇಂಜ್, ಇದು ಮತ್ತೆ ಇನ್ಫ್ಲೋ ಅಂಡ್ ಔಟ್ಫ್ಲೋ ಬಗ್ಗೆ ನಾನು ಹೇಳಿದ್ದೆ, ಎರಡು ಕೂಡ ಸೇಮ್ ಸ್ಪೀಡಲ್ಲಿ ಆಗುತ್ತೆ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ವಾಟರ್ ಚೇಂಜ್ ಆಗಿದೆ ಅಂತ ಹೇಳಿ ಗೊತ್ತೇ ಆಗಲ್ಲ. ರೈಟ್? ಚೇಂಜ್ ಆಗಿರುತ್ತೆ ಬಟ್ ನಮಗೆ ಗೊತ್ತಾಗಲ್ಲ. ಸೊ ಡೈನಮಿಕ್ ಇಕ್ವಿಲಿಬ್ರಿಯಂ ರೆಫರ್ಸ್ ಟು ಅ ಸ್ಟೇಟ್ ವೇರ್ ಟೂ opposing forces ಅಥವಾ opposite process are occurring continuously but at the same speed, so there is no overall change in the system. ಯಾವಾಗ ಅದು ಸೇಮ್ ಸ್ಪೀಡಲ್ಲಿ ಆಗುತ್ತೆ, ಓವರ್ ಆಲ್ ಚೇಂಜ್ ಇನ್ ದ ಸಿಸ್ಟಮ್ ಅಲ್ಲಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇಟ್ ಲುಕ್ಸ್ ಲೈಕ್ ಆಸ್ ಇಫ್ ಇಟ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳಿ.
ದೇರ್ ಆರ್ 2 ಟೈಪ್ಸ್ ಇನ್ ಡೈನಮಿಕ್ ಇಕ್ವಿಲಿಬ್ರಿಯಂ. ಡೆಫಿನಿಷನ್ಸ್ ಕಡಿಮೆ ಕೇಳೋದು. ಫಿಸಿಕಲ್ ಮತ್ತೆ ಕೆಮಿಕಲ್, ಇದೊಂದು ಛೋಟಾ ಟಾಪಿಕ್. ಫಿಸಿಕಲ್ ಇಕ್ವಿಲಿಬ್ರಿಯಂ, ಕೆಮಿಕಲ್ ಇಕ್ವಿಲಿಬ್ರಿಯಂ ನಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ಮೋಸ್ಟ್ 13 ಟಾಪಿಕ್ಸ್. ಫಿಸಿಕಲ್ ಇಕ್ವಿಲಿಬ್ರಿಯಂ ನಾವು ಎಲ್ಲಿ ನೋಡ್ತೀವಿ? ಫಿಸಿಕಲ್ ಪ್ರಾಸೆಸ್ ಲೈಕ್ ಇವಾಪರೇಷನ್, ಕಂಡೆನ್ಸೇಷನ್, ಫ್ರೀಸಿಂಗ್, ಸಬ್ಲಿಮೇಷನ್, ಇಲ್ಲೆಲ್ಲ ನಾವು ಫಿಸಿಕಲ್ ಇಕ್ವಿಲಿಬ್ರಿಯಂನ ನೋಡ್ತೀವಿ. ಓಕೆ, ಸೊ ಟೈಪ್ಸ್ ಆಫ್ ಇಕ್ವಿಲಿಬ್ರಿಯಂ ನಲ್ಲಿ ವಿ ಆರ್ ಬಿಗಿನಿಂಗ್ ವಿತ್ ಫಿಸಿಕಲ್ ಇಕ್ವಿಲಿಬ್ರಿಯಂ. ಫಿಸಿಕಲ್ ಇಕ್ವಿಲಿಬ್ರಿಯಂ ನಲ್ಲಿ ಟೈಪ್ಸ್ ಕೊಟ್ಟಿದ್ದಾರೆ. ನಾವು ಕಲಿಲಿಕ್ಕೆ ಹೋಗ್ತಾ ಇರೋದು ಫಿಸಿಕಲ್ ಇಕ್ವಿಲಿಬ್ರಿಯಂ ಇನ್ ಸಾಲಿಡ್ ಲಿಕ್ವಿಡ್, ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್, ಲಿಕ್ವಿಡ್ ಇಂದ ಸಾಲಿಡ್ ಹೇಗೆ ಬದಲಾಗುತ್ತಲ್ವಾ, ಅಲ್ಲಿ ಒಂದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ನಾವು ನೋಡ್ತೀವಲ್ಲ, ಅದನ್ನ ನಾವು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೀವಿ. ಅದೇ ತರ ಲಿಕ್ವಿಡ್ ಇಂದ ಗ್ಯಾಸ್, ಗ್ಯಾಸ್ ಇಂದ ಲಿಕ್ವಿಡ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ನಲ್ಲಿ ಒಂದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ಇರುತ್ತೆ, ಅಲ್ಲಿ ನಾವು ಲಿಕ್ವಿಡ್ ಗ್ಯಾಸ್ ಇಕ್ವಿಲಿಬ್ರಿಯಂ, ಸಾಲಿಡ್ ಗ್ಯಾಸ್, ಗ್ಯಾಸ್ ಸಾಲಿಡ್, ಸಬ್ಲಿಮೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ನಾವು ಎಕ್ವಿಲಿಬ್ರಿಯಂನ ನೋಡ್ತೀವಿ. ಅದೇ ತರ ನೀವು ಮನೆಯಲ್ಲಿ ಸಾಲ್ಟ್ ಅನ್ನ, ಶುಗರ್ ಅಥವಾ ಸಾಲ್ಟ್ ಅನ್ನ ನೀರಲ್ಲಿ ಡಿಸಾಲ್ವ್ ಮಾಡಬೇಕಾದ್ರೆ, ಅಥವಾ ನೀವು ಕುಡಿಯುವಂತಹ ಸಾಫ್ಟ್ ಡ್ರಿಂಕ್ಸ್ ನಲ್ಲಿ ಆ ಕ್ರಿಸ್ಪಿ ಆಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಡಿಸಾಲ್ವ್ ಮಾಡಿರ್ತಾರೆ. ದ ಮೂಮೆಂಟ್ ಯು ಓಪನ್ ದ ಬಾಟಲ್ ಯು ವಿಲ್ ಹಿಯರ್ ದಟ್ ಇಸ್ ಅಂತ ಹೇಳೋ ಸೌಂಡ್ ಅಲ್ವಾ, ಅಲ್ಲೂ ಕೂಡ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಇರುತ್ತೆ. ಅದೆಲ್ಲ ಕೂಡ ನಾವು ಈ ಒಂದು ಪಾರ್ಟ್ ನಲ್ಲಿ ಕಲಿತೀವಿ. ಸೊ ಫಿಸಿಕಲ್ ಈಕ್ವಿಲಿಬ್ರಿಯಂ ಇನ್ ಜನರಲ್ ಕ್ಲಾಸಿಫೈಡ್ ಆಸ್ ಫೇಸ್ ಟ್ರಾನ್ಸ್ಫಾರ್ಮೇಶನ್ ಈಕ್ವಿಲಿಬ್ರಿಯಂ and equilibrium in dissolution of solid or gases in liquid. So idu ಒಂದು ಎರಡು. Let me begin with phase transformation. Quick ಆಗಿ ಈ ಮೂರು phase transformation equilibrium ನ ಕಲ್ತು ಬಿಡೋಣ. Point number 1. ನೋಟ್ಸ್ ಕೂಡ ಇಷ್ಟೇ ಸಾಕು ನೀವು ಬರೆಯುವಂಥದ್ದು. ಲೈಕ್ ಎಕ್ಸಾಮ್ ಓರಿಯೆಂಟೆಡ್ ನಿಂದ ಕ್ವೆಶನ್ಸ್ಗಳನ್ನ ತುಂಬಾ ಕಡಿಮೆ ಕೇಳ್ತಾರೆ. ಈ ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿ ಕ್ಯಾನ್ ಟೇಕ್ ಅ ವೆರಿ ಸಿಂಪಲ್ ಮಾಲಿಕ್ಯೂಲ್ ಕಾಲ್ಡ್ as ಐಸ್. ವಾಟರ್, ವಾಟರ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್, ಐಸ್ ಇಸ್ ಇನ್ ಸಾಲಿಡ್ ಸ್ಟೇಟ್. ಈ ಐಸ್ ಮತ್ತೆ ಸ್ವಲ್ಪ ಅಮೌಂಟ್ ಆಫ್ ಐಸ್ ಕ್ಯೂಬ್ಸ್ ಅಂಡ್ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ಅನ್ನ ನಾವು ಮೊದಲೇ ಮೆಷರ್ ಮಾಡಿ ಒಂದು ಥರ್ಮೋಸ್ ಫ್ಲಾಸ್ಕ್ ಒಳಗಡೆ, ಥರ್ಮೋಸ್ ಫ್ಲಾಸ್ಕ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಯೋರ್ ನೀವು ಕುಡಿಯುವಂತಹ ಜ್ವರದ ಟೈಮ್ನೆಲ್ಲ ಥರ್ಮೋಸ್ ಫ್ಲಾಸ್ಕ್ನ ಯೂಸ್ ಮಾಡಿರ್ತೀರಲ್ವಾ. ಸೊ ಸೇಮ್ ಥರ್ಮೋಸ್ ಕಂಟೈನರ್ ಅಥವಾ ಥರ್ಮೋಸ್ ಫ್ಲಾಸ್ಕ್ ಅಥವಾ ಥರ್ಮೋಸ್ ಬೀಕರ್ ಇದ್ರೊಳಗಡೆ ಇಡೋಣ. ಬೀಕರ್ ತಗೋತೀನಿ ನಾನು. ಯಾಕೆ ಥರ್ಮೋಸ್ ಬೀಕರ್ ತಗೋಬೇಕು? ಬಿಕಾಸ್ ನಾವು ಏನು ಐಸ್ ಕ್ಯೂಬ್ಸ್ ತಗೊಂಡಿರ್ತೀವಿ, ಏನು ವಾಟರ್ ತಗೊಂಡಿರ್ತೀವಿ, ಚೇಂಜ್ ಆಗಬಾರ್ದು ಫರ್ದರ್, ಅದು ಹಾಗೆ ಇರಬೇಕು. ಅದು ಹಾಗೆ ಇರುತ್ತೋ ಇಲ್ವೋ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಥರ್ಮೋಸ್ ಫ್ಲಾಸ್ಕ್ ಅಥವಾ ಥರ್ಮೋಸ್ ಬೀಕರ್, ಬಿಕಾಸ್ ನೋ ಹೀಟ್ ಕ್ಯಾನ್ ಎಂಟರ್, ಅಲ್ಲಿಂದ ಕೂಡ ಹೀಟ್ ಔಟ್ಸೈಡ್ ಬರಲ್ಲ. ಇಟ್ ವಿಲ್ ರೆಸಿಸ್ಟ್ ದ ಹೀಟ್ ಫ್ಲೋ. ಸೊ ಅಂತ ವಾಲ್ ಅನ್ನು ನಾನು ನಿಮಗೆ ಥರ್ಮೋಡೈನಮಿಕ್ಸ್ ನಲ್ಲಿ ಹೇಳ್ಕೊಟ್ಟಿದ್ದೆ. ಅಂತಹ ವಾಲ್, ದ ವಾಲ್ ವಿಚ್ ವಿಲ್ ನಾಟ್ ಅಲೌ ದ ಹೀಟ್ ಟು ಪಾಸ್ ಥ್ರೂ ಆರ್ ಫ್ರಮ್ ದ ಸಿಸ್ಟಮ್ ಹೀಟ್ ಪಾಸಿಂಗ್ ಔಟ್, ಇದನ್ನ ತಡೆಯುವಂತಹ ವಾಲ್ ನ ನಾವು ಏನು ಅಂತ ಹೇಳಿ ಕರಿತೀವಿ? ಅಡಿಯಾಬ್ಯಾಟಿಕ್ ವಾಲ್. ಅಡಿಯಾಬ್ಯಾಟಿಕ್ ವಾಲ್ ಇದಿಲ್ಲಿ ಬೇಕಾಗಿಲ್ಲ, ಬಟ್ ಜಸ್ಟ್ ಫಾರ್ ದ ರಿವಿಷನ್ ನಿಮಗೆ ಅಡಿಯಾಬ್ಯಾಟಿಕ್ ವಾಲ್ ಅಂತ ಹೇಳಿದ್ರೆ ಹೀಟ್ ಕ್ಯಾನ್ ನೀದರ್ ಎಂಟರ್ ದ ಸಿಸ್ಟಮ್ ನಾಟ್ ಲೀವ್ಸ್ ಫ್ರಮ್ ದ ಸಿಸ್ಟಮ್. It cannot enter into or not it will leave from the system. ಆಯ್ತಾ? ಅಥವಾ ಇನ್ಸುಲೇಟೆಡ್ ವಾಲ್ ಅಂತಲೂ ಕೂಡ ನಾವು ಕರಿಬಹುದು. ಸಿಂಪಲ್ ಆಗಿ ಇಟ್ಕೊಳ್ಳೋಣ, ಇನ್ಸುಲೇಟೆಡ್ ಕಂಟೈನರ್ ಅಂತಲೂ ತಗೊಳ್ಬಹುದು. ಇಲ್ಲಿ ನೀವೇನು ಮಾಡಿದ್ರೆ ಐಸ್ ಕ್ಯೂಬ್ಸ್ನ ತಗೊಂಡಿದ್ದೀರಾ. ನನ್ನ ಐಸ್ ಕ್ಯೂಬ್ಸ್ ರೆಡ್ ಕಲರಲ್ಲಿದೆ. ನಿಮ್ಮನೇಲಿ ಐಸ್ ಕ್ಯೂಬ್ಸ್ ಯಾವ ಕಲರಲ್ಲಿದೆ ಅಂತ ಹೇಳಿ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡ್ಬೋದು. ಸಿಂಪ್ಲಿ ಕಿಡಿಂಗ್. ಐಸ್ ಕ್ಯೂಬ್ಸ್ ತಗೊಂಡಿದ್ದೀರಾ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟೇಕನ್ ವಾಟರ್. ಈಗ ನಾನು ಇಕ್ವಿಲಿಬ್ರಿಯಂನ ಡಿಫೈನ್ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಅರ್ಧ ಗಂಟೆ ಬಿಟ್ಟು ಐಸ್ ಕ್ಯೂಬ್ಸ್ನ ಮತ್ತೆ ವಾಟರ್ನ ಕ್ವಾಂಟಿಟಿಯನ್ನು ಮೆಷರ್ ಮಾಡಿದ್ರೆ ಸೇಮ್ ಇರುತ್ತೆ. ಅಂದರೆ ಮಾಸ್ ಆಫ್ ಐಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಮಾಸ್ ಆಫ್ ವಾಟರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಈಕ್ವಲ್ ಅಲ್ಲ, ಕಾನ್ಸ್ಟೆಂಟ್ ಆಗಿರುತ್ತೆ. ನಾನಿವಾಗ 5 ಗ್ರಾಮ್ ಆಫ್ ಐಸ್ ತಗೊಂಡಿದ್ದೆ ಅನ್ಕೊಳ್ಳಿ, 18 ಗ್ರಾಮ್ ಆಫ್ ವಾಟರ್ ತಗೊಂಡಿದ್ದೆ ಅನ್ಕೊಳ್ಳಿ. ಮಾಸ್ ಆಫ್ ಐಸು ಮಾಸ್ ಆಫ್ ವಾಟರ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ ಈ ಥರ್ಮೋಸ್ ಫ್ಲಾಸ್ಕ್ ಒಳಗಡೆ. ಅರ್ಥ ಏನು? ಸಾಲಿಡ್ ಮತ್ತೆ ಲಿಕ್ವಿಡ್ ಅವುಗಳ ಮಾಸ್ ಇಲ್ಲಿ ವೇರಿ ಆಗ್ತಾ ಇಲ್ಲ, ಅದು ಸ್ಟೇಟ್ ಆಫ್ ಬ್ಯಾಲೆನ್ಸ್ ನಲ್ಲಿದೆ. ಅಂದ್ರೆ ಇಲ್ಲಿ ಒಂದು ಡೈನಮಿಕ್ ಪ್ರಾಸೆಸ್ ನಡೀತಾ ಇದೆ. ಡೈನಮಿಕ್ ಪ್ರಾಸೆಸ್ ಅಂತ ಹೇಳಿದ್ರೆ ಏನದು? ಆಪೋಸಿಂಗ್ ಫೋರ್ಸಸ್ ನಡೀತಾ ಇದೆ. ಯಾವುದು? ಐಸ್ ಮಾಲಿಕ್ಯೂಲ್ಸ್ಗಳು ವಾಟರ್ ಆಗಿ ಬರ್ತಾ ಇದೆ. ಐಸ್ ಮಾಲಿಕ್ಯೂಲ್ಸ್ ಆರ್ ಗೆಟಿಂಗ್ ಇನ್ ಟು ವಾಟರ್, ಐಸ್ ಟು ವಾಟರ್, ಬಟ್ ವಾಟರ್ ಟು ಐಸ್, ವಾಟರ್ ಟು ಐಸ್ ಎರಡು ಕೂಡ ನಡೀತಾ ಇದೆ ಅಟ್ ದ ಸೇಮ್ ಸ್ಪೀಡ್. ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ. 10 ಮಾಲಿಕ್ಯೂಲ್ಸ್ ಆಫ್ 10 ವಾಟರ್ ಮಾಲಿಕ್ಯೂಲ್ಸ್ಗಳು ಐಸ್ ಆಗಿ ಫ್ರೀಸ್ ಆಗ್ತಾ ಇದೆ. ಓಕೆ, ಅದೇ ತರ ಐಸ್ ಮಾಲಿಕ್ಯೂಲ್ಗಳು ಮೆಲ್ಟ್ ಆಗಿ
10 ಐಸ್ ಮಾಲಿಕ್ಯೂಲ್ಸ್ಗಳು ಮೆಲ್ಟ್ ಆಗಿ ವಾಟರ್ ಆಗ್ತಿದೆ. ಅಂದ್ರೆ ಇಲ್ಲಿ ಮಾಸ್ ಆಫ್ ವಾಟರ್ ಅಂಡ್ ಮಾಸ್ ಆಫ್ ಐಸ್ ಇಸ್ ಕಾನ್ಸ್ಟೆಂಟ್, ವಿಚ್ ಮೀನ್ಸ್ ದಟ್ ರೇಟ್ ಅಥವಾ ಸ್ಪೀಡ್ at which number of molecules from water getting into ice, at the same time number of molecules from ice getting into water, they are equal. The speed is equal. Since the speed is equal, their weight is also going to be equal. ಅಲ್ವಾ? ಇಲ್ಲಿಂದ 5 ಮಾಲಿಕ್ಯೂಲ್ಸ್ ಐಸ್ ಆಗ್ತಿದೆ, ಆ 5 ಐಸ್ ಮಾಲಿಕ್ಯೂಲ್ಸ್ ತಿರ್ಗಾ ವಾಟರ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ದ ಸ್ಪೀಡ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಆಯ್ತು. ಹಾಗಾಗಿ ಅಲ್ಲಿ ಇಫ್ ಯು ಮೆಷರ್ ಸಪರೇಟ್ಲಿ, even after half an hour or 2 hours, ice weight will be 5 grams, water weight will be 18 grams. The weight is not changing. And this state is called as solid liquid equilibrium. So we'll read the definition. The speed at which number of molecules transferred from ice into water and the reverse transfer, and water into ice, are equal. But ಇದು ಎಲ್ಲಾ ಟೆಂಪರೇಚರ್ ನಲ್ಲಿ ಈಕ್ವಲ್ ಆಗಲ್ಲ. ದಿಸ್ ಇಸ್ ಈಕ್ವಲ್ ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಆ ಟೆಂಪರೇಚರ್ ನೇ ನಾವು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರೆಯೋದು. ಯಾವ ಟೆಂಪರೇಚರ್ ನಲ್ಲಿ ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ನಲ್ಲಿ ಇರುತ್ತೆ ನೋಡಿ, ಅಂಡರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಆ ಒಂದು ಟೆಂಪರೇಚರ್ ನ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೇವೆ. ಸೊ ಹಿಯರ್ ಐ ಹ್ಯಾವ್ ರಿಟನ್ ದ ಡೆಫಿನಿಷನ್. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳೋದು ಎನಿ ಟೆಂಪರೇಚರ್ ವೇರ್ ಯು ಟೇಕ್ ಪ್ಯೂರ್ ಸಾಲಿಡ್ ಅಂಡ್ ಪ್ಯೂರ್ ಲಿಕ್ವಿಡ್, ಅವುಗಳು ಈಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿದ್ದಾರೆ. ಅಂದ್ರೆ ಅವುಗಳ ಮಾಸ್ ವೆನ್ ದೇ ಆರ್ ಇನ್ ಕಾಂಟ್ಯಾಕ್ಟ್, ಅವುಗಳ ಮಾಸ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗಲ್ಲ ಓವರ್ ದ ಪೀರಿಯಡ್. ಬಟ್ ಯು ಸಿ ದಟ್ ಸಾಲಿಡ್ ಗೋಸ್ ಟು ಲಿಕ್ವಿಡ್, ಲಿಕ್ವಿಡ್ ಕಮ್ಸ್ ಬ್ಯಾಕ್ ಟು ದ ಸಾಲಿಡ್. ಈ ಪ್ರಾಸೆಸ್ ನಡೀತಾನೆ ಇರುತ್ತೆ. ಇದನ್ನ ನಾವು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೀವಿ. ಇದಾಗಬೇಕಾದ್ರೆ ಆಬ್ವಿಯಸ್ಲಿ ಪ್ರೆಷರ್ ಇಸ್ ಇಂಪಾರ್ಟೆಂಟ್ ಅಂಡ್ ಟೆಂಪರೇಚರ್ ಇಸ್ ಇಂಪಾರ್ಟೆಂಟ್. 273 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್, ಸೆಲ್ಸಿಯಸ್ ಸ್ಕೇಲ್ ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳುವಂಥದ್ದು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂನ ಒಂದು ಟೆಂಪರೇಚರ್ ಆಗಿರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ಸೊ ನಾವು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಅರ್ಥ ಏನು? ಸ್ಪೀಡ್ ಅಟ್ ವಿಚ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಲಿಕ್ವಿಡ್ ಟು ಐಸ್, ಐಸ್ ಟು ಲಿಕ್ವಿಡ್, getting into ice to liquid, liquid to ice is going to be equal at given atmospheric pressure and a particular temperature. So ಇಲ್ಲಿ melting point of ice ಅಂತ ಹೇಳುವಂಥದ್ದು 0 ಡಿಗ್ರಿ ಸೆಲ್ಸಿಯಸ್, ಬಿಕಾಸ್ at 0 ಡಿಗ್ರಿ ಸೆಲ್ಸಿಯಸ್ ಲಿಟ್ರಲಿ ಸ್ಪೀಕಿಂಗ್ ಐಸ್ ಮತ್ತೆ ವಾಟರ್ ಮಾಲಿಕ್ಯೂಲ್ಸ್ಗಳು ಈಕ್ವಲ್ ಆಗಿರುತ್ತೆ. ಈಕ್ವಲ್ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ ವೇಟ್ ಅಂತ ಹೇಳಿ. ಟ್ರಾನ್ಸ್ಫರ್ ಈಕ್ವಲ್ ಆಗಿರುತ್ತೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಎಷ್ಟು ಮಾಲಿಕ್ಯೂಲ್ಸ್ಗಳು ಆಚೆ ಈಚೆ ಜಂಪ್ ಆಗ್ತಾ ಇರುತ್ತೆ, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್, ಅದು ಈಕ್ವಲ್ ಆಗಿರುತ್ತೆ. ಟೋಟಲ್ ಮಾಸ್ ಅಂತ ಹೇಳುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಮಾಸ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್. ವೆನ್ ದ ಟೆಂಪರೇಚರ್ ಇಸ್ more and more and more and more, ice cubes will start melting, ice will become purely into water. ಅರ್ಥ ಆಗ್ತಿದೆಯಾ? ಈಗ ಅವ್ರು ಕೇಳ್ತಾರೆ ಯಾಕೆ ಇದನ್ನ ಡೈನಮಿಕ್ ಅಂತ ಹೇಳಬೇಕು, ಯಾಕೆಂದ್ರೆ ಇಲ್ಲಿ 2 ಅಪೋಸಿಂಗ್ ಫೋರ್ಸಸ್ ಆಗ್ತಾ ಇದೆ ಅಲ್ವಾ? ಯಾವ್ದದು ಫೋರ್ಸ್? ಈಗ ಸಾಲಿಡ್ ಮೆಲ್ಟ್ ಆಗ್ತಾ ಇದೆ, ಸೊ ಮೆಲ್ಟಿಂಗ್ ಈಸ್ ಒನ್ ಫೋರ್ಸ್. ಲಿಕ್ವಿಡ್ ಐಸ್ ಕ್ಯೂಬ್ ಆಗ್ತಾ ಇದೆ ಅಥವಾ ಫ್ರೀಸಿಂಗ್, ಮೆಲ್ಟಿಂಗ್ ಅಥವಾ ಫ್ರೀಸಿಂಗ್, ಈ 2 ಅಪೋಸಿಂಗ್ ಫೋರ್ಸಸ್ ಸೇಮ್ ಟೈಮ್ ಅಲ್ಲಿ ಆಗ್ತಾ ಇದೆ, ಸೈಮಲ್ಟೇನಿಯಸ್ಲಿ, ಅಂದ್ರೆ ಸೇಮ್ ಟೈಮ್ ನಲ್ಲಿ ಆಗ್ತಾ ಇದೆ. ಅಂಡ್ ದೇರ್ ಇಸ್ ಅ ಕಾನ್ಸ್ಟೆಂಟ್ ಚೇಂಜ್ ಇನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಐಸ್ ಟು ವಾಟರ್, ವಾಟರ್ ಟು ಐಸ್. ಹಾಗಾಗಿ ಅದನ್ನ ನಾವು ಡೈನಮಿಕ್ ಅಂತ ಹೇಳಿ ಕರಿತೀವಿ. So both the opposing process occurring simultaneously, both the process occur at the same rate, so that amount of ice and water remains constant. So solid liquid equilibrium ಅಂತ ಹೇಳಿದ್ರೆ ಏನು, ಈ ಡೆಫಿನೇಷನ್ ಬರೀತಾರೆ, ಅದನ್ನ ಡೈನಮಿಕ್ ಅಂತ ಹೇಳಿ ಯಾಕೆ ಕರೀತಾರೆ, ಯು ವಿಲ್ ರೈಟ್ ದಿಸ್ followed by what is melting point ಅಥವಾ ಡಿಫೈನ್ melting point ಅಂತ ಹೇಳಿ ಕೇಳಿದ್ರೆ for 1 mark you can say that temperature at which solid, example ice, liquid water molecule, liquid state water molecule are at equilibrium under atmospheric pressure is called as melting point. ಇವಾಗ ಇವರು equilibrium ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಇಷ್ಟೇ, ಸಾಲಿಡ್ ಮತ್ತೆ ಲಿಕ್ವಿಡ್ ಗಳು ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ, ಅವುಗಳ ಮಾಸ್ ವಿಲ್ ರಿಮೇನ್ ಕಾನ್ಸ್ಟೆಂಟ್ ಅಥವಾ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅವುಗಳ ಮಾಸ್ ನಲ್ಲಿ ಇರುತ್ತೆ. ಮಾಸ್ ಬ್ಯಾಲೆನ್ಸ್ಡ್ ಆಗಿದೆ, ಕಾನ್ಸ್ಟೆಂಟ್ ಆಗಿದೆ, ಬಟ್ ಕಂಟಿನ್ಯೂಸ್ ಚೇಂಜಸ್, ಡೈನಮಿಕ್ ನಡೀತಾ ಇರುತ್ತೆ, ಕಂಟಿನ್ಯೂಸ್ ಚೇಂಜ್, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್ ನಡೀತಾ ಇರುತ್ತೆ ಅಂತ ಹೇಳಿ. ಸೇಮ್ ಕಾನ್ಸೆಪ್ಟ್ ಅನ್ನ ಇವಾಗ ನೆಕ್ಸ್ಟ್ ಟೈಪ್ ಆಫ್, ಇದು ಫೇಸ್ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ, ಇದು ಫಸ್ಟ್ ಫೇಸ್ ಟ್ರಾನ್ಸ್ಫಾರ್ಮೇಶನ್ ನ ಟೈಪ್. ನಾನು ಇವಾಗ ಎಕ್ವಿಲಿಬ್ರಿಯಂ ಇನ್ ಫೇಸ್ ಟ್ರಾನ್ಸ್ಫಾರ್ಮೇಶನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಕ್ವಿಲಿಬ್ರಿಯಂ ಇನ್ ಫೇಸ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಫಸ್ಟ್ ಟೈಪ್ ಇದು. ನಾನು ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಕೋಬಹುದು, H2O ಸಾಲಿಡ್
ಈಸ್ ಇನ್ ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂನಲ್ಲಿ ನಾವು ಡಬಲ್ ಲೈನ್ ತಗೊಳ್ತೀವಿ, ಸಿಂಗಲ್ ಹೆಡೆಡ್ ಆರೋ ತಗೊಳ್ತೀವಿ, 2 ಲೈನ್ ಸಿಂಗಲ್ ಹೆಡೆಡ್ ಆರೋ ಆಯ್ತಾ. ಸಾಲಿಡ್ ಇಸ್ ಇನ್ ಇಕ್ವಿಲಿಬ್ರಿಯಂ ವಿತ್ ಲಿಕ್ವಿಡ್ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ರೇಟ್ ಆಫ್ ಫ್ರೀಸಿಂಗ್ ಇಸ್ ಈಕ್ವಲ್ ಟು ರೇಟ್ ಆಫ್ ಮೆಲ್ಟಿಂಗ್ ಅಂತಾನು ಹೇಳ್ತೀವಿ. ರೇಟ್ ಆಫ್ ಮೆಲ್ಟಿಂಗ್, ಐಸ್ ಮೆಲ್ಟ್ ಆಗುತ್ತಲ್ವಾ, ಇಸ್ ಈಕ್ವಲ್ ಟು ರೇಟ್ ಅಂತ ಹೇಳಿದ್ರೆ ಸ್ಪೀಡ್, ರೇಟ್ ಆಫ್ ಫ್ರೀಸಿಂಗ್. ಆಲ್ ಸೆಟ್. ಇಷ್ಟ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ಲಿಕ್ವಿಡ್ ವೇಪರ್ ಇಕ್ವಿಲಿಬ್ರಿಯಂ ಕಡೆಗೆ ಗಮನ ಹರಿಸ್ತೀವಿ. ಇದು ಫೇಸ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಸೆಕೆಂಡ್ ಟೈಪ್. ಲಿಕ್ವಿಡ್ ಇಂದ ಫೇಸ್ ಎಲ್ಲಿಗೆ ಹೋಗ್ತಾ ಇದೆ, ಗ್ಯಾಸ್ ಫೇಸಿಗೆ ಹೋಗ್ತಾ ಇದೆ, ಅಥವಾ ವೇಪರ್ ಅಂತ ಹೇಳಿದ್ರೆ ಅರ್ಥ ಏನು, ಗ್ಯಾಸ್ ಅಂತ ಹೇಳಿದ್ರೆ ಯಾವುದೇ ಟೆಂಪರೇಚರ್ನಲ್ಲಾದ್ರೂ ಗ್ಯಾಸಿಯಸ್ ಸ್ಟೇಟ್ನಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಆಕ್ಸಿಜನ್, ನಾವು ಉಸಿರಾಡ್ತಾ ಇದ್ದೀವಿ ಇವಾಗ ರೂಮ್ ಟೆಂಪರೇಚರ್ನಲ್ಲೂ ಅದು ಗ್ಯಾಸ್ ಸ್ಟೇಟ್ನಲ್ಲಿದೆ. ಸ್ವಲ್ಪ ಜಾಸ್ತಿ ಟೆಂಪರೇಚರ್ ಮಾಡಿದ್ರು ಅದು ಗ್ಯಾಸ್ ಆಗಿರುತ್ತೆ. ಬಟ್ ನೀರು ಆ ಥರ ಅಲ್ಲ ಅಲ್ವಾ, ನೀರು ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ಇದನ್ನ ನಾವು ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಅದು ಗ್ಯಾಸಿಯಸ್ ಸ್ಟೇಟಿಗೆ ಹೋಗುತ್ತೆ. ಸೊ ಎನಿಥಿಂಗ್ ವಿಚ್ ವಾಸ್ ವಿಚ್ ವಾಸ್ ಇನ್ ಲಿಕ್ವಿಡ್ ಅಂಡ್ ಲೇಟರ್ ಪಾರ್ಟ್ ಚೇಂಜಸ್ ಇನ್ ಟು ಗ್ಯಾಸ್ ಅದನ್ನ ನಾವು ವೇಪರ್ ಅಂತ ಹೇಳಿ ಕರೆಯುವಂಥದ್ದು. ಅರ್ಥ ಆಯ್ತಾ? ವೇಪರ್ ಅಂತ ಹೇಳಿದ್ರೆ ಯೂಶಲಿ ಲಿಕ್ವಿಡ್ ಇತ್ತು, ಲಿಕ್ವಿಡ್ ಗ್ಯಾಸ್ ಆಗೋದನ್ನ ವೇಪರ್ ಅಂತ ಹೇಳ್ತೀವಿ, ಗ್ಯಾಸ್ ಆಗೋದನ್ನ ಗ್ಯಾಸ್ ಅಂತಾನೆ ಕರಿತೇವೆ. ಸರಿ, ಈಗ ಲಿಕ್ವಿಡ್ ವೇಪರ್ ಇಕ್ವಿಲಿಬ್ರಿಯಂನಲ್ಲಿ ಏನಾಗ್ತಾ ಇದೆ, ಇಫ್ ಯು ಇವಾಪರೇಟ್ ಅ ವಾಟರ್, ಇವಾಗ ಒಂದು ವಾಟರ್ದ ಎಕ್ಸಾಂಪಲ್ ತಗೋತೀನಿ ನಾನು. ಒಂದು ಬೇಕರ್ನಲ್ಲಿ ನೀವು ವಾಟರ್ನ ತುಂಬಿಸಿ ಸನ್ಲೈಟಿಗೆ ಇಟ್ಬಿಡಿ, ಏನಾಗುತ್ತೆ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇನಿಷಿಯಲ್ ಇತ್ತು, ಅದೆಲ್ಲ ಕೂಡ ಇವಾಪರೇಟ್ ಆಗಿ ಅಟ್ಮಾಸ್ಫಿಯರಿಗೆ ಹೋಗ್ತಾ ಇದೆ. ಈ ಓನ್ಲಿ ಸಿ ಇವಾಪರೇಷನ್. ಯಾವಾಗ ಒಂದು ಬೀಕರ್ನ, ಒಂದು ಬಕೆಟನ್ನ ನೀವು ನೀರು ತುಂಬಿಸಿ ಸನ್ಲೈಟಿಗೆ ಅಥವಾ ಓಪನ್ ಆಗಿ ಇಟ್ಬಿಡ್ತೀರಾ, ಒಂದು 10 ದಿನ ಆದಮೇಲೆ ಆಬ್ವಿಯಸ್ಲಿ ವಾಟರ್ ಲೆವೆಲ್ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಏನು, ವಾಟರ್ ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ ಆಗಿತ್ತು, ಅದು ವೇಪರ್ ಆಗಿ ಅಥವಾ ಗೇಷಿಯಸ್ ಸ್ಟೇಟ್ನಲ್ಲಿ ಆವಿಯಾಗಿ ಹೊರಟೋಗ್ತಾ ಇದೆ. ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಇವಾಪರೇಷನ್ ಅಲ್ವಾ, ಓಪನ್ ಆಗಿಟ್ಟಾಗ. ಸಪೋಸ್ ಆ ಬೀಕರನ್ನ ನೀವು ಕ್ಲೋಸ್ ಮಾಡಿ ಇಡಿ, ನಿಮ್ಮ ಮನೆಯಲ್ಲೇ ನೀವು ಇದನ್ನ ಅಬ್ಸರ್ವ್ ಕೂಡ ಮಾಡಬಹುದು. ಯಾವುದೋ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ, ಬೇಕಾದ್ರೆ ನೀವು ಇಮಿಡಿಯೇಟ್ ರಿಸಲ್ಟ್ ಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡಿ, ಆ ಒಂದು ಪಾತ್ರೆನ ಮುಚ್ಚಳ ಹಾಕಿ ಕವರ್ ಮಾಡಿ, ಆ್ಯಂಡ್ ಅದನ್ನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗ್ಲಿಕ್ಕೆ ಇಡಿ. ಆ ಮುಚ್ಚಳ ತೆಗೆದು ನೋಡಿದ್ರೆ ಅಥವಾ ಕ್ಯಾಪ್ ತೆಗೆದು ನೋಡಿದ್ರೆ, ಆ ಲಿಡ್ ಆಫ್ ದ ವೆಸಲ್ ತೆಗೆದು ನೋಡಿದ್ರೆ ಅದರ ಬ್ಯಾಕ್ ಸೈಡಲ್ಲಿ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಇರುತ್ತೆ. ಅದೇನದು, ಅದು ನಥಿಂಗ್ ಬಟ್ ಕಂಡೆನ್ಸ್ಡ್ ಮಾಲಿಕ್ಯೂಲ್ ಅಲ್ವಾ. ವೇಪರ್ ಮಾಲಿಕ್ಯೂಲ್ಸ್ಗಳು ಅಲ್ಲಿ ಹೋಗಿ ಕಂಡೆನ್ಸ್ಡ್ ಆಗಿ ಕುತ್ಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ 2 ಪ್ರಾಸೆಸ್ ನಡೀತಾ ಇದೆ, ಇವಾಪರೇಷನ್ ಕೂಡ ನಡೀತಾ ಇದೆ ಅಂಡ್ ಕಂಡೆನ್ಸೇಷನ್ ಕೂಡ ನಡೀತಾ ಇದೆ. ಸೊ ಕಂಡೆನ್ಸೇಷನ್, ಇವಾಪರೇಷನ್ ಅಂತ ಹೇಳಿದ್ರೆ ಏನು, ಇವಾಪರೇಷನ್ ಇಸ್ ಅ ಪ್ರಾಸೆಸ್ ವೇರ್ liquid will change into gas ಅಥವಾ liquid will actually change into vapor phase. ಕಂಡೆನ್ಸೇಷನ್ ಅಂತ ಹೇಳಿದ್ರೆ gaseous molecules ಅಥವಾ ವೇಪರ್ಗಳು changes back into liquid. ಕಂಡೆನ್ಸೇಷನ್ 2 ಪ್ರಾಸೆಸ್ನ ನೋಡ್ತೀರಾ whenever you close the lid. ಆಯ್ತಾ, ಇನಿಷಿಯಲಿ ವೇಪರ್ ಇವಾಪರೇಷನ್ ಜಾಸ್ತಿ ಇರುತ್ತೆ, ಬಿಕಾಸ್ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಕಡಿಮೆ ಇರುತ್ತೆ. ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳು ಬೇಗ ಇವಾಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಫ್ಟರ್ ಸಮ್ ಟೈಮ್ ಕೆಲವೊಂದಷ್ಟು ಮಾಲಿಕ್ಯೂಲ್ಸ್ಗಳು ಹತ್ರ ಬಂದು ಅವುಗಳ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಾಗ ಅದು ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆಗುತ್ತೆ. ವೇಪರ್ ಮಾಲಿಕ್ಯೂಲ್ಸ್ ದೇ ವಿಲ್ ಕೊಲಾಯ್ಡ್ ಈಚ್ ಅದರ್, ದೇ ವಿಲ್ ಚೇಂಜ್ ಇನ್ ಟು ವಾಟರ್, ದಟ್ಸ್ ಕಾಲ್ಡ್ ಅಸ್ ಕಂಡೆನ್ಸೇಷನ್. ಸೊ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಕಂಡೆನ್ಸ್ ಆಗಿ ತಿರ್ಗಾ ಅದು ಆ ವಾಟರ್ ಕಂಟೈನರ್ಗೆ ಬೀಳುತ್ತೆ. ಈ ವಾಟರ್ ಕಂಟೈನರ್ಗೆ ಅದು ತಿರ್ಗಾ ಬೀಳುತ್ತೆ ಅಲ್ವಾ, ಅದನ್ನು ನಾವು ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ. ಸೊ ವಾಟ್ ಇಸ್ ಲಿಕ್ವಿಡ್ ವೇಪರ್ ಇವಾಪರೇಷನ್ ಅಥವಾ ಲಿಕ್ವಿಡ್ ವೇಪರ್ ಇಕ್ವಿಲಿಬ್ರಿಯಂ? ಅ ಸ್ಟೇಟ್ ವಿಲ್ ಕಮ್ ವೇರ್ ಯು ಸಿ ದಟ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ ದ ಲಿಕ್ವಿಡ್ ಸ್ಟೇಟ್ and the vapor almost are going to be equal. ಅಥವಾ a state in which ಎಷ್ಟು ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗುತ್ತೋ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈಕ್ವಲ್ ಅಂತ ಹೇಳೋದಕ್ಕಿಂತನೂ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು, 10 ವಾಟರ್ ಮಾಲಿಕ್ಯೂಲ್ಸ್ಗಳು ಗೇಷಿಯಸ್ ಸ್ಟೇಟಿಗೆ ಹೋದರೆ ಗೇಷಿಯಸ್ ಸ್ಟೇಟ್ನಿಂದ 10 ವಾಟರ್ ಮಾಲಿಕ್ಯೂಲ್ಸ್ಗಳು ವಾಪಸ್ ಲಿಕ್ವಿಡ್ ಆಗಿ ಕಂಡೆನ್ಸ್ ಆಗುತ್ತೆ. ಸೊ ಸ್ಟೇಟ್ ಇನ್ ವಿಚ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಎಕ್ಸಿಸ್ಟ್ ಇನ್ ಇಕ್ವಿಲಿಬ್ರಿಯಂ. ಅರ್ಥ ಏನು, 2 ಪ್ರಾಸೆಸ್ ನಡೆಯುತ್ತೆ, ಲಿಕ್ವಿಡ್ ಗ್ಯಾಸ್ ಆಗುತ್ತೆ, ಗ್ಯಾಸ್
ಅಥವಾ ಲಿಕ್ವಿಡ್ ವೇಪರ್ ಆಗುತ್ತೆ, ವೇಪರ್ ಲಿಕ್ವಿಡ್ ಆಗುತ್ತೆ, ಬಟ್ ಎಟ್ ದ ಸೇಮ್ ಸ್ಪೀಡ್, ಎಟ್ ದ ಸೇಮ್ ರೇಟ್. ಸೊ ಇಫ್ ದ ರೇಟ್ ಆಫ್ ಇವಾಪರೇಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್, so that is called as state of equilibrium. Okay, so I'll repeat the story with an example. The example jotege story na repeat ಮಾಡ್ತೀನಿ, then I will come to this definition. So initially ನೀವು ಒಂದು closed container ನ ತಗೊಳ್ಳಿ, ಅಲ್ಲಿ ಒಂದು ಮ್ಯಾನೋಮೀಟರ್, ಮರ್ಕ್ಯೂರಿ ಪ್ರೆಷರ್ ನ ಮೆಷರ್ ಮಾಡುವಂತಹ ಒಂದು ಮ್ಯಾನೋಮೀಟರ್ ನ ಇಡ್ತೀರಾ. ಇಲ್ಲಿ ನೋಡಿ ಪ್ರೆಷರ್ ಆಲ್ಮೋಸ್ಟ್ ಈಕ್ವಲ್ ಇದೆ, ಆ ಮ್ಯಾನೋಮೀಟರ್ ಒಳಗಡೆ ಮರ್ಕ್ಯೂರಿ ಲೆವೆಲ್ ಏನಿದೆ ಅದು ಆಲ್ಮೋಸ್ಟ್ ಈಕ್ವಲ್ ಇದೆ, ಚೇಂಜ್ ಆಗ್ತಾ ಇಲ್ಲ. ಈ ಕಂಟೈನರ್ ಒಳಗಡೆ ಎನಿ ವಾಟರ್ ವೇಪರ್ಸ್ ಇದ್ರೂ ಕೂಡ ಎಲ್ಲವನ್ನ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳುವಂತಹ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಮಾಡುತ್ತೆ. ಅದನ್ನ ನಾವು ಡಿಹೈಡ್ರೇಟಿಂಗ್ ಏಜೆಂಟ್, ಡಿಹೈಡ್ರಾ ಅಂದ್ರೆ ವಾಟರ್ ಅನ್ನ ಅಬ್ಸಾರ್ಬ್ ಮಾಡುವಂತಹ ಏಜೆಂಟ್ ಅಂತ ಹೇಳಿ ಕರಿತೇವೆ. ಸೊ ಯು ಮೇಡ್ ಶೋರ್ ದಟ್ ಈ ಕ್ಯೂಬಿಕ್ ಕಂಟೈನರ್ ಒಳಗಡೆ ಯಾವುದೇ ಥರದ ಒಂದು ಪ್ರೆಷರ್ ಇರಲ್ಲ, ಯಾವುದೇ ಥರದ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ವೇಪರ್ಸ್ಗಳು ಇರಲ್ಲ. ಓಕೆನಾ, ಅಷ್ಟು ಪ್ರಿಪ್ರೇಷನ್ ಮಾಡಿಟ್ಕೋತೀರಾ. ಆಮೇಲೆ ಏನು ಮಾಡ್ತೀರಾ, ಸ್ವಲ್ಪ ಹೊತ್ತಾದ್ಮೇಲೆ ಆ ಕ್ಯಾಲ್ಸಿಯಂ ಕ್ಲೋರೈಡ್ನ ರಿಮೂವ್ ಮಾಡಿ ಅಲ್ಲಿ ಒಂದು ಬೌಲ್ನಲ್ಲಿ ಅಥವಾ ಒಂದು ಸಣ್ಣ ಪಾತ್ರೆನಲ್ಲಿ ವಾಟರ್ ಇಡ್ತೀರಾ. ಇನಿಷಿಯಲಿ ಯು ಓನ್ಲಿ ಹ್ಯಾವ್ ವಾಟರ್, ಆಯ್ತಾ, ಇನಿಷಿಯಲಿ ಯು ಓನ್ಲಿ ಹ್ಯಾವ್ ವಾಟರ್. ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ ಮ್ಯಾನೋಮೀಟರ್ನಲ್ಲಿ ಅಥವಾ ಆ ಪ್ರೆಷರನ್ನ ಮೆಷರ್ ಮಾಡುವ ಆಪರೇಟರ್ನಲ್ಲಿ 2 ಲಿಂಬ್, ಇದನ್ನು ನಾನು ಲಿಂಬ್ ಅಂತ ಹೇಳಿ ಕರಿಬಹುದು ಅಲ್ವಾ. ಈ 2 ಲಿಂಬ್ನಲ್ಲಿ ಇದು ನಿಮ್ಮ ಲೆಫ್ಟ್ ಸೈಡ್ ಲಿಂಬ್, ಇದು ನಿಮ್ಮ ರೈಟ್ ಸೈಡ್ ಲಿಂಬ್, ಲಿಂಬ್ ಅಂತ ಹೇಳಿ ಕರಿಬಹುದು ಅಥವಾ ಈ ಟ್ಯೂಬ್ ಅಂತ ಹೇಳಿ ಕರಿಬಹುದು. ಸೊ 2 ಕಡೆ ಮರ್ಕ್ಯೂರಿದು ಲೆವೆಲ್ ಈಕ್ವಲ್ ಇದೆ. ಈಗ ನೀವೇನ್ ಮಾಡ್ತೀರಾ, ಅದೇ ಒಂದು ಬೀಕರ್ ಒಳಗಡೆ ಇನ್ಸ್ಟೆಡ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ನೀವೇನ್ ಮಾಡ್ತೀರಾ, ಒಂದು ಪಾತ್ರೆನಲ್ಲಿ ನೀರನ್ನ ಇಟ್ರಿ. ಇನಿಷಿಯಲಿ ಇಲ್ಲಿ ಯಾವುದೇ ತರದ ಪ್ರೆಷರ್ ಇರಲಿಲ್ಲ, ಬಟ್ ಸ್ಲೋಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಇವಾಪರೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಪರೇಟ್ ಆದಾಗ ಅದು ವೇಪರ್ ಆಗುತ್ತೆ. ಸೊ ಇನಿಷಿಯಲಿ ವೇಪರ್ಗಳು ಜಾಸ್ತಿ ಇರುತ್ತೆ, ಜಾಸ್ತಿ 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 ಇರುತ್ತೆ. ಆ ವೇಪರ್ಗಳು ಏನು ಮಾಡುತ್ತೆ, ಮರ್ಕ್ಯೂರಿಯನ್ನು ಪುಷ್ ಮಾಡುತ್ತೆ. ಆವಾಗ ಇಲ್ಲಿ ಮ್ಯಾನೋಮೀಟರ್ನಲ್ಲಿ ಮರ್ಕ್ಯೂರಿ ಲೆವೆಲ್ ಸ್ವಲ್ಪ ಮೇಲೆ ಹೋಗುತ್ತೆ. ಸೊ ಅದು ಈವನ್ ಆಗಿರಲ್ಲ, ಇಲ್ಲಿಂದ ಈ ಥರ ಹೋಗುತ್ತೆ, ಆಯ್ತಾ, ಸ್ವಲ್ಪ ಪುಷ್ ಮಾಡುತ್ತೆ. ಸ್ವಲ್ಪ ಆದ ನಂತರ ಈ ವೇಪರ್ ಮಾಲಿಕ್ಯೂಲ್ಸ್ಗಳು ಕಂಡೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಡೆನ್ಸ್ ಆಗಿ ಅವರು ಲಿಕ್ವಿಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನ ಕಂಡೆನ್ಸೇಷನ್, ವೇಪರ್ ಮಾಲಿಕ್ಯೂಲ್ಸ್ ಗೆಟಿಂಗ್ ಬ್ಯಾಕ್ ಇನ್ ಟು ದ ಲಿಕ್ವಿಡ್, ವಿ ಕಾಲ್ ಇಟ್ ಆಸ್ ಕಂಡೆನ್ಸೇಷನ್. ಅದಾಗಿದ ನಂತರ ಇನ್ನೂ ಸ್ವಲ್ಪ ನಂತರ ಎಷ್ಟು ವಾಟರ್ಗಳು ಗೇಷಿಯಸ್ ಮಾಲಿಕ್ಯೂಲ್ಸ್ ಆಗುತ್ತೋ ಅಷ್ಟೇ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ವಾಟರ್ ಆಗುತ್ತೆ. ಅಂದರೆ ಇಲ್ಲಿ ಇರುವಂತಹ ಪ್ರೆಷರ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗುತ್ತೆ. ಯಾವಾಗ ಇಲ್ಲಿರುವ ಪ್ರೆಷರ್ ಕಾನ್ಸ್ಟೆಂಟ್ ಆಗುತ್ತೋ ಅಂದರೆ ಇಲ್ಲಿರುವಂತಹ ಆ ವೇಪರ್ ಮಾಲಿಕ್ಯೂಲ್ಸ್ಗಳು ಕಾನ್ಸ್ಟೆಂಟ್ ಆಗುತ್ತೆ, ಅವುಗಳ ಎಕ್ಸರ್ಟ್ ಮಾಡುವ ಪ್ರೆಷರ್ ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಸೊ ವೇಪರ್ ಮಾಲಿಕ್ಯೂಲ್ಸ್ಗಳು ಎಕ್ಸರ್ಟ್ ಮಾಡುವ ಪ್ರೆಷರನ್ನು ವೇಪರ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಆ ಒಂದು ಪ್ರೆಷರ್ ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಸ್ವಲ್ಪ ತಾದ್ಮೇಲೆ ನೀವು ಇಲ್ಲಿ ಕೂಡ ಈಕ್ವಲ್ ಆಗಿರುವಂತಹ ಮ್ಯಾನೋಮೀಟರ್ ಲಿಂಬ್ ಅನ್ನು ಅಬ್ಸರ್ವ್ ಮಾಡ್ತೀರಾ. ಸೊ ಯು ವಿಲ್ ಅಬ್ಸರ್ವ್ ದ ಲಿಂಬ್ which has mercury becomes equal. So ಇಲ್ಲಿ ಮತ್ತೆ ಇಲ್ಲಿ ರೈಸ್ ಆಗಿ ಅದು ಈಕ್ವಲ್ ಆಗುತ್ತೆ. ಇವಾಗ ಇಷ್ಟು ರೈಸ್ ಆಗಿದೆ ಅಂಡ್ ಲೇಟರ್ ಪಾರ್ಟ್ ಅದು ಆಲ್ಮೋಸ್ಟ್ ಈಕ್ವಲ್ ಸ್ಟೇಟಿಗೆ ಬರುತ್ತೆ. ಸೊ ಇಟ್ ವಿಲ್ ಕಮ್ ಲಿಟಲ್ ಡೌನ್, ನಾಟ್ ಎಕ್ಸಾಕ್ಟ್ಲಿ ಹಿಯರ್. ಇಲ್ಲಿ ಯಾವುದೇ ಥರದ ಪ್ರೆಷರ್ ಇರಲಿಲ್ಲ, ಬಟ್ ಇಲ್ಲಿ ಪ್ರೆಷರ್ ಇದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಮೇಲೆ ಹೋಗಿ ಅದು ಈಕ್ವಲ್ ಆಗ್ಬೋದು, ಸ್ವಲ್ಪ ಮೇಲೆ ಹೋಗಿ ಅದು ಈಕ್ವಲ್ ಆಗುತ್ತೆ. ಅದನ್ನ ಆ ಮೂಮೆಂಟಲ್ಲಿ ಈ ಒಂದು ಚೇಂಬರ್ ಒಳಗಡೆ ಏನು ಪ್ರೆಷರ್ ಇದೆ ಅಲ್ಲ ಅದು ಕಾನ್ಸ್ಟೆಂಟ್ ಆಗಿ ನಿಲ್ಲುತ್ತೆ. ಪ್ರೆಷರ್ ಇಸ್ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್, ಇಟ್ ಇಸ್ ನಾಟ್ ಚೇಂಜಿಂಗ್ ಅಂಡ್ ಯು ಕಾಲ್ ದಟ್ ಪ್ರೆಷರ್ ಆಸ್ ಇಕ್ವಿಲಿಬ್ರಿಯಂ ಪ್ರೆಷರ್. ಸೊ ಹಾಗಾದ್ರೆ ವಾಟ್ ಡಿಡ್ ಯು ಲರ್ನ್ ಇನ್ ಲಿಕ್ವಿಡ್ ವೇಪರ್ ಇಕ್ವಿಲಿಬ್ರಿಯಂ? ಯು ವಿಲ್ ಲರ್ನ್ ದ್ಯಾಟ್ ಫಸ್ಟ್ಗೆ ಇವಾಪರೇಷನ್ ಮಾತ್ರ ಆಗುತ್ತೆ. ಅದಾಗಿದ ನಂತರ ಇವಾಪರೇಟೆಡ್ ಆಗಿರುವಂತಹ ಗೇಷಿಯಸ್ ಮಾಲಿಕ್ಯೂಲ್ಸ್ ಅಥವಾ ವೇಪರ್ ಮಾಲಿಕ್ಯೂಲ್ಸ್ಗಳು ವಿಲ್ ಕಮ್ ಬ್ಯಾಕ್ ಟು ದ ಲಿಕ್ವಿಡ್ ಸ್ಟೇಟ್ ಅಂಡ್ ವಿ ಕಾಲ್ ಇಟ್ ಆಸ್ ಕಂಡೆನ್ಸೇಷನ್. ಇನ್ನೂ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟು ಲಿಕ್ವಿಡ್ ಮಾಲಿಕ್ಯೂಲ್ಸ್ಗಳು ವೇಪರ್ ಆಗುತ್ತೋ ಅಷ್ಟೇ ವೇಪರ್ ಮಾಲಿಕ್ಯೂಲ್ಸ್ಗಳು ಲಿಕ್ವಿಡ್ ಆಗುತ್ತೆ. ಅಂದರೆ ದ ರೇಟ್ ಆಫ್ ಇವಾಪರೇಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್ ಅಂಡ್ ಯು ಕಾಲ್ ದ್ಯಾಟ್ ಸ್ಟೇಟ್ ಆಸ್ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ. ಆ ಸ್ಟೇಟ್ನಲ್ಲಿರುವಂತಹ ಪ್ರೆಷರನ್ನು ಈಕ್ವಿಲಿಬ್ರಿಯಂ ಪ್ರೆಷರ್ ಅಂತ ಹೇಳಿ ಕರೀತೀವಿ. Right, so we can now write this like the definition of liquid vapor equilibrium. Na the speed athava the rate at which number of molecules transferred from liquid phase to vapor phase and the reverse transfer and the vapor phase to liquid phase are equal. The system is said to be in liquid vapor equilibrium. Yavaga number of molecules liquid ಗೆ ಹೋಗೋದು,
ಲಿಕ್ವಿಡಿಂದ ಗ್ಯಾಸಿಗೆ ಹೋಗೋದು, ಗ್ಯಾಸಿಂದ ಲಿಕ್ವಿಡ್ಗೆ ಹೋಗೋದು ಈಕ್ವಲ್ ಆಗುತ್ತೋ ಆವಾಗ ನಾವು ಸಿಸ್ಟಮನ್ನು ಲಿಕ್ವಿಡ್ ವೇಪರ್ ಇಕ್ವಿಲಿಬ್ರಿಯಮ್ ಅನ್ನಲ್ಲಿದೆ ಆ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಸೊ ಯಾವ ಟೆಂಪ್ರೇಚರ್ನಲ್ಲಿ ಅದು ಈಕ್ವಲ್ ಆಗುತ್ತೆ ನೋಡಿ. ಸೊ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ನಲ್ಲಿ ಈ ಲಿಕ್ವಿಡ್ ವೇಪರ್ ಆಗೋದು, ವೇಪರ್ ಲಿಕ್ವಿಡ್ ಆಗೋದು ಈಕ್ವಲ್ ಆಗುತ್ತೆ. ಆ ಟೆಂಪ್ರೇಚರ್ನ ವಿ ವುಡ್ ಕಾಲ್ ಇಟ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಸೊ ವಾಟರ್ ಆ್ಯಂಡ್ ವಾಟರ್ ವೇಪರ್ನ ತಗೊಂಡು ಈ ಎಕ್ಸಾಂಪಲ್ಸ್ನ ಹೇಳಿದ್ದೀವಿ. ಸೊ ವಾಟರ್ ಮತ್ತು ವಾಟರ್ ವೇಪರ್ ಅಂತ ಹೇಳುವಂಥದ್ದನ್ನ ನೀವು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತ ಹೇಳಿದ್ರೆ 1 ಬಾರ್ ಅಥವಾ 1.013 1 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇನ್ ಟರ್ಮ್ಸ್ ಆಫ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಡಿಫೈನ್ ಮಾಡಬಹುದು, ಅಥವಾ 1 ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ನಿಯರ್ಲಿ 1 ಬಾರ್ ಹೇಳ್ತೀವಿ, 1.013 ಬಾರ್ ಅಂತಲೂ ಹೇಳ್ತಾರೆ. ಸೊ 1 ಬಾರ್ ಅಥವಾ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ನಲ್ಲಿ ನೀವು ನೀರನ್ನು ಬಾಯ್ಲ್ ಮಾಡಿದಾಗ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಒಂದು ರೇಟ್ ಆಫ್ ಇವಾಪರೇಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್. ರೇಟ್ ಆಫ್ ಇವಾಪರೇಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್. ಆ್ಯಂಡ್ ಆ ಒಂದು ಪಾಯಿಂಟನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳಿ ಕರಿತೇವೆ. ಕ್ಲಿಯರ್ ಆಯ್ತಾ? ಸೊ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ದ ಟೆಂಪರೇಚರ್ ಎಟ್ ವಿಚ್ ಲಿಕ್ವಿಡ್ ವೇಪರ್ಸ್ ಆರ್ ಎಟ್ ಇಕ್ವಿಲಿಬ್ರಿಯಮ್ ಎಟ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅದನ್ನ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಅಂತ ಹೇಳಿ ಕರಿತೇವೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಡೆಫಿನೆಟ್ಲಿ ಡಿಪೆಂಡ್ಸ್ ಅಪಾನ್ ಸರ್ಟನ್ ಫ್ಯಾಕ್ಟರ್ಸ್. ಒಂದು ಆಲ್ಟಿಟ್ಯೂಡ್. ನೀವು ಇವಾಗ ಹೈಯರ್ ಆಲ್ಟಿಟ್ಯೂಡ್ಗೆ ಹೋದ್ರೆ ಪ್ರೆಷರ್ ಕಡಿಮೆ ಅಂತ ಹೇಳಿದ್ರೆ, ಇಫ್ ದ ಔಟರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಲೆಸರ್, ದ ಲಿಕ್ವಿಡ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್ ವೆರಿ ಕ್ವಿಕ್ಲಿ. ಹಾಗಾಗಿ ಇಟ್ ವಿಲ್ ಡಿಪೆಂಡ್ ಅಪಾನ್ ದ ಆಲ್ಟಿಟ್ಯೂಡ್. ಎಟ್ ಹೈ ಆಲ್ಟಿಟ್ಯೂಡ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಡಿಕ್ರೀಸ್. ಸೊ ಅದನ್ನು ಕೂಡ ಹೇಳ್ಬಿಡ್ತೀನಿ, ಯಾರಿಗೆಲ್ಲ ಐಡಿಯಾ ಇಲ್ಲ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಇವಾಗ ಒಂದು ಕಂಟೈನರ್ನ ನೀವು ಹಿಮಾಲಯದಲ್ಲಿ ಹೋಗ್ಬಿಟ್ಟು, ಅದಕ್ಕೆ ಅಲ್ಲಿ ಇನ್ಸ್ಟೆಂಟ್ ನೂಡಲ್ಸ್ ಎಲ್ಲ ಬೇಗ ಸಿಗುತ್ತೆ. ಇಫ್ ಯು ಹ್ಯಾವ್ ಎವರ್ ಆಸ್ಡ್ ದ ರೈಡರ್ಸ್ ಹೂ ಗೋಸ್ ಟು ಹಿಮಾಲಯ ಅಥವಾ ದ ಟ್ರಾವೆಲರ್ಸ್ ಹೂ ಗೋಸ್ ಟು ಹಿಮಾಲಯಾಸ್, ಅಲ್ಲಿ ಅವ್ರಿಗೆ ಚಾಯ್ಸ್ ಆಫ್ ಫುಡ್ ತುಂಬ ಕಡಿಮೆ ಇರುತ್ತೆ, ರೈಟ್? ಮತ್ತು ಎಲ್ಲೆಲ್ಲಿ ಹೋದರೂ ಕೂಡ ಅವ್ರಿಗೆ ಈಸಿಯಾಗಿ ಇನ್ಸ್ಟೆಂಟ್ ನೂಡಲ್ಸ್ ಅದೆಲ್ಲ ಸಿಗುತ್ತೆ. ಆ್ಯಂಡ್ ಅಲ್ಲಿ ಕುಕ್ಕರ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ. ಸೊ ನೀವು ಇವಾಗ ನೀರನ್ನು ಇಟ್ಟಿದ್ದೀರಾ, ಓಕೆ, ನೀರನ್ನು ಬಾಯ್ಲ್ ಮಾಡಬೇಕು. ಓಪನ್ ಬೀಕರ್ ಬಗ್ಗೆ ಮಾತಾಡ್ತಿದ್ದೀನಿ. ಓಪನ್ ಬೀಕರ್ನಲ್ಲಿ ವಾಟರ್ ಇಟ್ಟಿದ್ದೀರಾ, ವಾಟರ್ ಮಾಲಿಕ್ಯೂಲ್ಸ್ನ ಹೀಟ್ ಮಾಡ್ತಾ ಇದ್ದೀರಾ. ಸೊ ಯು ಸ್ಟಾರ್ಟೆಡ್ ಹೀಟಿಂಗ್ ವಾಟರ್, ಲಿಟ್ರಲಿ ಯು ಸ್ಟಾರ್ಟೆಡ್ ಹೀಟಿಂಗ್ ವಾಟರ್. ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇತ್ತು ಅಂತ ಹೇಳಿದ್ರೆ ಆ ಪ್ರೆಷರ್ ವಾಟರನ್ನು ಅಟ್ಮಾಸ್ಫಿಯರಿಗೆ ಬಾರದ ಹಾಗೆ ತಡೆಯುತ್ತೆ. ವಾಟರ್ ಅಲ್ಲೇ ಇರು ಅಂತ ಹೇಳಿ. ಸೊ ವಾಟರ್ ತುಂಬ ಹೊತ್ತು ತಗೊಳುತ್ತೆ ಆ ಪ್ರೆಷರ್ನ ಈಕ್ವಲ್ ಮಾಡಲಿಕ್ಕೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿದ್ರೆ ದ ಪ್ರೆಷರ್ ವಿಚ್ ಇಸ್ ಆಕ್ಟಿಂಗ್ ಆನ್ ವಾಟರ್ ಮಾಲಿಕ್ಯೂಲ್ಸ್. ಸ್ಲೋ ಆಗಿ ವಾಟರ್ ಮಾಲಿಕ್ಯೂಲ್ಸ್ಗಳು ಕೂಡ ಅವುಗಳ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ, ಬಟ್ ಅದು ಈಸಿಯಾಗಿ ಹೊರಗಡೆಗೆ ಬರೋಕ್ಕಾಗಲ್ಲ. ಸೊ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ವಾಟರ್ ಮಾಲಿಕ್ಯೂಲ್ಸ್ ಟು ಬಿಕಮ್ ವೇಪರ್. ಆ ವೇಪರ್ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರು ಈಕ್ವಲ್ ಆದಾಗ, ಸೇ ದ್ಯಾಟ್ ಇದು ವಾಟರ್ ಮಾಲಿಕ್ಯೂಲ್, ಅವುಗಳು ಫಸ್ಟ್ಗೆ ವೇಪರ್ ಆಗುತ್ತೆ. ಆ ಪ್ರೆಷರ್ನ ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ಅದಲ್ಲದೆ ಹೊರಗಡೆಯಿಂದ ಕೂಡ ನಮ್ಮೆಲ್ಲರ ಮೇಲೂ ಒಂದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ ಅಲ್ವಾ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಪ್ರೆಷರ್ ಇಲ್ಲ ಅಂತ ಹೇಳಿದ್ರೆ ವಿ ವುಡ್ ಹ್ಯಾವ್ ಲೈಕ್ ಪ್ರೆಷರ್ ಮತ್ತು ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ಹೇಗಿರ್ತಿತ್ತು, ತೇಲಾಡ್ತಿದ್ವಿ ನಾವು, ರೈಟ್? ಸೊ ಇಲ್ಲಿ ಪ್ರೆಷರ್ ಇದೆ. ಈಗ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳಿಗೆ ಹೊರಗಡೆ ಎಸ್ಕೇಪ್ ಆಗೋಕ್ಕಾಗಲ್ಲ. ಬಟ್ ಯಾವಾಗ ದಿಸ್ ಪ್ರೆಷರ್ ಬಿಕಮ್ಸ್ ಗ್ರೇಟರ್ than this atmospheric pressure, this will go away. E molecules will start going out. So then more the molecules will get into the vapor phase. Avaga we say that okay, liquid is boiling anta heli kariteve. So when the pressure, vapor pressure becomes equal to atmospheric pressure, the liquid starts boiling. Adanna kuda ನಾವು boiling point of the water anta heli ಇನ್ನೊಂದು ತರ ಡಿಫೈನ್ ಮಾಡ್ತೇವೆ. ಸೊ ನಿಮಗೆ ಡೆಫಿನಿಷನ್ಸ್ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಿಮ್ಮ ನಾಲೆಜ್ ಇಂಪಾರ್ಟೆಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳೋದನ್ನ ನೀವು ಹೀಗೂ ಡಿಫೈನ್ ಮಾಡ್ಬೋದು. ಯಾವಾಗ ಲಿಕ್ವಿಡ್ ಮತ್ತು ವೇಪರ್ ದೇ ಆರ್ ಇನ್ ಇಕ್ವಿಲಿಬ್ರಿಯಮ್ ಎಟ್ 1 atmospheric pressure at a particular temperature, you call it as boiling point. ಸೊ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಹೋಗ್ಬೇಕಾದ್ರೆ ಏನಾಯಿತು, ದ ಸ್ಟೋರಿ ಇನ್ನೂ ಕೂಡ ಹಾಗೆ ನಿಂತ್ಬಿಟ್ಟಿದೆ. ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಇದ್ದೀರಾ, ವಾಟರ್ ಬಾಯ್ಲ್ ಮಾಡ್ತೀರಾ. ಹೈಯರ್ ಆಲ್ಟಿಟ್ಯೂಡ್ನಲ್ಲಿ ಪ್ರೆಷರ್ ಕಡಿಮೆ. ಈ ಪ್ರೆಷರ್ ಕಡಿಮೆ, ಯಾರು ಕೂಡ ಈ ವಾಟರ್ ವೇಪರ್ ಮಾಲಿಕ್ಯೂಲ್ಸ್ಗೆ ಪ್ರೆಷರ್ ಹಾಕುವವರೇ ಇಲ್ಲ. ಸೊ ಅವ್ರೇನು ಮಾಡ್ಬೋದು, ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾರೆ. ಯಾವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಇರುತ್ತೆ ಹೈಯರ್ ಆಲ್ಟಿಟ್ಯೂಡ್ನಲ್ಲಿ, ಅವರು ಈಸಿಯಾಗಿ ವಾಟರ್ ವೇಪರ್ ವಿಲ್ ಗೆಟ್ ಇನ್ ಟು ದಿ ಅಟ್ಮಾಸ್ಫಿಯರ್ ವೆರಿ ವೆರಿ ಕ್ವಿಕ್ಲಿ. ಅಂದರೆ ಇದು ಈಸಿಯಾಗಿ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದ್ಯಾಟ್ಸ್ ವೈ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್ ಇನ್ ದ ಹೈಯರ್ ಆಲ್ಟಿಟ್ಯೂಡ್. ಓಕೆ, ಸೊ ಯಾವಾಗ ಪ್ರೆಷರ್ ಜಾಸ್ತಿ ಆವಾಗ ದ ಲಿಕ್ವಿಡ್
and its vapor will take longer time to come out of that pressure. ಯಾವಾಗ pressure ಕಡಿಮೆ which is acting on the liquid, then it will easily come out of the beaker as a vapor. So ಹಾಗಾಗಿ pressure plays a huge role to decide the boiling point. Altitude change ಆದರೆ boiling point change ಆಗುತ್ತೆ ಅಂತ ಹೇಳೋದು is a very important point. So yes, now let's get into the next type of equilibrium, that is called as solid vapor equilibrium, or we call this as sublimation. What is sublimation? Any solid directly you change into gas without getting into the liquid state. For example, you're burning the camphor, you're keeping the cockroach ball ಅಥವಾ naphthalene ball, ಅದು ಕೂಡ ಈಸಿಯಾಗಿ ಗ್ಯಾಸ್ ಆಗುತ್ತೆ ವಿದೌಟ್ ಗೆಟಿಂಗ್ ಇನ್ ಟು ಲಿಕ್ವಿಡ್ ಅಲ್ವಾ. ಸೊ ಯಾವುದೇ ಒಂದು ಸಾಲಿಡ್ ಆಬ್ಜೆಕ್ಟ್ ಅನ್ನ ನೀವು ಡೈರೆಕ್ಟ್ ಆಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಐ ವುಡ್ ಕಾಲ್ ದಟ್ ಪ್ರಾಸೆಸ್ ಆಸ್ ವಾಟ್? ಸಬ್ಲಿಮೇಷನ್. Sublimation is something which I have learnt in your 9th standard, 10th standard. I hope you remember still. So if not, revise. Sublimation is a state or a physical process in which solid objects are directly converted into gas without getting into the liquid phase. ಇವಾಗ ಅಲ್ಲಿ ಏನೋ ಒಂದು ಇಕ್ವಿಲಿಬ್ರಿಯಂನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಾವು ನೋಡ್ತಿದ್ವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಒಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ. ಹೀಟಿಂಗ್ ಅಯೋಡಿನ್ ಕ್ರಿಸ್ಟಲ್ಸ್. ನೀವು ನೋಡ್ತಾ ಇದ್ದೀರಾ, ಅಯೋಡಿನ್ ಕ್ರಿಸ್ಟಲ್ಸ್ನ ಒಂದು ಕೋನಿಕಲ್ ಫ್ಲಾಸ್ಕ್ನಲ್ಲಿ ತಗೊಂಡು ಅದನ್ನ ನೀವು ಒಂದು ರಬ್ಬರ್ ಸ್ಟಾಕ್ ಅಥವಾ ರಬ್ಬರ್ ಕ್ಯಾಪ್ನಲ್ಲಿ ಅದನ್ನ ಕ್ಲೋಸ್ ಮಾಡಿ, ರಬ್ಬರ್ ಸ್ಟಾಪರ್ ಅಂತ ಹೇಳ್ತೀವಿ. ಸೊ ರಬ್ಬರ್ ಸ್ಟಾಪರ್ ಹಾಕಿ ಅದನ್ನ ನೀವು ಒಂದು ರಬ್ಬರ್ ಮೆಟೀರಿಯಲ್ ಕ್ಲೋಸ್ ಮಾಡ್ತೀರಾ. ಸರಿ, ಇವಾಗ ಹೀಟ್ ಮಾಡ್ತೀರಾ, ಆ ಅಯೋಡಿನ್ ಕ್ರಿಸ್ಟಲ್ಸ್ನ ನೀವು ಹೀಟ್ ಮಾಡ್ತೀರಾ. ಇನಿಷಿಯಲಿ ಇಂಟೆನ್ಸ್ ಆಗಿರುವಂತಹ ಒಂದು ವೈಲೆಟ್ ಕಲರ್ನ ನೋಡ್ತೀರಾ ಈ ಬೀಕರ್ ಒಳಗಡೆ. ಎಷ್ಟು ವೈಲೆಟ್ ಅಂತ ಹೇಳಿದ್ರೆ ಅಲ್ಲಿ ಕ್ರಿಸ್ಟಲ್ ಇದೆ ಅಂತಾನೆ ಕಾಣಲ್ಲ, ಅಷ್ಟು ವೈಲೆಟ್ ಆಗಿರುತ್ತೆ. ಗ್ರಾಜುವಲಿ ಅಂದ್ರೆ ಸ್ವಲ್ಪ ಟೈಮ್ ಬಿಟ್ಟು ಕ್ರಮೇಣವಾಗಿ ಆ ಇಂಟೆನ್ಸಿಟಿ ಆಫ್ ದ ವೈಲೆಟ್ ಕಲರ್ ಏನಾಯ್ತು, ಚೇಂಜ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಚೇಂಜ್ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನಾಯ್ತು, ಫಸ್ಟ್ಗೆ ಎಲ್ಲಾ ಅಯೋಡಿನ್ ಕ್ರಿಸ್ಟಲ್ಸ್ಗಳು ಸಾಲಿಡ್ ಸ್ಟೇಟ್ ನಿಂದ ಗೇಷಿಯಸ್ ಸ್ಟೇಟ್ಗೆ ಚೇಂಜ್ ಆಯ್ತು. ಸಾಲಿಡ್ ಟು ಡೈರೆಕ್ಟ್ಲಿ ದೇ ವೆಂಟ್ ಇನ್ ಟು ಗೇಷಿಯಸ್ ಸ್ಟೇಟ್. ಸೊ ವಿ ಕಾಲ್ ದಿಸ್ ಆಸ್ ಸಬ್ಲಿಮೇಷನ್. ಇನಿಷಿಯಲಿ ರೇಟ್ ಆಫ್ ಸಬ್ಲಿಮೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಅದು ಎಷ್ಟು ಜಾಸ್ತಿ ಅಂದ್ರೆ ಬರೀ ಗೇಷಿಯಸ್ ಅಯೋಡಿನ್ ಮಾಲಿಕ್ಯೂಲ್ಸ್ಗಳೇ ಅಲ್ಲಿ ಜಾಸ್ತಿ ಕಾಣ್ತಾ ಇದೆ. ಆಯ್ತಾ, ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಆ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಕಂಬೈನ್ ಆಗಿ ಸಾಲಿಡ್ ಆಗುತ್ತೆ ಡೈರೆಕ್ಟ್ ಆಗಿ. ಸೊ ಕಂಡೆನ್ಸೇಷನ್ ಅಂತ ಹೇಳಿದ್ರೆ ಗೇಷಿಯಸ್ ಬಿಕಮಿಂಗ್ ಲಿಕ್ವಿಡ್. ಡೆಪಾಸಿಷನ್ ಅಂತ ಹೇಳಿ ಕರಿತೇವೆ. ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಮತ್ತೆ ವಾಪಸ್ ಕಂಬೈನ್ ಆಗಿ ಆ ವಾಲ್ ಆಫ್ ದ ಕಂಟೈನರ್ ನಲ್ಲೆಲ್ಲ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಾಲ್ ಆಫ್ ದ ಕಂಟೈನರ್, ವಾಲ್ ಆಫ್ ದ ಕೋನಿಕಲ್ ಫ್ಲಾಸ್ಕ್, ಅಲ್ಲಿ ಈ ತರ ಸಣ್ಣ 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 ಕ್ರಿಸ್ಟಲ್ಸ್ ಆಗಿ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಹೇಳಿ ಕರಿತೀವಿ? ಡೆಪಾಸಿಷನ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಸೊ ಒಂದು ಪಾಯಿಂಟ್ ನಲ್ಲಿ ಎಷ್ಟು ಅಯೋಡಿನ್ ಮಾಲಿಕ್ಯೂಲ್ಸ್ಗಳು ಗೇಷಿಯಸ್ ಸ್ಟೇಟಿಗೆ ಹೋಗುತ್ತೋ ಅಷ್ಟೇ ಅಯೋಡಿನ್ ಮಾಲಿಕ್ಯೂಲ್ಸ್ಗಳು ಡೆಪಾಸಿಟ್ ಆಗುತ್ತೆ. ಸೊ ಅಲ್ಲಿ ನಾವು ಹೇಳ್ತೀವಿ ಆ ಸಿಸ್ಟಮ್ ನಾವಾಗ ಹೇಳ್ತೀವಿ, ಓಕೆ ಇಲ್ಲಿ ಸಾಲಿಡ್ ಮತ್ತೆ ಅದರ ಗೇಷಿಯಸ್ ಸ್ಟೇಟ್ ಅಥವಾ ವೇಪರ್ ಸ್ಟೇಟ್ ಅಂತ ಹೇಳುವಂಥದ್ದು ಈಸ್ ಇನ್ ಇಕ್ವಿಲಿಬ್ರಿಯಂ. ಅಲ್ಲಿ ಕಲರ್ ಕೂಡ ಏನು ಇಂಟೆನ್ಸ್ ಆಗಿತ್ತು ಅದು ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಣುತ್ತೆ. ಇಂಟೆನ್ಸಿಟಿ ಆಫ್ ದ ಕಲರ್ ಇಸ್ ನಾಟ್ ಚೇಂಜಿಂಗ್. ಕಲರ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಣುತ್ತೆ. ಓಕೆನಾ? ಸೊ ಇಫ್ ವಿ ಪ್ಲೇಸ್ ಸಾಲಿಡ್ ಅಯೋಡಿನ್ ಇನ್ ಅ ಕ್ಲೋಸ್ಡ್ ವೆಸಲ್, ಆಫ್ಟರ್ ಸಮ್ ಟೈಮ್ ದ ವೆಸಲ್ ಗೆಟ್ಸ್ ಫಿಲ್ಡ್ ಅಪ್ ವಿತ್ ವೈಲೆಟ್ ವೇಪರ್. ಸೊ ಸಾಲಿಡ್ ಅಯೋಡಿನ್ ಅನ್ನ ನೀವು ಕ್ಲೋಸ್ಡ್ ವೆಸಲ್ ನಲ್ಲಿ ಇಟ್ಟರೆ ಸ್ವಲ್ಪ ಆದ್ಮೇಲೆ ಇಮಿಡಿಯೇಟ್ ರಿಸಲ್ಟ್ಗೆ ಹೀಟ್ ಮಾಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಯು ವಿಲ್ ಸಿ ದಟ್ ವೆಸಲ್ ಇಸ್ ಫಿಲ್ಡ್ ಅಪ್ ವಿತ್ ವೈಲೆಟ್ ಕಲರ್ ಅಂಡ್ ಇಂಟೆನ್ಸಿಟಿ ಆಫ್ ದ ಕಲರ್ ತುಂಬಾ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇನ್ ದ ಬಿಗಿನಿಂಗ್. ಆಫ್ಟರ್ ಸರ್ಟನ್ ಟೈಮ್ ಇಂಟೆನ್ಸಿಟಿ ಆಫ್ ದ ಕಲರ್ ಬಿಕಮ್ಸ್ ಕಾನ್ಸ್ಟೆಂಟ್, ಅಂದ್ರೆ ಕಡಿಮೆ ಆಗುತ್ತೆ. ಕಡಿಮೆ ಆಗಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್, ಮತ್ತೆ ಕಲರ್ ನಲ್ಲಿ ಏನು ಬದಲಾವಣೆ ಆಗಲ್ಲ. ಆ ಒಂದು ಸ್ಟೇಟ್ ನಲ್ಲಿ ವಿ ಸೇ ದಟ್ ಓಕೆ ಸಿಸ್ಟಮ್ ಇಸ್ ಅನ್ ಇಕ್ವಿಲಿಬ್ರಿಯಂ. ಅಂದ್ರೆ ಎಷ್ಟು ಸಾಲಿಡ್ ಅಯೋಡಿನ್ ಮಾಲಿಕ್ಯೂಲ್ಸ್ಗಳು ವೈಲೆಟ್ ಕಲರ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೋ ಅಷ್ಟೇ ವೈಲೆಟ್ ಕಲರ್ ಗ್ಯಾಸ್ಗಳು ಸಣ್ಣ 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 ಕ್ರಿಸ್ಟಲ್ ಆಗಿ ಆ ಒಂದು ಆಬ್ಜೆಕ್ಟ್ ಮೇಲೆ ಡೆಪಾಸಿಟ್ ಆಗುತ್ತೆ. ಸೊ ವಿ ಸೇ ದಟ್ ಹಿಯರ್ rate of sublimation is becoming equal to rate of deposition ಅಥವಾ iodine in solid state and iodine in gaseous state. ಇಲ್ಲಿ I2, ಇಲ್ಲಿ you can write it as iodine.
ದಿಸ್ ವಿಲ್ ಬಿಕಮ್ ಈಕ್ವಲ್. ಎಷ್ಟು ಅಯೋಡಿನ್ ಗೇಷಿಯಸ್ನಿಂದ ಸಾಲಿಡಿಗೆ ಹೋಗುತ್ತೋ ಅಷ್ಟೇ ಮಾಲಿಕ್ಯೂಲ್ಸ್ ಆಫ್ ಅಯೋಡಿನ್ ಸಾಲಿಡ್ನಿಂದ ಗ್ಯಾಸ್ ಸ್ಟೇಟ್ಗೆ ಕನ್ವರ್ಟ್ ಆಗ್ತಾನೆ ಇರುತ್ತೆ. ಕಂಟಿನ್ಯೂಸ್ ಆಗಿರುತ್ತೆ, ಅದು ಆ ಕಾನ್ಸ್ಟೆಂಟ್ ಚೇಂಜ್ ಇರುತ್ತೆ. ಅದನ್ನ ನಾವು ಡೈನಮಿಕ್ ಅಂತ ಹೇಳಿ ಕರಿತೇವೆ. ಸೊ ದ ಸ್ಪೀಡ್ ಅಟ್ ವಿಚ್ ಮಾಲಿಕ್ಯೂಲ್ ಟ್ರಾನ್ಸ್ಫರ್ಸ್ ಫ್ರಮ್ ಸಾಲಿಡ್ ಟು ಗ್ಯಾಸ್ and gas to solid is equal. We say that system is in solid vapor equilibrium. In solid vapor equilibrium, rate of sublimation is going to be equal with rate of deposition. So ಇದೇ ತರ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಲಿಕ್ವಿಡ್ ವೇಪರ್ ನಲ್ಲಿ ಸ್ಪೀಡ್ ಅಟ್ ವಿಚ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಹೋಗುತ್ತೋ ಅಷ್ಟೇ ಗ್ಯಾಸ್ ಟು ಲಿಕ್ವಿಡ್ ಬರುತ್ತೆ. ಇಲ್ಲಿ ರೇಟ್ ಆಫ್ ಇವಾಪರೇಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್, ಅಥವಾ ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್ ಬಿಕಮ್ಸ್ ಈಕ್ವಲ್ ಟು ವಾಟರ್ ಇನ್ ಗೇಷಿಯಸ್ ಸ್ಟೇಟ್. ಕ್ಲಿಯರ್ ಆಯ್ತಾ? Yes. So we have done with the first type of phase, physical equilibrium. ಯಾವ್ದದು? Phase transformation, solid to liquid, liquid to gas, solid to gas. ಇದನ್ನ ನಾವು ಮುಗಿಸಿದೀವಿ. Now we are getting into the second part, that is dissolution of solid, gas and liquid. ಇದು ತುಂಬಾ ಈಸಿ ಇದೆ ಅರ್ಥ ಮಾಡ್ಕೊಳ್ಳೋಕೆ. ಇದು ನೆಕ್ಸ್ಟ್ ಪಾರ್ಟ್. ನೋಡಿ, ಡಿಸಲ್ಯೂಷನ್ ಅಂತ ಹೇಳಿ ಬಂದಾಗ ನಾವು ಕರಗಿಸುವಂಥದ್ದು, ಸಾಲಿಡ್ ನಾದ್ರೂ ನೀರಲ್ಲಿ ಕರಗಿಸ್ಬೋದು, ಗ್ಯಾಸ್ನ ಬೇಕಾದ್ರೂ ನೀರಲ್ಲಿ ಕರಗಿಸ್ಬೋದು. ಹಾಗಾಗಿ ಡಿಸಲ್ಯೂಷನ್ ಇಕ್ವಿಲಿಬ್ರಿಯಂ ಇನ್ವಾಲ್ವಿಂಗ್ ಡಿಸಲ್ಯೂಷನ್ ಆಫ್ ಸಾಲಿಡ್ ಆರ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಹೇಳಬೇಕಾದ್ರೆ ವಿ ಹ್ಯಾವ್ ದೀಸ್ ಟು ಕೇಸಸ್. ಫಸ್ಟ್ ಕೇಸ್ ಅಂತೂ ನಾವು ಮನೇಲಿ ಯಾವಾಗಲೂ ಕೂಡ ಮಾಡ್ತಾನೆ ಇರ್ತೀವಿ. ಸಾಲಿಡ್ ಉಪ್ಪು ನೀರು ಮಾಡೋದು, ಶುಗರ್ ವಾಟರ್ ಮಾಡೋದು, ಅಥವಾ ಪಾನಕ ಮಾಡುವಂಥದ್ದು ಅಲ್ವಾ. ಸೊ ಫಸ್ಟ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಸಾಲಿಡ್ ಡಿಸಾಲ್ವಿಂಗ್ ಇನ್ ಲಿಕ್ವಿಡ್ ಸ್ಟೇಟ್. ಫಾರ್ ದಿಸ್ ಇಮ್ಯಾಜಿನ್ ಒಂದು ಕಪ್ ತಗೋತೀರಾ. ಕಪ್ಪಲ್ಲಿ ನೀವು ಸ್ವಲ್ಪ ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ವಾಟರ್ ತಗೊಳ್ಳಿ, ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ. ಸಾಲ್ಟ್ ಆ್ಯಡ್ ಮಾಡಿದ ನಂತರ ಕರಗಿಸಿ, ಚೆನ್ನಾಗಿ ಕರಗುತ್ತೆ. ಮತ್ತೆ ವಾಪಸ್ ಶುಗರ್ ಹಾಕಿ ಅಥವಾ ಸಾಲ್ಟ್ ಹಾಕಿ, ಸಾಲ್ಟನ್ನೇ ಹಾಕಿ ಮತ್ತೆ ಕರಗಿಸಿ, ಅದು ಕೂಡ ಕರಗುತ್ತೆ. ಇನ್ನೂ ಸಾಲ್ಟ್ ಹಾಕಿ ಇನ್ನೂ ಕರಗಿಸಿ, ಅದು ಕೂಡ ಕರಗುತ್ತೆ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ನೀವು ಸಾಲ್ಟ್ ಹಾಕಿದಾಗ ಕರಗಲ್ಲ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳುವಂಥದ್ದನ್ನ ನೀವು ಪ್ರಿಪೇರ್ ಮಾಡ್ದಂಗೆ ಆಯಿತು. ಅಂದರೆ ಒಂದು ಪಾಯಿಂಟ್ ಆದಮೇಲೆ ನೀವು ಮತ್ತೆ ಸ್ವಲ್ಪ ಸೊಲ್ಯೂಟ್ ಹಾಕಿದ್ರೆ ಅದು ಕರಗಲ್ಲ ಅಲ್ವಾ. ಆವಾಗ ಸಾಲ್ಟ್ ಅದೇ ಥರ ಕೆಳಗಡೆ ಇರುತ್ತೆ ಅಲ್ವಾ. ಆ ಒಂದು ಸೊಲ್ಯೂಷನನ್ನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ದ್ಯಾಟ್ ವೇರ್ ನೋ ಮೋರ್ ಸೊಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಇದು ವಾಟರ್, ಫಸ್ಟಿಗೆ ನೀವು ಸಾಲ್ಟ್ ಹಾಕಿದ್ರೆ ಎಲ್ಲ ಕರಗಿತ್ತು, ಬಿಕಾಸ್ ಇನಿಷಿಯಲ್ ಇಟ್ ವಾಸ್ ಅನ್ಸ್ಯಾಚುರೇಟೆಡ್. ಒಂದು ಪಾಯಿಂಟ್ ಆದಮೇಲೆ ನೀವೇನೋ ಒಂದು ಎಕ್ಸ್ಟ್ರಾ ಸ್ಪೂನ್ ಹಾಕ್ತೀರಾ, ಆ ಸ್ಪೂನ್ ಆಫ್ ಸಾಲ್ಟ್ ಕರಗಲ್ಲ, ಅದು ಹಾಗೆ ಕೆಳಗಡೆ ಬಂದು ಡೆಪಾಸಿಟ್ ಆಗುತ್ತೆ, ಅಥವಾ ಅದನ್ನ ನಾವು ಪ್ರೆಸಿಪಿಟೇಟ್, ಅದು ಹಂಗೆ ಇಟ್ಕೊಳ್ಳುತ್ತೆ, ಪ್ರೆಸಿಪಿಟೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಏನಾದರೂ ಕೆಳಗಡೆ ಉಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಪ್ರೆಸಿಪಿಟೇಟ್ ಆಗ್ತಾ ಇದೆ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ನಾವು ಈಕ್ವಿಲಿಬ್ರಿಯಂನ ನೋಡ್ತೇವೆ. ಆಯ್ತಾ, ನಮಗೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ, ಸ್ಯಾಚುರೇಟೆಡ್ ಇದೆ, ಸೂಪರ್ ಸ್ಯಾಚುರೇಟೆಡ್. ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಶುಗರ್ ಮಾಲಿಕ್ಯೂಲ್ಸ್ಗಳು ಕ್ರಿಸ್ಟಲ್ ತರ ನಿಂತ್ಕೊಳ್ಳುತ್ತೆ. ಇಲ್ಲಿ ನಾವೇನು ಆ್ಯಡ್ ಮಾಡಿದ್ದೀವಿ ಅದಷ್ಟೇ ಕಾಣ್ತಾ ಇದೆ ಅಲ್ವಾ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಐ ವುಡ್ ಟೆಲ್ ದ ಓನ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಇದಕ್ಕೊಂದು ಚೆನ್ನಾಗಿರೋ ಎಕ್ಸಾಂಪಲ್ ನನ್ನ ಹತ್ರ ಇದೆ. ಇನಿಷಿಯಲಿ ಸೆಕೆಂಡ್ ಟೈಮ್ ವೆನ್ ಐ ವಾಸ್ ಪ್ರಿಪೇರಿಂಗ್ ದ ಗುಲಾಬ್ ಜಾಮೂನ್, ಶುಗರ್ ಪಾನಕ ತುಂಬ ಟೇಸ್ಟಿ ಆಗಿರಬೇಕು ಅಂತ ಹೇಳಿ ಆ ವಾಟರ್ನ ಹೀಟ್ ಮಾಡಬೇಕಾದ್ರೆ 1 kg ಶುಗರ್ ಇರೋ ಕಡೆ ನಾನು 2 kg ಶುಗರ್ ಹಾಕಿದೆ. ವೆನ್ ದ ಸೊಲ್ಯೂಷನ್ ವಾಸ್ ಕೂಲ್ಡ್, ಈಗ ವಾಟರ್ ಹೀಟ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ನೀವು ಎಷ್ಟೇ ಶುಗರ್ ಹಾಕಿದ್ರು ಡಿಸಾಲ್ವ್ ಆಗ್ತಾನೇ ಇರುತ್ತೆ, ಬಿಕಾಸ್ ಟೆಂಪ್ರೇಚರ್ ವಿಲ್ ಅಲೌ ದ ಮಾಲಿಕ್ಯೂಲ್ ಟು ಡಿಸಾಲ್ವ್. ಆಯ್ತಾ, ಒಂದು ಪಾಯಿಂಟ್ವರೆಗೂ ಡಿಸಾಲ್ವ್ ಆಗುತ್ತೆ. ಎಷ್ಟೇ ಶುಗರ್ ಹಾಕಿದ್ರು ಡಿಸಾಲ್ವ್ ಅಲ್ಲ, ಒಂದು ಪಾಯಿಂಟ್ವರೆಗೂ ಆ ಟೆಂಪ್ರೇಚರ್ನಲ್ಲಿ ನೀವು ಹಾಕುವಷ್ಟು ಶುಗರ್ ಡಿಸಾಲ್ವ್ ಆಗುತ್ತೆ. ಅದೇ ವಾಟರನ್ನು ನೀವು ಮನೇಲಿ ಕೂಡ ಮಾಡಿ ನೋಡ್ಬೋದು. 1 ಲೀಟರ್ ವಾಟರ್ಗೆ ಬೇಕಾದ್ರೆ ನೀವು ಒಂದು 2 kg ಶುಗರ್ ಹಾಕಿಬಿಟ್ಟು ಬಾಯ್ಲ್ ಮಾಡಿ ಮತ್ತೆ ಕೂಲ್ ಮಾಡಿದರೆ ಆ ವಾಟರ್ ಕೆಪಾಸಿಟಿಗೂ ಮೀರಿದ ಶುಗರ್ ಏನಿರುತ್ತೆ ಅದೆಲ್ಲ ಕೂಡ ಕ್ರಿಸ್ಟಲ್ ಥರ ಒಂದು ಸೊಲ್ಯೂಷನ್ ಪಾತ್ರೆ ಮೇಲೆ ಅಥವಾ ಕೆಳಗಡೆ ಪ್ರೆಸಿಪಿಟೇಟ್ ಆಗಲಿಕ್ಕೆ, ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ತುಂಬ ಏನು ಆ ಸೊಲ್ಯೂಷನ್ ಒಳಗಡೆ ಕರಗಿರುತ್ತೆ ಅಲ್ವಾ, ಅದೆಲ್ಲ ಕೂಡ ಕ್ರಿಸ್ಟಲ್ ಆಗಿ ಬದಲಾಗುತ್ತೆ. ಸೊ ಯು ಸಿ ದ ಕ್ರಿಸ್ಟಲ್ ಫಾರ್ಮೇಷನ್, ಸೊಲ್ಯೂಷನ್ ಒಳಗಡೆ ಕರಗಿರುವಂಥದ್ದು ಕೂಡ ಕ್ರಿಸ್ಟಲ್ ಆಗುವಂಥದ್ದನ್ನ ನಾವು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಸಿಕ್ಕಾಪಟ್ಟೆ ಸೊಲ್ಯೂಟ್ ಮಾಲಿಕ್ಯೂಲ್ಸ್ನ ಹಾಕಿದ್ದೀರಾ ಅಂತ ಹೇಳಿ. ನಾವು ಈಗ ಇದೇ ಸೊಲ್ಯೂಷನ್ ಚಾಪ್ಟರ್ನಲ್ಲಿ ಪ್ರೆಸಿಪಿಟೇಷನ್ ಅಂತ ಹೇಳಿ ಗೊತ್ತಾಯಿತು.
ನಮಗೆ ಆ ವರ್ಡ್ ಮೀನಿಂಗ್ ಗೊತ್ತಾಯ್ತು. ವಿ ಆರ್ ಟಾಕಿಂಗ್ ಅಬೌಟ್ ಈ ಒಂದು ಇಕ್ವಿಲಿಬ್ರಿಯಂನ ನಾವು ಯಾವ ಒಂದು ಟೈಪ್ ಆಫ್ ಸೊಲ್ಯೂಷನ್ ಅಲ್ಲಿ ನೋಡ್ತಾ ಇದೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ನೋಡ್ತಾ ಇದೀವಿ. What is saturated solution? Solution in which no more solutes are soluble. Solution in which no more solutes are soluble. Alva? So no more solutes are dissolved in it. ಅಂತ ಒಂದು ಸ್ಟೇಟ್ ನಲ್ಲಿ ಆ ಸೊಲ್ಯೂಷನ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸರಿ, ಇಲ್ಲಿ ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಏನು? ನೀವು ಎಕ್ಸ್ಟ್ರಾ ಹಾಕಿದ್ರೆ ಅದು ಕೆಳಗಡೆ ಪ್ರೆಸಿಪಿಟೇಟ್ ಆಯ್ತು, ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಚೇಂಜಸ್ ಆಗುತ್ತೆ ನೋಡಿ. ಇಲ್ಲಿ ಈ ಸೊಲ್ಯೂಷನ್ ಒಳಗಡೆ ಕೂಡ ಉಪ್ಪಿರುತ್ತೆ ಅಲ್ವಾ, ಆ ಸೊಲ್ಯೂಷನ್ ನಲ್ಲಿರುವಂತಹ ಸೊಲ್ಯೂಟ್ಗಳು ಸಾಲಿಡ್ ಸ್ಟೇಟ್ ನಲ್ಲಿರುವಂತಹ ಸೊಲ್ಯೂಟ್ಗಳು ಇಂಟರ್ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನ್ ಕರಗಿಲ್ವೋ, ಕರಗದೇ ಇರುವಂತಹದ್ದು ಸೊಲ್ಯೂಷನ್ ಒಳಗಡೆ ಹೋಗುತ್ತೆ. ಸೊಲ್ಯೂಷನ್ ಒಳಗಡೆ ಆಲ್ರೆಡಿ ಕರಗಿರುತ್ತೆ, ನಮಗೆ ಕಣ್ಣಿಗೆ ಕಾಣಲ್ಲ, ಅದು ಮತ್ತೆ ವಾಪಸ್ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದ್ರೆ ಇದ್ರದ್ದು ಸ್ಪೀಡ್ ಈಕ್ವಲ್ ಆಗಿರುತ್ತೆ. ನಾವು ನೋಡ್ಬೇಕಾದ್ರೆ ಅದೇ ನಾನು ಎಕ್ಸ್ಟ್ರಾ ಹಾಕಿದ್ನಲ್ಲ ಅದೇ ಸಾಲ್ಟ್ ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ದೋಸ್ ಸಾಲ್ಟ್ಸ್ ಆರ್ ನಾಟ್ ವಾಟ್ ಐ ಹ್ಯಾವ್ ಆಡೆಡ್. ದೋಸ್ ಸಾಲ್ಟ್ಸ್ ವಿಲ್ ಬಿ the salts which are dissolved in the water and later it starts to precipitate. ಆ ನೀರು ಒಳಗಡೆ ಏನ್ ಕರಗಿರುತ್ತೆ ಅಲ್ವಾ, ಅದು ಮತ್ತೆ ಪ್ರೆಸಿಪಿಟೇಟ್ ಆಗುತ್ತೆ. ಅದನ್ನೇ ನಾವು ಈ ಒಂದು ಸಿಚುವೇಶನ್ ಅಲ್ಲಿ ನಾವು we say that the system is in equilibrium ಅಂತ ಹೇಳಿ. I repeat once again, initially you only had taken the solvent, ಆಮೇಲೆ ಆ ಸಾಲ್ವೆಂಟ್ಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಮತ್ತೆ ಸಾಲ್ಟ್ ಆ್ಯಡ್ ಮಾಡಿ, ಮತ್ತೆ ಸಾಲ್ಟ್ ಆ್ಯಡ್ ಮಾಡಿ, ಮತ್ತೆ ಸಾಲ್ಟ್ ಆ್ಯಡ್ ಮಾಡಿ, ಒಂದು ಸ್ಟೇಟ್ ಬರುತ್ತೆ ನೀವು ಏನು ಸಾಲ್ಟ್ ಆ್ಯಡ್ ಮಾಡಿರ್ತೀರೋ ಅದು ಕರಗಲ್ಲ, ಅದು ಹಾಗೇ ಉಳ್ಕೊಳ್ಳುತ್ತೆ. ಓಕೆನಾ? ಆಮೇಲೆ ಮೇ ಬಿ ಒಂದು 15 ನಿಮಿಷ ಬಿಟ್ಟು ನೋಡಿ, ಈ ಒಂದು ಕರಗಿರುತ್ತೆ ಅಲ್ವಾ ಸಾಲ್ಟ್ಗಳು, ಅಂದರೆ ಈ ಸೊಲ್ಯೂಷನ್ ಒಳಗಡೆ ಏನು ಸಾಲ್ಟ್ ಕರಗಿದೆ ಆ ಸಾಲ್ಟು ಇಲ್ಲಿ ಡೆಪಾಸಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಕರಗದೇ ಇರುವಂತಹ ಸಾಲ್ಟು ಸೊಲ್ಯೂಷನ್ ಒಳಗಡೆ ಕರಗುತ್ತೆ. ಸೊ ಸಾಲ್ಟ್ ಫ್ರಮ್ ದ ಸೊಲ್ಯೂಷನ್, ಸಾಲ್ಟ್ ಫ್ರಮ್ ದ ಸಾಲಿಡ್ ಸ್ಟೇಟ್. ಸೊ ಈ ಸಾಲಿಡ್ ಸ್ಟೇಟ್ ನಲ್ಲಿರುವ ಸಾಲ್ಟು ಕರಗೋದನ್ನ ನಾವು ಡಿಸಲ್ಯೂಷನ್ ಅಂತ ಹೇಳಿ ಕರಿತೀವಿ. ಡಿಸಾಲ್ವ್ ಆಗ್ತಿದೆ, ಡಿಸಲ್ಯೂಷನ್ ಆಗ್ತಾ ಇದೆ. ಸಾಲ್ಟ್ ಅಂದ್ರೆ ಸೊಲ್ಯೂಷನ್ ಒಳಗಡೆ, ಆ ನೀರು ಒಳಗಡೆ ಇದ್ದ ಸಾಲ್ಟು ಪ್ರೆಸಿಪಿಟೇಟ್ ಆಗ್ತಾ ಇದೆ, ವಾಪಸ್ ಅದು ಕ್ರಿಸ್ಟಲ್ ತರ ಫಾರ್ಮ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ನೀರು ಒಳಗಡೆ ಇರುವ ಸಾಲ್ಟು ಈ ತರ ಸಾಲಿಡ್ ಫಾರ್ಮ್ ನಲ್ಲಿ ಸೆಟಲ್ ಆಗ್ತಿದೆ ಅಂತ ಹೇಳೋದನ್ನ ನಾವು ಪ್ರೆಸಿಪಿಟೇಷನ್ ಅಂತ ಹೇಳಿ ಕರಿತೇವೆ. ಪ್ರೆಸಿಪಿಟೇಷನ್ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಒಂದು ಪಾಯಿಂಟ್ ನಲ್ಲಿ ಈ ಡಿಸಲ್ಯೂಷನ್ ಪ್ರೆಸಿಪಿಟೇಷನ್ ಈಕ್ವಲ್ ಆಗುತ್ತೆ. 10 ಸಾಲ್ಟ್ ಮಾಲಿಕ್ಯೂಲ್ಸ್ಗಳು ನೀರಿಗೆ ಹೋಗುತ್ತೆ, ನೀರಿನಲ್ಲಿ ಕರಗಿರುವ 10 ಮಾಲಿಕ್ಯೂಲ್ಸ್ಗಳು ಈ ತರ ಪ್ರೆಸಿಪಿಟೇಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಆ ಪಾಯಿಂಟ್ ನಲ್ಲಿ ಡಿಸಲ್ಯೂಷನ್ ಪ್ರೆಸಿಪಿಟೇಷನ್ ಈಕ್ವಲ್ ಆಗುತ್ತಲ್ವಾ, then we call that system is in equilibrium. But when we look into, ನಮಗೆ ಅನ್ಸುತ್ತೆ ಇದು ನಾವು ಹಾಕಿರೋ ಸಾಲ್ಟೇ ಅಂತ ಹೇಳಿ, ಬಟ್ ನಾವು ಹಾಕಿರೋ ಸಾಲ್ಟ್ ಆಗಿರಲ್ಲ. ಅದು ನಾವು ಹಾಕಿರೋ ಸಾಲ್ಟ್ ಆಲ್ರೆಡಿ ಕರಗಿರುತ್ತೆ, ಕರಗಿ ಮತ್ತೆ ಆ ಶುಗರ್ ಅಲ್ಲಿ ಇರುವಂತಹ ಸಾಲ್ಟ್ಗಳು ವಾಪಸ್ ಅದು ಪ್ರೆಸಿಪಿಟೇಟ್ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂಸ್ ಆಗುತ್ತೆ. ವಿ ಕಾಂಟ್ ಸಿ ಇಟ್ ಬಿಕಾಸ್ ಇಟ್ ಇಸ್ ಅನ್ ಮಾಲಿಕ್ಯುಲರ್ ಲೆವೆಲ್. ಐ ಹೋಪ್ ಇಟ್ಸ್ ಕ್ಲಿಯರ್. ಸೊ ವಾಟ್ ಇಸ್ ಸಾಲಿಡ್ ಇನ್ ಲಿಕ್ವಿಡ್ equilibrium? ಇಲ್ಲಿ rate of dissolution becomes equal to rate of crystallization. So in a saturated solution, a dynamic equilibrium exists between solute molecules. Nodi, solute molecules in the solid state. Solute molecules in the solid state too. Solute molecules in the liquid state. Liquid state nalliro solute molecules solid state nalliro solute molecules ಗಳು equal ಆಗುತ್ತೆ. ಅದನ್ನ ನಾವು equilibrium state ಅಂತ ಹೇಳಿ ಕರಿತೇವೆ. ಐ ರಿಪೀಟ್ ಒನ್ಸ್ ಅಗೇನ್, ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಇನ್ ದ ಸಾಲಿಡ್ ಸ್ಟೇಟ್ ಅಂದ್ರೆ ಕರಗದೇ ಇರುವಂತಹ ಸಾಲ್ಟ್, ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಇನ್ ದ ಲಿಕ್ವಿಡ್ ಸ್ಟೇಟ್ ಕರಗಿರುವಂತಹ ಸಾಲ್ಟ್. ಇದೆರಡು ಕೂಡ ಕರಗದೇ ಇರುವ ಸಾಲ್ಟು, ಕರಗಿರುವ ಸಾಲ್ಟು ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ. ಸಾಲಿಡ್ ಸ್ಟೇಟ್ಗೆ ಕರಗುವ ಸ್ಟೇಟ್, ಕರಗುವ ಸ್ಟೇಟ್ ಇಂದ ಸಾಲಿಡ್ ಸ್ಟೇಟ್. ಅದನ್ನು ನಾವು equilibrium ಅಂತ ಹೇಳಿ ಕರೆಯುವಂಥದ್ದು. ಹಿಯರ್ ಆಲ್ಸೋ ಐ ಹ್ಯಾವ್ ಗಿವನ್ ಒನ್ ಕ್ಯೂಬ್. ಆ ಕ್ಯೂಬ್ ಹಾಗೆ ಇರುತ್ತೆ, ಕರಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಸೊಲ್ಯೂಷನ್ ಇಂದ ಕೆಲವೊಂದು ಸಾಲ್ಟ್ಗಳು ಕ್ಯೂಬ್ ಆಗುತ್ತೆ, ಕ್ಯೂಬಲ್ಲಿ ಇರುವಂತಹ ಎಲ್ಲ ಸಾಲ್ಟ್ಗಳು ಸೊಲ್ಯೂಷನಿಗೆ ಹೋಗುತ್ತೆ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅದನ್ನು ನಾವು ಸಾಲಿಡ್ ಇನ್ ಲಿಕ್ವಿಡ್ equilibrium ಅಂತ ಹೇಳಿ ಕರಿತೇವೆ. ಸೊ ಸಾಲಿಡ್ ಇನ್ ಲಿಕ್ವಿಡ್ equilibriumನ ರೇಟ್ ಆಫ್ ಡಿಸಲ್ಯೂಷನ್
is equal to rate of precipitation. ಮಕ್ಕಳು ಇದನ್ನ ಹೇಗೆ ಕಂಡಿಡಿದ್ರು ಎಕ್ಸ್ಪೆರಿಮೆಂಟಲ್ಲಿ? ಬೈ ಆ್ಯಡಿಂಗ್ ರೇಡಿಯೋ ಆಕ್ಟಿವ್ ಶುಗರ್. ಸೊ ರೇಡಿಯೋ ಆಕ್ಟಿವ್ ಶುಗರ್ ಅಂತ ಹೇಳಿದ್ರೆ ಏನು? ಅದು ರೇಡಿಯೋ ಆಕ್ಟಿವಿಟಿನ ತೋರಿಸುತ್ತೆ, ಒಂದು ರೇಡಿಯೇಷನ್ ಕೊಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಹೊರಗಡೆ. ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ ರೇಡಿಯೋ ಆಕ್ಟಿವ್ ಶುಗರ್ ಅಂತ ಹೇಳೋದು? ಸಿ ಫ್ಲೂರೋ ಡಿಆಕ್ಸಿಗ್ಲುಕೋಸ್ FDG ಅಂತ ಹೇಳುವಂತಹ ಶುಗರ್ ಸೊಲ್ಯೂಷನ್ ಅನ್ನು ನಾವು ಯೂಸ್ ಮಾಡ್ತಿದ್ದೀವಿ ಪ್ರೆಸೆಂಟ್ನಲ್ಲಿ. ಪೆಟ್ ಸ್ಕ್ಯಾನಿಂಗ್ನಲ್ಲಿ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಕೈಂಡ್ ಆಫ್ ಸ್ಕ್ಯಾನಿಂಗ್. ನಮ್ಮ ವೇನಿಗೆ ಇಂಜೆಕ್ಟ್ ಮಾಡ್ತಾರೆ ಇಂತಹ ಶುಗರನ್ನು. ಅದು ರೇಡಿಯೋ ಆಕ್ಟಿವಿಟಿ ಮತ್ತು ಕ್ಯಾನ್ಸರ್ ಸೆಲ್ಸ್ನ ಡಿಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ರೇಡಿಯೋ ಆಕ್ಟಿವ್ ಶುಗರ್ನ ಹಾಕಿ ಅವರು ಕಂಡಿಡಿದ್ರು. ಹೇಗೆ ಅಂತ ಹೇಳಿದ್ರೆ, ಇನಿಷಿಯಲಿ ಸೊಲ್ಯೂಷನ್ ಒಳಗಡೆ ಏನೂ ಇರಲಿಲ್ಲ, ನಾವು ಎಕ್ಸ್ಟ್ರಾ ಶುಗರ್ ಹಾಕ್ತೀವಿ, ಆ ಶುಗರ್ ರೇಡಿಯೋ ಆಕ್ಟಿವ್ ಆಗಿರುತ್ತೆ. ರೇಡಿಯೋ ಆಕ್ಟಿವ್ ಶುಗರು ಇಲ್ಲೂ ಕೂಡ ಇರುತ್ತೆ, ಸೊಲ್ಯೂಷನ್ ಒಳಗಡೆ ಕೂಡ ಇರುತ್ತೆ. ಸೊಲ್ಯೂಷನ್ ಒಳಗಡೆ ಇನಿಷಿಯಲಿ ಇರಲಿಲ್ಲ, ಬಟ್ ಯಾವಾಗ ನಾವು ಎಕ್ಸ್ಟ್ರಾ ಹಾಕ್ತೀವಿ, ಎಕ್ಸ್ಟ್ರಾ ಹಾಕಿದಾಗ ದಟ್ ಶುಗರ್ ಇಸ್ ನಾಟ್ ಸಾಲ್ಯುಬಲ್, ಸ್ಯಾಚುರೇಟೆಡ್ ಸೊಲ್ಯೂಷನ್ ಸ್ಟೇಟ್ ರೀಚ್ ಆಯ್ತಲ್ವಾ. ಸೊ ಇನಿಷಿಯಲಿ ಒಂದು ಸೊಲ್ಯೂಷನ್ ಅಷ್ಟೇ ತಗೊಂಡಿದ್ವಿ, ಬೀಕರ್ ತಗೋತೀವಿ, ಇದರಲ್ಲಿ ಸ್ವಲ್ಪ ವಾಟರ್ ತಗೋತೀವಿ, ಶುಗರ್ನ ನಾರ್ಮಲ್ ಶುಗರ್ ಆ್ಯಡ್ ಮಾಡಿರ್ತೀವಿ. ನಾರ್ಮಲ್ ಶುಗರ್ ಎಲ್ಲಿವರೆಗೆ ಅಂದರೆ ಆ ಸೊಲ್ಯೂಷನ್ ಮ್ಯಾಕ್ಸಿಮಮ್ ತಡ್ಕೋಬೇಕು, ಅಲ್ಲಿವರೆಗೂ ಕೂಡ ನಾವು ನಾರ್ಮಲ್ ಶುಗರ್ ಆ್ಯಡ್ ಮಾಡ್ತೀವಿ. ಲಾಸ್ಟ್ಗೆ 1 ಸ್ಪೂನ್ ಎಕ್ಸ್ಟ್ರಾ ರೇಡಿಯೋ ಆಕ್ಟಿವ್ ಶುಗರ್ನ ಆ್ಯಡ್ ಮಾಡಿರ್ತೀವಿ. ರೇಡಿಯೋ ಆಕ್ಟಿವ್ ಶುಗರು ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇರುತ್ತೆ, ಅದನ್ನ ನಾವು ಡಿಟೆಕ್ಟ್ ಮಾಡ್ಬೋದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು. ಈ ರೇಡಿಯೋ ಆಕ್ಟಿವ್ ಶುಗರ್ ಡಿಸಾಲ್ವ್ ಆಗಲ್ಲ, ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಕೆಲವೊಂದು ರೇಡಿಯೋ ಆಕ್ಟಿವ್ ಶುಗರ್ಗಳು ಸೊಲ್ಯೂಷನ್ ಒಳಗಡೆ ಹೋಗುತ್ತೆ. ಸೊಲ್ಯೂಷನ್ ಅಲ್ಲಿರುವಂತಹ ಕೆಲವೊಂದಿಷ್ಟು ನಾರ್ಮಲ್ ಶುಗರು ಇಲ್ಲಿಗೆ ಬಂದು ಪ್ರೆಸಿಪಿಟೇಟ್ ಆಗುತ್ತೆ. ಅಂದ್ರೆ ರೇಡಿಯೋ ಆಕ್ಟಿವ್ ಶುಗರು ಸೊಲ್ಯೂಷನ್ ಒಳಗಡೆ ಹೋಗಿದೆ ಅಂತ ಹೇಳಿ ಗೊತ್ತಾಯ್ತು ನಮಗೆ. ಮೊದಲು ಸೊಲ್ಯೂಷನ್ ಅಲ್ಲಿ ಇರಲಿಲ್ಲ ಅಲ್ವಾ. ಸೊ ಈ ಒಂದು ಪ್ರಾಸೆಸ್ನಿಂದ ನಮಗೆ ಗೊತ್ತಾಯ್ತು, ಓಕೆ ಶುಗರ್ ಮಾಲಿಕ್ಯೂಲ್ಸ್ಗಳು ಕರಗಲ್ಲ ಅಲ್ವಾ, ಅವುಗಳು ಸ್ಲೋಲಿ ಸೊಲ್ಯೂಷನ್ ಒಳಗಡೆ ಎಂಟರ್ ಆಗುತ್ತೆ, ಸೊಲ್ಯೂಷನ್ ಇಂದ ಕೆಲವೊಂದಷ್ಟು ಮಾಲಿಕ್ಯೂಲ್ಸ್ಗಳು ಹೊರಗಡೆ ಕೂಡ ಬರುತ್ತೆ ಅಂತ ಹೇಳೋ ಕಾನ್ಸೆಪ್ಟ್ ಅರ್ಥ ಆಯಿತು. ಇದೇ ಎಕ್ಸಾಂಪಲ್ನ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅವ್ರು ಕೊಟ್ಟಿದ್ದಾರೆ. ಇಟ್ ಇಸ್ ಓನ್ಲಿ ಔಟ್ ಆಫ್ ಯುವರ್ ಕ್ಯೂರಿಯಾಸಿಟಿ. ನಿಮಗೆ ಕ್ಯೂರಿಯಾಸಿಟಿ ಇತ್ತು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇದು ಅಪ್ಲಿಕೇಬಲ್ ಆಗುತ್ತೆ, ಇಲ್ಲ ಅಂದರೆ ಜಸ್ಟ್ ಲೀವ್ ಇಟ್ ಆಫ್. ಇದು ಯಾವುದು ಕೂಡ ಕೇಳಲ್ಲ. ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಶನ್ ನಾನು ಒಂದು ರೇಡಿಯೋ ಆಕ್ಟಿವ್ ಶುಗರ್ FDG ಅಂತ ಹೇಳೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬಟ್ ಯಾಕೆಂದರೆ ತುಂಬ ಜನ ಮಕ್ಕಳು ನಾರ್ಮಲ್ ಶುಗರ್ ಅಷ್ಟೇ ನೋಡಿರ್ತಾರೆ. ವಾಟ್ ಇಸ್ ರೇಡಿಯೋ ಆಕ್ಟಿವ್ ಶುಗರ್ ಅಂತ ಹೇಳಿ ನಿಮಗೆ ಗೊತ್ತಿರಲ್ಲ. ಸೊ ರೇಡಿಯೋ ಆಕ್ಟಿವ್ ಶುಗರ್ ಇಸ್ ದ್ಯಾಟ್ ಇಫ್ ಯು ಈಟ್ ಫ್ರಮ್ ಯೋರ್ ಬಾಡಿ ರೇಡಿಯೇಷನ್ ವಿಲ್ ಎಮಿಟ್. ಸೀರಿಯಸ್ಲಿ ಪಾಸಿಟ್ರಾನ್ ರೇಡಿಯೇಷನ್ ಎಮಿಟ್ ಆಗ್ತಾನೆ ಇರುತ್ತೆ ಈ ಒಂದು FDG ಇಂದ. ರೇಡಿಯೋ ಆಕ್ಟಿವ್ ಫ್ಲೂರಿನ್ ಅದರಲ್ಲಿ ಆಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಾವು ಲಾಸ್ಟ್ ಟೈಪ್ ಆಫ್ ಫೇಸ್ ಟ್ರಾನ್ಸ್ಫಾರ್ಮೇಶನ್, ಐ ಮೀನ್ physical equilibrium. Last type of physical equilibrium, that is gas and liquid equilibrium. ಮಕ್ಕಳಿಗೆ ಗ್ಯಾಸ್ ಅಂಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಮ್ನ ತಿಳ್ಕೊಳ್ಬೇಕಂದ್ರೆ ಇಮ್ಯಾಜಿನ್ ದ್ಯಾಟ್ ತುಂಬ ಸೆಕೆ ಇದೆ ಹೊರಗಡೆ, ನೀವು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ, ಅಮ್ಮ ನಿಮಗೆ ಒಳ್ಳೆ ಒಂದು ಜ್ಯೂಸ್ ಮಾಡಿಟ್ಟಿರ್ತಾರೆ, ಬಟ್ ನೀವು ಅದು ಬೇಡ ಅಂತ ಹೇಳಿಬಿಟ್ಟು ಸಾಫ್ಟ್ ಡ್ರಿಂಕ್ಸ್, ಸೋ ಕಾಲ್ಡ್ ಪ್ರಿಸರ್ವೇಟಿವ್ ಹಾಕಿರುವ ಸಾಫ್ಟ್ ಡ್ರಿಂಕ್ಸ್ನ ನೀವು ಓಪನ್ ಮಾಡೋಕ್ಕೆ ನೋಡ್ತೀರಾ. ಅಮ್ಮ ಹೇಳ್ತಾರೆ ಬೇಡವೋ ಚೆನ್ನಾಗಿರಲ್ಲ ಹೆಲ್ತಿಗೆ, ಲೆಮನ್ ಜ್ಯೂಸ್ ಕುಡಿ ಒಂದು ಗ್ಲಾಸ್ ಅಂತ ಹೇಳಿ. ಇಲ್ಲ ಅಮ್ಮ ನಂಗೆ ಇದೇ ಬೇಕು ಅಂತ ಹೇಳಿ ನೀವು ಒಂದು ಬಾಟಲ್ನ ಓಪನ್ ಮಾಡ್ತೀರಾ, ಝ್ ಅಂತ ಹೇಳೋ ಸೌಂಡ್ ಬರುತ್ತೆ. ವಾಟ್ ಇಸ್ ದಟ್? ಗ್ಯಾಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್. ಯಾವುದೇ ಸಾಫ್ಟ್ ಡ್ರಿಂಕ್ಸ್ ಆಗಿರಲಿ ಅದಕ್ಕೊಂದು ಕ್ರಿಸ್ಪಿನೆಸ್ ಬೇಕು ಅಂತ ಹೇಳಿದ್ರೆ ಅದ್ರ ಒಳಗಡೆ ಗ್ಯಾಸ್ ಡಿಸಾಲ್ವ್ ಆಗಿರಬೇಕು, ಇಲ್ಲ ಅಂದರೆ ಫ್ಲ್ಯಾಟ್ ಆಯಿತು ಅಂತ ಹೇಳ್ತೀವಿ. ಫ್ಲ್ಯಾಟ್ ಅಂತ ಹೇಳಿದ್ರೆ ತಲೆ ತಿರುಗಿ ಬೀಳೋದಲ್ಲ. ಫ್ಲ್ಯಾಟ್ ಅಂತ ಹೇಳಿದ್ರೆ ಈ ಒಂದು ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಏನಿದೆ ಅದು ನೀವು ಕುಡಿಬೇಕಾದ್ರೆ ಶುಗರ್ ವಾಟರ್ ಕುಡ್ದಂಗೆ ಆಗುತ್ತೆ, ಅಲ್ಲಿ ನಿಮಗೆ ನಾಲಿಗೆನಲ್ಲಿ ಜುಮ್ ಅನ್ಸಲ್ಲ ಅಲ್ವಾ. ಯು ಕಾಲ್ ಇಟ್ ಆಸ್ ಫ್ಲ್ಯಾಟ್ ಸೊಲ್ಯೂಷನ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಕಲಿತಾ ಇದ್ದೀವಿ. ಇಮ್ಯಾಜಿನ್ ವಾಟ್ ಯು ಆರ್ ಲರ್ನಿಂಗ್ ಸೊ ದಟ್ ದಿಸ್ ಬಿಕಮ್ಸ್ ಈಸಿ. ವಾಟ್ ಇಸ್ ಇಟ್? ಇಮ್ಯಾಜಿನ್ ಒಂದಿಷ್ಟು ಸೊಲ್ಯೂಷನ್ ಇದೆ, ಆಯ್ತಾ. ಈ ಸೊಲ್ಯೂಷನ್ಗೆ ನೀವು ಗ್ಯಾಸನ್ನು ಫಿಲ್ ಮಾಡ್ತೀರಾ. ಯಾವ ಫಿಲ್ಲಿಂಗ್ ದ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಮಾಡ್ತೀರಾ ಅನ್ಕೊಳ್ಳಿ. ಎಲ್ಲಿವರೆಗೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಮಾಡ್ತೀರಾ ಗೊತ್ತಾ? ಸೊ ಯು ವಿಲ್ ಫಿಲ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ದೆನ್ ಯು ಕ್ಲೋಸ್ ದ ಥಿಂಗ್ ಆ್ಯಂಡ್ ಯು ಅಬ್ಸರ್ವ್ ದ್ಯಾಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಮಾಡಿರ್ತೀರಾ, ಹೈ ಪ್ರೆಷರ್ನಲ್ಲಿ ಫಿಲ್ ಮಾಡಿರ್ತೀರಾ, ಆಮೇಲೆ ಅದನ್ನ ಮುಚ್ಚಳ ಹಾಕಿಟ್ಟಿರ್ತೀರಾ. ಆ್ಯಂಡ್ ಯು ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಇಕ್ವಿಲಿಬ್ರಿಯಮ್ ವೆನ್ ದ ಬಾಟಲ್ ಇಸ್ ಕ್ಲೋಸ್ಡ್. ಸೊ ಕ್ಲೋಸ್ಡ್ ಬಾಟಲ್ನಲ್ಲಿ ನೀವು ಈ ಗ್ಯಾಸ್ನ ಫಿಲ್ ಮಾಡಿ ಆ ಬಾಟಲ್ ಕ್ಲೋಸ್ ಮಾಡಿದ್ರೆ ಈಕ್ವಿಲಿಬ್ರಿಯಮ್ನ ನೋಡ್ತೀರಾ. ಅಲ್ಲಿ ಏನಾಗುತ್ತೆ? ಗ್ಯಾಸ್ ಅಂತ ಹೇಳೋದು ಈ ಸೊಲ್ಯೂಷನಲ್ಲೂ ಡಿಸಾಲ್ವ್ ಆಗಿರುತ್ತೆ. ಸೊಲ್ಯೂಷನ್ ಒಳಗಡೆ ಕೂಡ ಗ್ಯಾಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಅದೇ ಥರ ಕೆಲವೊಂದು ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಈ ಎಂಟಿ ಸ್ಪೇಸ್ನಲ್ಲೂ ಇರುತ್ತೆ. ಸೊ ಎಷ್ಟು ಗ್ಯಾಸ್ ಸೊಲ್ಯೂಷನ್ ಒಳಗಡೆ ಇರುತ್ತೋ ಅಷ್ಟೇ ಗ್ಯಾಸ್ ಹೊರಗಡೆ ಇರುತ್ತೆ. ಅಂದರೆ ಎಷ್ಟು ಗ್ಯಾಸ್ ಒಳಗಡೆ ಡಿಸಾಲ್ವ್ ಆಗಿದೆಯೋ, the mass of the gas which is dissolved in the solution is equal to the gas which is above the solution. Above the solution gas ಎಷ್ಟಿದೆ ಅಂತ ಹೇಗೆ ಕಂಡುಹಿಡಿತೀರಾ?
ಅವುಗಳ ಪ್ರೆಷರ್ನಿಂದ, ಬಿಕಾಸ್ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ, ಗುದ್ದುತ್ತೆ, ಅವಾಗ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರೆಷರ್ ಮೇಲ್ಗಡೆ ಎಷ್ಟಿದೆಯೋ ಅಷ್ಟೇ ಗ್ಯಾಸ್ ಈ ಸೊಲ್ಯೂಷನ್ ಒಳಗಡೆ ಡಿಸಾಲ್ವ್ ಆಗಿರುತ್ತೆ. ಸೊ ಮಾಸ್ ಆಫ್ ದ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಆಫ್ ದ ಗ್ಯಾಸ್ ಇನ್ ಸೊಲ್ಯೂಷನ್ is directly proportional to pressure of the gas above the solution. ಇದನ್ನೇ ನಾವು ಹೆನ್ರೀಸ್ ಲಾ ಅಂತ ಹೇಳಿ ಕರೆಯೋದು. ಸೊ ಇಲ್ಲಿ ಇಕ್ವಿಲಿಬ್ರಿಯಂ ಹೇಗೆ ಬಂತು ಮೇಡಮ್? ಇಕ್ವಿಲಿಬ್ರಿಯಂ ಅಂತ ಹೇಳೋದು ಸ್ವಲ್ಪ ತಾದ್ಮೇಲೆ ನಾನು ಏನೇ ಹೇಳ್ಕೊಟ್ಟೆ, ಯಾವಾಗಲೂ ಕೂಡ ಇಕ್ವಿಲಿಬ್ರಿಯಂನ ಸ್ವಲ್ಪ ತಾದ್ಮೇಲೆ ನೀವು ಅಬ್ಸರ್ವ್ ಮಾಡ್ತೀರಾ. ಫಸ್ಟ್ ಗ್ಯಾಸ್ ಫಿಲ್ ಮಾಡ್ತೀರಾ, ಗ್ಯಾಸ್ನ ಫುಲ್ ಫಿಲ್ ಮಾಡಿರ್ತೀರಾ, ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀರಾ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಗ್ಯಾಸ್ which is there above the solution, gas which is dissolved inside the solution, they are equal, ಅವರು ಈಕ್ವಲ್ ಆಗಿರ್ತಾರೆ ಅಂತ ಹೇಳೋದು. ಸೊ ಗ್ಯಾಸ್ ಇನ್ ದ ಸೊಲ್ಯೂಷನ್, ಗ್ಯಾಸ್ ಅಬೌವ್ ದ ಸೊಲ್ಯೂಷನ್ ಅಕೌಂಟ್ ಈಕ್ವಲ್ ಆದರೆ ವಿ ಕಾಲ್ ದಟ್ ಗ್ಯಾಸ್ ಇನ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿ. ದ್ಯಾಟ್ಸ್ ಇಟ್. ಸಿಂಪಲ್ ಆಗಿ ಇಟ್ಕೊಳ್ಳೋಣ ಇನ್ನು. ದ ಇಕ್ವಿಲಿಬ್ರಿಯಂ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಸ್ಟೇಟ್, gaseous state, and molecules of molecules and the gaseous molecules. Equilibrium between molecules in the gaseous state and molecules in the dissolved liquid state. Athwa gaseous molecules, gas molecules in the liquid state under specific pressure ಏನಿದೆ. ಸೊ ಇಲ್ಲೂ ಕೂಡ ಪ್ರೆಷರ್, ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಆಲ್ರೆಡಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ವಿ ಕಾಲ್ ಆಸ್ ಗ್ಯಾಸ್ ಇನ್ ಲಿಕ್ವಿಡ್ ಇಕ್ವಿಲಿಬ್ರಿಯಂ. ಸೊ ಗ್ಯಾಸ್ ಇನ್ gaseous state is in equilibrium with gas dissolved in liquid. ಇದರಿಂದ ಕ್ವೆಶ್ಚನ್ಸ್ ಏನು ಅಷ್ಟೊಂದು ಕೇಳಲ್ಲ, ಬಟ್ ಈ ಎಲ್ಲ ಒಂದು ನೀವಿವಾಗ 3 ಫೇಸ್ ಟ್ರಾನ್ಸ್ಫಾರ್ಮೇಷನ್ ಫಿಸಿಕಲ್ ಇಕ್ವಿಲಿಬ್ರಿಯಮ್, 2 ಡಿಸಲ್ಯೂಷನ್ ಇಕ್ವಿಲಿಬ್ರಿಯಂ ನೋಡಿದ್ರಿ ಅಲ್ವಾ. ಇದರಲ್ಲೆಲ್ಲ ಕೂಡ ಒಂದು ಕಾನ್ಸ್ಟೆಂಟ್ ಅಥವಾ ಮೆಷರಬಲ್ ಪ್ರಾಪರ್ಟಿ ಇರುತ್ತೆ, ಅದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಹೇಳ್ತಾರೆ, ಸಪೋಸ್ ಇಫ್ ಯು ಟೇಕ್ ವಾಟರ್ ಇನ್ ಲಿಕ್ವಿಡ್ ಸ್ಟೇಟ್, ವಾಟರ್ ಇನ್ ಸಾಲಿಡ್ ಸ್ಟೇಟ್, ಫಸ್ಟ್ ಇಕ್ವಿಲಿಬ್ರಿಯಂ ಇದು ಸಾಲಿಡ್ ಲಿಕ್ವಿಡ್, ಐಸ್ ಕ್ಯೂಬ್ ಅಂಡ್ ವಾಟರ್, ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳೋದು ಕಾನ್ಸ್ಟೆಂಟ್ ಆಗಿರುತ್ತೆ at a fixed pressure. ಸೊ ನೀವು ಮೆಲ್ಟಿಂಗ್ ಪಾಯಿಂಟ್ ಅನ್ನ ಮೆಷರ್ ಮಾಡಬಹುದು ಅಲ್ವಾ. ಯಾವುದೋ ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗುತ್ತೋ, ಯಾವುದೋ ಒಂದು ಪ್ರಾಪರ್ಟಿ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಅದನ್ನೇ ನಾವು ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರೆಯೋದು. ಯಾವಾಗ ಲಿಕ್ವಿಡ್ ಮತ್ತೆ ವೇಪರ್ ಇಕ್ವಿಲಿಬ್ರಿಯಂ ನಲ್ಲಿದೆ, ಅಲ್ಲಿ ಯಾವುದು ವಾಟ್ ಇಸ್ ದಟ್ ವಿಲ್ ಬಿ ಇನ್ ಬ್ಯಾಲೆನ್ಸ್ಡ್ ಸ್ಟೇಟ್? ಪ್ರೆಷರ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಪ್ರೆಷರ್ನ ಮೆಷರ್ ಮಾಡ್ಬೋದು. ಲಿಕ್ವಿಡು ವೇಪರ್ ಆಗೋದು, ವೇಪರು ಲಿಕ್ವಿಡ್ ಆಗೋದು, ಅಲ್ಲಿ ಪ್ರೆಷರ್ ಅಂತ ಹೇಳೋದು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದಿಸ್, ಇಫ್ ಯು ವಾಂಟ್ ಟು ಯು ಕ್ಯಾನ್ ರಿಕಾಲ್ ದಿಸ್. ಹೇಳ್ಕೊಟ್ಟೆ ನಾನಿಲ್ಲಿ. ಫಸ್ಟಿಗೆ ವಾಟರ್ನ ಅಷ್ಟೇ ಹಾಕ್ತೀರಾ, ವಾಟರ್ ಎಲ್ಲ ಇವಾಪರೇಟ್ ಆಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಈ ಒಂದು ಸಿಚುವೇಶನ್ ಅಲ್ಲಿ ಪ್ರೆಷರ್ ಅಂತ ಹೇಳೋದು ಈಕ್ವಲ್ ಆಗಿರುತ್ತೆ, ಪ್ರೆಷರ್ ಈಕ್ವಲ್ ಆಗಿರುತ್ತೆ, ರೈಟ್. ಸೊ ಪ್ರೆಷರ್ ಅಂತ ಹೇಳೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವೆನ್ ಎವರ್ ಯು ಟರ್ನ್ ಲಿಕ್ವಿಡ್ ಟು ವೇಪರ್, ವೇಪರ್ ಟು ಲಿಕ್ವಿಡ್, ಪ್ರೆಷರ್ ಅಂತ ಹೇಳಿದ್ರೆ ಯಾವಾಗಲೂ ಕಾನ್ಸ್ಟೆಂಟ್ ಆಗುತ್ತೆ. ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಓಕೆ, ಸಿಸ್ಟಮ್ ಒಳಗಡೆ ಈಕ್ವಿಲಿಬ್ರಿಯಂ ಇದೆ ಅಂತ ಹೇಳಿ ಅರ್ಥ. ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಟೆಂಪರೇಚರ್ ಎಟ್ ವಿಚ್ ಸಾಲಿಡು ಲಿಕ್ವಿಡು ಎರಡು ಕೂಡ ಮಾಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ನೀವು ಏನಂತ ಅರ್ಥ ಮಾಡ್ಕೊಳ್ತೀರಾ? ಮೆಲ್ಟಿಂಗ್ ಪಾಯಿಂಟ್ ಇಸ್ ಅ ಟೆಂಪರೇಚರ್ ಎಟ್ ವಿಚ್ ಅಮೌಂಟ್ ಆಫ್ ಲಿಕ್ವಿಡ್, ಅಮೌಂಟ್ ಆಫ್ ಸಾಲಿಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಬಂತು ಅಂತ ಹೇಳಿದ್ರೆ ಎರಡೂ ಫೇಸ್ಗಳು ಈಕ್ವಿಲಿಬ್ರಿಯಂನಲ್ಲಿ ಇದೆ ಅಂತ ಹೇಳಿ ಅರ್ಥ. ಅದೇ ತರ ನೀವು ಸಬ್ಲಿಮೇಷನ್ ತಗೊಳ್ತೀರಾ ಅನ್ಕೊಳ್ಳಿ. ಸೊ ಸಬ್ಲಿಮೇಷನ್ ಅಲ್ಲಿ ಕಲರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಡಿಸಲ್ಯೂಷನ್ ತಗೊಳ್ಳಿ, ಸೊಲ್ಯೂಟ್ ಇನ್ ಸಾಲಿಡ್ ಸ್ಟೇಟ್, ಕರಗದೆ ಇರುವಂತಹ ನೀರು, ಕರಗಿರುವಂತಹ ಸೊಲ್ಯೂಟ್ ಇನ್ ದ ಲಿಕ್ವಿಡ್ ಸ್ಟೇಟ್, ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ರಿಮೈನ್ಸ್ ಕಾನ್ಸ್ಟೆಂಟ್. ನಾನು ಯಾವಾಗ ಶುಗರ್ ಬಗ್ಗೆ ಹೇಳಿದ್ದೆ ಅಲ್ವಾ, ಶುಗರ್, ಐ ಟಾಕ್ಡ್ ಅಬೌಟ್ ಶುಗರ್. ಸೊ ಶುಗರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿರ್ತೀರಾ. ಸೊ ಯು ವಿಲ್ ಆಡ್ ಸಮ್ ಆಫ್ ದ ಶುಗರ್ ಕ್ರಿಸ್ಟಲ್ಸ್ ವಿಚ್ ವಿಲ್ ನಾಟ್ ಡಿಸಾಲ್ವ್, ಬಟ್ ಯು ವಿಲ್ ಸಿ ದಟ್ ದಿಸ್ ಶುಗರ್ ವಿಲ್ ಗೆಟ್ ಇಟ್ ಟು ದ ಸೊಲ್ಯೂಷನ್, ಫ್ರಮ್ ದ ಸೊಲ್ಯೂಷನ್ ಸೇಮ್ ಅಮೌಂಟ್ ಆಫ್ ಶುಗರ್ ವಿಲ್ ಡೆಪಾಸಿಟ್. ಇಲ್ಲಿ ಏನು ಇಕ್ವಿಲಿಬ್ರಿಯಂನಲ್ಲಿ ಏನು ಮೆಷರ್ ಮಾಡ್ಬೋದು ನೀವು? ಕಾನ್ಸಂಟ್ರೇಷನ್. ಯಾವಾಗ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ, ಇಕ್ವಿಲಿಬ್ರಿಯಂ ಅಟೈನ್ಡ್ ಆಗಿದೆ ಅಂತ ಹೇಳಿ ಅರ್ಥ.
ಗ್ಯಾಸ್ ಇನ್ aqueous state, gas in ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಫಿಲ್ ಮಾಡೋ ಸ್ಟೋರಿ ಹೇಳ್ಕೊಟ್ಟಿದೆ. ಗ್ಯಾಸ್ ಇನ್ ದ aqueous state, ಗ್ಯಾಸ್ ಇನ್ ದ ಏರಿಯಾ ವೇರ್ ದರ್ ಇಸ್ ನೋ ವಾಟರ್, ಆಯ್ತಾ, ಎಂಟಿ ಸ್ಟೇಟ್, ಎರಡು ಕೂಡ ಈಕ್ವಲ್ ಆದಾಗ ಪ್ರೆಷರ್ ವಿಲ್ ಬಿ ಈಕ್ವಲ್ ಟು ದ ಸಾಲ್ಯುಬಿಲಿಟಿ, ಮಾಸ್ ಆಫ್ ದ ಗ್ಯಾಸ್ ಇನ್ಸೈಡ್ ದ ಸೊಲ್ಯೂಷನ್. ಈ ಸೊಲ್ಯೂಷನ್ ಒಳಗಡೆ ಎಷ್ಟೋ ಒಂದಿಷ್ಟು ಗ್ಯಾಸ್ ಡಿಸಾಲ್ವ್ ಆಗಿರುತ್ತೆ, ಅದ್ರದ್ದು ಮಾಸು ಮತ್ತೆ ಪ್ರೆಷರು ಪ್ರಪೋರ್ಷನಲ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಪ್ರೆಷರ್ ಮೆಷರ್ ಮಾಡೋಕ್ಕಾಯ್ತು ಅಂದ್ರೆ ಗ್ಯಾಸ್ ಎಷ್ಟು ಡಿಸಾಲ್ವ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ? ಗೇಷಿಯಸ್ ಕಾನ್ಸಂಟ್ರೇಷನ್ ಆಫ್ ದ ಗ್ಯಾಸ್ ವಿಲ್ ಬಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದ್ರೊಳಗಡೆ ಗ್ಯಾಸ್ ಎಷ್ಟು ಡಿಸಾಲ್ವ್ ಆಗಿದೆ ಅಂತ ಹೇಳೋದು ಯಾವಾಗಲೂ ಕೂಡ ನೀವು ಮೆಷರ್ ಮಾಡ್ಬೋದು. ಸೊ ಕಾನ್ಸಂಟ್ರೇಷನ್ ಆಫ್ ಗ್ಯಾಸ್, ಸೊ ಗ್ಯಾಸ್ ಇನ್ aqueous state, gas in gaseous state is constant at given temperature. ಕೊಟ್ಟಿರುವ ಟೆಂಪರೇಚರ್ ನಲ್ಲಿ ಗ್ಯಾಸ್ ಅಬೌವ್ ದ ಸೊಲ್ಯೂಷನ್, ಗ್ಯಾಸ್ ಇನ್ ದ ಸೊಲ್ಯೂಷನ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ ಇನ್ aqueous state, ಕಾರ್ಬನ್ ಡೈಆಕ್ಸೈಡ್ ಇನ್ gaseous state. ಸೊ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ಎಲ್ಲ ಸಾಫ್ಟ್ ಡ್ರಿಂಕ್ಸ್ ನಲ್ಲೂ ಕೂಡ ಅವ್ರು ಫಿಲ್ ಮಾಡಿರ್ತಾರೆ. ಸೊ ಒಳಗಡೆ ಎಷ್ಟು ಇಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೋ ಅಷ್ಟೇ ಈ ಎಂಟಿ ಸ್ಪೇಸ್ ನಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳೋದು ಇರುತ್ತೆ. ಪ್ರತಿ ಸಲ ನೀವು ಜ್ಯೂಸ್ ಕುಡಿಬೇಕಾದ್ರೆ ಕ್ಯಾಪ್ ಅನ್ನು ಓಪನ್ ಮಾಡ್ತಾರೆ, ಒಂದಿಷ್ಟು ಗ್ಯಾಸ್ ಎಸ್ಕೇಪ್ ಆಗುತ್ತಲ್ವಾ, ಪ್ರತಿ ಸಲ ಅಲ್ಲಿ ಹೊಸ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಸೇ ದಟ್ ನೀವು ಬೇಕು ಅಂತಾನೆ ಎಲ್ಲ ಗ್ಯಾಸ್ ಹೊರಗಡೆ ಹಾಕಿದ್ರಿ ಅನ್ಕೊಳ್ಳಿ, ಆದ್ರೂ ಕೂಡ ಸೊಲ್ಯೂಷನ್ ಒಳಗಡೆ ಒಂದಿಷ್ಟು ಗ್ಯಾಸ್ ಡಿಸಾಲ್ವ್ ಆಗಿರುತ್ತೆ. ಅವುಗಳು ಇವಾಗ ಹೊರಗಡೆಗೆ ಬಂದು ದೇ ವಿಲ್ ಬಿ ಇನ್ ದ ಗೇಷಿಯಸ್ ಫಾರ್ಮ್. ಸೊ ಎಲ್ಲಿವರೆಗೂ ಸೊಲ್ಯೂಷನ್ ಒಳಗಡೆ ಇರುವ ಗ್ಯಾಸ್ ಎಲ್ಲ ಖಾಲಿ ಆಗುತ್ತೋ ಅಲ್ಲಿವರೆಗೂ ನೀವು ಆ ಸೌಂಡ್ ಅನ್ನ ಕೇಳ್ತಾನೇ ಇರ್ತೀರ. ಸೌಂಡ್ ಒಂದು ಪಾಯಿಂಟ್ ಅಲ್ಲಿ ನೀವು ಆ ಸೌಂಡೇ ಕೇಳಲ್ಲ. ಓಪನ್ ಆಗಿ ಇಟ್ಬಿಟ್ರೆ ಗ್ಯಾಸ್ನ ಎಲ್ಲ ಗ್ಯಾಸ್ ಎಸ್ಕೇಪ್ ಆಗಿಬಿಡುತ್ತೆ. ಸೊಲ್ಯೂಷನ್ ಒಳಗಡೆ ಇರೋ ಗ್ಯಾಸು ಎಸ್ಕೇಪ್ ಆಗುತ್ತೆ, ಮೇಲಿರುವ ಗ್ಯಾಸು ಎಲ್ಲ ಎಸ್ಕೇಪ್ ಆಯಿತು ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಇಲ್ಲ ಅಂತ ಹೇಳಿ ಅರ್ಥ. ಸೊ ಅರ್ಥ ಏನು? ಪ್ರತಿ ಈಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿ ಏನಾದ್ರೂ ಒಂದು ನೀವು ಮೆಷರ್ ಮಾಡಬಹುದು ಅಲ್ವಾ. ಲಿಕ್ವಿಡ್ ವೇಪರ್ ನಲ್ಲಿ ಪ್ರೆಷರ್ ಮೆಷರ್ ಮಾಡಬಹುದು, ಸಾಲಿಡ್ ಲಿಕ್ವಿಡ್ ನಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮೆಷರ್ ಮಾಡಬಹುದು. ಅದೇ ಶುಗರ್ ವಾಟರ್, ಶುಗರ್ ಸೊಲ್ಯೂಷನ್ ಅಥವಾ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಕಾನ್ಸಂಟ್ರೇಷನ್ ಮೆಷರ್ ಮಾಡಬಹುದು. ಇಲ್ಲಿ ಕಾನ್ಸಂಟ್ರೇಷನ್ ಫಿಕ್ಸ್ಡ್ ಆಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಫಿಕ್ಸ್ಡ್ ಆಗಿರುತ್ತೆ, ಪ್ರೆಷರ್ ಫಿಕ್ಸ್ಡ್ ಆಗಿರುತ್ತೆ, ಮತ್ತೆ ಗ್ಯಾಸ್ ಇದು ಅಮೌಂಟ್ ಫಿಕ್ಸ್ಡ್ ಆಗಿರುತ್ತೆ ಅಂತ ಹೇಳುವಂಥದ್ದು ಈ ಚಾರ್ಟ್ ನಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಸೊ ಇಸ್ ದಟ್ ಕ್ಲಿಯರ್? ಇದು ಕನ್ಕ್ಲೂಷನ್ ಆಫ್ ವಾಟ್ ವಿ ಹ್ಯಾವ್ ಲರ್ನ್ಡ್. ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಸಿಕಲ್ ಇಕ್ವಿಲಿಬ್ರಿಯಂ. ಫಿಸಿಕಲ್ ಇಕ್ವಿಲಿಬ್ರಿಯಂ ಜನರಲ್ ಆಗಿ ಹೇಳೋದಾದ್ರೆ ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೆ? ಇಕ್ವಿಲಿಬ್ರಿಯಂ ಇಸ್ ಓನ್ಲಿ ಪಾಸಿಬಲ್ ಇನ್ ದ ಕ್ಲೋಸ್ಡ್ ಕಂಟೈನರ್. ವೆರಿ ಇಂಪಾರ್ಟೆಂಟ್. ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಮಾತ್ರ ಇಕ್ವಿಲಿಬ್ರಿಯಂ ನಾವು ನೋಡಬಹುದು. ಎರಡು ಅಪೋಸಿಂಗ್ ಪ್ರಾಸೆಸ್ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಬೋತ್ ದಿ ಅಪೋಸಿಂಗ್ ಪ್ರಾಸೆಸ್ ಆಕರ್ ಎಟ್ ದ ಸೇಮ್ ರೇಟ್. ಎರಡು ಈಗ ಇವಾಪರೇಷನ್, ಕಂಡೆನ್ಸೇಷನ್, ಮೆಲ್ಟಿಂಗ್, ಫ್ರೀಸಿಂಗ್, ಇಂತಹ ಎರಡು ಅಪೋಸಿಂಗ್ ಪ್ರಾಸೆಸ್ಗಳು ಒಂದೇ ಸ್ಪೀಡ್ ನಲ್ಲಿ ನಡಿಬೇಕು. ಮತ್ತೆ ಎಲ್ಲ ಮೆಷರಬಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ವಾಟ್ ಆರ್ ದೇ? ಮೆಷರಬಲ್ ಪ್ರಾಪರ್ಟೀಸ್ ಕುಡ್ ಬಿ ಮೆಲ್ಟಿಂಗ್ ಪಾಯಿಂಟ್, ಕಾನ್ಸಂಟ್ರೇಷನ್, ಪ್ರೆಷರ್. ಈ ಎಲ್ಲ ಮೆಷರಬಲ್ ಪ್ರಾಪರ್ಟೀಸ್ ಏನಾಗಿರುತ್ತೆ? ರಿಮೈನ್ಸ್ ಕಾನ್ಸ್ಟೆಂಟ್. When equilibrium is attained for a physical process, it is characterized by constant value of one of its parameter at given temperature. So physical process ಅಂತ ಹೇಳಿದ್ರೆ ಸಾಲಿಡ್ ನಿಂದ ಲಿಕ್ವಿಡ್ ನಿಂದ ಸಾಲಿಡ್, ಆ ಒಂದು ಫಸ್ಟ್ ತಗೊಂಡಿದ್ದು ಐಸ್ ಕ್ಯೂಬ್ಸ್ ಅಂಡ್ ವಾಟರ್, ಅಲ್ಲಿ ಇಕ್ವಿಲಿಬ್ರಿಯಂ ಆಗಿದೆ ಅಂತ ಹೇಳಿದ್ರೆ ಅರ್ಥ ಏನು? ಅಲ್ಲಿ ಆ ಒಂದು ಇಕ್ವಿಲಿಬ್ರಿಯಂನ ಹೇಗೆ ನೀವು ವಿವರಣೆ ಕೊಡ್ತೀರಾ, ಹೇಗೆ ಕ್ಯಾರೆಕ್ಟರೈಸ್ ಮಾಡ್ತೀರಾ? ಬೈ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಮೆಲ್ಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಎಷ್ಟೇ ಟೆಂಪರೇಚರ್ ಕೊಟ್ಟರು ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳುವಂಥದ್ದಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಅನ್ಲೆಸ್ ದ ಎಂಟೈರ್ ಸಾಲಿಡ್ ಬಿಕಮ್ಸ್ ಈಕ್ವಲ್ ಟು ಲಿಕ್ವಿಡ್. ಆಯ್ತಾ? ಸೊ ಮೆಲ್ಟಿಂಗ್ ಪಾಯಿಂಟ್ ಇಸ್ ಕಾನ್ಸ್ಟೆಂಟ್. ಶುಗರ್ ವಾಟರ್ ನಲ್ಲಿ ಕಾನ್ಸಂಟ್ರೇಷನ್ ಇಸ್ ಕಾನ್ಸ್ಟೆಂಟ್. ಎಲ್ಲ ಮೆಷರಬಲ್ ಪ್ರಾಪರ್ಟೀಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಲ್ವಾ, ಅದರಿಂದನೇ ನಾವು ಇಕ್ವಿಲಿಬ್ರಿಯಂನ ಹೇಳಬಹುದು ಅಂತ ಹೇಳಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಚ್ ಕ್ವಾಂಟಿಟೀಸ್ at any stage indicates the extent to which physical process has proceeded. ಪ್ರೆಷರ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಷ್ಟು ಆ ಫಿಸಿಕಲ್ ಪ್ರಾಸೆಸ್ ಅಂದ್ರೆ ಎಷ್ಟು ಗ್ಯಾಸ್ ಇದೆ, ಅಲ್ಲಿ ಪ್ರೆಷರ್ ಕಡಿಮೆ ಇದೆ, ಎಷ್ಟು ಪ್ರೆಷರ್ ಕಡಿಮೆ ಇದೆಯೋ ಅಷ್ಟು ಗ್ಯಾಸ್ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಜಾಸ್ತಿ ಶುಗರ್ ಡಿಸಾಲ್ವ್ ಆಗಿದೆ, ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂದ್ರೆ ಅಲ್ಲಿ ಶುಗರ್ ಕಡಿಮೆ ಇದೆ ಸೊಲ್ಯೂಷನ್ ಒಳಗಡೆ. ಸೊ ಇದು ಯಾವ ಎಕ್ಸ್ಟೆಂಟ್ ಅಲ್ಲಿ ಆ ಒಂದು ಫಿಸಿಕಲ್ ಪ್ರಾಸೆಸ್ ನಡೀತಾ ಇದೆ ಅಂತ ಹೇಳೋದು
ಹೇಳ್ಕೊಡುತ್ತೆ ಈ ವ್ಯಾಲ್ಯೂಸ್ಗಳು. ಸೊ ಐ ರಿಪೀಟ್, ಪಾಯಿಂಟ್ ನಂಬರ್ 1 ಏನು ಹೇಳುತ್ತೆ, ಕ್ಲೋಸ್ಡ್ ಸಿಸ್ಟಮ್ನಲ್ಲಿ ಫಿಸಿಕಲ್ ಇಕ್ವಿಲಿಬ್ರಿಯಂ ನಡೆಯುವಂಥದ್ದು. ನಾವು ಇಷ್ಟೊತ್ತು ಏನು ಓದಿದ್ದೀವಿ ಇದೆಲ್ಲ ಕೂಡ ಕ್ಲೋಸ್ ಸಿಸ್ಟಮ್ನಲ್ಲಿ ನಡೆಯುತ್ತೆ. ಪಾಯಿಂಟ್ ನಂಬರ್ 2 ಏನು ಹೇಳುತ್ತೆ, ಎರಡು ಅಪೋಸಿಂಗ್ ಪ್ರಾಸೆಸ್ಗಳು ಯಾವುದೇ ಒಂದು ಇಕ್ವಿಲಿಬ್ರಿಯಂ ತೆಗೆದು ನೋಡಿ ಅದರಲ್ಲಿ ಎರಡು ಪ್ರಾಸೆಸ್ಗಳಿರುತ್ತೆ, ಅದು ಒಂದೇ ಸ್ಪೀಡ್ನಲ್ಲಿ ನಡೆಯುತ್ತೆ. ಮೂರನೇ ಪಾಯಿಂಟ್ ಏನು, ಮೆಷರಬಲ್ ಪ್ರಾಪರ್ಟೀಸ್ಗಳು, ಕಾನ್ಸಂಟ್ರೇಷನ್, ಪ್ರೆಷರ್, ಟೆಂಪ್ರೇಚರ್ ಇದೆಲ್ಲ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ಇಕ್ವಿಲಿಬ್ರಿಯಂ ಯಾವಾಗ ಬರುತ್ತೋ ಆ ಇಕ್ವಿಲಿಬ್ರಿಯಂ ಬಂದಿದೆ ಅಂತ ಹೇಳೋದೇ ನಾವು ಒಂದಾದರೆ ಟೆಂಪ್ರೇಚರ್, ಇಲ್ಲಾಂದರೆ ಪ್ರೆಷರ್, ಇಲ್ಲಾಂದರೆ ಕಾನ್ಸಂಟ್ರೇಷನ್, ಆಯಿತಾ. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಸಚ್ ಕ್ವಾಂಟಿಟಿ, ಎಷ್ಟು ಪ್ರೆಷರ್, ಎಷ್ಟು ಕಾನ್ಸಂಟ್ರೇಷನ್, ಎಷ್ಟು ಟೆಂಪ್ರೇಚರ್, ಅದೆಲ್ಲ ನಾವು ಮೆಷರ್ ಮಾಡಿದಾಗ ನಮಗೆ ಆ ಒಂದು ಚೇಂಜ್ ಇದೆಯಲ್ಲ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ, ಲಿಕ್ವಿಡ್ನಿಂದ ವೇಪರ್, ವೇಪರ್ನಿಂದ ಲಿಕ್ವಿಡ್, ಅಥವಾ ಸಾಲಿಡ್ನಿಂದ ಲಿಕ್ವಿಡ್, ಲಿಕ್ವಿಡ್ನಿಂದ ಸಾಲಿಡ್, ಎಷ್ಟು ಸಾಲಿಡ್ನಲ್ಲಿದೆ ಎಷ್ಟು ಲಿಕ್ವಿಡ್ನಲ್ಲಿದೆ, ಸೊ ಎಷ್ಟು ಫೇಸ್ ಆಚೆ ಈಚೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ? ಅಂದರೆ ಇಲ್ಲಿ ಈಗ ಲಿಕ್ವಿಡ್ ಐಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಐಸು ಲಿಕ್ವಿಡ್ ಈಕ್ವಲ್ ಆಗಿರಬೇಕು ಅಂತಲ್ಲ, ಐಸ್ ಎಷ್ಟನ್ನಾದ್ರೆ ಇರ್ಬೋದು, ಲಿಕ್ವಿಡ್ ಎಷ್ಟನ್ನಾದ್ರೆ ಇರ್ಬೋದು, ಬಟ್ ಎಷ್ಟಿದೆ ಆ ಲಿಕ್ವಿಡು, ಎಷ್ಟಿದೆ ಐಸ್ ಅಂತ ಹೇಳೋದನ್ನ ಮೆಷರ್ ಮಾಡಬಹುದು. ಪ್ರತಿ ಕೇಸಸ್ನಲ್ಲಿ ಕೂಡ ಮೆಷರ್ ಮಾಡಬಹುದು. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ನೌ ಲೆಟ್ಸ್ ಮೂವ್ ಇನ್ ಟು ಕೆಮಿಕಲ್ ಇಕ್ವಿಲಿಬ್ರಿಯಂ. Let's understand what is chemical equilibrium or equilibrium in chemical process ಅಂತ ಹೇಳೋದು ಏನು. ಇಲ್ಲಿಂದ ನಮ್ಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗ್ತಾ ಇದೆ, which actually has heavy weightage in the examination. Okay? So equilibrium in chemical reactions ಅಂತ ಹೇಳಿದ್ರೆ chemical reactions ನಲ್ಲಿ ಮೇ ಬಿ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಆಗಿರ್ಬೋದು, ಪ್ರೆಷರ್ ಕಾನ್ಸ್ಟೆಂಟ್ ಆಗಿರ್ಬೋದು, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರ್ಬೋದು. ನಾವು ಯಾವುದೆಲ್ಲ ಥರ್ಮೋಡೈನಮಿಕ್ಸ್ ಪ್ರಾಪರ್ಟಿ ತಗೊಂಡಿದ್ವಿ ನೋಡಿ, ಲೈಕ್ ಎಂಥಾಲ್ಪಿ, ಎಂಟ್ರೋಪಿ, ಅಥವಾ ಗಿಬ್ಸ್ ಫ್ರೀ ಎನರ್ಜಿ, ಇಂಟರ್ನಲ್ ಎನರ್ಜಿ, ವೆನ್ ದಿಸ್ ಬಿಕಮ್ಸ್ ಕಾನ್ಸ್ಟೆಂಟ್ ದಟ್ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಇಕ್ವಿಲಿಬ್ರಿಯಂ. ಅಥವಾ ಹಾಗೆ ಹೇಳ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ, ಲೆಟ್ ಮೀ ಟೆಲ್ ಯು ದ ಸೇಮ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಇನ್ 3 ಡಿಫ್ರೆಂಟ್ ಕೇಸಸ್. ಸೊ ಆ ಒಂದು ಕೇಸಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ವೇರ್ ದಿಸ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಆಗುತ್ತೆ ಅಂದರೆ, ಒಂದು ರಿಯಾಕ್ಷನ್ ಒಳಗಡೆ ಏನೋ ಒಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಆಗುತ್ತೆ, ಈಕ್ವಲ್ ಅಲ್ಲ. ರಿಯಾಕ್ಟೆಂಟ್ ಇದು ಕಾನ್ಸಂಟ್ರೇಷನ್ ಏನಿದೆಯೋ ಅದು ಮತ್ತೆ ಚೇಂಜೇ ಆಗಲ್ಲ, ಪ್ರಾಡಕ್ಟ್ ಇದು ಕಾನ್ಸಂಟ್ರೇಷನ್ ಏನಿದೆಯೋ ಅದು ಚೇಂಜೇ ಆಗಲ್ಲ. ಅದರಲ್ಲಿ ಕಾನ್ಸಂಟ್ರೇಷನ್ ಅಂತ ಹೇಳೋದು ಕಾನ್ಸ್ಟೆಂಟ್ ಆದರೆ ಅದನ್ನ ಈಕ್ವಿಲಿಬ್ರಿಯಂ, ದ ಸಿಸ್ಟಮ್ ಇಸ್ ಅನ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೇವೆ. ಪ್ರೆಷರ್ ಚೇಂಜೇ ಆಗಲ್ಲ, ಅವಾಗ ಪ್ರೆಷರ್ ಈಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೇವೆ. ಇದು ಕೆಮಿಕಲ್ ರಿಯಾಕ್ಷನ್ ಒಳಗಡೆ ಆದಾಗ chemical equilibrium ಅಂತ ಹೇಳ್ತೇವೆ. What type of reactions will show chemical equilibrium? Reversible reaction will show chemical equilibrium. And this is very important. ನೀವು ಎಲ್ಲಿ chemical equilibrium ನ ನೋಡ್ತೀರಾ? Reversible reactions ನಲ್ಲಿ. Okay? Irreversible reactions ಗಳಿದೆ, which you will indicate by a single headed arrow. ರಿವರ್ಸಿಬಲ್ ರಿಯಾಕ್ಷನ್ಸ್ಗಳನ್ನ ಡಬಲ್ ಹೆಡೆಡ್ ಆರೋದಲ್ಲಿ ಇಂಡಿಕೇಟ್ ಮಾಡ್ತೀವಿ. ರಿವರ್ಸಿಬಲ್ ರಿಯಾಕ್ಷನ್ ದ ಡೆಫಿನೇಷನ್, ಇದೇ ಡೆಫಿನೇಷನ್ ಐ ಹ್ಯಾವ್ ರಿಟನ್ ಹಿಯರ್, ಯು ಕ್ಯಾನ್ ರೀಡ್. Reversible reaction is a chemical reaction in which both the ways you can, both the ways it will continue. It will go in both the ways. ಅಂದರೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಏನು ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತೆ ಅದು ಮತ್ತೆ ವಾಪಸ್ ನಿಮಗೆ ರಿಯಾಕ್ಟೆಂಟ್ ಅನ್ನ ಕೊಡುತ್ತೆ. ಎಕ್ಸಾಂಪಲ್ಸ್ ಬರೆಯೋಣ ಕೆಲವೊಂದಷ್ಟು ರಿವರ್ಸಿಬಲ್ ರಿಯಾಕ್ಷನ್ಗೆ. ಎಕ್ಸಾಂಪಲ್, ಅಮೋನಿಯಾ ಎಲ್ರಿಗೂ ಗೊತ್ತಿದಲ್ವಾ, N2H2 ಕಂಬೈನ್ಸ್ ಟು ಫಾರ್ಮ್ ಅಮೋನಿಯಾ. ಸ್ವಲ್ಪ ಹೊತ್ತಾದ ಮೇಲೆ ಅಮೋನಿಯಾದ ಪ್ರಾಡಕ್ಟ್ ಫಾರ್ಮೇಷನ್ ಸ್ವಲ್ಪ ಹೊತ್ತಾಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅಮೋನಿಯಾ ಫಾರ್ಮ್ ಆಗಿದ್ಮೇಲೆ ಫಾರ್ಮ್ ಆಗಿರುವ ಅಮೋನಿಯಾ ಮತ್ತೆ ಡಿಕಂಪೋಸ್ ಆಗುತ್ತೆ H2 ಮತ್ತು N2 ಆಗಿ. ಸೊ ಮುಂದೆ ಹೋಗುವಂತಹ ಡೈರೆಕ್ಷನ್ನ ನಾವು ಫಾರ್ವರ್ಡ್ ಡೈರೆಕ್ಷನ್ ಅಥವಾ ಅದನ್ನ ಫಾರ್ವರ್ಡ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಹಿಂದೆ ಬರೋದನ್ನ ನಾವು ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್. ಗೇಷಿಯಸ್ ಸ್ಟೇಟ್ ನಲ್ಲಿದೆ, ಗೇಷಿಯಸ್ ಸ್ಟೇಟ್, ಗೇಷಿಯಸ್ ಸ್ಟೇಟ್. ಕ್ಲೋಸ್ಡ್ ಕಂಟೈನರ್ ನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೀಟ್ ಮಾಡಿದಾಗ, ನಿಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇದು ಗ್ಯಾಸ್,
ಇದು ಸಾಲಿಡ್, ಇದು ಸಾಲಿಡ್. ಇದರಲ್ಲೂ ಕೂಡ ನೀವು equilibrium ನ ನೋಡ್ತೀರಾ. Few more examples for equilibrium. Most of them are in gaseous state. Sulfur dioxide, oxygen ಜೊತೆ combine ಆದಾಗ we get sulfur trioxide. Oxygen ನ balance ಮಾಡಲಿಕ್ಕೆ 2 multiply ಮಾಡ್ತೀರಾ. Here also you will multiply 2. 2 2s are 4 oxygen plus 2 6 oxygen, 2 3s are 6 oxygen, 2 sulfur, equation balanced. ಇದು gaseous state ನಲ್ಲಿದೆ, ಇದು ಕೂಡ gaseous state ನಲ್ಲಿದೆ. PCl5 phosphorus pentachloride decompose ಆಗಿ phosphorus trichloride, 3 ಕ್ಲೋರಿನ್ ಇದ್ರೆ phosphorus trichloride ಮತ್ತೆ chlorine gas. See, all these reactions are reversible reaction. Reversible reactions are always indicated by double headed arrow. ಆಯ್ತಾ? ಅಂದ್ರೆ ಡಬಲ್ ಆರೋ ವಿತ್ ಒನ್ ಸೈಡ್ ಹೆಡ್ ನಾವು ಬರಿತೀವಿ, ಇನ್ನೊಂದು ಸೈಡ್ ಹೆಡ್ ನ ಬರೆಯಲ್ಲ, ಬರ್ದು ತೊಂದರೆ ಇಲ್ಲ. ಸಿಮಿಲರ್ಲಿ ಇಫ್ ಐ ಗಿವ್ ಯು ದಿಸ್ ರಿಯಾಕ್ಷನ್ N2O4 ಅಂತ ಹೇಳೋದು ಸ್ಪ್ಲಿಟ್ ಆಗಿ NO2, a brown color nitrogen dioxide gas, N2O4. It's a dimer of NO2. ಇದು NO2 ಎರಡು ಸಲ ಇದ್ದಾಗ ಅದು ಒಂದೇ ಮಾಲಿಕ್ಯೂಲ್ ಆಫ್ N2O4 ಆಗುತ್ತೆ. ಒಂದು ಮಾಲಿಕ್ಯೂಲ್ ಎರಡು ಸಪರೇಟ್ ಮಾಲಿಕ್ಯೂಲ್ಸ್ ಆಗಿ NO2 ಆಗಿ ಸ್ಪ್ಲಿಟ್ ಆಗುತ್ತೆ. ಮತ್ತೆ ಯು ಕ್ಯಾನ್ ರೈಟ್ ಒನ್ ಮೋರ್ ಇಕ್ವೇಶನ್ ಇಫ್ ಯು ವಾಂಟ್ ಟು. HI, ಹೈಡ್ರೋಜನ್ ಅಯೋಡೈಡ್, ಇದು ಸ್ಪ್ಲಿಟ್ ಆಗಿ H2 ಮತ್ತೆ I2 ಅಂತ ಹೇಳುವ ಇಂಡಿವಿಜುವಲ್ ಮಾಲಿಕ್ಯೂಲ್ ಆಗುತ್ತೆ. ಸೊ ಗ್ಯಾಸ್ equilibrium can be seen with gaseous reactant and product, solid and gaseous reactant and product, even liquid gaseous reactant and product. So liquid anta heli bardaga, let me write this. ಎಸ್ಟರ್ ನ ಬೇಸ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ. ಈ ರಿಯಾಕ್ಷನ್ ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ. ಇಮ್ಯಾಜಿನ್ ದಿಸ್ ವೇ, CH3 COO C2H5 ಇದೆ. ಈ COO ಹತ್ರ ಬಂತು ಅಂದ್ರೆ ಇದು ಎಸ್ಟರ್ ಅಂತ ಹೇಳ್ಬೋದು. ಇದು ಕಷ್ಟ ಆದ್ರೆ ಬರಿಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ನೋ ದಟ್ ಇಟ್ ಇಸ್ aqueous. In water only I'll take. Water is liquid. Reversible reaction. CH3 CO ವಾಟರ್ ನಿಂದ OH ಬರುತ್ತೆ, ಜೊತೆಗೆ C2H5O. CH3 C double bond O C2H5 ಇದೆ ನೋಡಿ. ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ. ವಾಟರ್ ನಲ್ಲಿ ಎಷ್ಟು ಅಯಾನ್ಸ್ ಇದೆ? OH ಮೈನಸ್ ಮತ್ತೆ H+ ಅಯಾನ್ಸ್ ಇದೆ. ಈ OH ಮೈನಸ್ ಅಯಾನ್ ಕಾರ್ಬನ್ ಹತ್ರ ಹೋಗುತ್ತೆ, ಈ ಬಾಂಡ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗುತ್ತೆ ಇಲ್ಲಿ. ಸೊ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 2 ಪ್ರಾಡಕ್ಟ್, CH3 CO ಇಷ್ಟು ಪಾರ್ಟ್. ಕಾರ್ಬನ್ಗೆ OH ಹೋದ್ರೆ ಏನಾಯ್ತು? OH ಆಸಿಡ್ ಆಯ್ತು. ಜೊತೆಗೆ C2H5 ಈ ಎಲೆಕ್ಟ್ರಾನ್ ಆಕ್ಸಿಜನ್ಗೆ ಬರುತ್ತೆ ನೋಡಿ, ಬಾಂಡ್ ಅನ್ನ ನಾನು ಆಕ್ಸಿಜನ್ ಮೇಲೆ ಹಾಕಿದ್ದೀನಿ, O ಮೈನಸ್ ಆಯ್ತು. ಆ O ಮೈನಸ್ H+ ಅನ್ನ ತಗೋತಾ ಇದೆ ಅಂತ ಹೇಳಿದ್ರೆ C2H5OH ಆಯ್ತು. ಇದು aqueous state, ಇದು aqueous state, ಇದು ಪ್ಯೂರ್ ಲಿಕ್ವಿಡ್ ಸ್ಟೇಟ್. ವಾಟರ್ ಇಸ್ ಅ ಲಿಕ್ವಿಡ್ ಸ್ಟೇಟ್, ಇದು aqueous state. ಇಲ್ಲೂ ಕೂಡ ನೀವು equilibrium ನ ನೋಡ್ತೀರಾ. equilibrium ಅಂತ ಹೇಳುವಂಥದ್ದು ಇದೇ ಸ್ಟೇಟ್ ಅಲ್ಲಿ ಇದೆ ಅಂತ ಇದೆ, ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲೇ ಆಗುತ್ತೆ, ಗ್ಯಾಸಿಯಸ್ ಸ್ಟೇಟ್ ಅಲ್ಲೇ ಆಗುತ್ತೆ, ಆತರ ಏನೂ ಇಲ್ಲ. ಇಟ್ ಕ್ಯಾನ್ ಬಿ ವಿತ್ ಎನಿ ಆಫ್ ದ ಸ್ಟೇಟ್ಸ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಮಾಲಿಕ್ಯೂಲ್. ಅದನ್ನ ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಅಂತ ಹೇಳಿ ಲೇಟರ್ ಪಾರ್ಟ್ ವಿ ಹ್ಯಾವ್ ಡಿವೈಡೆಡ್. ಐ ಲೆಟ್ ಯು ನೋ ಅಬೌಟ್ ಇಟ್ ಲೇಟರ್. ನೌ ಇಕ್ವಿಲಿಬ್ರಿಯಂ ಹೇಗಾಗುತ್ತೆ, ನಿಮಗೆ ಎಲ್ಲಾಗುತ್ತೆ ಗೊತ್ತಾಯ್ತು. ಇಕ್ವಿಲಿಬ್ರಿಯಂ ಹೇಗಾಗುತ್ತೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ ಇಲ್ಲಿ ಲೆಟ್ ಮಿ ಟೇಕ್ ದ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಆಫ್ HI ಗ್ಯಾಸ್, ಹೈಡ್ರೋಜನ್ ಅಯೋಡೈಡ್ ಗ್ಯಾಸ್. ಓಕೆನಾ? H2 plus I2 ಆಯ್ತು. ಇನಿಷಿಯಲಿ ವೆನ್ ಐ ಸ್ಟಾರ್ಟೆಡ್ ದ ರಿಯಾಕ್ಷನ್ ಟೈಮ್ ವಾಸ್ 0. ಅವಾಗ ನನಗೆ ಬರೀ HI ಮಾತ್ರ ಇತ್ತು. ಇಮ್ಯಾಜಿನ್ ಮಾಡಿ ನಾನೊಂದು 10 moles ಆಫ್ HI ನ ತಗೊಂಡಿದ್ದೆ. ನಂದು ರಿಯಾಕ್ಷನ್ ಕಂಟೈನರ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮಕ್ಕಳು. ಇದು 1 ಲೀಟರ್ ಬೀಕರ್. ಈ 1 ಲೀಟರ್ ವಾಲ್ಯೂಮ್ ನಾನು 10 moles ಆಫ್ HI ತಗೊಂಡಿದ್ದೆ. 10 moles ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್. ಮೋಲ್ ಅಂದ್ರೆ ಎಷ್ಟು ನಾನು HI ತಗೊಂಡಿದ್ದೆ ಅಂತ ಹೇಳಿ, ಸರಿನಾ? HI is 10 mole ಅಂದ್ರೆ
ಕಾನ್ಸಂಟ್ರೇಷನ್ ಮೊಲಾರಿಟಿ ಎಷ್ಟಾಯಿತು 10 ಮೋಲ್ ಇನ್ 1 ಲೀಟರ್ ಕಂಟೈನರ್. ವಾಲ್ಯೂಮ್ ಆಫ್ ದ ಕಂಟೈನರ್, ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಅದು ಆ್ಯಕ್ಚುಲಿ 1 ಲೀಟರ್ ಸೊಲ್ಯೂಷನ್ ಅಂತ ಹೇಳಿ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಲ್ವಾ ಮೊಲಾರಿಟಿ ಅಂತ ಹೇಳಿ. 1 ಲೀಟರ್ ವಾಟರ್ನಲ್ಲಿ 10 ಮೋಲ್ಸ್, ಓಕೆನಾ, 10 ಮೋಲ್ಸ್ ಇನ್ 1 ಲೀಟರ್, ದಟ್ ಇಸ್ ಮೈ ಕಾನ್ಸಂಟ್ರೇಷನ್. ಈಗ ಇನಿಷಿಯಲಿ H2 ಫಾರ್ಮ್ ಆಗಿಲ್ಲ, I2 ಫಾರ್ಮ್ ಆಗಿಲ್ಲ. ನಾನು ಸ್ಲೋಗೆ ಹೀಟ್ ಮಾಡಿದಾಗ ಅದು ಫಾರ್ಮ್ ಆಗುತ್ತೆ. ವೆನ್ ಟೈಮ್ ಇಸ್ ಈಕ್ವಲ್ ಟು 0, ಇದು 0, ಇದು 0 ಇತ್ತು, ಇದು 0 ಮೋಲ್ ಇತ್ತು, ಇದು ಕೂಡ 0 ಮೋಲ್ ಇತ್ತು. ಮೇ ಬಿ ಒಂದು ಅರ್ಧ ಗಂಟೆ ಆಗಿರಲಿ, ಟೈಮ್ ಇಸ್ ಈಕ್ವಲ್ ಟು 30 ಮಿನಿಟ್ಸ್. ಒಂದು ಅರ್ಧ ಗಂಟೆ ಆದಮೇಲೆ 10 ಮೋಲಿಂದ 2 ಮೋಲ್ ಆಫ್ H2, 2 ಮೋಲ್ ಆಫ್ I2 ಫಾರ್ಮ್ ಆಗಿದೆ. ಆಮೇಲೆ ಅದು ಚೇಂಜೇ ಆಗ್ತಿಲ್ಲ ಕಾನ್ಸಂಟ್ರೇಷನ್. ಅಂದರೆ ಅರ್ಥ ಏನು, 10 ಮೋಲ್ ತಗೊಂಡಿದ್ದೆ, ಇವಾಗ ಇದರಲ್ಲಿ 8 ಮೋಲ್ ಅಷ್ಟೇ ಉಳ್ಕೊಂಡಿದೆ. ಮಿಕ್ಕಿದ್ದ 2 ಮೋಲ್ ಅಷ್ಟು H2 ಫಾರ್ಮ್ ಆಗಿದೆ, ಮಿಕ್ಕಿದ್ದ 2 ಮೋಲ್ ಅಷ್ಟು I2 ಫಾರ್ಮ್ ಆಗಿದೆ. 8 ಮೋಲ್ನಲ್ಲಿ 2 ಮೋಲ್ H2, 2 ಮೋಲ್ I2. ಇಲ್ಲಿ ನೀವು ಇವಾಗ ಈ ರಿಯಾಕ್ಷನ್ ನಾನು ಜನರಲ್ ಆಗಿ ತಗೋತೀನಿ. ಲೇಟರ್ ಪಾರ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಬಿಕಾಸ್ ಕನ್ಫ್ಯೂಷನ್ ವಿತ್ ಮೊಲಾರಿಟಿ ಬರೋದು ಬೇಡ. A plus B or A, single A equilibrium with B plus C. 8 moles of A ತಗೊಂಡಿದ್ರೆ 2 moles of B, 2 moles of C ತಗೊಂಡೆ. ಲೆಟ್ ಮಿ ಟೇಕ್ ದ ಜನರಲ್ ಎಕ್ಸಾಂಪಲ್. HI ಜೊತೆ ಆಮೇಲೆ ಹೇಗೂ ಹೇಳ್ಕೊಡೋಕ್ಕಿದೆ, ಕಾನ್ಸಂಟ್ರೇಷನು ಕಂಡಿಡಿಯೋಕ್ಕಿದೆ, ಆಮೇಲೆ ಹೇಳ್ತೀನಿ ಅದನ್ನ. ನಾನು ಟೈಮ್ 45 ಮಿನಿಟ್ಸ್ನಲ್ಲಿ ಹೋಗ್ತೀನಿ. ಇದು 1 ಲೀಟರ್ ಕಂಟೈನರ್ನಲ್ಲಿ ಇರುತ್ತೆ, ಅದೇ ಕಂಟೈನರ್ 1 ಲೀಟರ್ ಕಂಟೈನರ್ನಲ್ಲಿ ಫಾರ್ಮ್ ಆಗಿರುತ್ತೆ. ಇದೇನಿದು, ಮೋಲ್ ಬೈ ವಾಲ್ಯೂಮ್ ಕಾನ್ಸಂಟ್ರೇಷನ್, ಮೋಲ್ ಬೈ ವಾಲ್ಯೂಮ್ ಕಾನ್ಸಂಟ್ರೇಷನ್. ಟೈಮ್ ಒಂದು 1.5 ಅವರ್ ಅಥವಾ 1 ಅವರ್ ಆದಮೇಲೆ ನೋಡ್ತಿದ್ದೀನಿ. ಅಲ್ಲೂ 8 ಮೋಲ್ ಹಾಗೇ ಇರುತ್ತೆ ಆ 1 ಲೀಟರ್ನಲ್ಲಿ, HI ಹಾಗೆ ಇರುತ್ತೆ. 2 ಮೋಲ್ ಆಫ್ H2 ಹಾಗೆ ಇರುತ್ತಲ್ಲ, ಏನು ಬದಲಾವಣೆ ಆಗಲ್ಲ ಕಾನ್ಸಂಟ್ರೇಷನಲ್ಲಿ. ಈ 2 ಮೋಲ್ ಆಫ್ C ಕೂಡ ಹಾಗೇ ಇರುತ್ತೆ. ಯಾವಾಗ, ಒಂದಿನ್ನ ಅರ್ಧ ಗಂಟೆ ಬಿಟ್ಟು ನೋಡಿದಾಗ. ಟೈಮ್ ವಾಸ್ 1 ಅವರ್. ವೆನ್ ಟೈಮ್ ವಾಸ್ 0, ದಿಸ್ ವಾಸ್ 10 ಮೋಲ್, ದಿಸ್ ವಾಸ್ 0 ಮೋಲ್, ದಿಸ್ ವಾಸ್ 0 ಮೋಲ್. ವೆನ್ ಟೈಮ್ ವಾಸ್ ಹಾಫ್ ಎನ್ ಅವರ್, ಇದು 8 ಮೋಲ್, ಇದು 2 ಮೋಲ್, ಇದು 2 ಮೋಲ್. ವೆನ್ ಟೈಮ್ ಇಸ್ 1 ಅವರ್, ಅದೇನಿತ್ತು ಅದು ಹಾಗೇ ಇದೆ. ಅಂದರೆ ಆಲ್ರೆಡಿ ಕಾನ್ಸಂಟ್ರೇಷನ್ ಆಫ್ A, concentration of B and C is constant, change ಆಗ್ತಿಲ್ಲ. ಅಂದರೆ ಬ್ಯಾಲೆನ್ಸ್ಡ್ ಸ್ಟೇಟ್ನಲ್ಲಿ ಇದೆ ಸಿಸ್ಟಮ್ ಇವಾಗ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈಕ್ವಿಲಿಬ್ರಿಯಮ್ ಇನ್ ದಿಸ್ ಕೆಮಿಕಲ್ ರಿಯಾಕ್ಷನ್. ಕಾನ್ಸಂಟ್ರೇಷನ್ ಅಲ್ಲಿ ಜಾಸ್ತಿ ಇದೆ, 8 ಮೋಲ್ ಆಫ್ ರಿಯಾಕ್ಟೆಂಟ್ ಇನ್ನು ಹಾಗೆ ರಿಯಾಕ್ಟ್ ಆಗಲಿಲ್ಲ, ಉಳ್ಕೊಂಡಿದೆ ಅದೇ ಥರ. ಬರೀ 2 ಮೋಲ್ ಆಫ್ ನಮಗೆ ಪ್ರಾಡಕ್ಟ್ ಸಿಕ್ಕಿರೋದು. ಬಟ್ ಅರ್ಧ ಗಂಟೆನಾದರೂ ನೋಡಿ, 1 ಅವರ್ ಆದರೂ ನೋಡಿ, 2 ಗಂಟೆನಾದರೂ ನೋಡಿ, ಈ ಕಾನ್ಸಂಟ್ರೇಷನ್ ಬದಲಾಗ್ತಾ ಇಲ್ಲ. The concentration remains same. Here also concentration of B and C remains same. And I say that system is in equilibrium. ಅರ್ಥ ಆಯ್ತಾ? ಇಲ್ಲಿ ಕಾನ್ಸಂಟ್ರೇಷನ್ ಈಕ್ವಲ್ ಆಗಬೇಕು ಅಂತಿಲ್ಲ. ಕಾನ್ಸಂಟ್ರೇಷನ್ ಇಲ್ಲಿ ಜಾಸ್ತಿ ಇರ್ಬೋದು, ಇಲ್ಲಿ ಕಡಿಮೆ ಇರ್ಬೋದು. ಬೇರೆ ಬೇರೆ ಕೇಸಸ್ ಇದೆ, ಇಲ್ಲೂ ಜಾಸ್ತಿ ಇರ್ಬೋದು, ಅಲ್ಲೂ ಕಡಿಮೆ ಇರ್ಬೋದು, ಅಥವಾ ಈಕ್ವಲ್ ಕೂಡ ಆಗಿರಬಹುದು. ಈ 3 ಕೇಸ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ಈಕ್ವಿಲಿಬ್ರಿಯಮ್ನ ನೋಡ್ತೀವಿ. ಅರ್ಥ ಏನಿಲ್ಲಿ, ಒಂದು ಅರ್ಧ ಗಂಟೆ ಬಿಟ್ಟಾದ ಮೇಲೆ ಈ ಕಾನ್ಸಂಟ್ರೇಷನ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ರಿಯಾಕ್ಷನ್ ಸ್ಟಾಪ್ ಆಯಿತು ಅಂತನಾ? ಇಲ್ಲ, ಫಾರ್ವರ್ಡ್ ರಿಯಾಕ್ಷನ್ ಕೂಡ ಆಗ್ತಾ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ, ಬಟ್ ಎಟ್ ದ ಸೇಮ್ ಸ್ಪೀಡ್. ದ ಸೇಮ್ ಸ್ಪೀಡ್. ಸ್ಪೀಡ್ ಅಂತ ಹೇಳಿದಾಗ ಏನು ಅಂತ ಹೇಳೋದನ್ನ ಅರ್ಥ ಮಾಡಿಸ್ತೀನಿ. 1 ಸೆಕೆಂಡ್. ಬಟ್ ಐ ಹೋಪ್ ಯು ಅಂಡರ್ಸ್ಟುಡ್ ನೌ ವಾಟ್ ಇಸ್ ದಿಸ್ ಈಕ್ವಿಲಿಬ್ರಿಯಮ್ ಇನ್ ರಿವರ್ಸಿಬಲ್ ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ವಾ? ಈಕ್ವಿಲಿಬ್ರಿಯಮ್ ಇನ್ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಏನೇನೋ ಕಾನ್ಸಂಟ್ರೇಷನ್ ಫಾರ್ಮ್ ಆಗಿರುತ್ತಲ್ಲ, ಅದು ಚೇಂಜ್ ಆಗಲ್ಲ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳೋದು ಅದ್ರದ್ದು ಅರ್ಥ. ಕ್ಲಿಯರ್ ಆಯ್ತಾ? ಈಗ ನಾನು ನಿಮಗೇನು ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿ ಸ್ಪೀಡ್ ಬಗ್ಗೆ ಹೇಳ್ಕೊಡ್ತೀನಿ. ನಾನೇನು ಹೇಳಿದ್ದೆ, ಯಾಕೆ ಈ ಥರ ಈಕ್ವಲ್ ಆಗಿರುತ್ತೆ? ಸ್ಪೀಡ್ ಅಟ್ ವಿಚ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಹ್ಯಾಪನಿಂಗ್, ಅದೇ ಸ್ಪೀಡ್ನಲ್ಲಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಕೂಡ ನಡೀತಾ ಇದೆ ಅಂತ ಹೇಳಿದೆ. ದ ಫಾರ್ವರ್ಡ್ ರಿಯಾಕ್ಷನ್ ಸ್ಪೀಡು ಬ್ಯಾಕ್ವರ್ಡ್ ರಿಯಾಕ್ಷನ್ ಸ್ಪೀಡ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿದೆ. ಸೊ 3 ಕೇಸಸ್ ಆಫ್ ಈಕ್ವಿಲಿಬ್ರಿಯಮ್ ಇನ್ ರಿವರ್ಸಿಬಲ್ ರಿಯಾಕ್ಷನ್ಸ್ನ ನೋಡಿ ಮತ್ತೆ ಕೆಲವೊಂದಷ್ಟು ಸ್ಪೀಡ್ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸ್ಪೀಡ್ ಆಫ್ ದ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ಹೇಳ್ತೀನಿ. ಈಗ ರಿವರ್ಸಿಬಲ್ ರಿಯಾಕ್ಷನ್ಸ್ನಲ್ಲಿ ನಮ್ದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಯಾವ ಥರ ಇರುತ್ತೆ ರಿವರ್ಸಿಬಲ್ ರಿಯಾಕ್ಷನಲ್ಲಿ ಈಕ್ವಿಲಿಬ್ರಿಯಮ್ ಅಂತ ಹೇಳುವಂಥದ್ದು.
ಲೆಟ್ ಮಿ ಟೇಕ್ ಕೇಸ್ 1. ಕೇಸ್ 1 ನಲ್ಲಿ ನಾವು 90% ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್ ನೋಡ್ತಾ ಇದ್ದೀವಿ. ಓಕೆನಾ? ಅಂದ್ರೆ ಇಲ್ಲಿ ರಿಯಾಕ್ಷನ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಅಂತ ಹೇಳಿ. ಸೇ ದಟ್ ಎ ಪ್ಲಸ್ ಬಿ ಅಥವಾ ಎ ಮಾಲಿಕ್ಯೂಲ್ ಅಂತ ಹೇಳುವಂಥದ್ದು ಬಿ ಮತ್ತೆ ಸಿ ಮಾಲಿಕ್ಯೂಲ್ನ ಕೊಡ್ತಾ ಇದೆ ಅನ್ಕೊಳ್ಳಿ. ಇನಿಷಿಯಲಿ ನಾನು 90 ಅಥವಾ 1 ಮೋಲ್ ಆರ್ 10 ಮೋಲ್, ವಿಲ್ ಕೀಪ್ ಇಟ್ ಇನ್ ಹೋಲ್ ನಂಬರ್, 10 ಮೋಲ್ ತಗೊಂಡಿದ್ದೆ. ಇನಿಷಿಯಲಿ ವೆನ್ ಟೈಮ್ ವಾಸ್ 0 ನನಗೆ ಬರೀ ರಿಯಾಕ್ಟೆಂಟ್ ಮಾತ್ರ ಇತ್ತು, ಬಿ ಮತ್ತು ಸಿ ಇರಲಿಲ್ಲ. ಸೊ ಇದು 0 ಮೋಲ್ ಆ್ಯಂಡ್ ದಿಸ್ ಇಸ್ ಆಲ್ಸೋ 0 ಮೋಲ್. ಬಟ್ ವೆನ್ ಟೈಮ್ ಈಸ್ ಎಟ್ ಇಕ್ವಿಲಿಬ್ರಿಯಮ್, ಹಾಫ್ ಆನ್ ಅವರ್ ಆದಮೇಲೆ ಅಥವಾ 45 ಮಿನಿಟ್ಸ್ ಆದಮೇಲೆ ವಾಟ್ ಐ ಸಿ ಇಸ್ 90% ಕಂಪ್ಲೀಷನ್. ಅಂದರೆ 10ರಲ್ಲಿ 1 ಮೋಲ್ ಅಷ್ಟೇ ಬಾಕಿ ಇದೆ, ಮಿಕ್ಕಿದ 9 ಮೋಲ್ಸ್ ಕೂಡ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಆಯ್ತಾ? ಸೊ ಈ ಕೇಸ್ನಲ್ಲಿ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗಿದೆ. 90% ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್ ಅಲ್ಲೂ ಕೂಡ ಇಕ್ವಿಲಿಬ್ರಿಯಂನ ನೀವು ನೋಡ್ಬೋದು. ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಷನ್ ರಿವರ್ಸಿಬಲ್ ಆಗಿರಬೇಕು, ದಟ್ ಇಸ್ ದ ಕಂಡೀಷನ್. ಎಟ್ ಇಕ್ವಿಲಿಬ್ರಿಯಂ ಬರೀ 1 ಮೋಲ್ ಅಷ್ಟೇ ಇದೆ, 9 ಮೋಲ್ ರಿಯಾಕ್ಟ್ ಆಗಿದೆ. ಮಿಕ್ಕಿದ 9 ಮೋಲ್ ಆಫ್ ಎ ರಿಯಾಕ್ಟ್ ಆಗಿ 9 ಮೋಲ್ಸ್ ಆಫ್ ಬಿ ಮತ್ತೆ 9 ಮೋಲ್ಸ್ ಆಫ್ ಸಿ ಕೊಡ್ತಾ ಇದೆ. ವಾಲ್ಯೂಮ್ ಆಫ್ ದ ಕಂಟೈನರ್ನ ಲೆಟ್ ಮಿ ಟೇಕ್ ಇಟ್ ಆಸ್ 1 ಲೀಟರ್, 1 ಲೀಟರ್ ಆ್ಯಂಡ್ 1 ಲೀಟರ್. ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ವೆಸಲ್ ಏನಿದೆ ಅದರಲ್ಲಿ ನಾನು 1 ಲೀಟರ್ ಸೊಲ್ಯೂಷನಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೋಲ್ ಬೈ ಲೀಟರ್ ಅಥವಾ ಮೋಲ್ ಬೈ ವಾಲ್ಯೂಮ್ ಅಂತ ಹೇಳುವಂಥದ್ದು ಏನು? ಮೋಲ್ ಬೈ ವಾಲ್ಯೂಮ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ವಾ? ವಿ ಆರ್ ಟಾಕಿಂಗ್ ಅಬೌಟ್ ಕಾನ್ಸಂಟ್ರೇಷನ್. ವಿ ನೋ ದ್ಯಾಟ್ ಕಾನ್ಸಂಟ್ರೇಷನ್, ಅದು ಮೊಲಾರಿಟಿ ಆದರೂ ಆಗಲಿ, ಸ್ಪೆಸಿಫಿಕ್ ಆಗಿ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಇಸ್ ಈಕ್ವಲ್ ಟು ಮೋಲ್ ಬೈ ವಾಲ್ಯೂಮ್. ನಾನು ಏನು ಹೇಳ್ಬೋದು ಇಲ್ಲಿ? ಕಾನ್ಸಂಟ್ರೇಷನ್ ಆಫ್ ಬಿ ಮತ್ತು ಸಿ ಅಂದರೆ ಪ್ರಾಡಕ್ಟ್ ಇಸ್ ಗ್ರೇಟರ್ ದನ್ ಕಾನ್ಸಂಟ್ರೇಷನ್ ಆಫ್ ಎ ಅಂತ ಹೇಳ್ಬೋದಲ್ವಾ? ಇನ್ ಜನರಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿದ್ರೆ ಇದು ನಮ್ಮ ರಿಯಾಕ್ಟೆಂಟ್, ಇದು ನಮ್ಮ ಪ್ರಾಡಕ್ಟ್ ಆಗಿರುತ್ತೆ. ದೋ ದೇರ್ ಇಸ್ ಅ ರಿವರ್ಸಿಬಿಲಿಟಿ, ಇದು ನಮ್ಮ ರಿಯಾಕ್ಟೆಂಟ್, ಇದು ನಮ್ಮ ಪ್ರಾಡಕ್ಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ 90% ಕಂಪ್ಲೀಷನ್ನಲ್ಲಿ ನಾವು ಏನು ನೋಡ್ತಿದ್ದೀವಿ? ಅ ಗ್ರಾಫ್ ವಿ ಆರ್ ಲುಕಿಂಗ್ ಇನ್ ಟು. ಸೊ ಆ ಗ್ರಾಫನ್ನು ನಾನು ಪ್ಲಾಟ್ ಮಾಡ್ತೀನಿ. ಇಲ್ಲೂ ಕೂಡ ಇಕ್ವಿಲಿಬ್ರಿಯಂ ಗ್ರಾಫ್ ಅಂತ ಹೇಳಿ ನೀವು ಕರಿಬೋದು ಇದನ್ನು. ಸೊ ಗ್ರಾಫ್ ಆಫ್ ಟೈಮ್ ಕಾನ್ಸಂಟ್ರೇಷನ್ ತಗೊಳ್ಳುವ, ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್. ಟೈಮ್ ತುಂಬ ಹೊತ್ತಾಗಿದೆ, ಆಲ್ಮೋಸ್ಟ್ 90% ಟೈಮ್ನಲ್ಲಿ, 90% ಕಂಪ್ಲೀಷನ್ ಆಗಿದೆ ರಿಯಾಕ್ಷನ್. ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆ ಇಲ್ಲಿ? ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತುಂಬ ಕಡಿಮೆ ಇದೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಇಸ್ ಮೋರ್ ಅಲ್ವಾ? ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಹ್ಯಾಸ್ ಫಸ್ಟ್ ಇನಿಷಿಯಲಿ ಇಟ್ ವಾಸ್ 0, ಈಗ ಜಾಸ್ತಿ ಆಗಿದೆ. ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ವೆರಿ ಹೈ ನೌ ಆ್ಯಂಡ್ ದೆನ್ ಇಟ್ ಬಿಕೇಮ್ ಕಾನ್ಸ್ಟೆಂಟ್. ಮೇ ಬಿ ಈ ಪಾಯಿಂಟಿಂದ ಅದು ಕಾನ್ಸ್ಟೆಂಟ್ ಆಯಿತು. ಅದೇ ಥರ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಯಿತು? ಕಡಿಮೆ ಆಯಿತು. 10 ಮೋಲಿಂದ ಅದು 1 ಮೋಲಿಗೆ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡಿಕ್ರೀಸ್ ಆಯಿತು ಅಂತ ಹೇಳಿ ಅರ್ಥ. ಇಲ್ಲಿವರೆಗೂ ಅದು ಇನ್ಕ್ರೀಸ್ ಆಗ್ತಾ ಇತ್ತು, ಈ ಪಾಯಿಂಟಿಂದ ಇಲ್ಲಿವರೆಗೂ ಅದು ಡಿಕ್ರೀಸ್ ಆಗ್ತಾ ಇತ್ತು, ಈ ಪಾಯಿಂಟಲ್ಲಿ ಇಕ್ವಿಲಿಬ್ರಿಯಂ ರೀಚ್ ಆಯಿತು. ಸೊ ದಿಸ್ ಇಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಲ್ಲ? ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಬಿಕೇಮ್ ಮೋರ್. ಆ್ಯಂಡ್ ಯಾವಾಗ ರಿಯಾಕ್ಟೆಂಟ್ ಪ್ರಾಡಕ್ಟ್ ಜಾಸ್ತಿ ಆಗಿದ್ದು ಹಾಗೆ ಇರುತ್ತೆ, ರಿಯಾಕ್ಟೆಂಟ್ ಕಡಿಮೆ ಇರೋದು ಹಾಗೆ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಬಟ್ ಕಾನ್ಸಂಟ್ರೇಷನ್ ಮತ್ತೆ ಚೇಂಜ್ ಆಗಲ್ಲ. ಇದು ಹಾಗೆ ಇರುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕೂಡ ಹಾಗಿರುತ್ತೆ. ಈವನ್ ಆಫ್ಟರ್ ಹಾಫ್ ಅನ್ ಅವರ್, 1 hour, 2 hour, ದ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವಿಲ್ ಬಿ 9 mole per liter ಅಥವಾ 9 moles ಅಂತ ಹೇಳಿ ಅನ್ಕೊಳ್ಳಿ. ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಹ್ಯೂಜ್, ವೆರ್ ಆಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಜಸ್ಟ್ 1 mole. ಸೊ ಇಲ್ಲಿ ಏನಾಗ್ತಾ ಇದೆ? ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇಸ್ ಮೋರ್ ಕಂಪೇರ್ ಟು ದ ರಿಯಾಕ್ಟೆಂಟ್. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಜಾಸ್ತಿ ಇದೆ ಕಂಪೇರ್ ಟು ರಿಯಾಕ್ಟೆಂಟ್. ಇಲ್ಲೂ ಕೂಡ ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ಬೋದು. ಐ ಕ್ಯಾನ್ ಸೇ ದಟ್ ನೌ ದಿಸ್ ಇಸ್ ದ ಇಕ್ವಿಲಿಬ್ರಿಯಂ ಪಾಯಿಂಟ್. ಈ ಪಾಯಿಂಟ್ ಏನಿದೆ, ಈ ಟೈಮ್ ಏನಿದೆ, ಆ ಟೈಮ್ನ ನೋಟ್ ಮಾಡ್ಕೊಳ್ಳಿ. 20 minutes, 30 minutes, 40 minutes, ಆ ಟೈಮನ್ನು ಐ ವುಡ್ ಕನ್ಸಿಡರ್ ಇಟ್ ಆಸ್ ಇಕ್ವಿಲಿಬ್ರಿಯಂ ಟೈಮ್. ಅರ್ಥ ಆಯ್ತಾ? ಕೇಸ್ 2 ಎಲ್ಲಿ ಈ ರಿವರ್ಸಿಬಲ್ ರಿಯಾಕ್ಷನ್ಸ್ನಲ್ಲಿ ಪಾಸಿಬಿಲಿಟಿ ಇದೆ. ಇದು ಆಲ್ಮೋಸ್ಟ್ ನಾನು ಕೊಟ್ಟಿರೋ ಎಕ್ಸಾಂಪಲ್ಗೆ ಕರೆಕ್ಟ್ ಆಗಿದೆ.
ಆಲ್ರೆಡಿ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದೆ, ಆಲ್ಮೋಸ್ಟ್ ಸಿಮಿಲರ್ ಇದೆ. 10% ಕಂಪ್ಲೀಷನ್ ಮಾತ್ರ ಆಗಿದೆ. ಅಂದರೆ ಎ ಈಸ್ ಗಿವಿಂಗ್ ಬಿ ಆ್ಯಂಡ್ ಸಿ ಅಂತ ಹೇಳಿ ಅನ್ಕೊಳ್ಳಿ. ಐ ಹ್ಯಾಡ್ ಟೇಕನ್ ಇನಿಷಿಯಲಿ 10 ಮೋಲ್. ವೆನ್ ಟೈಮ್ ವಾಸ್ 0, ಇಲ್ಲಿ 0 ಮೋಲ್ ಇತ್ತು, ಇಲ್ಲಿ 0 ಮೋಲ್ ಇತ್ತು. ಅರ್ಥ ಆಯ್ತಾ? ಇಕ್ವಿಲಿಬ್ರಿಯಂ, ವೆನ್ ಟೈಮ್ ಇಸ್ ಈಕ್ವಲ್ ಟು ಇಕ್ವಿಲಿಬ್ರಿಯಂ ಟೈಮ್, ಒಂದು ಈಕ್ವಿಲಿಬ್ರಿಯಂ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಬಂದಾಗ 10% ಅಷ್ಟೇ ಕಂಪ್ಲೀಟ್ ಆಗಿದೆ. ಅಂದರೆ 9 ಮೋಲ್ ಹಾಗೇ ಉಳ್ಕೊಂಡಿದೆ, ಬರೀ 1 ಮೋಲ್ ಅಷ್ಟೇ ರಿಯಾಕ್ಟ್ ಆಗಿದೆ. 1 ಮೋಲ್ ಆ್ಯಂಡ್ 1 ಮೋಲ್ ಅಷ್ಟೇ ರಿಯಾಕ್ಟ್ ಆಗಿದೆ ಅನ್ಕೊಳ್ಳಿ. ಆಸ್ ಯೂಶುವಲ್ ಆ ರಿಯಾಕ್ಷನ್ ಮಿಕ್ಸ್ಚರ್ದು ಒಂದು ವಾಲ್ಯೂಮನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ನಾನು 1 ಲೀಟರ್ ಆಫ್ ಸೊಲ್ಯೂಷನ್ ತಗೊಂಡು ಈ ರಿಯಾಕ್ಷನ್ ಮಿಕ್ಸ್ಚರ್ಸ್ನ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಬೈ 1 ಲೀಟರ್ ಬೈ 1 ಲೀಟರ್ ಬೈ 1 ಲೀಟರ್ ಬಿಕಮ್ಸ್ ಕಾನ್ಸಂಟ್ರೇಷನ್. ಮೋಲ್ ಬೈ ಲೀಟರ್, ಮೋಲ್ ಬೈ ಲೀಟರ್, ಮೋಲ್ ಬೈ ಲೀಟರ್ ಬಿಕಮ್ಸ್ ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಮೋರ್ ಕಂಪೇರ್ಡ್ ಟು ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಅಲ್ವಾ? ಸೊ ಹಾಗಾದರೆ ಇಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ will be greater compared to product concentration. ಸೊ ನೀವು ಏನು ಅನ್ಕೊಳ್ತೀರಾ, ಈಕ್ವಿಲಿಬ್ರಿಯಂನಲ್ಲಿ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಈಕ್ವಲ್ ಇರಬೇಕು ಅನ್ಕೊಳ್ತೀರಲ್ಲ, ಅಲ್ಲ. ಪ್ರೀವಿಯಸ್ ಕೇಸ್ನಲ್ಲಿ ನಿಮಗೆ ಗೊತ್ತಾಯಿತು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಗ್ರೇಟರ್ ಕಂಪೇರ್ಡ್ ಟು ರಿಯಾಕ್ಟೆಂಟ್. ಈ ಕೇಸ್ನಲ್ಲಿ ನಿಮಗೆ ಗೊತ್ತಾಯಿತು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕ್ಯಾನ್ ಬಿ ಗ್ರೇಟರ್ ಕಂಪೇರ್ಡ್ ಟು ಪ್ರಾಡಕ್ಟ್ ಅಟ್ ಇಕ್ವಿಲಿಬ್ರಿಯಂ. ಅಂದರೆ ಇಲ್ಲಿ ಇಕ್ವಿಲಿಬ್ರಿಯಂ ಜಲ್ದಿ ಆಯಿತು, ಸ್ವಲ್ಪ ಬೇಗ ಆಯಿತು ಅಂತ ಹೇಳಿ ಅರ್ಥ. ಸೊ ಇಫ್ ಯು ಪ್ಲಾಟ್ ಅ ಗ್ರಾಫ್ ಹಿಯರ್, concentration versus concentration of reactant and product versus time. ಈ ತರ ಗ್ರಾಫ್ ಪ್ಲಾಟ್ ಮಾಡಿದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಅಂದರೆ ಸ್ವಲ್ಪ ಇಲ್ಲಿತ್ತು ಇನಿಷಿಯಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಅದು ಕಡಿಮೆ ಆಗಿ ಮತ್ತೆ ಕೂಡ ಜಾಸ್ತಿನೇ ನಿಂತ್ಕೊಳ್ತಾ ಇದೆ. ಇಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ಬಟ್ ತುಂಬ ಜಾಸ್ತಿ ಏನಿಲ್ಲ. ಇನಿಷಿಯಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ 0 ಇತ್ತು, 0ದಿಂದ 1 ಮೋಲ್ ಅಲ್ವಾ? ಇನಿಷಿಯಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವಾಸ್ 0, 0ದಿಂದ 1 ಮೋಲ್ ಜಾಸ್ತಿ ಆಯಿತು, ಮತ್ತೆ ಅದು ಹಾಗೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡಿದೆ. ಸೊ ವಿ ಸೇ ದ್ಯಾಟ್ ಇಲ್ಲೂ ಕೂಡ ಎಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಯಿತು. ಕಾನ್ಸಂಟ್ರೇಷನ್ನಲ್ಲಿ ಫಸ್ಟ್ ಗ್ರಾಫ್ ಏನಿದೆ ನೋಡಿ, ಇದು ರಿಯಾಕ್ಟೆಂಟ್ ಗ್ರಾಫ್, ಇದು product concentration graph. So concentration versus time ನಲ್ಲಿ ಈ ತರ ಗ್ರಾಫ್ ನ ನೀವೆಲ್ಲಾದ್ರೂ ನೋಡಿದ್ರೆ ಇಟ್ ಇಸ್ ಆಕ್ಚುಲಿ ಇಕ್ವಿಲಿಬ್ರಿಯಂ ಓನ್ಲಿ. ಸೊ ಇದನ್ನ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬೇಕಾದ್ರೆ N2 ರಿಯಾಕ್ಟಿಂಗ್ ವಿತ್ H2 ಗಿವಿಂಗ್ ಅಮೋನಿಯಾ ಅಂತ ಹೇಳೋ ಒಂದು ಗ್ರಾಫ್ ಇದೆ, ಅಲ್ಲಿ ನೋಡಿ, ಅಲ್ಲಿ ಇದೇ ತರ ಆಗಿದೆ. ಸೊ ಯು ಮೈಟ್ ಹ್ಯಾವ್ ಸೀನ್ ಅ ಗ್ರಾಫ್ ವೇರ್ ಅಮೋನಿಯಾದು ಸ್ವಲ್ಪ ರೈಸ್ ಆಗಿದೆ ಗ್ರಾಫ್ ನಲ್ಲಿ NH3 ಅಂಡ್ ಎರಡು ಕಡೆ N2 ಮತ್ತೆ I2 ಗ್ರಾಫ್ ಈ ತರ ಇದೆ. ಅರ್ಥ ಏನು, ಅಲ್ಲಿ ರಿಯಾಕ್ಷನ್ ಜಸ್ಟ್ ಸ್ಟಾರ್ಟ್ ಆದ ತಕ್ಷಣ ಇಕ್ವಿಲಿಬ್ರಿಯಂ ಅಟೈನ್ ಆಗಿದೆ, ರಿಯಾಕ್ಷನ್ ಫುಲ್ ಆಗಿ ಕಂಪ್ಲೀಟ್ ಆಗಿಲ್ಲ, ಅಲ್ಲಿ ಅದಕ್ಕೂ ಮುಂಚೆ ಇಕ್ವಿಲಿಬ್ರಿಯಂ ಬಂದಿದೆ. ಸೊ ಇಕ್ವಿಲಿಬ್ರಿಯಂನಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರ್ಬೋದು ಪ್ರಾಡಕ್ಟ್ಗಿಂತ, ಆಮೇಲೆ ಚೇಂಜ್ ಆಗಲ್ಲ. ಸ್ವಲ್ಪ ಟೈಮ್ ಆದಮೇಲೆ ನೀವೆಷ್ಟೇ ಟೈಮ್ ತಗೊಳ್ಳಿ, ದ ಕಾನ್ಸಂಟ್ರೇಷನ್ ವಿಲ್ ಬಿ ಆಲ್ವೇಸ್ ರನ್ನಿಂಗ್ ಪ್ಯಾರಲಲ್ ಟು ದ ಗ್ರಾಫ್. ಕ್ಲಿಯರ್ ಆಯ್ತಾ? ಇದು ಕೇಸ್ 2. ಕೇಸ್ 3 ನೋಡೋಣ. ಕೇಸ್ 3 ನಲ್ಲಿ ರಿಯಾಕ್ಷನ್ ಇಸ್ 50% ಕಂಪ್ಲೀಟೆಡ್. ಅರ್ಥ ಏನು? ಇಮ್ಯಾಜಿನ್ ಐ ಹ್ಯಾವ್ ಟೇಕನ್ A which is in equilibrium with B and C. Here A is my reactant, B and C are product. 50% completion ಅಂತ ಹೇಳಿದ್ರೆ I have equal amount of A and equal amount of B. Initially when time was 0, concentration of A was 10 mole, B was 0 mole, C is again 0 mole. And when the time is actually equal to equilibrium time, time ಯಾವಾಗ equilibrium time ಗೆ ಈಕ್ವಲ್ ಆಗುತ್ತೋ, then A ಅಂತ ಹೇಳುವಂತಹದ್ದು 5 ಮೋಲ್ ಇದೆ. 50% ಕಂಪ್ಲೀಷನ್ 5 ಮೋಲ್ ಹಾಗೆ ಇರುತ್ತೆ. ಮಿಕ್ಕಿದ 5 ಮೋಲ್ B ಮತ್ತೆ C ಆಗಿ ಕನ್ವರ್ಟ್ ಆಗುತ್ತೆ. 5 ಮೋಲ್ ಆಫ್ A ಹಾಗೆ ಇರುತ್ತೆ, ಮಿಕ್ಕಿದ 5 ಮೋಲ್ ಆಫ್ A B ಮತ್ತೆ C ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ದಟ್ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ಸ್ ಆರ್ ಈಕ್ವಲ್. ಇದು ಒಂದು ಕೇಸ್, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ನೀವು ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಇದೇ ಅಂತ ಹೇಳಿ ಅನ್ಕೊಂಡಿರ್ತೀರ. ಇದು ಒಂದು ಕೇಸ್ ಅಷ್ಟೇ ಇಕ್ವಿಲಿಬ್ರಿಯಂನಲ್ಲಿ.
ಅರ್ಥ ಆಯ್ತಾ? ಸೊ equilibrium ನಲ್ಲಿ ಇದೊಂದು ಕೇಸ್. ಸೊ ಇಫ್ ಯು ಪ್ಲಾಟ್ ಅ ಗ್ರಾಫ್ ಆಫ್ ದಿಸ್ ಕೇಸ್, ಯು ವಿಲ್ ಸಿ time versus ಕಾನ್ಸಂಟ್ರೇಷನ್ ಗ್ರಾಫ್ನ ಪ್ಲಾಟ್ ಮಾಡೋಣ. ಏನಾಯ್ತು ಇಲ್ಲಿ? ಎರಡು ಕೂಡ ಈಕ್ವಲ್ ಇದೆ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಫಸ್ಟಿಗೆ ಡಿಕ್ರೀಸ್ ಆಗುತ್ತೆ, ಆಯ್ತಾ? ಆಮೇಲೆ ಅದು ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಪಾಯಿಂಟ್ ಅನ್ನ ನಾನು ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳಿ ಕರಿಬಹುದು. ಈ ಪಾಯಿಂಟ್ ಅನ್ನ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಥವಾ ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳಿ ಕರಿಬಹುದು. ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳಿ ಕರಿಬಹುದು. ಪ್ರೀವಿಯಸ್ ಕೇಸ್ನಲ್ಲೂ ಕೂಡ ಇಕ್ವಿಲಿಬ್ರಿಯಂ ಟೈಮ್ ಎಲ್ಲಿ ಡಿಕ್ರೀಸ್ ಆಯ್ತು ಆಯ್ತು ಆಯ್ತು, ಇಲ್ಲೇನೋ ಪ್ಯಾರಲಲ್ ಆಗಿ ನಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಕೂಡ ಅಷ್ಟೇ. ಎರಡು ಕೂಡ ಈಕ್ವಲ್ ಆಗಿರೋ ಪಾಯಿಂಟ್ ಏನಿದೆ, ಈ ಟೈಮ್ ಅನ್ನು ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳಿ ಕರಿತೇವೆ. ಸೊ ಈಕ್ವಿಲಿಬ್ರಿಯಮಿಗೆ ನಾವು 4 ಗ್ರಾಫ್ ಅನ್ನ ಪ್ಲಾಟ್ ಮಾಡಬಹುದು. ಅದನ್ನ ನಾನು ಆಲ್ಮೋಸ್ಟ್ ಇನ್ ದ ಲಾಸ್ಟ್ ಪಾರ್ಟ್ ನಲ್ಲಿ ಹೇಳ್ಕೊಡ್ತೀನಿ. ಬಿಕಾಸ್ 4 ಗ್ರಾಫ್ ಏನಿದೆ ಅಂತ ಹೇಳೋದ್ರಲ್ಲಿ 3 ನಾನು ಆಲ್ರೆಡಿ ಪ್ಲಾಟ್ ಮಾಡಿದ್ದೀನಿ. ದಿಸ್ ಇಸ್ 1 ಗ್ರಾಫ್, ದಿಸ್ ಇಸ್ 2nd ಗ್ರಾಫ್ ಅಂಡ್ ದಿಸ್ ಇಸ್ 3rd ಗ್ರಾಫ್. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ reactant. So I can just write it as concentration of reactant is going to be equal to concentration of product. So equilibrium ಅನ್ನು ನಾವು ರೇಟ್ ಆಫ್ ದ ರಿಯಾಕ್ಷನ್ ಅಲ್ಲೂ ಇಂಡಿಕೇಟ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ನಲ್ಲೂ ಕೂಡ ಇಂಡಿಕೇಟ್ ಮಾಡ್ಬೋದು. ರೇಟ್ ಅಂತ ಹೇಳಿ ಬರ್ಬೇಕಾದ್ರೆ ಲಾ ಆಫ್ ಮಾಸ್ ಆಕ್ಷನ್ ಕಲಿಬೇಕು ಅಲ್ವಾ? ಸೊ ಆ ಒಂದು ಗ್ರಾಫ್ ಅನ್ನ ನಾನು ಲಾ ಆಫ್ ಮಾಸ್ ಆಕ್ಷನ್ ಪಾಯಿಂಟ್ ಅನ್ನ ಇವಾಗ ಹೇಳ್ಕೊಡ್ತೀನಿ. ಅದರಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಸೊ ನಾವು ಯು ಅಂಡರ್ಸ್ಟುಡ್ ದ್ಯಾಟ್ ಇಕ್ವಿಲಿಬ್ರಿಯಂ ಅಂತ ಹೇಳೋದಕ್ಕೆ ಒಂದು ಜನರಲ್ ಎಕ್ಸಾಂಪಲ್ ಕೊಟ್ಟಿದೆ. ಯಾವ ಥರ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು. ಹೇಗಾಗುತ್ತೆ? ಕೇಸ್ 1 ನಲ್ಲಿ ಆಲ್ಮೋಸ್ಟ್ ರಿಯಾಕ್ಷನ್ ಕಂಪ್ಲೀಟ್ ಆದಾಗ ಇಕ್ವಿಲಿಬ್ರಿಯಂ ಗ್ರಾಫ್ ಈ ಥರ ಇರುತ್ತೆ. ಇಲ್ಲಿ ರಿಯಾಕ್ಟೆಂಟಿಗಿಂತನೂ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಒಂದು ಪಾಯಿಂಟ್ ಆದಮೇಲೆ ಅದು ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಆಫ್ ಇಂಟರ್ಚೇಂಜಿಂಗ್ ನಡೀತಾನೆ ಇರುತ್ತೆ. ಎ ಬಿ ಮತ್ತು ಸಿ ಆಗೋದು, ಬಿ ಸಿ ಕಂಬೈನ್ ಆಗಿ ಎ ಆಗೋದು ನಡೀತಾನೆ ಇರುತ್ತೆ. ಬಟ್ ಈ ಒಂದು ವ್ಯಾಲ್ಯೂ 1 ಮೋಲ್ ಮತ್ತು 9 ಮೋಲಲ್ಲಿ ಯಾವುದೇ ತರಹದ ಬದಲಾವಣೆಗಳು ಬರಲ್ಲ ಅಂತ ಹೇಳಿ ಕೇಸ್ 1 ನಲ್ಲಿ. ಕೇಸ್ 2 ನಲ್ಲಿ ಕಂಪ್ಲೀಷನ್ ಎಷ್ಟಿದೆ? ಇಲ್ಲಿ 10% ಅಷ್ಟೇ ಕಂಪ್ಲೀಟ್ ಆಗಿದೆ. ಅಂದ್ರೆ ರಿಯಾಕ್ಟೆಂಟ್ ಸ್ವಲ್ಪ ರಿಯಾಕ್ಟ್ ಆಗಿ ಬಿ ಮತ್ತೆ ಸಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ರಿಯಾಕ್ಷನ್ ಮುಂದೆ ನಡೀತಾ ಇಲ್ಲ. ಬಟ್ ಆಲ್ರೆಡಿ ಇಕ್ವಿಲಿಬ್ರಿಯಂ ಸ್ಟಾರ್ಟ್ ಆಗಿದೆ, ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಲ್ಲಿ ಅಟೈನ್ ಆಗಿದೆ. ಸೊ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಮೋರ್ ಕಂಪೇರ್ಡ್ ಟು ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್. ಸ್ಪೀಡ್ ಆಫ್ ದ ರಿಯಾಕ್ಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಆ ಸ್ಪೀಡ್ ಆಫ್ ದ ರಿಯಾಕ್ಷನ್ ನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಸ್ಪೀಡ್ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಒಂದು ರಿಯಾಕ್ಷನ್ ಫಾರ್ವರ್ಡ್ ಆದ್ರೂ ಸರಿ ಬ್ಯಾಕ್ವರ್ಡ್ ಆದ್ರೂ ಸರಿ ನಡಿಬೇಕು ಅಂತ ಹೇಳಿದ್ರೆ ಹೇಗೆ ನಮಗೂ ಕೂಡ ಎದ್ದು ನಿಂತು ಮಾತಾಡ್ಲಿಕ್ಕೆ ಒಂದು ಎನರ್ಜಿ, ಮಿನಿಮಮ್ ಎನರ್ಜಿ, ಥ್ರೆಶೋಲ್ಡ್ ಎನರ್ಜಿ ಅಥವಾ ದಟ್ ಮಿನಿಮಮ್ ಪೊಟೆನ್ಷಿಯಲ್ ಎನರ್ಜಿ ವಿ ನೀಡ್ ಟು ಸ್ಪೀಕ್, ವಿ ನೀಡ್ ಟು ಸಿಟ್. ಇಮ್ಯಾಜಿನ್ ಅ ಡೆಡ್ ಬಾಡಿ ವಿಚ್ ಡಸಂಟ್ ಹ್ಯಾವ್ ಎನಿ ಪೊಟೆನ್ಷಿಯಲ್ ಎನರ್ಜಿ ಎಟ್ ಆಲ್ ಅಲ್ವಾ? ಯಾಕೆಂದ್ರೆ ಆ ಬಾಡಿಗೆ ಎನರ್ಜಿನೇ ಇಲ್ಲ. ಸೊ ಹೌ ಡೆಡ್ ಇಟ್ ಇಸ್, ಅದು ಇಟ್ ಕುಡ್ ಬಿ ಅ ಹ್ಯೂಮನ್, ಇಟ್ ಕುಡ್ ಬಿ ಆನಿಮಲ್, ಎನಿಥಿಂಗ್. ಸೊ ಆನಿಮಲ್ ಬಾಡಿ ಆದರೂ ಸರಿ, ಇಫ್ ಇಟ್ ಇಸ್ ಡೆಡ್, ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಅಬ್ಸಲ್ಯೂಟ್ಲಿ ಝೀರೋ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಝೀರೋ ಅಲ್ಲ, ಬಟ್ ಝೀರೋ ಅಂತ ಹೇಳ್ಬಹುದು. ಅದೇ ಮಿನಿಮಮ್ ಎನರ್ಜಿ ಬೇಕಾಗುತ್ತೆ ರಿಯಾಕ್ಷನ್ ನಡೀಲಿಕ್ಕೋಸ್ಕರ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ರಿವರ್ಸಿಬಲ್ ಆದರೂ ಸರಿ, ಇರ್ರಿವರ್ಸಿಬಲ್ ಆದರೂ ಸರಿ, ರಿಯಾಕ್ಟೆಂಟ್ಗಳು ಅದು ಕೊಲೈಡ್ ಆಗಬೇಕು, ಡಿಶಮ್ ಮಾಡಬೇಕು, ಅವುಗಳಿಗೆ ಮಿನಿಮಮ್ ಎನರ್ಜಿ ಬೇಕು. ಈ ಥರ ಇದ್ದಾಗ ಮಾತ್ರ ಅವುಗಳ ಪ್ರಾಡಕ್ಟನ್ನು ಕೊಡಲಿಕ್ಕೆ ಸಾಧ್ಯ. ಇದರ ಇನ್ ಡೀಟೇಲ್ ಪಾರ್ಟ್ನ ನೀವು ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಪಕ್ಕಾ ಕಲಿತೀರಾ. ಓಕೆ, ನೋ ಇಶ್ಯೂಸ್ ವಿತ್ ದ್ಯಾಟ್. ಇದನ್ನು ನಾನು ಅವಾಗವಾಗ ಸ್ಟ್ರೆಸ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಯು ಶುಡ್ ಆಲ್ಸೋ ನೋ ನಾಟ್ ದ ರಿಯಾಕ್ಟೆಂಟ್ ವಿಚ್ ಡಿಸೈಡ್ಸ್ ದ ರಿಯಾಕ್ಷನ್. There are many factors which will decide the reaction to give the product anta heli. So case 1 completion 10%, case 2 case 1 90% completion, 10% completion, case 3 50% completion. So you see that at equilibrium concentration of reactant and product may be equal, concentration of reactant may be more, concentration of the product also may be more. But we see that a state of balance ide, and this state of balance is what we call as equilibrium. So idanne ನಾವು equilibrium ಅಂತ ಹೇಳಿ ಕರೆಯೋದು. ಬಟ್ ಇಲ್ಲಿ
ಸ್ಪೀಡ್ ಅಂತ ಹೇಳೋದ್ರ ಬಗ್ಗೆ ನಮಗೆ ಯಾರು ಕ್ಲಾರಿಟಿಯನ್ನು ಕೊಡ್ತಾರೆ? ಅಬೌಟ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್. ಸೊ ಅಬೌಟ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್ ವಿ ಗೆಟ್ ಮೋರ್ ಕ್ಲಾರಿಟಿ ಇನ್ ವಾಟ್ ವಿ ಸೇ ಲಾ ಆಫ್ ಮಾಸ್ ಆಕ್ಷನ್ ನಮಗೆ ಕೊಡುತ್ತೆ. ಸೊ ಲಾ ಆಫ್ ಮಾಸ್ ಆಕ್ಷನ್ ಏನು ಅಂತ ಹೇಳ್ಕೊಡ್ತೀನಿ. ಅದೇ ಥರ ಕೆಮಿಕಲ್ ಇಕ್ವಿಲಿಬ್ರಿಯಮ್ದು ಆಕ್ಚುಯಲ್ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ, ಕೆಮಿಕಲ್ ಇಕ್ವಿಲಿಬ್ರಿಯಮ್ದು ರೇಟ್ ಆಫ್ ರಿಯಾಕ್ಷನ್ ಗ್ರಾಫ್ ಯಾವ ಥರ ಇರುತ್ತೆ ಅಂತ ಹೇಳಿ ಈ ಪಾಯಿಂಟಿಂದ ನಾವು ಸ್ಟಡಿ ಮಾಡ್ತೀವಿ. ಹಾಗಾದರೆ ಲಾ ಆಫ್ ಮಾಸ್ ಆಕ್ಷನ್ ಏನು ಅಂತ ಹೇಳೋದನ್ನ ನೋಡೋಣ. ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳುವಂಥದ್ದು ರಿಯಾಕ್ಷನ್ದು ಸ್ಪೀಡ್ ಬಗ್ಗೆ ಹೇಳುತ್ತೆ. At constant temperature, rate of chemical reaction is directly proportional to the basically concentration of the reactant, whose power is raised to those values which are actually stoichiometric coefficients present in a balanced chemical equation. ಏನಾದರೂ ಅರ್ಥ ಆಯ್ತಾ? ಇಲ್ಲ ಅಲ್ವಾ? ಇದು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಲೆಟ್ಸ್ ಕನ್ಸಿಡರ್ ಅ ಜನರಲ್ ರಿಯಾಕ್ಷನ್. ಸೊ ಒಂದು ಜನರಲ್ ರಿಯಾಕ್ಷನ್ ಅನ್ನು ಕನ್ಸಿಡರ್ ಮಾಡೋಣ. A of A and A moles of A reacting with B moles of B, C moles of C and D moles of D, it will form as a product. So forming C and D is our forward reaction. C ಮತ್ತೆ D ರಿಯಾಕ್ಟ್ ಆಗಿ ನಮಗೆ A ಮತ್ತೆ B ಪ್ರಾಡಕ್ಟ್ ಆಗಿ ಸಿಗುವಂಥದ್ದು ಬ್ಯಾಕ್ವರ್ಡ್ ರಿಯಾಕ್ಷನ್. Now let's define our law of mass action. According to law of mass action, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎರಡು ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ನೀವು ಅವುಗಳ ಪ್ರಾಡಕ್ಟ್ ಅನ್ನ ಬರೀತೀರಾ. ಅಂದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ the speed of forward reaction is proportional to molar concentration of A and B. ಈ rate of forward reactions na can I write it as RF? So I'll indicate this by small letter r and small letter f. So the small letter r, small letter f, which is nothing but rate of forward reaction, is directly proportional to the concentration of reactants. Product of molar concentration of reactant. Product ಅಂದ್ರೆ ಅದ್ರ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ. ಮೋಲಾರ್ ಕಾನ್ಸಂಟ್ರೇಷನ್ ಯಾವಾಗಲೂ ಕೂಡ ಸ್ಕ್ವೇರ್ ಬ್ರಾಕೆಟ್ ನಲ್ಲೇ ಹೇಳ್ತೀವಿ. ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆರ್ ಎಫ್ ಇಸ್ ಈಕ್ವಲ್ ಟು ಸ್ಮಾಲ್ ಲೆಟರ್ ಕೆ ಎಫ್ ಕಾನ್ಸಂಟ್ರೇಷನ್ ಆಫ್ ಎ ಕಾನ್ಸಂಟ್ರೇಷನ್ ಆಫ್ ಬಿ. ವೆರಿ ಇಂಪಾರ್ಟೆಂಟ್, whose term we need to raise to that value which is present in the balanced chemical equation as a stoichiometric coefficient. Illu kuda A matte B. So according to law of mass action, rate of forward reaction is proportional to product of molar concentration of A and B whose power is raised to the stoichiometric coefficients which is present in that balanced equation. So RF ಅಂತ ಹೇಳಿದಾಗ ನೀವು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ KF ಅನ್ನ ಬರೀತೀರಾ. KF ಅನ್ನು ನಾವು ರಿಯಾಕ್ಷನ್ ಕಾನ್ಸ್ಟೆಂಟ್ ಅಥವಾ ರೇಟ್ ಕಾನ್ಸ್ಟೆಂಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ KF ಅಂತ ಹೇಳುವಂಥದ್ದು ರೇಟ್ ಕಾನ್ಸ್ಟೆಂಟ್ ಆಫ್ ಸ್ಪೀಡ್ ಕಾನ್ಸ್ಟೆಂಟ್ ಅಥವಾ ರೇಟ್ ಕಾನ್ಸ್ಟೆಂಟ್ ಫಾರ್ವರ್ಡ್ ರಿಯಾಕ್ಷನ್. ಸಿಮಿಲರ್ಲಿ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳಿದಾಗ ಈಗ ರಿಯಾಕ್ಷನ್ ರಿವರ್ಸ್ ವೇನಲ್ಲಿ ಬರ್ತಿದೆ ಅಂದ್ರೆ ನಮಗೆ ರಿಯಾಕ್ಟೆಂಟ್ ಸಿ ಮತ್ತೆ ಡಿ ಆಗಿರುತ್ತೆ, ಪ್ರಾಡಕ್ಟ್ ಎ ಮತ್ತೆ ಬಿ ಆಗಿರುತ್ತೆ. ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇದನ್ನ ನಾನು ಆರ್ ಬಿ ಅಂತ ಹೇಳ್ತೀನಿ, ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು molar concentration of C
raise the power to its stoichiometric coefficient C into molar concentration of D raise the power to D. RB is equal to KB C raised the power C D with the power D. Here KB anta helidre ಏನು? So KB is rate constant, a constant value adu for backward reaction. ಇದು ನಮ್ಮ ಲಾ ಆಫ್ ಮಾಸ್ ಆಕ್ಷನ್ ಹೇಳುವಂತಹದ್ದು. ಇಕ್ವಿಲಿಬ್ರಿಯಂನ ಕೂಡ ನಾವು ಲಾ ಆಫ್ ಮಾಸ್ ಆಕ್ಷನ್ ಇಂದನೇ ಡಿರೈವ್ ಮಾಡಬಹುದು, ಬಿಕಾಸ್ ಅಟ್ ಇಕ್ವಿಲಿಬ್ರಿಯಂ ಸೇಮ್ ಕನ್ಸಿಡರೇಷನ್ ಸೇಮ್ ರಿಯಾಕ್ಷನ್ ಇನ್ ಜನರಲ್ ಇಕ್ವಿಲಿಬ್ರಿಯಂ ಪೊಸಿಷನ್ಗೆ ಹೋದಾಗ at equilibrium ನಾವು ಏನು ಹೇಳ್ತಾ ಇದ್ದೀವಿ, ಏನಾಗುತ್ತೆ at equilibrium? Speed of forward reaction becomes equal to speed of backward reaction. ಕರೆಕ್ಟಾ? Speed of forward reaction becomes equal to speed of backward reaction. ಅಂದ್ರೆ rate of forward reaction is equal to rate of backward reaction. ಅರ್ಥ ಏನು? RF is equal to RB. What is RF? RF ಅಂತ ಹೇಳಿದ್ರೆ ಏನು? RF is KF into A, B whose power is equal to stoichiometric equation. So KF and molar concentration of A multiplied by molar concentration of B and their power equal to stoichiometric coefficient, where A, B, C, D, small letter A, B, C, D ಅನ್ನೋದು stoichiometric coefficient ಆಗಿರುತ್ತೆ. ಕ್ಯಾಪಿಟಲ್ A, B, C, D ಅಂತ ಹೇಳಿದ್ರು ನಿಮ್ಮ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಆಗಿರುತ್ತೆ. ಸರಿನಾ? is equal to KB C par C D par D. ಇದು ನಮ್ಮ ಇಕ್ವಿಲಿಬ್ರಿಯಂ ನಲ್ಲಿ ಇರುವಂತಹ ಸಿಚುವೇಶನ್. ಆಟ್ ಇಕ್ವಿಲಿಬ್ರಿಯಂ ಈ ತರ ಇರುತ್ತೆ, ರೇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿ. ಕರೆಕ್ಟಾ? ರೇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಅಂತ ಹೇಳಿ. ಸೊ ನೌ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್, can I write KF by KB? KF ಜೊತೆಗಿರುವಂಥದ್ದು ಡಿನಾಮಿನೇಟರ್ ನಲ್ಲಿ ಹೋಗುತ್ತೆ. ಸೊ KF is going to be equal to A par A B par B. KB ಅಂತ ಹೇಳುವಂಥದ್ದು C par C D par D. So this is going to be equal to KC, where KC ಅಂತ ಹೇಳುವಂಥದ್ದು equilibrium constant and the whole expression, this whole expression ಇದನ್ನ ನಾವು law of equilibrium ಅಥವಾ equilibrium law ಅಂತ ಹೇಳಿ ಕರಿತೇವೆ. So let me write what is KC first. KC is equilibrium constant. And in this expression, we express this, ಈ ಎರಡು concentration term is going to be equal to a constant value. A constant value ಅನ್ನ equilibrium constant ಅಂತ ಹೇಳಿ ಕರಿತೀವಿ. And equilibrium constant ಗೆ unit ಇದೆ. It depends on, definitely it depends on the stoichiometric coefficients, because ಇಲ್ಲಿ concentration ತಗೊಳ್ತಾ ಇದ್ದೀವಿ. Concentration ಅಂದ್ರೆ mole per liter, right? So ಯಾವಾಗ moles of reactant to moles of product equal ಇರುತ್ತೋ ಅವಾಗ K ಗೆ ಆಲ್ಮೋಸ್ಟ್ ಏನು ಯೂನಿಟ್ ಇರಲ್ಲ. ಬಟ್ ನೆಕ್ಸ್ಟ್ ಇನ್ನು ಮಿಕ್ಕಿದ ಕೇಸ್ನಲ್ಲಿ K ಗೆ ಯೂನಿಟ್ ಇರುತ್ತೆ. ದಟ್ ಐ ವಿಲ್ ಟೀಚ್ ಯು ಸ್ಲೋಲಿ ಒನ್ ಬೈ ಒನ್. ಸೊ ಇವಾಗ ನಿಮಗೆ ಲಾ ಆಫ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯು ಕ್ಯಾನ್ ಸೇ ದಟ್ ಲಾ ಆಫ್ ಇಕ್ವಿಲಿಬ್ರಿಯಂ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್, ಅಂದ್ರೆ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ಸ್ where each term's power raised to stoichiometric value in the balanced chemical equation divided by product of molar concentration of the reactant whose power raised to the stoichiometric coefficient which is there in the balanced chemical equation is going to be a constant value Kc. ಸೊ ಇಷ್ಟು ಪಾಯಿಂಟ್ ಅನ್ನು ನಾವು ಲಾ ಆಫ್ ಇಕ್ವಿಲಿಬ್ರಿಯಂ ಅಥವಾ ಇಕ್ವಿಲಿಬ್ರಿಯಂ ಲಾ ಅಂತ ಹೇಳಿ ಕರಿತೇವೆ. ಸೊ ವಿ ವುಡ್ ಕಾಲ್ ದಿಸ್ ಆಸ್ equilibrium
law ಅಥವಾ law of equilibrium. It has unit. Units will always depend on stoichiometric coefficients. So ಅದನ್ನ ನಾವು particular equation solve ಮಾಡಬೇಕಾದ್ರೆ ನೋಡೋಣ. So let me define now what is this law of chemical equilibrium. So law of chemical equilibrium expression ಹೇಗೆ ಬರ್ತದೆ for a general reaction? For general reaction, Kc, capital K, small letter c is going to be equal to concentration of C, concentration of D divided by concentration of A, concentration of B, where each term, numerator as well as denominator, ಎಲ್ಲಾದ್ರದ್ದು power ಅನ್ನ ನೀವೇನ್ ಮಾಡಿದ್ರೆ raised to the stoichiometric equation, and this is called as law of chemical equilibrium. So ಅದು ಹೆಂಗ್ ಡಿಫೈನ್ ಮಾಡುತ್ತೆ? At a given temperature, the product of molar concentration of the product of concentration of, ಇಲ್ಲಿ concentration ಅಂತಾನು ಬರೀಬಹುದು ಅಥವಾ molar concentration ಅಂದ್ರೆ ನಾವು molarity, concentration in terms of molarity ಅಂತ ಹೇಳಿ ಅರ್ಥ. So the product of concentration of the product raised to the respective stoichiometric coefficients, raised to the respective stoichiometric coefficients which is present in the balanced chemical equation is divided by product of concentration of reactant or product of molar concentration of the reactant whose power raised to the individual stoichiometric coefficient in a balanced chemical equation has a constant value, that is Kc, and that constant value is called as equilibrium constant, and the entire expression is called as equilibrium law ಅಥವಾ law of chemical equilibrium. So law of chemical equilibrium ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ we need law of mass action. According to law of mass action, ಒಂದು chemical reaction ನ ಸ್ಪೀಡ್ ಅಂತ ಹೇಳೋದು ಅವುಗಳ ಆ ಒಂದು ರಿಯಾಕ್ಟೆಂಟ್ ಮೇಲೆ ಪ್ರಪೋರ್ಷನೇಟ್ ಆಗಿರುತ್ತೆ. ಬಟ್ ರಿಮೆಂಬರ್, ನೆಕ್ಸ್ಟ್ ಇಯರ್ ನೀವು 12th ಕ್ಲಾಸಿಗೆ ಹೋಗಬೇಕಾದ್ರೆ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಕಲಿತೀರಾ, ಸ್ಪೀಡ್ ಆಫ್ ದ ರಿಯಾಕ್ಷನ್ ಇಸ್ ನಾಟ್ ಓನ್ಲಿ ಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್. ಸ್ಪೀಡ್ ಅಂತ ಹೇಳುವಂತಹದ್ದು, ರಿಯಾಕ್ಷನ್ ಇದು ಸ್ಪೀಡ್ ಅಂತ ನಾವು ಏನು ಕರಿತೀವಿ, ಅಥವಾ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಹೇಳಿ ಏನು ಕರಿತೀವಿ, ರೇಟ್ ಆಫ್ ರಿಯಾಕ್ಷನ್ ಅಂತ ಹೇಳಿ ಏನು ಕರಿತೀವಿ, ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಎಕ್ಸಾಂಪಲ್, ಟೆಂಪರೇಚರ್. ಮೋಸ್ಟ್ ಆಫ್ ದ ರಿಯಾಕ್ಷನ್ಸ್ ವಿಚ್ ಆರ್ exothermic in nature will allow the temperature, the temperature will favor their speed. So for exothermic reaction, temperature helps. For exothermic reaction, less temperature helps. For endothermic reactions, more temperature will help. ಇದನ್ನ ಲೀ ಚಾರ್ಟಲಿಯಸ್ ಪ್ರಿನ್ಸಿಪಲ್ ನಲ್ಲಿ effect of temperature ಕೆಳಗಡೆ ನಾನು ಹೇಳ್ಕೊಡ್ತೀನಿ. But on a normal basis, average chemical reaction speed will always be more when we raise the temperature. ಯಾಕೆ ಅಂದರೆ ಟೆಂಪ್ರೇಚರ್ ಕೊಟ್ಟದು ಆಕ್ಟಿವೇಶನ್ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೆ ನೋಡುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಬರುತ್ತೆ ಆಕ್ಟಿವೇಶನ್ ಎನರ್ಜಿ, ಅಂದರೆ ಮಿನಿಮಮ್ ಎನರ್ಜಿ ಫಾರ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಟು ರಿಯಾಕ್ಟ್. ಒಂದು ಮಾಲಿಕ್ಯೂಲ್ಸ್ಗೆ ರಿಯಾಕ್ಟ್ ಆಗಲಿಕ್ಕೆ ಸ್ವಲ್ಪ ಮಿನಿಮಮ್ ಎನರ್ಜಿ ಬೇಕಲ್ವಾ, ಅದನ್ನು ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿ ಕರಿತೇವೆ. ಸ್ಪೀಡ್ ಆಫ್ ದ ರಿಯಾಕ್ಷನ್ ಆಲ್ಸೋ ಡಿಪೆಂಡ್ಸ್ ಆನ್ ಹೇಗೆ ಮಾಲಿಕ್ಯೂಲ್ಸ್ಗಳು ಕೊಲೈಡ್ ಆಗ್ತಾ ಇದೆ. ಸೊ ಕೊಲಿಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಓರಿಯಂಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದೀಸ್ ಆರ್ ದ ಡಿಫರೆಂಟ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ರಿಯಾಕ್ಷನ್ ಸ್ಪೀಡ್ ಇಸ್ ಡಿಪೆಂಡೆಂಟ್ ಅಲಾಂಗ್ ವಿತ್ ಅವರ್ ಕಾನ್ಸಂಟ್ರೇಷನ್. ಸೊ ನಿಮ್ಮ ತಲೆಯಲ್ಲಿ ಇದು ಬರಬಾರ್ದು, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದ ತಕ್ಷಣ ಸ್ಪೀಡ್ ಜಾಸ್ತಿ ಆಗಬೇಕು ಅಂತ ಹೇಳಿ. ಕೆಲವೊಂದ್ಸಲ ಕಾನ್ಸಂಟ್ರೇಷನ್ ಜೊತೆಗೆ ಈ ಫ್ಯಾಕ್ಟರ್ಸ್ಗಳು ಕೂಡ ಫೇವರಬಲ್ ಇದ್ರೆ ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಇನ್ ಜನರಲ್ ಆಗಿ ಎಸ್, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಹಲವಾರು ರಿಯಾಕ್ಷನ್ಸ್ನಲ್ಲಿ ಇನಿಷಿಯಲ್ ಸ್ಪೀಡ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆನಾ? ಬಟ್ ನಾನು ನಿಮಗೆ ಏನು ಹೇಳಕ್ ಹೊರಟಿದ್ದೀನಿ, ಸ್ಪೀಡ್ ಅಂತ ಹೇಳುವಂಥದ್ದು ಹೇಗೆ ಕಾನ್ಸಂಟ್ರೇಷನ್ ಮೇಲೆ ಪ್ರಪೋರ್ಷನಲ್ ಅಂತ ಹೇಳಿ ಲಾ ಆಫ್ ಮಾಸ್ ಆಕ್ಷನ್ ಹೇಳಿತ್ತು, ಅದೇ ಥರ ಸ್ಪೀಡ್ ಆಫ್ ಎನಿ ಕೆಮಿಕಲ್ ರಿಯಾಕ್ಷನ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ದೀಸ್ ಆರ್ ದ ಫ್ಯಾಕ್ಟರ್ಸ್ ಅಂಡ್ ಅಬೌಟ್ ವಿಚ್ ಯು ವಿಲ್ ಲರ್ನ್ ಇನ್ ಕ್ಲಾಸ್ 12. ಸೊ ಲೆಟ್ಸ್ ಗೆಟ್ ಇನ್ ಟು ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ. ಫಾರ್ ಜನರಲ್ ರಿವರ್ಸಿಬಲ್ ರಿಯಾಕ್ಷನ್ಸ್ ನಾವು ಬರೆದಿದ್ದೀವಿ ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂನ ಹೇಗೆ ಬರೆಯುವಂಥದ್ದು ಅಂತ ಹೇಳಿ. ಸೊ ವಿ ಹ್ಯಾವ್ ರಿಟನ್ ಇಟ್. Let's write the law of equilibrium. ಈ ರಿಯಾಕ್ಷನ್ ಬರೆಯೋಣ. HI decomposing into H2 plus I2. Okay, now, so this reaction we have
ಹೇಗೆ ಲಾ ಆಫ್ ಇಕ್ವಿಲಿಬ್ರಿಯಂನ ನೀವು ಇದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ? ಸೊ ಯುವರ್ ಲಾ ಆಫ್ ಇಕ್ವಿಲಿಬ್ರಿಯಂ KC is equal to ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ H2I2. ಇದು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಇದೆಯಲ್ವಾ, 2H 2H 2I 2I. ಎಸ್. ಸೊ ಪವರ್ ಏನು ಹಾಕಬೇಡಿ, HI ಇದು ಕಾನ್ಸಂಟ್ರೇಷನ್ ತಗೊಳ್ಳಿ, HI ಕಾನ್ಸಂಟ್ರೇಷನ್, raise the power to 2. Now let me write one more reaction. Calcium carbonate decomposing into calcium oxide and carbon dioxide. KC value equilibrium constant ಅಂತ ಹೇಳುವಂಥದ್ದು is actually, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, this is solid, this is solid, this is gas. ಅಂದ್ರೆ ಈಕ್ವೇಶನ್ ಅಲ್ಲಿ ರಿಯಾಕ್ಟೆಂಟ್ ಇದು ಮತ್ತೆ ಪ್ರಾಡಕ್ಟ್ ಇದು ಸ್ಟೇಟಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ಯಾಸ್ ಇದ್ರೆ ಎಲ್ಲವನ್ನು ನೀವು ಮೆನ್ಷನ್ ಮಾಡಬಹುದು. ಯಾವಾಗ ಸಾಲಿಡ್ ಅಂತ ಹೇಳುವಂಥದ್ದು ಬರುತ್ತೆ ಅದರ ವ್ಯಾಲ್ಯೂ ವಿಲ್ ಬಿ 1. ವಾಟರ್ ಬಂತು ಅದರ ವ್ಯಾಲ್ಯೂ ವಿಲ್ ಬಿ 1. ಎಕ್ಸ್ಪ್ರೆಷನ್ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ವಿಲ್ ಬಿ 1. ಸೊ KC is equal to calcium oxide carbon dioxide divided by calcium carbonate. ರೂಲ್ ಇಷ್ಟೇ, ನೀವು KC ಎಕ್ಸ್ಪ್ರೆಷನ್ ಬರೀಬೇಕಂದ್ರೆ ಫಸ್ಟಿಗೆ ಇಕ್ವೇಶನ್ ಕೊಟ್ಟಿರೋದನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಆಮೇಲೆ ಪ್ರಾಡಕ್ಟ್ ಅನ್ನ ನೀವು ನ್ಯೂಮರೇಟರ್ ಬರೀತೀರಾ. ನಿಮ್ಮ ರಿಯಾಕ್ಷನ್ ನಲ್ಲಿ ಇದನ್ನ ನೀವು ಪ್ರಾಡಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದು, ರಿವರ್ಸಿಬಲ್ ರಿಯಾಕ್ಷನ್ ಆಗ್ತಿದ್ರು ಕೂಡ ಜನರಲ್ ಆಗಿ ನಾವು ಇದನ್ನ ಪ್ರಾಡಕ್ಟ್ ಇದನ್ನ ರಿಯಾಕ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ರೈಟ್ ಸೈಡ್ಗೆ ಏನಿದೆ ಇದನ್ನ ನಾವು ನ್ಯೂಮರೇಟರ್ ನಲ್ಲಿ ಬರಿತೀವಿ, ನಮ್ಮ ಲೆಫ್ಟ್ ಸೈಡ್ಗೆ ಏನಿದೆ ಅದನ್ನ ನಾವು ಡಿನಾಮಿನೇಟರ್ ನಲ್ಲಿ ಬರಿತೀವಿ. ಬಿ ಕೇರ್ಫುಲ್, ಇಫ್ ಇಟ್ ಇಸ್ ಸಾಲಿಡ್ ನೀವು ಇಲ್ಲಿ ಮೆನ್ಷನ್ ಮಾಡಿ ಸಾಲಿಡ್ ಸಾಲಿಡ್, ಇದು ಗ್ಯಾಸ್ ಅಂತ ಹೇಳಿ. ಹೋಲ್ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್. ಇಕ್ವೇಶನ್ ಅಲ್ಲಿ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1 ಇದೆ 1 ಇದೆ 1 ಇದೆ, ಏನು ಇಲ್ಲನೆ 1 ಇತ್ತು ಅಂತ ಹೇಳಿ ನೀವು 1 ಅಂತ ಹೇಳಿ ಬರೆಯೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಅಂಡರ್ಸ್ಟುಡ್ ದಟ್ ದ ಪವರ್ ಇಸ್ 1 ಅಂತ ಹೇಳಿ, ರೈಟ್. ಸೊ ನಾವು ಸಾಲಿಡ್ ಅಂಡ್ ಸಾಲಿಡ್ ಇದ್ದಾಗ ನಮ್ಮ KC ಎಕ್ಸ್ಪ್ರೆಷನ್ ಏನಾಯ್ತು, KC expression is now going to be only equal to concentration of carbon dioxide. So ನಮ್ಮ equilibrium law of equilibrium expression ಇವಾಗ ಗ್ಯಾಸಿಗೆ ಮಾತ್ರ applicable ಆಗುತ್ತೆ, because its value is going to be 1. Concentration of calcium oxide, concentration of calcium carbonate, since they are in the solid state, ಅವರ molar concentration ಅನ್ನು ನಾವು unity 1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. I hope it's clear everybody. ಈಗ ಗ್ಯಾಸ್ ಇದ್ರಾಗ ಹೇಗೆ ಬರಿಬೇಕು, ಲಿಕ್ವಿಡ್ ಇದ್ದಾಗ ಹೇಗೆ ಬರಿಬೇಕು, ರೈಟ್. ನಾವು ಕನ್ಸಿಡರ್ ಅ ಫಿಸಿಕಲ್ ಚೇಂಜ್, H2O ಫ್ರಮ್ ಲಿಕ್ವಿಡ್ ಚೇಂಜಿಂಗ್ ಇನ್ ಟು H2O ಗ್ಯಾಸ್. ಇಲ್ಲೂ ಅಷ್ಟೇ ಕಾನ್ಸಂಟ್ರೇಷನ್ KC is equal to equilibrium constant is equal to H2O in the gaseous state. ಇದೇನಿದು ಫಿಸಿಕಲ್ ಚೇಂಜ್ ಅಲ್ವಾ, H2O in the liquid state. ಯಾವಾಗ H2O ನ ನೀವು ಲಿಕ್ವಿಡ್ ಸ್ಟೇಟ್ ನಲ್ಲಿ ಬರೀತೀರಾ, ಕಾನ್ಸಂಟ್ರೇಷನ್ ಆಫ್ H2O ನಾವು ಜನರಲಿ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವಿಲ್ ಕನ್ಸಿಡರ್ ಇಟ್ ಆಸ್ 1. ಹೆನ್ಸ್ KC ಎಕ್ಸ್ಪ್ರೆಷನ್ ಫಾರ್ ದ ಅಬೌವ್ evaporation condensation physical process will be directly equal to, equilibrium constant value is directly equal to H2O gas. H2O gas, because H2O ದು ವ್ಯಾಲ್ಯೂ ಏನಾಯ್ತು ಅಲ್ಲಿ 1 ಆಯ್ತು, ಡಿವೈಡೆಡ್ ಬೈ 1 ಆಗಿರೋದ್ರಿಂದ ನಾವು H2O ಗ್ಯಾಸ್ ಅಂತ ಹೇಳಿ ಬರೀತೀವಿ. ಸೊ ಇಂತಹ ಎಕ್ಸ್ಪ್ರೆಷನ್ಸ್ ನ ಬೇಸ್ ಮೇಲೆ ನಾವು ಜಾಸ್ತಿ ಕ್ಯಾಲ್ಕುಲೇಷನ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ನಿಮಗೆ ಕ್ಯಾಲ್ಕುಲೇಷನ್ಸ್ ಯಾವ ತರ ಬರುತ್ತೆ, KC ವ್ಯಾಲ್ಯೂ ಕಂಡಿಡಿರಿ ಅಥವಾ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಕಂಡಿಡಿರಿ, ಹೀಗೆ ನಿಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಇಕ್ವಿಲಿಬ್ರಿಯಂ ಗ್ರಾಫ್ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇದರ ಬೇಸಿಸ್ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ನ ಕೇಳ್ತಾರೆ. ಇಕ್ವಿಲಿಬ್ರಿಯಂದು ಗ್ರಾಫ್ ಅನ್ನ ನಾವು ಪ್ಲಾಟ್ ಮಾಡೋಣ ಇವಾಗ. ಇಲ್ಲಿ ಸ್ಪೀಡ್ ಆಫ್ ದ ರಿಯಾಕ್ಷನ್ ತಗೊಳ್ತೀನಿ ಅಥವಾ ರೇಟ್ ಆಫ್ ದ ರಿಯಾಕ್ಷನ್ ತಗೊಳ್ತೀನಿ ನಾನು. ಅಂಡ್ ಇಲ್ಲಿ ಬರೀ ಟೈಮ್ ಮಾತ್ರ ತಗೊಳ್ತೀನಿ. ನೀವು ಒಂದು ಜನರಲ್ ಇಕ್ವೇಶನ್ ನ ಕನ್ಸಿಡರ್ ಮಾಡಿ, A moles of A reacting with B moles of B giving C moles of C, D moles of D in equilibrium later part. For this general reaction, forward direction RF ಅಂತ ಹೇಳಿ ಬರಿಬಹುದು, ಬ್ಯಾಕ್ವರ್ಡ್ ಡೈರೆಕ್ಷನ್ ನಾನು ರೇಟ್ ಆಫ್ ಬ್ಯಾಕ್ವರ್ಡ್ ಡೈರೆಕ್ಷನ್ RB ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಇನಿಷಿಯಲಿ ನಮಗೆ C ಮತ್ತೆ D ಇರಲ್ಲ ಅಲ್ವಾ,
ಸಿ ಮತ್ತೆ ಡಿ ಇರಲ್ಲ. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಏನಾಗುತ್ತೆ, ಈ ರಿಯಾಕ್ಟೆಂಟ್ ಜಾಸ್ತಿ ಇರುತ್ತೆ, ಅವಾಗ ಆ ರಿಯಾಕ್ಟೆಂಟ್ ಜಾಸ್ತಿ ಇದ್ದಾಗ ಅದನ್ನೆಲ್ಲ ಕನ್ಸ್ಯೂಮ್ ಆಗ್ತಾ ಬರುತ್ತೆ. ಸೊ ರೇಟ್ ವಿಲ್ ಬಿ ಹೈ ಇನ್ ದ ಬಿಗಿನಿಂಗ್, ಬಿಕಾಸ್ ನಮಗೆ ರೇಟ್ ಅಂತ ಹೇಳುವಂಥದ್ದು ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು RF is directly proportional to concentration of A and concentration of B. So ನಮ್ಮ rate is almost here. ಇಲ್ಲಿದೆ ರೇಟ್ ಆಫ್ ರಿಯಾಕ್ಟೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ರೇಟ್ ಏನಾಯ್ತು, ಇವಾಗ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ, ಬಿಕಾಸ್ ಎ ಮತ್ತೆ ಬಿ ರಿಯಾಕ್ಟ್ ಆಗ್ತಿದೆ, ಅವುಗಳ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ನಮಗೆ ಸಿ ಮತ್ತೆ ಡಿ ಸಿಗ್ತಾ ಇದೆ. ಅಂದ್ರೆ ಇದರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ರಿಯಾಕ್ಷನ್ ರೇಟ್ ಗ್ರಾಫ್ ಅನ್ನ ಈ ತರ ಪ್ಲಾಟ್ ಮಾಡ್ಬೋದಾ, ಕಡಿಮೆ ಆಗ್ತಾ ಇದೆ, ಕಡಿಮೆ ಆಯ್ತು, ಆಲ್ಮೋಸ್ಟ್ ಇಲ್ಲಿಂದ ಅದು ಕಾನ್ಸ್ಟೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪ್ಯಾರಲಲ್ ಟು ಟೈಮ್. ಓಕೆನಾ, ಈ ಆಕ್ಸಿಸ್ ನಲ್ಲಿ ಟೈಮ್ ಆಸ್ ಅ ಫಂಕ್ಷನ್, ಇಲ್ಲಿ ನಮ್ಮ ವೈ ಆಕ್ಸಿಸ್ ನಲ್ಲಿ ರೇಟ್ ರಿಯಾಕ್ಷನ್ ಆಸ್ ಅ ಫಂಕ್ಷನ್ ಆಗಿ ತಗೊಂಡಿದ್ದೀನಿ. ಅದೇ ತರ ನಾವು ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಕಂಪೇರ್ ಮಾಡಿದ್ರೆ, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ನೋಡಿ, ಸಿ ಮತ್ತೆ ಡಿ ಇರಲೇ ಇಲ್ಲ. ಇನಿಷಿಯಲಿ ರೇಟ್ ವಾಸ್ 0 ಬಿಕಾಸ್ ಸಿ ಮತ್ತೆ ಡಿ ಇರಲೇ ಇಲ್ಲ. ಆದ್ರೆ ಮತ್ತೆ ಸಿ ಮತ್ತೆ ಡಿ ಫಾರ್ಮ್ ಆದಾಗ ಏನಾಯ್ತು, ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಬಿಕಾಸ್ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಮ್ಮ ಕಾನ್ಸಂಟ್ರೇಷನ್. ಸೊ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸಸ್ ಬಿಕಾಸ್ ಸ್ಲೋಲಿ ಸಿ ಮತ್ತೆ ಡಿ ಫಾರ್ಮ್ ಆಗುತ್ತೆ, ಎ ಮತ್ತೆ ಬಿ ಕಡಿಮೆ ಆಗುತ್ತೆ, ಸಿ ಮತ್ತೆ ಡಿ ಫಾರ್ಮ್ ಆಗುತ್ತೆ. ಸೊ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದು ಈಕ್ವಲ್ ಆಗುತ್ತೆ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂಡ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಈಕ್ವಲ್ ಆಗುತ್ತೆ. ಆ ಈಕ್ವಲ್ ಆಗೋ ಪಾಯಿಂಟ್ ಅನ್ನ ನಾನು ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳಿ ಕರಿತೀನಿ. ಸೊ ದಿಸ್ ಟೈಮ್ ಏನಿದೆ ಆ ಟೈಮ್ ನ ಇಕ್ವಿಲಿಬ್ರಿಯಂ, ಲೈಕ್ ಟಿ ಇಸ್ ಈಕ್ವಲ್ ಟು 0, ಟಿ ಇಸ್ ಈಕ್ವಲ್ ಟು ಇಕ್ವಿಲಿಬ್ರಿಯಂ ಪಾಯಿಂಟ್ ಅಥವಾ ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳಿ ಕರಿತೀವಲ್ಲ. ವಾಟ್ ಇಸ್ ದಿಸ್? ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ಇದು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಇಷ್ಟೇ. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ RF, ಅಲ್ಲಿ ನಾವು ಕಾನ್ಸಂಟ್ರೇಷನ್ ಆಫ್ A and B ಜಾಸ್ತಿ ಆಗ್ತಾ ಇದೆ, ಸರಿ ಕಡಿಮೆ, ಫಸ್ಟ್ ಹೈ ಇತ್ತು ಆಮೇಲೆ ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ. ಹಾಗಾಗಿ ರೇಟ್ ಆಫ್ ಬಿ ನಾನು ಹೈ ಲೆವೆಲ್ ಅಲ್ಲಿ ಕೊಟ್ಟಿದ್ದೀನಿ. ಯಾವುದೋ ಒಂದು ಪಾಯಿಂಟ್ ನಲ್ಲಿ ಎ ಮತ್ತೆ ಬಿ ಕಂಬೈನ್ ಆಗಿ ಸಿ ಮತ್ತೆ ಡಿ ಆಗುವಂಥದ್ದು, ಸಿ ಮತ್ತೆ ಡಿ ಕಂಬೈನ್ ಆಗಿ ರೀಕಂಬೈನ್ ಆಗಿ ನಮಗೆ ಇನಿಷಿಯಲ್ ರಿಯಾಕ್ಟೆಂಟ್ ಅನ್ನ ಕೊಡುವಂಥದ್ದು, ಇದು ಈಕ್ವಲ್ ಆಗುತ್ತೆ, ಒಂದು ಪಾಯಿಂಟ್ ನಲ್ಲಿ ಈಕ್ವಲ್ ಆಗುತ್ತೆ. ಆ ಈಕ್ವಲ್ ಪಾಯಿಂಟ್ ಅನ್ನು ನಾನು ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದಿಸ್ ಗ್ರಾಫ್ ಇಸ್ ಇಂಪಾರ್ಟೆಂಟ್, ಇದರಲ್ಲಿ ಓವರ್ ರೈಟಿಂಗ್ ಬೇಡ, ಸೊ ಸಿಂಪಲ್ ಆಗಿರುವ ಗ್ರಾಫ್ ಅನ್ನು ಹಾಕುವ. ಕ್ಲಿಯರ್ ಆಯ್ತಾ? ದಿಸ್ ಇಸ್ ಅ ಪಾಯಿಂಟ್ ಆಫ್ ಇಕ್ವಿಲಿಬ್ರಿಯಂ ಅಂತ ಹೇಳಿ. ಸೊ ವೆರಿ ಇಂಪಾರ್ಟೆಂಟ್, ಈ ಒಂದು ಸ್ಟೇಟ್ ನಲ್ಲಿ ಈಕ್ವಿಲಿಬ್ರಿಯಂ ಇದೆ, ಅಂದ್ರೆ ಇಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಆಕ್ಚುಲಿ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಕ್ಲಿಯರ್ ಇರಲಿ, ನಾನು ಇವಾಗ ಇಲ್ಲಿ ವೈ ಆಕ್ಸಿಸ್ ನಲ್ಲಿ ಫಂಕ್ಷನ್ಸ್ ತಗೊಂಡದ್ದು ರೇಟ್ ಆಫ್ ದ ರಿಯಾಕ್ಷನ್, ಎಕ್ಸ್ ಆಕ್ಸಿಸ್ ನಲ್ಲಿ ಫಂಕ್ಷನ್ ಆಗಿ ತಗೊಂಡದ್ದು ಟೈಮ್. Yes. Let's now understand ಹೇಗೆ ಈ ಒಂದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ಸ್ ನ ಬೇರೆ ಬೇರೆ ಇಕ್ವೇಷನ್ಸ್ ಗೆ ಬರೆಯುವಂಥದ್ದು ಅಂತ ಹೇಳಿ. ಸೊ ವಿ ಹ್ಯಾವ್ ರಿಟನ್ ಇಟ್ ಆಲ್ರೆಡಿ ಹಿಯರ್, ಎಕ್ಸ್ಪ್ರೆಷನ್ ಆಫ್ ವೇರಿಯಸ್ ಕಾನ್ಸಂಟ್ರೇಷನ್ ಅಲ್ವಾ. ಸೊ ಲೆಟ್ಸ್ ರೈಟ್ ಫಾರ್ ಮೋರ್ ರಿವರ್ಸಿಬಲ್ ರಿಯಾಕ್ಷನ್. ಈಗ ನಾನು ಈ ರಿವರ್ಸಿಬಲ್ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅನ್ಕೊಳ್ಳಿ, PCl5 ಡಿಕಂಪೋಸಿಂಗ್ ಇಂಟು PCl3 plus Cl2. KC ಎಕ್ಸ್ಪ್ರೆಷನ್ ಬರೀರಿ ಅಂದ್ರೆ ಏನ್ ಮಾಡ್ತೀರಾ? KC is equal to PCl3 product of PCl3 Cl2 whole divided by concentration of PCl5. Correct? So this will be your KC expression. ಅದೇ ತರ if I ask you to write N2O4 ನೈಟ್ರೋಜನ್ ಆಕ್ಸೈಡ್, ಇದೊಂದು ಗ್ಯಾಸ್ ಡಿಕಂಪೋಸ್ ಆಗ್ತಾ ಇದೆ ಹೀಟ್ ಮಾಡಬೇಕಾದ್ರೆ ಟು 2 times ಆಫ್ ನೈಟ್ರೋಜನ್ ಡೈಆಕ್ಸೈಡ್, ಬ್ರೌನ್ ಕಲರ್ ಗ್ಯಾಸ್. ಇಲ್ಲಿ ನೀವೇನ್ ಮಾಡ್ತೀರಾ? KC ಎಕ್ಸ್ಪ್ರೆಷನ್ ಹೇಗೆ ಬರೀತೀರಾ? KC is equal to concentration of NO2 power raised to the stoichiometric equation coefficient 2 divided by N2O4. ಕರೆಕ್ಟ್? ಇದೆಲ್ಲ ಕೂಡ KC. ಅಂದ್ರೆ ಇಲ್ಲಿ ನೀವು
ದೋ ಇಟ್ ಇಸ್ ಗೇಷಿಯಸ್ ಸಬ್ಸ್ಟೆನ್ಸ್, ಇವರೆಲ್ಲ ಗೇಷಿಯಸ್ ಸಬ್ಸ್ಟೆನ್ಸ್ ಆಗಿದ್ರು ಕೂಡ ಇವರ ಆ ಒಂದು ರಿಯಾಕ್ಷನ್ಸ್ ಕಾನ್ಸಂಟ್ರೇಷನ್ ಅನ್ನ ನೀವು ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ತೀರಾ. ಅವರ ಒಂದು ಕಾನ್ಸಂಟ್ರೇಷನ್ ಅನ್ನ ನೀವು ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಹೇಳೋ ಟರ್ಮ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ. ಬಟ್ ಗ್ಯಾಸ್ಗಳಿಗೆ ಮೋಲಾರ್ ಕಾನ್ಸಂಟ್ರೇಷನ್ಗಿಂತನೂ ಅವರ ಪ್ರೆಷರ್, ಇಕ್ವಿಲಿಬ್ರಿಯಂ ಪ್ರೆಷರ್ ಮೆಷರ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಬಿಕಾಸ್ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳು ಏನು ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾರೆ ಅದು ನಮಗೆ ಈಸಿಯಾಗಿ ಬರೀಬಹುದು, ರೈಟ್. ಫಾರ್ ಗೇಷಿಯಸ್ ರಿಯಾಕ್ಷನ್ ಸಿನ್ಸ್ ದ ಗ್ಯಾಸ್ ಪ್ರೆಷರ್ ಆರ್ ಮೋರ್ ಕನ್ವೀನಿಯಂಟ್ಲಿ ಮೆಷರ್ಡ್, ಪ್ರೆಷರ್ ಅನ್ನು ನಾವು ಈಸಿಯಾಗಿ ಮೆಷರ್ ಮಾಡಬಹುದು. The equilibrium law expression are written using partial pressure instead of molar concentration. So partial pressure ಅಂತ ಹೇಳಿದ್ರೆ ಅರ್ಥ ಏನು? ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ಈಗ ಒಂದು ಕಂಟೈನರ್ ತಗೊಂಡು ನಾನು ಬರೀ ಆಕ್ಸಿಜನ್ ಮಾತ್ರ ಹಾಕಿದ್ರೆ, ಆಕ್ಸಿಜನ್ ಮಾತ್ರ ಎಕ್ಸರ್ಟ್ ಮಾಡುವ ಪ್ರೆಷರ್ ಏನಿದೆ ಅಲ್ಲ, ವೆನ್ ಇಟ್ ಇಸ್ ಅಲೋನ್, the pressure what oxygen molecule, gaseous molecule exerts, that I call as partial pressure. ಸೊ ಅಂದ್ರೆ ಇವಾಗ ಇಲ್ಲಿ ನಾನು ನೈಟ್ರೋಜನ್ ಕೂಡ ಮಿಕ್ಸ್ ಮಾಡ್ತೀನಿ ಅನ್ಕೊಳ್ಳಿ, ಆಕ್ಸಿಜನ್ ನ ಪ್ರೆಷರ್ ಅಂತ ಹೇಳುವಂಥದ್ದು ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್. ಬರೀ ನೈಟ್ರೋಜನ್ ಏನ್ ಎಕ್ಸರ್ಟ್ ಮಾಡ್ತಾನೆ ಅದು ಪಾರ್ಷಿಯಲ್ ಪ್ರೆಷರ್ ಆಫ್ ನೈಟ್ರೋಜನ್. ಆಕ್ಸಿಜನ್ ಮತ್ತೆ ನೈಟ್ರೋಜನ್ ಎರಡು ಕೂಡ ಕಂಬೈನ್ ಆದಾಗ ಅದು ನನ್ನ ಟೋಟಲ್ ಪ್ರೆಷರ್ ಆಗುತ್ತೆ. ಸೊ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ಆ ಕಾಂಪೊನೆಂಟ್ ಮಾತ್ರ ಎಕ್ಸರ್ಟ್ ಮಾಡುವಂತಹ ಪ್ರೆಷರ್, ಆ ಒಂದು ಕಾಂಪೊನೆಂಟಿನ ಸ್ಪೆಸಿಫಿಕ್ ಪ್ರೆಷರ್ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಈಗ ನಾವು ಕೆ ಪಿ ಎಕ್ಸ್ಪ್ರೆಷನ್ ಅಂದ್ರೆ ಇಕ್ವಿಲಿಬ್ರಿಯಂ, ಲಾ ಆಫ್ ಇಕ್ವಿಲಿಬ್ರಿಯಂ ನ ಕೆ ಪಿ ಟರ್ಮ್ಸ್ ನಲ್ಲೂ ಬರೀಬಹುದು. ಹೇಗೆ ಬರೆಯೋದು? ಲೆಟ್ ಮಿ ಟೇಕ್ N2 plus H2 expression. Nitrogen, hydrogen combine to form ammonia, NH3. Balance the equation. There are 2 nitrogen, so I'll write here as 2. This is gas. This is in terms of gas. ನಿಮಗೆ ಅವುಗಳ ಫಿಸಿಕಲ್ ಸ್ಟೇಟ್ ಗೊತ್ತಿದ್ರೆ ಇಕ್ವಿಲಿಬ್ರಿಯಂ ನಲ್ಲಿ KP ಅನ್ನ ಬರೆಯೋದು ಈಸಿ. ಬಿಕಾಸ್ KP ಅಂತ ಹೇಳುವಂಥದ್ದು ಪ್ರೆಷರ್ ಎಟ್ ಇಕ್ವಿಲಿಬ್ರಿಯಂ. ಓನ್ಲಿ ಗೇಷಿಯಸ್ ಸಬ್ಸ್ಟೆನ್ಸ್ ವಿಲ್ ಶೋ ಪ್ರೆಷರ್ ಅಲ್ವಾ? ಹಾಗಾಗಿ ಇಲ್ಲಿ ನಾನು KP ಎಕ್ಸ್ಪ್ರೆಷನ್ ಇನ್ಸ್ಟೆಡ್ ಆಫ್ ರೈಟಿಂಗ್ KC, ಐ ವಿಲ್ ರೈಟ್ ಇಟ್ ಆಸ್ KP, which is equal to same way partial pressure of ammonia NH3 whole concentration, I mean whole pressure term raised to its concentration, its coefficient in molecular balanced chemical equation. ಅದೇ ಥರ ಪಾರ್ಷಿಯಲ್ ಪ್ರೆಷರ್ ಆಫ್ N2, ಪಾರ್ಷಿಯಲ್ ಪ್ರೆಷರ್ ಆಫ್ H2 ಬರಬೇಕು. ಬಟ್ ನಾವು ಬ್ಯಾಲೆನ್ಸ್ ಮಾಡಿದೀವಿ ಇಕ್ವೇಶನ್ ಚೆಕ್ ಮಾಡ್ಕೊಳ್ಳಿ. 2 and 2 ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ, 2 3s are 6, ಹಾಗಾದ್ರೆ ಇಲ್ಲಿ 3 ಅಂತ ಹೇಳಿ ಬರೀಬೇಕು. ನಾವು ಪಾರ್ಷಿಯಲ್ ಪ್ರೆಷರ್ ಆಫ್ N2 ಮಲ್ಟಿಪ್ಲೈಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ H2 ಅನ್ನ ಬರಿತೀವಿ. ಬಟ್ ಇಲ್ಲಿ ಹೋಲ್ ಟರ್ಮ್ raise the power to the stoichiometric coefficient 3 which is mentioned in the balanced chemical equation, right? ಈ ತರ ಕೂಡ ನಾವು KP equilibrium pressure expression ಅನ್ನ ಬರೀಬಹುದು. just like equilibrium concentration KC ಬರೆಯೋ ತರ KP ಕೂಡ ಬರೀಬಹುದು. So let's write one more example. This is one example. ಇನ್ನೊಂದು ಎಕ್ಸಾಂಪಲ್ ನ ಬರೆಯೋಣ. N2 plus O2 in equilibrium reacts to give 2 times of NO, nitric oxide. ಇದು ಗ್ಯಾಸ್, ಇದು ಗ್ಯಾಸ್, ಇದು ಕೂಡ ಗ್ಯಾಸ್. ಸೊ ಇಲ್ಲಿ KP ಎಕ್ಸ್ಪ್ರೆಷನ್ ಏನಾಯ್ತು? ಫಸ್ಟ್ ಇಕ್ವೇಶನ್ ಬ್ಯಾಲೆನ್ಸ್ ಇದೆಯಾ ನೋಡ್ಕೊಳ್ಳಿ. 2N 2N, 2 oxygen 2 oxygen, equilibrium, I mean balanced ಇದೆ, stoichiometric coefficients ಎಲ್ಲ ಕರೆಕ್ಟ್ ಆಗಿದೆ. Now partial pressure of NO raise the whole term to the power of 2. Partial pressure of N2 raise the power to 1, ಬರೀಲಿಲ್ಲಾನು ನಡೆಯುತ್ತೆ, into partial pressure of O2. ನೀವು ಯಾವಾಗಲೂ ಕೂಡ KP ನಾದ್ರೂ ಸರಿ KC ನಾದ್ರೂ ಸರಿ ಎಕ್ಸ್ಪ್ರೆಷನ್ ಬರಿಬೇಕಾದ್ರೆ ನ್ಯೂಮರೇಟರ್ ನಲ್ಲಿ ಪ್ರಾಡಕ್ಟ್ ನ ಬರೀತೀರಾ, ಅದರ ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ವ್ಯಾಲ್ಯೂನ ರೇಸ್ ಮಾಡ್ತೀರಾ. ಡಿನಾಮಿನೇಟರ್ ನಲ್ಲಿ ಪ್ರಾಡಕ್ಟ್ ಆಫ್ ಪ್ರೆಷರ್ ಆಫ್ ರಿಯಾಕ್ಟೆಂಟ್ ನ ಬರೀತೀರಾ ಈ ಒಂದು KP ಎಕ್ಸ್ಪ್ರೆಷನ್ ನಲ್ಲಿ. ಇಸ್ ದಿಸ್ ಕ್ಲಿಯರ್ ಎವ್ರಿಬಡಿ? ಸೊ ನಿಮಗೆ KP ನಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರು ಕೇಳಬಹುದು, KC ನಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಅವರು ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ಕೆಲವೊಂದು ರಿಯಾಕ್ಷನ್ಸ್ಗಳನ್ನ ಹೇಗೆ ಬರೆಯೋದು, ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದನ್ನ ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿ ಆಗುತ್ತೆ. ಓಕೆ, ಸೊ ನಾವ್ ಯು ಅಂಡರ್ಸ್ಟುಡ್ ದಟ್ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ಅದು ಅಲೋನ್ ಒಂದು ಕಂಟೈನರ್ ನಲ್ಲಿ ಇದ್ದಾಗ, ಒಂದು ಕಂಟೈನರ್ ಅಥವಾ ಒಂದು ಗ್ಯಾಸ್ ಸಿಲಿಂಡರ್ ಒಳಗಡೆ ಅದನ್ನ ಮಾತ್ರ ಹಾಕಿದಾಗ ಅದು ತಾನಾಗಿ ಏನು ಎಕ್ಸರ್ಟ್ ಮಾಡುತ್ತಲ್ಲ ಪ್ರೆಷರ್, ಅದನ್ನ ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಆ ಕಾಂಪೋನೆಂಟಿನ ಪ್ರೆಷರ್ ಅಂತ ಹೇಳಿ.
ಸರಿ, ನೆಕ್ಸ್ಟ್ ರಿಲೇಶನ್ಶಿಪ್ ಬಿಟ್ವೀನ್ KP and KC ನೋಡೋಣ. ಫಾರ್ ದಿಸ್ ಲೆಟ್ಸ್ ರಿಕಾಲ್ ದ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಐಡಿಯಲ್ ಗ್ಯಾಸ್ ಇಕ್ವೇಶನ್ ಏನು ಹೇಳುತ್ತೆ? PV is equal to product of pressure volume is equal to nRT. ಹೌದಾ? Can I write partial pressure P as N by V RT? N by V, moles in volume. ಏನದು? Moles in volume for gas. Ideal gas equation is actually for gaseous molecule. ಅಲ್ವಾ? ಇದು important. Remember, for gaseous molecule, P ಅನ್ನ N by V ಅಂತ ಹೇಳಿ ಬರೀತಾರೆ, which is nothing but concentration. N by V, moles in volume is nothing but concentration. ಇಲ್ಲಿ concentration of gas ಅಂತ ಹೇಳಿ ಬರೀಬಹುದಾ? Concentration of gas, RT. Right, this is very important. ಬರ್ಕೊಳ್ಳಿ ಒಂದ್ ಕಡೆ. N by V, ಇದು mole in volume, that is liter, which is equal to concentration. Now, keep this in your mind and let's understand a general reactions method. A of A giving B of B in equilibrium gives C of C and D of D. Imagine that all are present in the gaseous state. What will be the KC expression for this? You will write KC expression ಏನು ಬರೀತೀರಾ ನೀಟಾಗಿ ನೋಡ್ಕೊಳ್ಳಿ. KC expression ಬಂದು C power C D power D divided by A power A B power B ಅಂತ ಹೇಳಿ ಬರೀತಾರೆ KC expression. So this is your equilibrium law with respect to molar concentration of this gaseous substance. ನೀವು ಅವ್ರ ಗ್ಯಾಸ್ ಇದ್ರೆ molar concentration ಬರೀಬಹುದು, partial pressure ಬರೀಬಹುದು. Choice is yours and question ನೋಡ್ಕೊಂಡು ನೀವು ಡಿಸಿಷನ್ ತಗೊಳ್ಬಹುದು. If you have taken down this, then I'll erase. ನೀವು ಅದಕ್ಕಿಂತ ಮುಂಚೆ ಬೇಗ ಬರ್ಕೊಳ್ಳಿ. Because for the same reaction ಈಗ ನಾನು KP expression ಬರೆಯಕ್ಕೆ ಹೊರಟಿದ್ದೀನಿ. ಆಯ್ತಾ? KC ಅನ್ನ ಬರೆದಿಟ್ಟಿದ್ದೀರಾ? Let me consider this as my equation. Okay, let me consider this as my equation 1. This as equation 2. ಎರಡು ಕೂಡ important. ಬರೆದ್ರಾ? I am erasing this part ಇವಾಗ because I need the board space. Done. Now, let me write KP expression for the same thing. KP is equal to partial pressure of A. Raise the constant value to A. Sorry. First ಗೆ ನ್ಯೂಮರೇಟರ್ ನಲ್ಲಿ ನಾವು ಪ್ರಾಡಕ್ಟ್ ಬರೆದು ಮತ್ತೆ ಡಿನಾಮಿನೇಟರ್ ನಲ್ಲಿ ರಿಯಾಕ್ಟೆಂಟ್ ಬರೀಬೇಕು. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ C, raise the power to C. ಪಾರ್ಷಿಯಲ್ ಪ್ರೆಷರ್ ಆಫ್ D, raise the power to D. ಅದೇ ತರ ಪಾರ್ಷಿಯಲ್ ಪ್ರೆಷರ್ ಆಫ್ A, raise the power A. ಪಾರ್ಷಿಯಲ್ ಪ್ರೆಷರ್ ಆಫ್ B, raise the power B. ಈ ತರ ಬರ್ಕೊಳ್ಳಿ. ಅಂದ್ರೆ ಪ್ರತಿ ಒಂದ್ರದ್ದು ಪಾರ್ಷಿಯಲ್ ಪ್ರೆಷರ್ ಟರ್ಮ್ಸ್ ನಲ್ಲಿ ನೀವು ಬರೆದ್ರೆ ಇದು ನಿಮ್ಮ KP ಎಕ್ಸ್ಪ್ರೆಷನ್. Let me consider this as my equation number 3. ಈಗ from equation number 1, can I write every partial pressure as concentration into RT? ಅಲ್ವಾ? ಅಂದ್ರೆ ಈ ಎಕ್ಸ್ಪ್ರೆಷನ್ ನಲ್ಲಿ ಓಕೆ ಸೈಡ್ ವರ್ಕ್ ಮಾಡ್ಕೊಳ್ತೀನಿ ಬಿಕಾಸ್ ಡೈರೆಕ್ಟ್ಲಿ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೈಡ್ ಅಲ್ಲಿ ಬರಿತಾ ಹೋಗ್ತೀನಿ ನಾನು. ಪಾರ್ಷಿಯಲ್ ಪ್ರೆಷರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. A ಅಂತ ಹೇಳಿದ್ರೆ raise the power A ಅಂತ ಹೇಳಿದ್ರೆ ವಾಟ್ ಇಸ್ ಪಾರ್ಷಿಯಲ್ ಪ್ರೆಷರ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ದಟ್ ಗ್ಯಾಸ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ A ಆಯ್ತಾ ಇಂಟು RT. ಸೊ ಹಾಗಾದ್ರೆ ನಾನು ಫುಲ್ ಪವರ್ ರೇಸ್ ಮಾಡ್ಬೇಕಲ್ಲ. ಕಾನ್ಸಂಟ್ರೇಷನ್ ಆಫ್ A ಇಂಟು RT ಹೋಲ್ ಪವರ್ A. ಸೊ ದಿಸ್ ಇಸ್ ಆಲ್ಸೋ A, RT ಪವರ್ ಆಲ್ಸೋ A. ಪಾರ್ಷಿಯಲ್ ಪ್ರೆಷರ್ ಆಫ್ B, ಪವರ್ B ಅಂತ ಹೇಳಿದ್ರೆ ಅರ್ಥ ಏನು? ಕಾನ್ಸಂಟ್ರೇಷನ್ ಆಫ್ B ಹೂಸ್ ಪವರ್ ಇಸ್ ರೇಸ್ ಟು B ಜೊತೆಗೆ RT ಕೂಡ ಇದೆ. ಬಿಕಾಸ್ ನೋಡಿ ಪ್ರತಿ ಕಾನ್ಸಂಟ್ರೇಷನ್ ಮಲ್ಟಿಪ್ಲೈಡ್ ಬೈ RT ಬಿಕಮ್ಸ್ ಯುವರ್ ಪ್ರೆಷರ್. RT ಪವರ್ B. ಅದೇ ತರ ಪಾರ್ಷಿಯಲ್ ಪ್ರೆಷರ್ ಆಫ್ C ಪವರ್ C ಅಂತ ಹೇಳಿದ್ರೆ ಅರ್ಥ ಏನು? ಕಾನ್ಸಂಟ್ರೇಷನ್ ಆಫ್ C, RT ಎರಡರದ್ದು ಪವರ್ ಅನ್ನು ನಾವು C ಗೆ ರೇಸ್ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ ಆಫ್ D ಪವರ್ D ಅಂತ ಹೇಳಿದ್ರೆ ಮೋಲಾರ್ ಪಾರ್ಷಿಯಲ್ ಪ್ರೆಷರ್ ಆಫ್ D whose power is raised to D ಅಂತ ಹೇಳಿದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ D
ಇಲ್ಲೂ ಕೂಡ raise the power to small letter d, RT, raise the power to small letter d. Can we substitute all these in the equation number 3? Right? Shall we substitute the above info in equation number 3? ನಮಗೆ ಇದು ಹೇಗೆ ಸಿಕ್ತು? We have got this from equation number 2. equation number 1 ಅಲ್ವಾ? equation number 1 ಇಂದ ನಮಗೆ ಇದು ಸಿಕ್ಕಿದೆ. Let's not do a overwriting. equation 1 ಇಂದ ನಮಗೆ ಇದು ಸಿಕ್ಕಿದೆ and we are substituting this to equation number 3. So Kp is equal to, what is PC? PC ಅಂತ ಹೇಳಿದ್ರೆ ಏನು ಇಲ್ಲಿ? C into RT. C par C, RT par C. RT ನ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಹಾಕಬೇಕು ಅಂತಿಲ್ಲ, ನೀವು ಪ್ಯಾರಂಥೆಸಿಸ್ ನಲ್ಲೂ ಕೂಡ ಹಾಕೊಳ್ಬಹುದು. What is PD? Partial pressure of D, concentration of D, RT par D. ಇಲ್ಲೂ ಕೂಡ raise the power D. Now what is PA? Concentration of A, raise the power A, RT, again raise the power A, concentration of B, raise the power B. ಇಲ್ಲಿರುವ RT ದು ಕೂಡ raise the power B, because PA ಮತ್ತೆ PB ದು ನಾವು ಆಲ್ರೆಡಿ ಬರ್ದಿದೀವಲ್ಲ, ಇಲ್ಲಿ ಕಾನ್ಸಂಟ್ರೇಷನ್ ಬೇಕಾದ್ರೆ ನೀವು ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಹಾಕೊಳ್ಳಿ, ಸಾರಿ ಪ್ಯಾರಂಥೆಸಿಸ್ ನಲ್ಲಿ ಕೂಡ ಹಾಕೊಳ್ಬಹುದು, ಬಿಕಾಸ್ RT ಅಂತ ಹೇಳೋದನ್ನ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಬರೆದ್ರು ಏನು ಮಿಸ್ಟೇಕ್ ಆಗಲ್ಲ. Now can I write this as Kp is equal to CD AB concentration, raise the power to ಹೀಗೆ. ಅದೇ ಥರ RT ಕಾಮನ್ ಇದೆ, ಸೊ C plus D divided by RT A plus D. Or can I write the same thing is equal to Kp is equal to, ಇದು ಏನಿದು? What is that equal to? This is equal to Kc. So Kp is equal to Kc multiplied by RT, power ನೋಡ್ಕೊಳ್ಳಿ, C plus D minus A plus B. What is C plus D, A plus B? For this general reaction, A of A, ಇಲ್ಲೇ ಇದೆ ಅಲ್ಲ general reaction, A, B, C, D. CDAB ಏನದು? number of moles of the product minus number of moles of the reactant. So it is nothing but moles. So this can be written as Kc into RT to the power delta N, where delta N is equal to number of moles of gaseous product, so NP, minus number of moles of gaseous reactant. And this is the relationship between Kp and Kc, students. Very important. Based on this, you will get the question also. Yes. Kp is equal to Kc into R into T delta N. ನೆನ್ಪಿಟ್ಕೊಳ್ಳಿ, ಇಲ್ಲಿ R ವ್ಯಾಲ್ಯೂನ in terms of ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಇನ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್. ಹಾಗಾಗಿ ಅಡಿಷನಲ್ ನೋಟ್ ಬರ್ಕೊಳ್ಳಿ. Kp for this formula, Kp is equal to Kc into R into T par raised to delta N. ಆಯ್ತಾ? ಇಲ್ಲಿ ಡೆಲ್ಟಾ N ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ moles of reactant. ಇದು ನೆನ್ಪಿಟ್ಕೊಳ್ಳಿ. And R value 0.083 liter bar per mole per Kelvin. ಇದೆರಡು ಕೂಡ ನೀವು ನ್ಯೂಮೆರಿಕಲ್ಸ್ ನಲ್ಲಿ ಜಾಸ್ತಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. R ವ್ಯಾಲ್ಯೂ ಅನ್ನ ಇನ್ ಟರ್ಮ್ಸ್ ಆಫ್ ಜೂಲ್ ಬರೆದಾಗ 8.314 ಬರೀತೀರಲ್ವಾ, ಇನ್ ಟರ್ಮ್ಸ್ ಆಫ್ ಲೀಟರ್ ಬಾರ್ ನಲ್ಲಿ ಅದು 0.083 ವ್ಯಾಲ್ಯೂ ಆಗುತ್ತೆ.
ಸೊ ರಿಮೆಂಬರ್ ದಿಸ್ ವ್ಯಾಲ್ಯೂ. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ಲೆಟ್ಸ್ ಡಿರೈವ್ ಯೂನಿಟ್ ಆಫ್ ಕೆ ಪಿ ಆ್ಯಂಡ್ ಕೆ ಸಿ. ಇವಾಗ ನಾವೇನು ಮಾಡ್ತೀವಿ, ಪ್ರತಿ ಇಕ್ವೇಷನ್ಗೆ ಕೆ ಪಿ ಮತ್ತು ಕೆ ಸಿನ ಹೇಗೆ ಬರೆಯೋದು ಅಂತ ಹೇಳಿ ನೋಡ್ತೀವಿ. ಓಕೆ, ಲೆಟ್ಸ್ ಕನ್ಸಿಡರ್ equation of HI giving H2 plus I2. ಆಯ್ತಾ, H2 plus I2. So now KP expression ಏನು? KP is equal to KC into RT to the power delta N. So ಇಲ್ಲಿ ಡೆಲ್ಟಾ N ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಅಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್. ಬ್ಯಾಲೆನ್ಸ್ equation 2 ಅಂತ ಹೇಳಿ ಬರ್ದಿದ್ದೀರಾ, ಬ್ಯಾಲೆನ್ಸ್ ಮಾಡ್ತೀರಾ. So delta N is equal to product NP minus NR. ಪ್ರಾಡಕ್ಟ್ ನಲ್ಲಿ ಎರಡಿದೆ, ರಿಯಾಕ್ಟೆಂಟ್ ನಲ್ಲಿ ಎರಡಿದೆ. ಡೆಲ್ಟಾ ಎನ್ ಅಂತ ಹೇಳುವಂಥದ್ದು 0 ಆಯ್ತು. ಸೊ ಡೆಲ್ಟಾ ಎನ್ ವ್ಯಾಲ್ಯೂ 0 ಆಯ್ತು ಅಂತ ಹೇಳಿದ್ರೆ ಕೆ ಪಿ ಮತ್ತೆ ಕೆ ಸಿಗೆ ಯಾವುದೇ ಯೂನಿಟ್ ಇಲ್ಲ ಅಂಡ್ ದೇ ಆರ್ ಈಕ್ವಲ್. ದೇ ಡೋಂಟ್ ಹ್ಯಾವ್ ಎನಿ ಯೂನಿಟ್ ಅಂಡ್ ದೇ ಆರ್ ಈಕ್ವಲ್. ಯು ಕ್ಯಾನ್ ಆಲ್ಸೋ ಕ್ರಾಸ್ ಚೆಕ್ ದಿಸ್ ಓನ್ಲಿ ಬೈ ರೈಟಿಂಗ್ ದ ಕೆ ಪಿ ಎಕ್ಸ್ಪ್ರೆಷನ್. ಕೆ ಪಿ ಎಕ್ಸ್ಪ್ರೆಷನ್ ಅಥವಾ ಕೆ ಸಿ ಎಕ್ಸ್ಪ್ರೆಷನ್ ಮಾತ್ರ ಬರಿಬೋದು. ಸೊ ಇದು ನಿಮಗೆ ರಿಲೇಶನ್ಶಿಪ್ ಬಿಟ್ವೀನ್ ಕೆ ಪಿ ಅಂಡ್ ಕೆ ಸಿ ಕೊಡುತ್ತೆ. ದ ವಾಟ್ ಎವರ್ ಐ ಹ್ಯಾವ್ ರಿಟನ್ ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಅನ್ನೋದು ರಿಲೇಶನ್ಶಿಪ್ ಬಿಟ್ವೀನ್ ದೆಮ್ ಫಾರ್ ದಿಸ್ ಇಕ್ವೇಷನ್. ಯೂನಿಟ್ ಅನ್ನ ಬರಿಬೇಕು ಅಂತ ಹೇಳಿದ್ರೆ ಕೆ ಪಿ ಇದು ಯೂನಿಟ್ ಏನಾಗಿರುತ್ತೆ ನೋಡೋಣ. ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ H2 ಇಂಟು ಪಾರ್ಷಿಯಲ್ ಪ್ರೆಷರ್ ಆಫ್ I2 ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ HI ಹೋಲ್ ಸ್ಕ್ವೇರ್. ಪಾರ್ಷಿಯಲ್ ಪ್ರೆಷರ್ ಅನ್ನು ನಾವು ಬಾರ್ ನಲ್ಲಿ ಯೂಸ್ ಮಾಡ್ತೀವಿ, ಯೂನಿಟ್ ನಲ್ಲಿ ಮೆಷರ್ ಮಾಡ್ತೀವಿ. ಇಲ್ಲೂ ಕೂಡ ಬಾರ್ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ಸ್ ಅಂಡ್ ವಿ ಸೇ ದಟ್ ನೋ ಯೂನಿಟ್, ಅದಕ್ಕೆ ಯೂನಿಟ್ ಇಲ್ಲ. ಅದೇ ತರ ಕೆ ಸಿ ಎಕ್ಸ್ಪ್ರೆಷನ್ ಬರ್ದು ನೋಡಿ. ಕೆ ಸಿ ಕ್ಯಾಪಿಟಲ್ ಕೆ ಆಗ್ಬೇಕಿದು. ಕೆ ಸಿ ಎಕ್ಸ್ಪ್ರೆಷನ್ ಬರೀತೀರಾ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ H2 concentration of I2 divided by concentration of HI whole square. Concentration of H2 ಅಂತ ಹೇಳಿದ್ರೆ molarity, mole per liter. Concentration of I2 is also mole per liter. Molarity expression learnt in first lesson ಅಲ್ವಾ? ಇದು ಕೂಡ ಏನು mole per liter whole square. ಇದು ಕ್ಯಾನ್ಸಲ್ ಆಯಿತು. So we write it has no unit here also. So Kp go unit illa, Kc go unit illa, and the relationship between Kp and Kc for this equation is Kp is going to be equal to Kc. Yavaga when number of moles are equal, reactant and product nalli equal idaga ee situation irutte. Let me take another situation. Consider this equation. N2O4. N2O4 is decomposing to give 2 times of NO2. ಈಗ ಇದಕ್ಕೆ ಯೂನಿಟ್ ಅನ್ನ ಕೂಡ ನಾವು ಬರಿಬೇಕು. ಲೆಟ್ಸ್ ಮೆನ್ಷನ್ ದ ಯೂನಿಟ್ ಅಂಡ್ ಆಲ್ಸೋ ದ ರಿಲೇಶನ್ಶಿಪ್ ಬಿಟ್ವೀನ್ KP and KC. ಓಕೆ, ಸೊ ಫಸ್ಟ್ ಗೆ ನೀವು ಬೇಕಾದ್ರೆ KP is equal to KC RT ಡೆಲ್ಟಾ ಎನ್ ಬರ್ಕೊಳ್ಳಿ. ಆಮೇಲೆ ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡಿ. ಎರಡು ನೈಟ್ರೋಜನ್ 4 oxygen 2 to the 4 oxygen equation looks balanced. Delta N is equal to number of moles of product minus number of moles of reactant. Correct? Product nalli ಎಷ್ಟು mole ಇದೆ 2, reactant nalli just 1 mole. So what is the value of delta N? 1. Value of delta N is 1. ಅಂದ್ರೆ KP ಅಂತ ಹೇಳುವಂತದ್ದು ವ್ಯಾಲ್ಯೂ ಇಲ್ಲಿ ಜಾಸ್ತಿ ಆಯಿತು. KP is equal to KC multiplied by RT to the power 1 ಅಂತ ಹೇಳಿದ್ರೆ RT ಅಲ್ಲೇ ಇರುತ್ತೆ ಅಲ್ವಾ? 1 ಅಂತ ಹೇಳಿದ್ರೆ RT is there. So KP is equal to KC into RT ಆಗುತ್ತೆ. ಇಲ್ಲಿ ಯಾರ ವ್ಯಾಲ್ಯೂ ಜಾಸ್ತಿ ಆಯಿತು? KP value is more here because if you want to get KP value, you have to multiply something to KC. Only then you will get KP. So whenever the number of moles of the product is more, ಯಾವಾಗ ಪ್ರಾಡಕ್ಟ್ ಇದು ವ್ಯಾಲ್ಯೂ ಮೋಲ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ರಿಯಾಕ್ಟೆಂಟ್ಗಿಂತ, KP is always greater than KC. ಇದನ್ನ ಕೇಳ್ತಾರೆ ಕಾಂಪಿಟೇಟಿವ್ ಸೆಕ್ಟರ್ನಲ್ಲಿ. ನಾರ್ಮಲ್ ಆಗಿ ಬೋರ್ಡಿಗೆ ಈ ಥರ ಕೇಳಲ್ಲ, ಬೋರ್ಡಿಗೆ ರಿಲೇಶನ್ಶಿಪ್ ಬರೀರಿ ಅಂತ ಹೇಳಿ ಅಷ್ಟೇ ಕೇಳ್ತಾರೆ. ಯೂನಿಟ್ ಕೇಳ್ತಾರೆ. ಸಪೋಸ್ ಯೂನಿಟ್ ಅನ್ನ ನಾವು ಬರೆಯೋದಾದ್ರೆ ಟೆಕ್ಸ್ಟ್ ಬುಕ್ನಲ್ಲಿ ಅವ್ರು ಯೂನಿಟ್ ಬಗ್ಗೆ ಜಾಸ್ತಿ ಮೆನ್ಷನ್ ಮಾಡಿಲ್ಲ.
ಸೊ ಯೂನಿಟ್ ಅನ್ನ ಕೇಳಿದಾಗ ಫಾರ್ KP ಗೆ ನಾವು ಬರೆಯೋಣ ಎಕ್ಸ್ಪ್ರೆಷನ್. ನೀವು KP ನಲ್ಲಾದ್ರೂ ಬರಿಬಹುದು, KC ನಲ್ಲಾದ್ರೂ ಬರಿಬಹುದು. ಎರಡರಲ್ಲೂ ಬರೆದು ಎರಡರಲ್ಲೂ ಯೂನಿಟ್ ಚೆಕ್ ಮಾಡೋಣ. ಪ್ರೆಷರ್ ಆಫ್ NO2 ಹೋಲ್ ಪಾರ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ N2O4. ಪಾರ್ಷಿಯಲ್ ಪ್ರೆಷರ್ ಅನ್ನ ನಾವು ಈಕ್ವಿಲಿಬ್ರಿಯಂ ನಲ್ಲಿ ಬಾರ್ ನಲ್ಲಿ ಮೆಷರ್ ಮಾಡ್ತೀವಿ. ಬಾರ್ ಸ್ಕ್ವೇರ್ ಬೈ ಬಾರ್, ಪವರ್ ಕ್ಯಾನ್ಸಲ್ ಆಯ್ತು ಅಂಡ್ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಬಾರ್ ಓನ್ಲಿ. ಕರೆಕ್ಟಾ? ನಾವು KC ದು ಯೂನಿಟ್ ಚೆಕ್ ಮಾಡೋಣ. KC ಅಂತ ಹೇಳಿದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ NO2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ N2O4 ಆಯ್ತು. ಸೊ NO2 ಅಂತ ಹೇಳಿದ್ರೆ ಮೋಲ್ ಪರ್ ಲೀಟರ್ ಹೋಲ್ ಸ್ಕ್ವೇರ್ ಆಯ್ತು ಡಿವೈಡೆಡ್ ಬೈ ಜಸ್ಟ್ ಮೋಲ್ ಪರ್ ಲೀಟರ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಫಾರ್ ದ ಪಾರ್ ಅಂಡ್ ವಾಟ್ ಇಸ್ ಲೆಫ್ಟ್ ನೌ? ಮೋಲ್ ಪರ್ ಲೀಟರ್ ಲೆಫ್ಟ್. ಈಸ್ ದಟ್ ಕ್ಲಿಯರ್ ಎವ್ರಿಬಡಿ? ಓಕೆ. ಸೊ ದಿಸ್ ಇಸ್ ಸೆಕೆಂಡ್ ಸಿಚುವೇಶನ್. ಈ ಸಿಚುವೇಶನ್ ಅಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಿದ್ದೀರಾ? ರಿಯಾಕ್ಟೆಂಟ್ಗಿಂತನೂ ಪ್ರಾಡಕ್ಟ್ ನಲ್ಲಿ ಮೋಲ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಪ್ರೀವಿಯಸ್ ಸಿಚುವೇಶನ್ ಅಲ್ಲಿ ನೀವೇನು ಅಬ್ಸರ್ವ್ ಮಾಡಿದ್ರಿ? ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಟು ಮೋಲ್ಸ್ ಈಕ್ವಲ್ ಇದ್ದಾಗ KP ಇಸ್ ಈಕ್ವಲ್ ಟು KC ಆಗುತ್ತೆ. ಅಲ್ಲಿ ಯಾವುದೇ ತರದ ಯೂನಿಟ್ ಇರಲ್ಲ. ನಿಮಗೆ ಗೊತ್ತಿರಲಿ, ಯಾವಾಗ KPಗೂ KCಗೂ ಯೂನಿಟ್ ಇರಲ್ಲ? ವೆನ್ the moles of reactant and product in an equilibrium reaction is almost equal. There is no unit for KP and KC, but in other cases you will find units. ಇಲ್ಲಿ ಯೂನಿಟ್ಸ್ ನ ನೋಡಿದ್ರಾ ನೀವು? ಯೂನಿಟ್ ಇನ್ವರ್ಸ್ಡ್ ಅಲ್ಲ, ನಾರ್ಮಲ್ ಆಗೇ ಇದೆ ಯೂನಿಟ್ಸ್ ಗಳು. Now let's take another case. Let's take the example of N2H2 reacting to form ammonia, which later part is in equilibrium with N2H2. So nitrogen, 2 nitrogen, 3 hydrogen. Let me write here as 3 hydrogen. Now let's talk about unit for KP and KC. ನಾವು ಇದರಲ್ಲಿ ಏನು ಮಾಡ್ತೀವಿ? KP KC ದ ಯೂನಿಟ್ ಅನ್ನು ನಾವು ನೋಡ್ತಾ ಇದ್ದೀವಿ. And let's also understand what is the relationship between KP and KC for the above reaction. Very important. So write the formula. KP is equal to KC multiplied by RT to the power delta N. What is delta N here? Delta N is equal to number of moles of product minus number of moles of reactant. Sorry, delta N is going to be now product nalli estide 2 minus reactant nalli 3 plus 1 4 ide, 3 moles plus 1 4 ide alva. Hagadre delta N value is actually now become minus 2. Substitute this here. KP is equal to KC RT to the power minus 2 ಆಯ್ತು. ಅಥವಾ you can now write it as KP is equal to KC divided by RT whole square. Or you can actually cross multiply this too ಅಲ್ವಾ? ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ಇವಾಗ ನಿಮಗೆ ಗೊತ್ತಾಗುತ್ತೆ KP into RT whole square is going to be equal to KC. ನೋಡಿ, ಯಾವಾಗ ರಿಯಾಕ್ಟೆಂಟ್ ಸೈಡ್ ನಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ನಿಮ್ಮ KC ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ಕಂಪೇರ್ಡ್ ಟು KP ಇನ್ ದಿಸ್ KP KC ರಿಲೇಶನ್ಶಿಪ್. ಅರ್ಥ ಆಯ್ತಾ? ಇದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮಾತ್ರ ಬೇಕಾಗಿರುವಂಥದ್ದು. ಅದರ್ವೈಸ್ ಎಕ್ಸ್ಪ್ರೆಷನ್ ಬರ್ರಿ ಅಂತ ಹೇಳಿದ್ರೆ ದಿಸ್ ಮಚ್ ಇಸ್ ಮೋರ್ ದನ್ ಸಫಿಷಿಯಂಟ್. ಸೊ RT ಟು ದ ಪವರ್ minus 2 ಅಥವಾ ನೀವು ಅದನ್ನ ಡಿನಾಮಿನೇಟರ್ ನಲ್ಲಿ ಬರೆದ್ರೆ RT ಹೋಲ್ ಸ್ಕ್ವೇರ್ ಆಗುತ್ತೆ. ಇಸ್ ದಿಸ್ ಕ್ಲಿಯರ್? ಇನ್ ದಿಸ್ ಕೇಸ್ ಹೂ ಇಸ್ ಗ್ರೇಟರ್ ದನ್ ಹೂಮ್? KC is greater than KP. This is only for your competitive. ಕೇಳಿದ್ರೆ in this case who is greater than whom? KP is greater than KC. ಇಲ್ಲಿ KP is greater than KC when number of moles of product becomes greater than number of moles of gas. ಇಲ್ಲಿ KP and KC are equal because number of moles of product is actually equal to number of moles of reactant, not gas, number of moles of reactant. Here also number of moles of product is greater than number of moles of reactant gas. Product ಜಾಸ್ತಿ ಇದ್ರೆ KP ಜಾಸ್ತಿ. ಇಲ್ಲಿ
ಸ್ಟೋರಿ ಏನು, ಯಾಕೆ KC is greater than KP? Because number of moles of ಯಾವುದು ರಿಯಾಕ್ಟೆಂಟ್ ಇಸ್ ಗ್ರೇಟರ್ ದ್ಯಾನ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್. ಇಲ್ಲಿ ನೋಡಿ, ರಿಯಾಕ್ಟೆಂಟ್ ನಲ್ಲಿ ಮೋಲ್ಸ್ ಜಾಸ್ತಿ ಇದೆ ಪ್ರಾಡಕ್ಟ್ಗಿಂತ. ಹಾಗಾದ್ರೆ ಯೂನಿಟ್ಸ್ ಏನಿರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಲೆಟ್ಸ್ ಚೆಕ್ ದ ಯೂನಿಟ್ ಫಾರ್ ದ ಸೇಮ್ ರಿಯಾಕ್ಷನ್. ಯೂನಿಟ್ ಚೆಕ್ ಮಾಡಿಬಿಡೋಣ. N2 plus 3H2 in equilibrium giving 2NH3. Unit for both KP and KC. ಸರಿ, ಸೊ KP ಯೂನಿಟ್ ಏನ್ ಮಕ್ಕಳೇ? ಇಲ್ಲಿ KP ಅನ್ನ ಹೇಗೆ ಬರೀತೀರಾ? ಪಾರ್ಷಿಯಲ್ ಪ್ರೆಷರ್ ಆಫ್ ಅಮೋನಿಯಾ whole raised the power 2, partial pressure of N2 multiplied by partial pressure of H2 whole power 3. ಅಂದ್ರೆ ಇಲ್ಲಿ ಬಾರ್ partial pressure square divided by ಬಾರ್ 3 plus 1. ಅಂದ್ರೆ ಇಲ್ಲಿ ಎಷ್ಟಾಯ್ತು? ಬಾರ್ ಇಂಟು ಬಾರ್ ಕ್ಯೂಬ್ ಆಯ್ತಲ್ವಾ? ಸೊ ದಟ್ಸ್ ನಥಿಂಗ್ ಬಟ್ ಬಾರ್ ಸ್ಕ್ವೇರ್ ಡಿವೈಡೆಡ್ ಬೈ ಬಾರ್ ಪವರ್ 4. ಸೊ ಇದು ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ? ಬಾರ್ minus 2 per bar ಅಲ್ಲ, ಬಾರ್ ವ್ಯಾಲ್ಯೂ ಹಿಯರ್ ಇಟ್ ಇಸ್ -2. ಸೊ KC ಎಕ್ಸ್ಪ್ರೆಷನ್ ಬರೆಯೋಣ. ಅಮೋನಿಯಾ ಕಾನ್ಸಂಟ್ರೇಷನ್, ಸೊ ಐ ವಿಲ್ ರೈಟ್ ಇಟ್ ಲಿಟಲ್ ಡೌನ್. ದಿಸ್ ಇಸ್ KP ಯೂನಿಟ್ and here it is KC unit. Ammonia concentration whole square divided by concentration of N2 multiplied by concentration of H2 whole power 2 whole power 3. So ಇಲ್ಲಿ mole per liter square divided by N2 concentration mole per liter ಆಯ್ತು and H2 concentration mole per liter cube ಆಯ್ತು. Nothing but mole per liter whole square divided by mole per liter power 4. This gets cancelled with the 4 power. ಅಂದ್ರೆ ಇವಾಗ ಏನಾಯ್ತು ನಿಮಗೆ ಡಿನಾಮಿನೇಟರ್ ನಲ್ಲಿ ಮೋಲ್ ಸ್ಕ್ವೇರ್ ಏನು ಉಳಿತು ಇವಾಗ ಡಿನಾಮಿನೇಟರ್ ನಲ್ಲಿ? ಸೊ ಯು ಆರ್ ಜಸ್ಟ್ ಲೆಫ್ಟ್ ವಿತ್ 1 ಡಿವೈಡೆಡ್ ಬೈ ಮೋಲ್ ಸ್ಕ್ವೇರ್ ಪರ್ ಲೀಟರ್ ಸ್ಕ್ವೇರ್ ಆಯ್ತು ಅಲ್ವಾ? ಇಲ್ಲಿ 2 ಹಾಗೆ ಉಳ್ಕೊಳ್ಳುತ್ತೆ. 2 1s 2 2s 4, 2 ಹಾಗೆ ಉಳ್ಕೊಳ್ಳುತ್ತೆ. ಸೊ 2 ಇಂಟು ಮೋಲ್ ಸ್ಕ್ವೇರ್, 2 ಇಂಟು ಪರ್ ಲೀಟರ್ ಸ್ಕ್ವೇರ್ ಆಯ್ತು. ಇದು ನ್ಯೂಮರೇಟರ್ಗೆ ಹೋದಾಗ ವಾಟ್ ಇಸ್ ದ ಯೂನಿಟ್? ಸೊ ಯೂನಿಟ್ ಇಸ್ ಗೋಯಿಂಗ್ ಟು ಬಿ mole value per 2 liter square per mole per 2 ಆಗುತ್ತೆ. ಸೊ ಯೂನಿಟ್ ಆಫ್ KC and KB ಇಲ್ಲ ಅಂತಲ್ಲ, ಯೂನಿಟ್ ಎಕ್ಸಿಸ್ಟ್. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ನೀವು ನೋಡ್ತಾ ಇದ್ರಿ, ಯಾವಾಗ ಮೋಲ್ಸ್ ಈಕ್ವಲ್ ಇರುತ್ತೆ ಅಲ್ಲಿ ಯೂನಿಟ್ ಇರಲ್ಲ, ಯಾವಾಗ ಮೋಲ್ಸ್ ಹೆಚ್ಚು ಕಡಿಮೆ ಇರುತ್ತೆ ಅಲ್ಲಿ ಯೂನಿಟ್ಸ್ಗಳು ಬರುತ್ತೆ. ದಾಟ್ಸ್ ಇಟ್. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಸೊ ವಿ ಲರ್ನ್ಡ್ ಅಬೌಟ್, ಜಸ್ಟ್ ಐ ಆಮ್ ರಿವೈಸಿಂಗ್, ಲಾ ಆಫ್ ಮಾಸ್ ಆಕ್ಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ ಆಯ್ತಾ. ದೆನ್ ವಿ ಲರ್ನ್ಡ್ ಅಬೌಟ್ ರೈಟಿಂಗ್ ದ ಇಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್ ಫಾರ್ ವೇರಿಯಸ್ ರಿಯಾಕ್ಷನ್ಸ್. ಸೊ KC ಎಕ್ಸ್ಪ್ರೆಷನ್ ಬರೆಯೋದನ್ನ ಕಲ್ತ್ವಿ ನಾವು. ಅಂಡ್ ಹಿಯರ್ ಆಲ್ಸೋ KC ಎಕ್ಸ್ಪ್ರೆಷನ್. Writing KC expression for various chemical and physical process. I guess you can include this both together. Now, next we focused on ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂನ ಬರೆದ್ವಿ. ಆಮೇಲೆ ಇಕ್ವಿಲಿಬ್ರಿಯಂ ಗ್ರಾಫ್ ಅನ್ನ ಪ್ಲಾಟ್ ಮಾಡಿದ್ವಿ. ಸೊ ಅಗೇನ್ KC ಅಂಡ್ KP ಎಕ್ಸ್ಪ್ರೆಷನ್. ಐ ವುಡ್ ಜಸ್ಟ್ ರೈಟ್ ದಿಸ್ ಸ್ಲೈಡ್ನ ಅರೇಂಜ್ ಮಾಡಿಬಿಡ್ತೀನಿ, ನಿಮಗೆ ನೋಟ್ಸ್ ತಗೋತೀರಾ ಅಂತ ಹೇಳಿದ್ರೆ ಆರ್ಡರ್ ವೈಸ್ ಬರಲಿ. ಸೊ ಇದು ಫಸ್ಟ್ ಇರುತ್ತೆ, ಆಮೇಲೆ ಫಾಲೋಡ್ ಬೈ ದಿಸ್. ಸೊ ನಿಮಗೆ ಕ್ವೆಶನ್ ಇರುತ್ತೆ ಅಲ್ಲಿ, ರೈಟ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಫಾರ್ ದ ಫಾಲೋವಿಂಗ್. ಇದು ಕೂಡ ಸಿಕ್ತು ನಿಮಗೆ. ರೈಟ್, ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಆಯಿತು, ಇಕ್ವಿಲಿಬ್ರಿಯಂ ಗ್ರಾಫ್ ಆಯಿತು, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ KP ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಗೊತ್ತಾಯಿತು ಎಲ್ರಿಗೂ ಕೂಡ. KP ನಲ್ಲೂ ಬರಿಬೋದು ಅಂತ ಹೇಳಿ ಗೊತ್ತಾಯಿತು.
ರಿಲೇಶನ್ಶಿಪ್ ಬಿಟ್ವೀನ್ KP and KC ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ನಾವು ಐಡಿಯಲ್ ಗ್ಯಾಸ್ ಇಕ್ವೇಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ, KC ಬರೆದ್ವಿ, ಆಮೇಲೆ KP ವ್ಯಾಲ್ಯೂಸ್ನ ಅಪ್ಲೈ ಮಾಡಿದ್ವಿ. ದಿಸ್ ಇಸ್ ಅವರ್ ರಿಲೇಶನ್ಶಿಪ್. KP is equal to KC into RT delta power N, right? This is our expression. I'm just writing it here. ಯಾರಾದರೂ ನೋಟ್ಸ್ನ ಹುಡುಕೋರಿದ್ರೆ ನಿಮಗೆ ಗೊತ್ತಿರಲಿ. ರಿಲೇಶನ್ಶಿಪ್ ವಾಟ್ ವಿ ಎಸ್ಟಾಬ್ಲಿಷ್ಡ್ ಇಸ್ KC is equal to KC into RT to the power delta N. That is what we have derived. Then we talked about what is that delta N anta heli, what is that R anta heli helde. T anta heladu temperature. If you want to, you can write temperature in Kelvin ಆಯ್ತು. Next units ಬಗ್ಗೆ ಮಾತಾಡಿದ್ವಿ in 3 conditions ಅಲ್ವಾ. Let's see and understand the graph which is given in textbook. ನಾನು ನಿಮಗೆ ಕ್ಲಾಸ್ದು ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೆ 4 possible type of equilibrium graph ಅನ್ನ ಬಿಡಿಸಬಹುದು ಅಂತ ಹೇಳಿ ಅಲ್ವಾ. when the reaction is 90% complete, 90% complete ಅಂತ ಹೇಳಿದ್ರೆ ತುಂಬಾ ಎಲ್ಲ ರಿಯಾಕ್ಟೆಂಟು ರಿಯಾಕ್ಟ್ ಆಗಿದೆ, ಜಾಸ್ತಿ ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಹಾಗಾದ್ರೆ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಏನಾಗಬೇಕು ಇಲ್ಲಿ? ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿ ಇಕ್ವಿಲಿಬ್ರಿಯಂ ಬರುತ್ತೆ, ಇದು ಜಾಸ್ತಿ ಆಗಿ ಇಕ್ವಿಲಿಬ್ರಿಯಂಗೆ ಬರುತ್ತೆ. ಈ ಪಾಯಿಂಟ್ ಅಲ್ಲಿ ನಮಗೆ ಇಕ್ವಿಲಿಬ್ರಿಯಂ ಟೈಮ್ ರೀಚ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಕರ್ವ್ 90% ಕಂಪ್ಲೀಷನ್ ಅಲ್ಲಿ. ವೆನ್ ದ ರಿಯಾಕ್ಷನ್ ಇಸ್ ಜಸ್ಟ್ 10% ಕಂಪ್ಲೀಟ್ ಮತ್ತೆ ಇಕ್ವಿಲಿಬ್ರಿಯಂ ಬಂದ್ಬಿಡುತ್ತೆ. 10% ಆಗಿದಷ್ಟೇ ಇಕ್ವಿಲಿಬ್ರಿಯಂ ಬೇಗ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಅಂದ್ರೆ ರಿಯಾಕ್ಷನ್ ಅಲ್ಲಿ ಇನ್ನ ರಿಯಾಕ್ಟೆಂಟ್ಗಳು ಹಾಗೆ ಉಳ್ಕೊಂಡಿದೆ. 2 ರಿಯಾಕ್ಟೆಂಟ್ ತಗೊಂಡ್ರೆ 1 ರಿಯಾಕ್ಟೆಂಟ್ ಹಾಗೆ ಉಳ್ಕೊಳ್ಳುತ್ತೆ, ಇನ್ನೊಂದು ರಿಯಾಕ್ಟೆಂಟ್ ಹಾಗೆ ಉಳ್ಕೊಳ್ಳುತ್ತೆ, ಸ್ವಲ್ಪ ಅಷ್ಟೇ ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತೆ. ಸೊ ದಿಸ್ ಇಸ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಇದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಇದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಕೇಸ್ 1, ಕೇಸ್ 2, ಕೇಸ್ 3 ನಾನು ಹೇಳ್ಕೊಟ್ಟಲ್ಲ, ಅಲ್ಲಿಗೆ ನೀವು ರಿವಿಸಿಟ್ ಮಾಡ್ಬೋದು ಅಥವಾ ಸ್ವಲ್ಪ ರಿವೈಸ್ ಮಾಡ್ಬೋದು. ಈ 10% ಕಂಪ್ಲೀಟ್ ಅಂದ್ರೆ ಇಲ್ಲಿ ರಿಯಾಕ್ಷನ್ದು ರಿಯಾಕ್ಟೆಂಟ್ ಪಾರ್ಟ್ ಜಾಸ್ತಿನೇ ಇದೆ. Say that A gives B plus C. A is giving B plus C ಅಂತ ಹೇಳಿ ಅನ್ಕೊಳ್ಳಿ. ಇಲ್ಲಿ 2 ರಿಯಾಕ್ಟೆಂಟ್ ಇದೆ ಅನ್ಕೊಳ್ಳಿ. ಹಾಗಾದ್ರೆ ಲೆಟ್ಸ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಅಮೋನಿಯಾ ಓನ್ಲಿ. ನೋಡಿ N2 ಮತ್ತೆ 3 times H2 is an equilibrium to give 2 times NH3. ಈ ರಿಯಾಕ್ಷನ್ ನಲ್ಲಿ ನೀವು ಇವಾಗ ಒಂದು 50 ಮೋಲ್ ಆಫ್ N2 50 ಮೋಲ್ ಆಫ್ H2 ತಗೊಂಡಿದ್ರೆ ಅನ್ಕೊಳ್ಳಿ, ಅಥವಾ 50ರದು 3 ಟೈಮ್ಸ್ ಒಂದು 150 ಮೋಲ್ಸ್ ಆಫ್ H2 ತಗೊಂಡಿದ್ರೆ ಅನ್ಕೊಳ್ಳಿ. ಇನಿಷಿಯಲಿ ನಿಮ್ದು H2 ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಸ್ವಲ್ಪ ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅದು ಕಡಿಮೆ ಆಗುತ್ತೆ, ಮತ್ತೆ ಇಕ್ವಿಲಿಬ್ರಿಯಂಗೆ ಬರ್ತಾ ಇದೆ. ದ ಸೇಮ್ ಲೈನ್ ದೇ ಹ್ಯಾವ್ ಗಿವನ್ ಹಿಯರ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಲ್ವಾ, ಇದು H2 ವ್ಯಾಲ್ಯೂ, H2 ಕಾನ್ಸಂಟ್ರೇಷನ್. ಆಮೇಲೆ ನೀವು N2 ಕಂಪ್ಯಾರಿಬಲಿ ಇಕ್ವೇಶನ್ ನೋಡಿ, 3 moles ಆಫ್ H2 ಅಂದ್ರೆ H2 ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, N2 ಕಾನ್ಸಂಟ್ರೇಷನ್ ಕಡಿಮೆ ಇದೆ ಇಲ್ಲಿ. ಸೊ ದಿಸ್ ಇಸ್ ಯೋರ್ N2 ಕಾನ್ಸಂಟ್ರೇಷನ್. ಇದು ನಿಮ್ಮ N2 ಕಾನ್ಸಂಟ್ರೇಷನ್ ಆಗಿರುತ್ತೆ. ಕರೆಕ್ಟಾ? am I correct? This is your N2 concentration. So N2 concentration H2 ಗಿಂತ ಕಡಿಮೆ ಇದೆ, ಇದು ನಿಮ್ಮ N2 ಕಾನ್ಸಂಟ್ರೇಷನ್ ಆಗಿರುತ್ತೆ. ಕಡಿಮೆ ಆಗುತ್ತೆ, ಒಂದು ಸ್ಟೇಟ್ ಆದ್ಮೇಲೆ ಈಕ್ವಲ್ ಆಗಿ ತೋರಿಸ್ತಾ ಇದೆ ಅದು. ಸೊ ದಟ್ ಇಸ್ ಲೈಕ್ 10% ಅಂದ್ರೆ ರಿಯಾಕ್ಷನ್ ಏನೇನು ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಇಕ್ವಿಲಿಬ್ರಿಯಂ ಬಂದ್ಬಿಟ್ಟಿದೆ ಅಂತ ಹೇಳಿ. ಇದು 90% ಕಂಪ್ಲೀಟ್ ಆಗಬೇಕಾದ್ರೆ ಇಕ್ವಿಲಿಬ್ರಿಯಂ ಬಂದಿದೆ ಅಂತ ಹೇಳಿ. ಇಕ್ವಿಲಿಬ್ರಿಯಂದು 3 ಕೇಸಸ್ ಹೇಳಿದೆ ನಾನು ಅಲ್ವಾ. ಇನ್ನೊಂದು ಕೇಸ್ ಏನು? ಈಕ್ವಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಮತ್ತೆ ಪ್ರಾಡಕ್ಟ್ ಈಕ್ವಲ್ ಆಗೋ ಕೇಸ್. ಅದಕ್ಕಿಂತ ಮುಂಚೆ ಇಲ್ಲಿ ಅಮೋನಿಯಾದು ಕೂಡ ನೋಡ್ಬಿಡೋಣ. ಅಮೋನಿಯಾ ಅಂತ ಹೇಳೋದು ಪ್ರಾಡಕ್ಟ್ ಸ್ವಲ್ಪ ಅಷ್ಟೇ ಫಾರ್ಮ್ ಆಗಿದೆ. ಸೊ ದಿಸ್ ಇಸ್ ಲೈಕ್ ಅಮೋನಿಯಾ ಗ್ರಾಫ್. ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ ಸ್ವಲ್ಪನೇ ಫಾರ್ಮ್ ಆಗಿರುವಂಥದ್ದು. ಇನಿಷಿಯಲಿ ಇಟ್ ವಾಸ್ 0 ಅಲ್ವಾ, ಇನಿಷಿಯಲಿ ಅಮೋನಿಯಾವೇ ಇರಲಿಲ್ಲ, ಜಾಸ್ತಿ ಇದ್ದು H2 ಮತ್ತೆ N2 ಕಾನ್ಸಂಟ್ರೇಷನ್, ಇದು ಮೋಲಾರ್ ಕಾನ್ಸಂಟ್ರೇಷನ್, ಇಟ್ ಇಸ್ 0, ಇಟ್ ಜಸ್ಟ್ ಸ್ಟಾರ್ಟೆಡ್ ಅ ಬಿಟ್ ಆ್ಯಂಡ್ ಗೋಯಿಂಗ್ ಪ್ಯಾರಲಲ್. ಈ ಪಾಯಿಂಟ್ನಲ್ಲಿ ನಾನು ಏನು ಡಾಟೆಡ್ ಲೈನ್ ಹಾಕಿದ್ದೀನಿ, ಈ ಪಾಯಿಂಟನ್ನು ನಾನು ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಟೈಮ್. ಆ ಟೈಮ್ನಲ್ಲಿ ಏನಾಯಿತು, ಕಾನ್ಸಂಟ್ರೇಷನ್ಗಳು 2 ಕೂಡ ಬ್ಯಾಲೆನ್ಸ್ಡ್ ಆಯಿತು, ಈಕ್ವಲ್ ಅಲ್ಲ, ಬ್ಯಾಲೆನ್ಸ್ಡ್ ಆಯಿತು. ನಮಗೆ ಗೊತ್ತಿದೆ ದ್ಯಾಟ್ ಈ ಒಂದು ಸಿನಾರಿಯೋದಲ್ಲಿ ಈಗ ಅಮೋನಿಯಾವನ್ನೇ ತಗೊಳ್ಳಿ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ದಟ್ ಇಸ್ H2 and N2 is greater
compared to concentration of NH3 at equilibrium. ಇದು ನಿಮಗೆ ಈ ಗ್ರಾಫ್ ಇಂದ ಸಿಗುವ ಮಾಹಿತಿ. At equilibrium, concentration of H2 and N2 is greater ಅಂತ ಹೇಳಿ. Right. So now let me give you the idea. ಇದೆಲ್ಲ ಎಲ್ಲಿ ಬರ್ದಿದ್ದಾರೆ, ಇದೆಲ್ಲ ಹೇಗೆ ಕನೆಕ್ಟೆಡ್ ಇದೆ? ನೀವು ಹೇಳ್ತೀರಲ್ಲ NCERT ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅಂತ ಹೇಳಿ. NCERT ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಕನೆಕ್ಷನ್ಸ್ ಕೆಲವೊಂದು ಕಡೆ ಮಿಸ್ ಆಗುತ್ತೆ. ಬಿಕಾಸ್ ಈ 3 ಕೇಸಸ್ ನಾನು ಏನು ಹೇಳ್ಕೊಟ್ಟಿದೆ ಅದನ್ನ ಅವರು ಫಿಸಿಕಲ್ ಇಕ್ವಿಲಿಬ್ರಿಯಂ ಜೊತೆಗೆ ಅಂದರೆ ಇಂಟ್ರೋ ಪಾರ್ಟ್ನಲ್ಲಿ ಕೊಟ್ಟಿದ್ದಾರೆ. ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅನ್ನ 3 ತರ ಕ್ಲಾಸಿಫೈ ಮಾಡಬಹುದು. ರಿಯಾಕ್ಷನ್ ದಟ್ ಪ್ರೊಸೀಡ್ಸ್ ನಿಯರ್ಲಿ ಟು ಕಂಪ್ಲೀಷನ್, 90% completion, 10% completion. Andre the reaction in which only small amount of the product is formed, just like N2H2. Reaction in which concentration of reactant and product are equal, almost 50-50% case. Ee 3 cases actually is what we see in equilibrium. ಹೌದಾ? ಇದನ್ನೇ ಅವರು ಆ ಗ್ರಾಫ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಅಮೋನಿಯಾದು ರಿಯಲ್ ಕೇಸ್ ನಲ್ಲಿ ಈ ತರ ಇದೆ ಅಂತ ಹೇಳಿದ್ದಾರೆ ಅವರು. ಸರಿ, ಸೊ 3 ಕೇಸಸ್ ಯಾವುದು? 90% completion, 10% completion, 50% completion. In between completions ಇರುತ್ತೆ. 30%, 10% ಎಲ್ಲ ಇರಲ್ಲ, ಇರುತ್ತೆ. It depends on the amount of reactant, nature of reactant, amount of reactant and the conditions you follow. I mean, in general case ನಾವು ಹೇಳ್ತಾ ಇರೋದು. ಸರಿ, ಈಗ ಈ ಗ್ರಾಫ್ ಇದು ಮೀನಿಂಗ್ ಗೊತ್ತಾಯಿತು, ಇದಕ್ಕೆ ರಿಲೇಟೆಡ್ ಆಗಿರೋ ಪಾಯಿಂಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲಿದೆ ಅಂತ ಹೇಳಿ ಗೊತ್ತಾಯಿತು. ಬಟ್ ನಿಮಗೆ ಅದನ್ನ ಇಕ್ವಿಲಿಬ್ರಿಯಂ, ಲಾ ಆಫ್ ಇಕ್ವಿಲಿಬ್ರಿಯಂ ಆದಮೇಲೆ ಅವ್ರು ಕೊಟ್ಟಿದ್ದಾರೆ, ಹಾಗಾಗಿ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗ್ರಾಫ್ ಅರ್ಥ ಆಯ್ತಲ್ವಾ ನಿಮಗೆ? ಈ ಗ್ರಾಫಿಂದ ಏನು ಅರ್ಥ ಆಯಿತು? N2H2 ರಿಯಾಕ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಸ್ವಲ್ಪ ರಿಯಾಕ್ಟ್ ಆಗಿ ಅಮೋನಿಯಾವನ್ನು ಕೊಡುತ್ತೆ, ಅಷ್ಟೊತ್ತಿಗಾಗಲೇ ಅಲ್ಲಿ ಇಕ್ವಿಲಿಬ್ರಿಯಂ ಅಟೈನ್ ಆಗಿದೆ. ಇಕ್ವಿಲಿಬ್ರಿಯಂ ಇಲ್ಲಿ ಅಟೈನ್ ಆದಾಗ N2 ಮತ್ತು H2 ಕಾನ್ಸಂಟ್ರೇಷನ್ ಜಾಸ್ತಿನೇ ಇದೆ. ಆಯ್ತಾ? ಏನು ಪ್ರಾಡಕ್ಟ್ ಆಗಿದೆ ಅದು ಸ್ವಲ್ಪ ಅಷ್ಟೇ ನಮಗೆ ಪ್ರಾಡಕ್ಟ್ ಸಿಕ್ಕಿದೆ. 50%ನಲ್ಲಿ ಏನು? ಇದಕ್ಕೆ ಎಕ್ಸಾಂಪಲ್ ಕೊಡಲಿಲ್ಲ ನಿಮ್ಮ ಬುಕ್ನಲ್ಲಿ. ಈ ಥರ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಫುಲ್ ಕಡಿಮೆ ಆಗುತ್ತೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನಾನು ಹೇಳ್ತಾ ಇರೋದು, ದಿಸ್ ಇಸ್ ಅ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ದಿಸ್ ಅ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಈ ಪಾಯಿಂಟ್ನಲ್ಲಿ ಅದು ಈಕ್ವಲ್ ಆಗುತ್ತೆ. ಇದು ಕಾನ್ಸಂಟ್ರೇಷನ್ ಗ್ರಾಫ್ ಹೇಳ್ತಾ ಇರೋದು ನಾನು. ಸೊ ಈ ಪಾಯಿಂಟ್ ಏನಿದೆ ಅದನ್ನ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಹೇಳಿ ಕರಿತೀವಿ, ಇಕ್ವಿಲಿಬ್ರಿಯಂ ಟೈಮ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಗ್ರಾಫ್ ನಾನು ಏನು ಬರ್ಸಿದ್ದೆ ಅದು ನಿಮಗೆ ಗೊತ್ತಿದೆ ಅಲ್ವಾ? ಇನ್ನೊಂದು ಗ್ರಾಫ್ನಲ್ಲಿ ನಾನು ನಿಮಗೆ ರಿಯಾಕ್ಷನ್, ರೇಟ್ ಆಫ್ ರಿಯಾಕ್ಷನ್ ಬರ್ಸಿದ್ದೆ, ನೆನಪಿದೆಯಾ? ಇವಾಗ ಒಂದು ಸ್ವಲ್ಪ ಹೊತ್ತಿಗಿನ ಮುಂಚೆ ರಿಯಾಕ್ಷನ್ ರೇಟ್ ವರ್ಸಸ್ ಟೈಮ್. ಅಲ್ಲಿ ರಿಯಾಕ್ಷನ್ ರೇಟ್ ಆಫ್ ಫಾರ್ವರ್ಡ್ ಡಿಕ್ರೀಸಸ್, ರಿಯಾಕ್ಷನ್ ರೇಟ್ ಆಫ್ ಬ್ಯಾಕ್ವರ್ಡ್ ಇನ್ಕ್ರೀಸಸ್. ಯಾವುದೊಂದು ಪಾಯಿಂಟ್ನಲ್ಲಿ ಇಕ್ವಿಲಿಬ್ರಿಯಂ ಬರುತ್ತೆ ಆ್ಯಂಡ್ ವಿ ಕಾಲ್ ದಿಸ್ ಆಸ್ RF. ಇಲ್ಲಿ RB ನೋಡಿ, ಇದು ರೇಟ್ ಆಫ್ ದ ರಿಯಾಕ್ಷನ್, ಸ್ಪೀಡ್ ಆಫ್ ದ ರಿಯಾಕ್ಷನ್. ಸ್ಪೀಡ್ ಅಂತ ಹೇಳಿದ್ರೆ ಎಷ್ಟು ಟೈಮ್ನಲ್ಲಿ ನಾವು ತಗೊಂಡಿರುವ ರಿಯಾಕ್ಟೆಂಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಸೊ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ಆಸ್ ಸ್ಪೀಡ್ ಆಫ್ ದ ರಿಯಾಕ್ಷನ್. ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಕಡಿಮೆ ಆಗ್ತಾ ಇದೆ ರಿಯಾಕ್ಟೆಂಟ್, ನೆಗೆಟಿವ್. ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಜಾಸ್ತಿ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಪಾಸಿಟಿವ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಕಲಿತೀರಾ. ಐ ಡೋಂಟ್ ವಾಂಟ್ ಟು ಮೆಸ್ ಅಪ್ ದ ಥಿಂಗ್ಸ್. ನಿಮಗೆ 4 ಥರದ ಗ್ರಾಫನ್ನು ಇಕ್ವಿಲಿಬ್ರಿಯಂನಲ್ಲಿ ಕೇಳ್ತಾರೆ. ಈ 4 ಪಾಸಿಬಲ್ ಗ್ರಾಫನ್ನು ನಾನು ಇಲ್ಲಿ ಬರ್ಸಿದ್ದೀನಿ. ಯಾವ ಮಕ್ಕಳಿಗೆ ಇದು ಅರ್ಥ ಆಗ್ತಿಲ್ಲ, ಈ ಗ್ರಾಫ್ ಇದು ರಿಯಲ್ ಮೀನಿಂಗ್ ಅರ್ಥ ಆಗ್ತಿಲ್ಲ, ಬಿಟ್ಬಿಡಿ. ಬಿಕಾಸ್ ಇದು ಬೋರ್ಡಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಕೇಳಲ್ಲ. ದಿಸ್ ಕೈಂಡ್ ಆಫ್ ಗ್ರಾಫ್ ದೇ ವಿಲ್ ಆಸ್ಕ್ ಓನ್ಲಿ ಫಾರ್ ದ ಕಾಂಪಿಟೇಟಿವ್ ಸೆಕ್ಟರ್. ಲೈಕ್ ನಿಮ್ಮ KCET ಅಥವಾ ನೀಟ್ ಇದು ಪ್ರಿಪರೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಕೇಳ್ಬೋದು, ವಿಚ್ ಆಫ್ ದ ಫಾಲೋವಿಂಗ್ ಗ್ರಾಫ್ ಡಸ್ ನಾಟ್ ಇಂಡಿಕೇಟ್, ಅಥವಾ ವಿಚ್ ಆಫ್ ದ 3 ಕರೆಕ್ಟಾಗಿ ಕೊಟ್ಟು 1 ರಾಂಗ್ ಆಗಿ ಕೊಟ್ಟು ಯಾವ ಗ್ರಾಫ್ ಇಲ್ಲಿ ಇಕ್ವಿಲಿಬ್ರಿಯಂನ ಇಂಡಿಕೇಟ್ ಮಾಡ್ತಾ ಇಲ್ಲ. ಸೊ ಇಕ್ವಿಲಿಬ್ರಿಯಂಗೆ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ನಲ್ಲಿ 3 ಗ್ರಾಫ್ ಇದೆ, ರಿಯಾಕ್ಷನ್ ರೇಟ್ ವರ್ಸಸ್ ಟೈಮ್ನಲ್ಲಿ 1 ಗ್ರಾಫ್ ಇದೆ. ಒಟ್ಟು ಇಕ್ವಿಲಿಬ್ರಿಯಂನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಹತ್ರ 4 ಗ್ರಾಫ್ ಇದೆ ಅಂತ ಹೇಳೋದನ್ನ ಮರಿಬೇಡಿ. ಓಕೆನಾ ಮೇಡಮ್? ಟೆಕ್ಸ್ಟ್ ಬುಕ್ನಲ್ಲಿ ಇನ್ನೊಂದು ಗ್ರಾಫ್ ಕೊಟ್ಟಿದ್ದಾರಲ್ಲ, ಇದು ಏನು? ಇದು ಒಂದು ಸಿಂಪಲ್ ಆಗಿರೋ ರಿಯಾಕ್ಷನ್ ಬಗ್ಗೆ ಮಾತಾಡ್ತಾ ಇದೆ. HI ಹೈಡ್ರೋಜನ್ ಅಯೋಡೈಡ್ನ ನೀವು ತಗೊಂಡಿದ್ರ ಅಂದರೆ ಅದು ರಿಯಾಕ್ಟ್ ಆಗಿ H2I2 ಕೊಡುತ್ತೆ. ಇಲ್ಲ, ನಾನು H2I2 ಅನ್ನ ರಿಯಾಕ್ಟೆಂಟ್ ಆಗಿ ತಗೊಂಡು ನೋಡ್ತೀನಿ, ಇಕ್ವಿಲಿಬ್ರಿಯಂ ಒಂದೇ ಪಾಯಿಂಟಲ್ಲಿ ಅಟೈನ್ ಆಗ್ತಾ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಚೆಕ್ ದಿ ಇಕ್ವಿಲಿಬ್ರಿಯಂ ಪಾಯಿಂಟ್ ಬೈ ಟೇಕಿಂಗ್ HI ಆಸ್ ಯುವರ್ ರಿಯಾಕ್ಟೆಂಟ್. You can check the same equilibrium point by taking your H2I2 as the reactant.
ಅಂದರೆ ಫಾರ್ವರ್ಡ್ ರಿಯಾಕ್ಷನಿಂದ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ರು, ಬ್ಯಾಕ್ವರ್ಡ್ ರಿಯಾಕ್ಷನಿಂದ ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ರು, ದ ಟೈಮ್ ಅಟ್ ವಿಚ್ ಇಕ್ವಿಲಿಬ್ರಿಯಮ್ ಇಸ್ ಅಟೈನ್ಡ್ ಇಸ್ ಗೋಯಿಂಗ್ ಟು ಬಿ ಸೇಮ್. ಅದು ಈ ಗ್ರಾಫ್ ಹೇಳ್ಕೊಡುತ್ತೆ. ಹೇಗೆ ನೋಡಿ ಮಕ್ಕಳೇ, ಈ ಗ್ರಾಫ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ಈ ಗೆರೆ ಇದೆಯಲ್ಲ, ಇದು ಕಾನ್ಸಂಟ್ರೇಷನ್ ಆಫ್ H2 ಮತ್ತು I2 ಅನ್ನು ಇಂಡಿಕೇಟ್ ಮಾಡುತ್ತೆ. ಆಯ್ತಾ, ಅದು ಜಾಸ್ತಿ ಇದೆ ಇಲ್ಲಿ, ಅಂದರೆ ಇದು ನಮ್ಮ ರಿಯಾಕ್ಟೆಂಟ್. ಸೊ ದಿಸ್ ಇಸ್ ಇಂಡಿಕೇಟಿಂಗ್ ಸೆಕೆಂಡ್ ರಿಯಾಕ್ಷನ್. ಈ ಪಾಯಿಂಟ್ ಇದೆಯಲ್ಲ, ಇದು ಕಾನ್ಸಂಟ್ರೇಷನ್ ಆಫ್ HI ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ನೀವು ಯಾವಾಗ ರಿಯಾಕ್ಷನ್ ಸ್ಟಾರ್ಟ್ ಮಾಡಿರ್ತೀರ, H2I2 ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಇಲ್ಲಿದೆ. ಈ ರಿಯಾಕ್ಷನ್ ಸ್ಟಾರ್ಟ್ ಮಾಡಿರ್ತೀರ ಅನ್ಕೊಳ್ಳಿ, ಸೆಕೆಂಡ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಿರ್ತೀರ ಅನ್ಕೊಳ್ಳಿ, H2I2 ನೀವು ಜಾಸ್ತಿ ತಗೋತೀರಲ್ವಾ, ಅಲ್ಲಿ HI ಇರುತ್ತಾ? ಇಲ್ಲ, HI 0. ಹಾಗಾಗಿ HI ಕರ್ವ್ ನೋಡಿ 0 ಪಾಯಿಂಟಲ್ಲಿ ಟಚ್ ಆಗ್ತಾ ಇದೆ, ಆಲ್ಮೋಸ್ಟ್ 0 ಇದೆ. ಆಯ್ತಾ, ಸರಿ. ಈಗ H2I2 ಅನ್ನು ನೀವು ತಗೊಂಡ್ರಿ, ರಿಯಾಕ್ಷನ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗಿ ನಿಮ್ಗೆ ಏನು ಸಿಗಬೇಕು? H2I2 ಕಂಬೈನ್ ಆಗಿ HI ಸಿಗಬೇಕು. ಸೊ H2I2 ಕಂಬೈನ್ ಆಗ್ತಾ ಇದೆ, ಯಾವುದೋ ಒಂದು ಪಾಯಿಂಟ್ ಆಗ್ಬೇಕಾದ್ರೆ ಇಲ್ಲಿ ನೋಡಿ ಫ್ಲಾಟ್ ಲೈನ್ ಇದೆ, ಅಂದರೆ ಇಲ್ಲಿ ರಿಯಾಕ್ಷನ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇಲ್ಲ. ಮತ್ತೆ ಡ್ಯೂ ಟು ಸರ್ಟನ್ ಅದರ್ ಫ್ಯಾಕ್ಟರ್, ಅದೇನಾದರೂ ಆಗಲಿ, ಇಟ್ ಇಸ್ ಲೀಡಿಂಗ್ ಟು ದ ಕಂಪ್ಲೀಷನ್ ಅಂತ ಹೇಳಿ. ಬಟ್ ಇದು ನಮಗೆ ಬೇಕಾಗಿರೋದು ಈ ಪಾಯಿಂಟ್. ಓಕೆ, ದಿಸ್ ಇಸ್ ಅ ಪಾಯಿಂಟ್ ವೇರ್ ವಿ, ಅಂದರೆ ಇದು ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಗ್ರಾಫ್ ಇದು ಕೂಡ. ಬಟ್ ನಾವು ಎರಡೂ ಡೈರೆಕ್ಷನಿಂದ ಈಕ್ವಿಲಿಬ್ರಿಯಮ್ ಸೇಮ್ ಪಾಯಿಂಟಲ್ಲಿ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದ್ದೀವಿ. H2I2 ತಗೊಂಡಾಗ ಆಲ್ಮೋಸ್ಟ್ ಈ ಪಾಯಿಂಟಲ್ಲಿ ನಿಮಗೆ ಈಕ್ವಿಲಿಬ್ರಿಯಮ್ ಬಂತು. ದಿಸ್ ಇಸ್ ಅ ಪಾಯಿಂಟ್, ಇಟ್ ಸ್ಟಾರ್ಟೆಡ್ ಇಲ್ಲಿವರೆಗೂ ಕೂಡ, ಇಲ್ಲಿಂದ ಇಲ್ಲಿ ಈ ಟೈಮ್ವರೆಗೂ ಕೂಡ ಈಕ್ವಿಲಿಬ್ರಿಯಮ್ನಲ್ಲಿತ್ತು. ಸಪೋಸ್ ಇಫ್ ಯು ಟೇಕ್ HI ಕಾನ್ಸಂಟ್ರೇಷನ್, ಬರೀ ಈ ಫಸ್ಟ್ ರಿಯಾಕ್ಷನ್ ಕನ್ಸಿಡರ್ ಮಾಡಿವಾಗ HI ಕಾನ್ಸಂಟ್ರೇಷನ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, HI ಇದು ರಿಯಾಕ್ಟೆಂಟ್ ನಿಮಗೆ ಫಸ್ಟ್ ಜಾಸ್ತಿ ಇರುತ್ತೆ. ಈ ಪಾಯಿಂಟಲ್ಲಿ HI ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಲ್ವಾ. ಇಲ್ಲಿ H2I2 ನೀವು ತಗೊಂಡಿಲ್ಲ, ಹಾಗಾಗಿ ಇಲ್ಲಿ H2I2 ನಾನು 0 ಅಂತ ಹೇಳಿ ತೋರಿಸಿರೋದು ನೋಡಿ. H2I2 ಇಲ್ಲಿಗೆ ಬಂದಾಗ 0 ಆಯಿತು, ಬಿಕಾಸ್ ಐ ಆಮ್ ಇಂಡಿಕೇಟಿಂಗ್ ದ ಫಸ್ಟ್ ರಿಯಾಕ್ಷನ್. HI ಹೈಡ್ರೋಜನ್ ಅಯೋಡೈಡ್ ಜಾಸ್ತಿ ಇತ್ತು, ಅದನ್ನು ನೀವು ಫಸ್ಟ್ ರಿಯಾಕ್ಷನ್ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ HI ಜಾಸ್ತಿ ಇತ್ತು, ರಿಯಾಕ್ಟ್ ಆಗಿ ಸ್ಪ್ಲಿಟ್ ಆಗಿ ಆಲ್ಮೋಸ್ಟ್ ಈ ಪಾಯಿಂಟಲ್ಲಿ ಅದು ಫ್ಲಾಟ್ ಇಕ್ವಿಲಿಬ್ರಿಯಮ್ನಲ್ಲಿ ನಿಲ್ಲುತ್ತೆ, ಮತ್ತು ಅದು H2I2 ಆಗುತ್ತೆ. ಸೊ ಇಲ್ಲಿ H2I2 ಕಂಪ್ಲೀಟ್ ಆಗಿ ಸ್ಪ್ಲಿಟ್ ಆಗಿ HI ಫಾರ್ಮ್ ಆಗುತ್ತೆ. HIದು ಕಾನ್ಸಂಟ್ರೇಷನ್ ಇಲ್ಲಿದೆ, H2I2 0 ಆಯಿತು, ಇಲ್ಲಿ HI 0 ಆಯಿತು, ಬಿಕಾಸ್ HI ಅಂತ ಹೇಳುವಂಥದ್ದು H2I2 ಕೊಡುತ್ತೆ, H2I2 ಅಂತ ಹೇಳುವಂಥದ್ದು HI ಅನ್ನು ಕೊಡ್ತಾ ಇದೆ, ರೈಟ್. HI ಅಂತ ಹೇಳುವಂಥದ್ದು H2I2 ಕೊಡ್ತಾ ಇದೆ. ಸೊ HI ರಿಯಾಕ್ಷನ್ ಆಗಿ ಅದರ ಕಾನ್ಸಂಟ್ರೇಷನ್ 0 ಆಯಿತು, ಬಟ್ ಅದೆಲ್ಲ ಸ್ಪ್ಲಿಟ್ ಆಗಿ H2I2 ಕೊಡ್ತು. ಅದೇ ಥರ H2I2 ರಿಯಾಕ್ಟ್ ಆಗಿ HI ಕೊಡ್ತಾ ಇದೆ. HIದು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಈ ಲೈನ್ನಲ್ಲಿ, ಬಟ್ H2I2 ಇದರ ಕಾನ್ಸಂಟ್ರೇಷನ್ ಆಲ್ಮೋಸ್ಟ್ 0 ಇದೆ ಅಂತ ತೋರಿಸ್ತಾ ಇದೆ. ಬಟ್ ಆದರೆ ಎರಡರ ಕಾನ್ಸಂಟ್ರೇಷನ್ ಇಲ್ಲಿತ್ತು ನೋಡಿ, ದಿಸ್ ಕಾನ್ಸಂಟ್ರೇಷನ್ ಆ್ಯಂಡ್ ಕಾನ್ಸಂಟ್ರೇಷನ್. ಆಯ್ತಾ, ಕಾನ್ಸಂಟ್ರೇಷನ್ ಯಾವುದೇ ಡೈರೆಕ್ಷನಲ್ಲಿ ಚೆಕ್ ಮಾಡಿ ನೋಡಿ, ಇದು ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್, ಇದು ಈಕ್ವಿಲಿಬ್ರಿಯಮ್ ಟೈಮ್. ನೀವು ಈ ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಈಕ್ವಿಲಿಬ್ರಿಯಮ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಟೈಮ್ನಲ್ಲಿ ಅಥವಾ ಈ ಒಂದು ಪಾಯಿಂಟ್ನಲ್ಲಿ ಈಕ್ವಿಲಿಬ್ರಿಯಮ್ ಅಟೈನ್ ಆಗಿದೆ. ಈ ಪಾಯಿಂಟ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ H2I2 ವರ್ಸಸ್ HI ಈ ಸೇಮ್. ಅದೇ ಟೈಮ್ನಲ್ಲೂ ಕಾನ್ಸಂಟ್ರೇಷನ್ ಆಫ್ HI ವರ್ಸಸ್ H2I2 ಈ ಸೇಮ್. ಅಂದರೆ ರಿಯಾಕ್ಷನ್ನ ನೀವು ಹೀಗಾರು ತಗೊಂಡು ಬನ್ನಿ, ಫಾರ್ವರ್ಡ್ ರಿಯಾಕ್ಷನ್ ಆದರೂ ಹೋಗಿ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆದರೂ ಹೋಗಿ, ಈ ಟೈಮ್ ಏನಿದೆ ಅದು ಸೇಮ್ ಇರುತ್ತೆ, ಟೈಮ್ ಚೇಂಜ್ ಆಗಲ್ಲ ಅಂತ ಹೇಳಿ ಅರ್ಥ. ಸೊ ಐ ವುಡ್ ಜಸ್ಟ್ ರಿಪೀಟ್ ಒನ್ಸ್ ಅಗೇನ್, ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನೀವು ಒಂದು ರಿಯಾಕ್ಷನ್, ರಿವರ್ಸಿಬಲ್ ರಿಯಾಕ್ಷನನ್ನು ಯಾವ ಥರ ತಗೊಂಡ್ರು, ಫಾರ್ವರ್ಡ್ ರಿಯಾಕ್ಷನ್ ಮಾತ್ರ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ, ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಮಾತ್ರ ಅಬ್ಸರ್ವ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ, ಫಾರ್ವರ್ಡ್ ಆದರೂ ಸರಿ ಬ್ಯಾಕ್ವರ್ಡ್ ಆದರೂ ಸರಿ, ದ ಟೈಮ್ ಎಟ್ ವಿಚ್ ದ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಆ್ಯಂಡ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇಸ್ ಬ್ಯಾಲೆನ್ಸ್ಡ್ ಈಸ್ ಈಕ್ವಲ್. ಈಕ್ವಿಲಿಬ್ರಿಯಮ್ ಹೀಗೂ ಅಟೈನ್ ಆಗ್ಬೋದು, ಅಥವಾ ಈಕ್ವಿಲಿಬ್ರಿಯಮ್ ಇನ್ ಫಾರ್ವರ್ಡ್ ಡೈರೆಕ್ಷನಲ್ಲೂ ಕೂಡ ಅಟೈನ್ ಆಗ್ಬೋದು. ಅದಕ್ಕೋಸ್ಕರ ಇನಿಷಿಯಲಿ ವಿ ಹ್ಯಾವ್ ಟೇಕನ್ H2 ಪ್ಲಸ್ I2, H2I2 ಕಂಬೈನ್ ಆಗಿ ನನಗೆ HI ಅನ್ನು ಕೊಡುತ್ತೆ. ಸೊ ಈ H2I2 ಕಂಬೈನ್ ಆಗಿ ಅದರ ಕಾನ್ಸಂಟ್ರೇಷನ್ 0 ಆಗುತ್ತೆ, ಬಟ್ HI ನನಗೆ ಸಿಗುತ್ತೆ. H2I2 ಕಂಬೈನ್ ಆದಾಗ ನಂಗೆ ಏನು ಸಿಗಬೇಕು? HI ಸಿಗಬೇಕು. ಐ ಹ್ಯಾವ್ ರಿಟನ್ ಇಟ್ ಹಿಯರ್. ಅದೇ ಥರ ವೇರ್ ಇಸ್ ಇಟ್, HI ಅನ್ನು ನಾನು ಜಾಸ್ತಿ ತಗೊಂಡಿದ್ದೀನಿ, ಅದು ಡಿಕಂಪೋಸ್ ಆಗಿ ಅದರ ಕಾನ್ಸಂಟ್ರೇಷನ್ 0 ಆಗುತ್ತೆ, ಬಟ್ ನನಗದು ಡಿಕಂಪೋಸ್ ಆಗಿ H2 ಮತ್ತು I2 ಸಿಗುತ್ತೆ. ಸ್ಪ್ಲಿಟ್, ಡಿಕಂಪೋಸ್ ಅಲ್ಲ, ಡಿಸೋಸಿಯೇಟ್ ಆಗಿ H2I2 ಸಿಗುತ್ತೆ. ಸೊ ಇಟ್ ಕುಡ್ ಬಿ ಫ್ರಮ್ ದಿಸ್ ಡೈರೆಕ್ಷನ್ ಆರ್ ದಿಸ್ ಡೈರೆಕ್ಷನ್, ಈಕ್ವಿಲಿಬ್ರಿಯಮ್ ಪಾಯಿಂಟ್ ಇಸ್ ಸಿಮಿಲರ್. ಇದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಈಕ್ವಿಲಿಬ್ರಿಯಮ್ನಲ್ಲಿ ಕಲಿತೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಗ್ರಾಫ್.
ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ಏನೆಲ್ಲ ಕಲಿಬೇಕು? See, all observable properties. Specifically, equilibrium ನಲ್ಲಿ ಪ್ರೆಷರ್ ನಾವು ನೋಡಿದೀವಿ, ಕಾನ್ಸಂಟ್ರೇಷನ್ ನೋಡಿದೀವಿ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಕ್ವಿಲಿಬ್ರಿಯಂ ನಲ್ಲಿ, ಕೆಮಿಕಲ್ ಇಕ್ವಿಲಿಬ್ರಿಯಂ ನಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ನಡೀತಾನೆ ಇರುತ್ತೆ. ಸೊ ಇಲ್ಲೂ ಕೂಡ ನೀವು ಈ ಪಾಯಿಂಟ್ ಅನ್ನ ಬರೀಬಹುದು, ಇಟ್ ಇಸ್ ಡೈನಮಿಕ್ ಇನ್ ನೇಚರ್. ಫಿಸಿಕಲ್ ಇಕ್ವಿಲಿಬ್ರಿಯಂ ನಲ್ಲಿ ಲಿಕ್ವಿಡ್ ಅಂತ ಹೇಳುವಂತಹ ವಾಟರ್ ಲಿಕ್ವಿಡ್ ಇಂದ ಇವಾಪರೇಟ್ ಆಗಿ ವೇಪರ್ ಆಗುತ್ತೆ, ವೇಪರ್ ಇಂದ ಬ್ಯಾಕ್ ಕಂಡೆನ್ಸ್ ಆಗಿ ಲಿಕ್ವಿಡ್ ಆಗುತ್ತೆ. ಅಲ್ಲಿ ಇವಾಪರೇಷನ್ ಕಂಡೆನ್ಸೇಷನ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅಲ್ವಾ. ಅದೇ ತರ ಇಕ್ವಿಲಿಬ್ರಿಯಂ ಕ್ಯಾನ್ ಬಿ ಅಪ್ರೋಚ್ಡ್ ಇನ್ ಈದರ್ ಡೈರೆಕ್ಷನ್. ಎರಡೂ ಡೈರೆಕ್ಷನ್ ಇಂದ ಕೂಡ ಇಕ್ವಿಲಿಬ್ರಿಯಂ ನಾವು ತಗೊಂಡು ಬರಬಹುದು. ಫಾರ್ವರ್ಡ್ ಡೈರೆಕ್ಷನ್ ಇಂದ ಆದ್ರೂ ಸರಿ, ಬ್ಯಾಕ್ವರ್ಡ್ ಡೈರೆಕ್ಷನ್ ಇಂದ ಆದ್ರೂ ಸರಿ ಇಕ್ವಿಲಿಬ್ರಿಯಂ ನ ಅಚೀವ್ ಮಾಡಬಹುದು. ಜಸ್ಟ್ ಬಿಫೋರ್ ದಿಸ್ ಈ ಡಯಾಗ್ರಾಮ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅದಕ್ಕೆ ರಿಲೇಟೆಡ್ ಆಗಿ. ಇಕ್ವಿಲಿಬ್ರಿಯಂ ಅಕರ್ಸ್ ಓನ್ಲಿ ಇನ್ ಕ್ಲೋಸ್ಡ್ ವೆಸಲ್. ಇದು ಫಿಸಿಕಲ್ ಇಕ್ವಿಲಿಬ್ರಿಯಂಗೂ ಕೂಡ ಇದೇ ಪಾಯಿಂಟ್ ಬರ್ತಿದ್ದೀರಾ ನೀವು. At equilibrium state, speed of forward reaction ಅಥವಾ rate of forward reaction becomes equal to rate of backward reaction. Equilibrium is not affected by the presence of catalyst. Equilibrium catalyst ನ presence ನಲ್ಲಿ affect ಆಗಲ್ಲ. ಆದರೆ equilibrium state can be attained in lesser time by the use of positive catalyst. So catalyst ಅಂತ ಹೇಳುವಂಥದ್ದು is a chemical substance which will increase or decrease. But positive catalyst ಅಂತ ಹೇಳಿದ್ರೆ ಅರ್ಥ ಏನು? It will definitely increase the time of the reaction. Positive catalyst ಅಂತ ಹೇಳಿದ್ರೆ chemical substance which speeds up the chemical reaction. Which speeds up chemical reaction without involving in it. Without involving in chemical reaction. Speeds up this process. Chemical reaction speed ಮಾಡುತ್ತೆ, but chemical reaction ಅಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಲ್ಲ. Such substance are called as catalyst. ಅದು ಸ್ಪೀಡ್ ಆಗ್ತಿದೆ ಅಂತ ಹೇಳಿದ್ರೆ ಪಾಸಿಟಿವ್, ಆ ರಿಯಾಕ್ಷನ್ ಸ್ಪೀಡ್ ಕಡಿಮೆ ಆಗ್ತಿದೆ ಅಂದರೆ ಅದು ನೆಗೆಟಿವ್ ಕ್ಯಾಟಲಿಸ್ಟ್ ಅಂತ ಹೇಳಿ. ಕ್ಯಾಟಲಿಸ್ಟ್ಗಳ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಸೊ ಇಕ್ವಿಲಿಬ್ರಿಯಂ ಅಂತ ಹೇಳುವಂಥದ್ದು ಆದಷ್ಟು ಬೇಗ ತಗೊಂಡು ಬರ್ಬೋದು ಇಫ್ ಯು ಯೂಸ್ ದ ಕ್ಯಾಟಲಿಸ್ಟ್. ಬಟ್ ಕ್ಯಾಟಲಿಸ್ಟ್ಗಳು ಬಂದು ಇಕ್ವಿಲಿಬ್ರಿಯಂನ ಏನು ಕೂಡ ಶಿಫ್ಟ್ ಮಾಡಲ್ಲ, ಆಲ್ಟರ್ ಮಾಡಲ್ಲ ಅಂತ ಹೇಳಿ. ಸೊ ಐ ಹೋಪ್ ನಾವು ಐವ್ ಎಕ್ಸ್ಪ್ಲೇನ್ ದ ಗ್ರಾಫ್ ವಿಚ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಐವ್ ಆಲ್ಸೋ ಎಕ್ಸ್ಪ್ಲೇನ್ ದ ಕೆಮಿಕಲ್ ಇಕ್ವಿಲಿಬ್ರಿಯಂ. ಸೊ ಲೆಟ್ಸ್ ಸಾಲ್ವ್ ಪ್ರಾಬ್ಲಮ್ಸ್ ಇನ್ ಇಕ್ವಿಲಿಬ್ರಿಯಂ ಚಾಪ್ಟರ್, ಕೆಮಿಕಲ್ ಇಕ್ವಿಲಿಬ್ರಿಯಂ ಪಾರ್ಟ್. ಅವ್ರು ಕೇಳ್ತಿದ್ರೆ ನಾವು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ KC ಅನ್ನ ಕಂಡುಹಿಡಿಬೇಕು ಫಾರ್ ದ ಫಾರ್ಮೇಷನ್ ಆಫ್ ಅಮೋನಿಯಾ ಅಂಡ್ ದೇ ಹ್ಯಾವ್ ಗಿವನ್ ದ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್, ಇಕ್ವಿಲಿಬ್ರಿಯಂ ಮಿಕ್ಸ್ಚರ್ದು ಕಾನ್ಸಂಟ್ರೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫಾರ್ಮೇಷನ್ ಆಫ್ ಅಮೋನಿಯಾಗೆ ವಿಲ್ ರೈಟ್ ದ ಇಕ್ವೇಷನ್ ಆಸ್ N2 plus H2 ಗಿವಿಂಗ್ ಅಮೋನಿಯಾ 2NH3. ಸೊ ನೈಟ್ರೋಜನ್ ಇಸ್ 2 times, ಹೈಡ್ರೋಜನ್ ಇಸ್ 3 times. ಆಯ್ತಾ, ಇಕ್ವೇಷನ್ ಬ್ಯಾಲೆನ್ಸ್ ಮಾಡಿದ ನಂತರ KC ಎಕ್ಸ್ಪ್ರೆಷನ್ ಬರೀರಿ. ಸೊ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ, make sure raise the value to 2. Okay, concentration by raising the value to concentration of N2 as it is, concentration of H2 ಇದೆಯಲ್ಲ, power I'm going to raise to 3. So ಇವಾಗ ಇದಕ್ಕೆ substitution ಮಾಡಬೇಕು values. I'll just take it in the next slide. So KC, look into the question. KC ನಲ್ಲಿ ammonia concentration is to formation of ammonia concentration 1.2 into 10 power minus 2. Substitute ಮಾಡಿ 1.2 into 10 power minus 2. Make sure to square this, whole square ಆಯಿತು, divided by what is the concentration of nitrogen? N2 concentration ಏನು? 1.5 into 10 power minus 2. So concentration of N2 is 1.5 into 10 power minus 2. Hydrogen concentration ಏನು ಕೊಟ್ಟಿದ್ದಾರೆ ಅವರು? 3.0 into 10 power minus 2 molar concentration in terms of molarity. 3 into 10 power minus 2 molar. ಸೊ ನೀವು ಬೇಕಾದರೆ ಅದ್ರ ಜೊತೆಗೆ ಯೂನಿಟ್ಸನ್ನು ಕೂಡ ಬರ್ಕೊಳ್ಳೋದು ಒಳ್ಳೆಯದು. ಸೊ ಇಲ್ಲಿ ಯೂನಿಟ್ ಬಂದಾಗ ಮೋಲ್ ಪರ್ ಲೀಟರ್, ಇಲ್ಲಿ 2 ಇದ್ರೆ ಇದು ಕೂಡ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಕ್ಯೂಬ್ ಇದೆ, ಹೈಡ್ರೋಜನ್ ಕ್ಯೂಬ್ ಇದೆ, ನೀವು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಹೈಡ್ರೋಜನ್ ಕ್ಯೂಬ್ ಇದೆ ಅಲ್ವಾ, ಸೊ ಐ ರಿಟರ್ನ್ ಹಿಯರ್ ಹೈಡ್ರೋಜನ್ ಕ್ಯೂಬ್.
ಸೊ ವೆನೆವರ್ ಯು ಗೆಟ್ ಕನ್ಫ್ಯೂಸ್ಡ್ ಇಮಿಡಿಯೇಟ್ ಆಗಿ ಇಲ್ಲೇ ಬೇಕಾದ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಬಹುದು. ಸೊ 1.2 ಇಂಟು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1.5 ಇಂಟು 10 ಪವರ್ ಮೈನಸ್ 2 ಆಯ್ತಾ. ಇಲ್ಲಿ 3 ಇಂಟು 10 ಪವರ್ ಮೈನಸ್ 2 ಹೋಲ್ ಕ್ಯೂಬ್. Along with the concentration, you can substitute the value. So mole per liter whole square ಆಗುತ್ತೆ, ಇದು ಸ್ಕ್ವೇರ್ ಇದ್ರೆ. So again the mess. I'll take time. So, because I want to get the mess. So let's look into problem 6.1 in old edition or 7.1 in new textbook, new edition. Problem ನಲ್ಲಿ ಅವರು ಕೇಳ್ತಾ ಇದ್ರೆ equilibrium constant value ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. For the formation of ammonia ಕೇಳ್ತಾ ಇದ್ದಾರೆ and they have given all the concentration of N2, H2, NH3 and everything. ಯಾವುದಕ್ಕೂ ಫಸ್ಟ್ ಗೆ ಇಕ್ವೇಶನ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಕೇಳ್ತಿರೋದು ಫಾರ್ಮೇಷನ್ ಆಫ್ ಅಮೋನಿಯಾಗೆ ಇಕ್ವೇಶನ್ ಬರೀರಿ. ಅಮೋನಿಯಾ ಇಸ್ ಫಾರ್ಮ್ಡ್ ಬೈ N2 and H2, NH3 ಆಯ್ತು. Balance the equation, there are 2 nitrogen, so 2, 2 3s are 6 hydrogen, so 3. Kc expression ಬರೀರಿ, Kc is equal to, first ನೀವೇನು ಮಾಡಬೇಕು, ಪ್ರಾಡಕ್ಟಿನ NH3 ಫಾರ್ಮುಲಾ ಬರ್ಕೊಳ್ಳಿ, ಕಾನ್ಸಂಟ್ರೇಷನ್ ಬರ್ಕೊಳ್ಳಿ, raise the power to 2 divided by concentration of N2 ಬರ್ಕೊಳ್ಳಿ, raise the power 1 ಇದ್ರೆ ಹಾಗೆ ಇರಲಿ, multiplied by multiplication of H2 concentration, raise the power to 3 ಆಯ್ತಾ. ಈಗ ಅಮೋನಿಯಾ ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ಅವರು, ಅಮೋನಿಯಾ ಕಾನ್ಸಂಟ್ರೇಷನ್ 1.2 ಇಂಟು 10 ಪವರ್ ಮೈನಸ್ 2 ಕೊಟ್ಟಿದ್ದಾರೆ. ಸೊ 1.2 ಇಂಟು 10 ಪವರ್ ಮೈನಸ್ 2 ಕಾನ್ಸಂಟ್ರೇಷನ್, ಮೊಲಾರಿಟಿದು ಯೂನಿಟ್ ಏನು, ಮೋಲ್ ಪರ್ ಲೀಟರ್ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ N2 ಎಷ್ಟಿದೆ, 1.5 ಇದೆ. 1.5 ಇಂಟು 10 ಪವರ್ ಮೈನಸ್ 2 ಮೋಲ್ ಪರ್ ಲೀಟರ್ ಆಸ್ ಇಟ್ ಇಸ್. ಕಾನ್ಸಂಟ್ರೇಷನ್ ಆಫ್ H2 ಪವರ್ ಏನು ಇಲ್ಲ ಅಲ್ವಾ, N2ಗೆ ನೋಡ್ಕೋಬೇಕು ಯಾವಾಗಲೂ ಕೂಡ ಪವರ್ ಇದೆಯಾ ಇಲ್ವಾ ಅಂತ ಹೇಳಿ. H2ಗೆ ನೋಡಿ ಪವರ್ 3 ಇದೆ, ಸೊ ಕಾನ್ಸಂಟ್ರೇಷನ್ ಬರೆದು ನೀವು ಅದರ ಪವರ್ನ 3ಗೆ ರೈಸ್ ಮಾಡಬೇಕು. ಕಾನ್ಸಂಟ್ರೇಷನ್ ಆಫ್ H2 ಎಷ್ಟು ಕ್ವೆಶ್ಚನ್ ಅಲ್ಲಿ, 3.0 ಇಂಟು 10 ಪವರ್ ಮೈನಸ್ 2 ಹೋಲ್ ಕ್ಯೂಬ್. ಬಟ್ ಯಾವಾಗಲೂ ಕೂಡ ಯೂನಿಟ್ ಅನ್ನು ಬರೆದು ಕ್ಯಾನ್ಸಲ್ ಮಾಡಿ, ಮೋಲ್ ಪರ್ ಲೀಟರ್ ಹೋಲ್ ಕ್ಯೂಬ್. ಟೆಕ್ಸ್ಟ್ ಬುಕ್ನಲ್ಲಿ ಅವ್ರ ಯೂನಿಟ್ ಬಗ್ಗೆ ಗಮನ ಹರಿಸಲಿಲ್ಲ, ಬಟ್ ಡೋಂಟ್ ಡೂ ದ್ಯಾಟ್. ಈಗ ನೀವು ಸಿಂಪ್ಲಿಫೈ ಮಾಡ್ಬೇಕು ಪ್ರತಿಯೊಂದನ್ನು. 1.2 ಇಂಟು 10 ಪವರ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಅರ್ಥ ಏನು, ಪಾರ್ಟ್ 2 ಅಂತ ಹೇಳಿದ್ರೆ, ಹೋಲ್ ಸ್ಕ್ವೇರ್ ಅಲ್ಲ ಪಾರ್ಟ್ 2 ಅಂತ ಹೇಳಿದ್ರೆ ಅರ್ಥ ಏನು, ಹಾ ಹೋಲ್ ಸ್ಕ್ವೇರ್ ಆರ್ ಪಾರ್ಟ್ 2 ವಾಟ್ ಎವರ್ ಇಟ್ ಇಸ್. ಇದನ್ನ ನೀವು 2 ಸಲ, ಐ ಡಿಡ್ಂಟ್ ವಾಂಟೆಡ್ ದ್ಯಾಟ್, ದಿಸ್ ಇಸ್ ಲಾಸ್ಟ್ ಟೈಮ್. Let's solve equilibrium constant related question for the formation of ammonia. ಹಳೆ ಟೆಕ್ಸ್ಟ್ ಬುಕ್ನಲ್ಲಿ 6.1, ಹೊಸ ಟೆಕ್ಸ್ಟ್ ಬುಕ್ನಲ್ಲಿ 7.1. Example problem given in NCERT. Formation of ammonia is actually from H2 and N2. ಸೊ ನೀವು ಅದನ್ನು ಬರಿಬೇಕಾದ್ರೆ ಇಕ್ವೇಷನ್ನ ಅಮೋನಿಯಾವನ್ನು ಪ್ರಾಡಕ್ಟ್ ಸೈಡ್ನಲ್ಲಿ ಬರೀಬೇಕು, ಬಿಕಾಸ್ ಇದು ಫಾರ್ಮ್ ಆಗ್ತಾ ಇದೆ. ಬ್ಯಾಲೆನ್ಸ್ ದ ಇಕ್ವೇಷನ್, 2 ನೈಟ್ರೋಜನ್ 2 ನೈಟ್ರೋಜನ್, 2 ಹೈಡ್ರೋಜನ್ ಇದೆ, ಇಲ್ಲಿ 3 ಹೈಡ್ರೋಜನ್ ಇದೆ, ಸೊ 3 ಟೈಮ್ಸ್ ಆಫ್ ಹೈಡ್ರೋಜನ್. ಸೊ Kc ಎಕ್ಸ್ಪ್ರೆಷನ್ ಹೇಗೆ ಬರೀತೀರಾ, Kc is equal to formation of NH3 raise the power 2 divided by formation of N2 ಪವರ್ ಏನು ಇಲ್ಲ ಅಲ್ಲಿ, formation of H2 raise the power to 3. Substitute the value. Concentration of ammonia is ಎಷ್ಟು ಕೊಟ್ಟಿದ್ದಾರೆ ಅವರು, 1.2 ಅಲ್ವಾ. 1.2 into 10 to the power minus 2. What is the unit of concentration? Mole per liter, molarity concentration unit. Whole square divided by N2 the concentration is to 1.5. So 1.5 into 10 power minus 2 mole per liter illu kuda concentration raise madbidi multiplied by what is the concentration of H2 given? H2 is kodidare 3.0 alva. 3.0 into 10 power minus 2 mole per liter whole cube. What do you mean by 1.2 into 10 power minus 2 whole square? ಅರ್ಥ ಏನು, ನೀವು ಇದನ್ನು 2 ಸಲ ಮಲ್ಟಿಪ್ಲೈ ಮಾಡಬೇಕು ಅಂತ.
ಸೊ ನೀವು ಅದನ್ನ ರಫ್ ಸ್ಪೇಸ್ನಲ್ಲಿ ಆಲ್ವೇಸ್ ಮೇಕ್ ರಫ್ ಸ್ಪೇಸ್ ಹೌ ಮಚ್ ಎವರ್ ಇಸ್ ಪಾಸಿಬಲ್ ಸೊ ದಟ್ ಫೈನಲ್ ಆನ್ಸರ್ ಏನು ಬರುತ್ತೆ ಅದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದಿಸ್ ಶುಡ್ ಬಿ ಯೋರ್ ಫೈನಲ್ ಆನ್ಸರ್. ಸೊ ರಫ್ ಸ್ಪೇಸ್ನಲ್ಲಿ ಯು ಹ್ಯಾವ್ ಟು ಡೂ ದಿಸ್ ಕ್ಯಾಲ್ಕುಲೇಷನ್. ವಾಟ್ ಐಮ್ ಗೋಯಿಂಗ್ ಟು ಡೂ ಇಸ್ I'll be taking the same equation once again. Okay, and I will be, this is my rough space now. So KC value ಅನ್ನು ಕಂಡುಹಿಡಿಯಬೇಕು ನಾನು. KC ಏನಿತ್ತು ಡಿನಾಮಿನೇಟರ್ ನಲ್ಲಿ 1.2 into 1.2 into 10 to the power minus 2 ಅಲ್ವಾ, ಮಲ್ಟಿಪ್ಲೈಡ್ ಬೈ. ಸೊ ಈ ತರ ಇತ್ತು ಅನ್ಕೊಂಡ್ರೆ 1.2 into 10 power minus 2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 1.2 into 1.2 into 10 to the power minus 2 into 2 ಎಷ್ಟು -4. ಡಿನಾಮಿನೇಟರ್ನಲ್ಲಿ 1.5 into 10 power minus 2 ಅಮೋನಿಯಾದ ಹಾಗೆ ಇದೆ. ಮತ್ತೆ 3 into ಹೈಡ್ರೋಜನ್ ಕಾನ್ಸಂಟ್ರೇಷನ್ ಡಿನಾಮಿನೇಟರ್ನಲ್ಲಿ ಯಾವ ತರ ಕೊಟ್ಟಿದ್ರು, ರಫ್ ಸ್ಪೇಸ್ನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ 3 ಕ್ಯೂಬ್ ಇದೆ, ಇಲ್ಲಿ 10 power minus 2 ಇದೆ. ಅರ್ಥ ಏನು, ನೀವು ಅದನ್ನ 3 into 3 into 3 10 to the power minus 2 ನೋಡಿ, ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ 3 into 3 into 3 10 to the power minus 2 into 3 minus 6, nothing but 27 into 10 to the power minus 6. ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 27 into 10 to the power minus 6 ಅಂತ ಹೇಳಿ, ಕರೆಕ್ಟಾ? ಎಸ್. ನೌ ಜಸ್ಟ್ ಫೋಕಸ್ ಆನ್ ದಿಸ್. 12 into 12 ಎಷ್ಟು 144, 144. ಬಟ್ ಇಲ್ಲಿ ಡೆಸಿಮಲ್ ಇದೆ, ಪಾಯಿಂಟ್ 2 ಡೆಸಿಮಲ್ ಪ್ಲೇಸ್ ಆದ್ಮೇಲೆ ಪಾಯಿಂಟ್ ಹಾಕಿ ಇಂಟು 10 to the power minus 4 ಬರೀತೀರಾ. 1.5 into 27, 1.5 into 27 is almost 40.5. 40.5 ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 40.5. 10 to the power minus 2 minus 6 ಎಷ್ಟಾಯ್ತು, 10 to the power minus 8 ಆಯ್ತು. Now you have to simplify this further. 1.44 40.5 2 ಇಂದ ಹೋಗಲ್ಲ, ಬಿಕಾಸ್ ಕೆಳಗಡೆ ವ್ಯಾಲ್ಯೂನಲ್ಲಿ ಆಡ್ ನಂಬರ್ ಇದೆ. ಸೊ ನಿಮಗೆ ಆಡ್ ನಂಬರೇ ಸಿಗುತ್ತೆ. ಬೆಟರ್ ಅದನ್ನ ನೀವು ಡಿವೈಡ್ ಮಾಡಿಬಿಡಿ. 144 ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಕ್ಯಾಲ್ಕುಲೇಷನ್ ಪರ್ಪಸ್ ಈಸಿ ಆಗ್ಲಿಕ್ಕೋಸ್ಕರ 1.44 ಡಿವೈಡೆಡ್ ಬೈ 40.5 ಇದೆಯಲ್ಲ, ಡೆಸಿಮಲ್ಸ್ ತೆಗ್ಬಿಡಿ. 1.44ನ ನಾನು 144 ಡಿವೈಡೆಡ್ ಬೈ 100 ಬರಿಬೋದು. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ ಪ್ಲೇಸ್ ಇದೆ, ಸೊ ಡಿವೈಡೆಡ್ ಬೈ 100 ಬರೆದೆ. 40.5 ಇದೆ ಅಂದರೆ ಇದನ್ನ ನಾನು ಹೇಗೆ ಬರಿಬೋದು, 40.5 405 ಡಿವೈಡೆಡ್ ಬೈ 10 ಅಂತ ಹೇಳಿ ಬರಿಬೋದು. ಡೆಸಿಮಲ್ ಪ್ಲೇಸ್ ಆದ್ಮೇಲೆ ಒಂದು ಅಂಕೆ ಇದೆ, ಸೊ ಡಿವೈಡೆಡ್ ಬೈ 10 ಆಯಿತು. ನ್ಯೂಮರೇಟರ್ ಡಿನಾಮಿನೇಟರ್ ಟು ಡಿನಾಮಿನೇಟರ್ ಇದೆ ಅದು. ಸೊ 40.0 by 10 ಇದೆ ಅಂದರೆ ಡಿನಾಮಿನೇಟರ್ ಟು ಡಿನಾಮಿನೇಟರ್ ವಿಲ್ ಗೋ ಟು ನ್ಯೂಮರೇಟರ್, ಕರೆಕ್ಟ್? ಸೊ ಹಾಗಾಗಿ ಆ 10 ಏನಾಯ್ತು ಇವಾಗ ನ್ಯೂಮರೇಟರ್ನಲ್ಲಿದೆ. ಈ 10 ಮತ್ತು ಈ 0 ಕ್ಯಾನ್ಸಲ್ ಆಯಿತು. ನಾವ್ ಯು ಹ್ಯಾವ್ ಗಾಟ್ 144 ಡಿವೈಡೆಡ್ ಬೈ 405 ಇಂಟು 10 ಅಂತ ಹೇಳಿದ್ರೆ 4050. ದ ವ್ಯಾಲ್ಯೂ ಇಸ್ ವೆರಿ ವೆರಿ ಸ್ಮಾಲ್. ಸೊ ಜಸ್ಟ್ ಡಿವೈಡ್ ದಿಸ್. 4050 144 ನೀವು ಡಿವೈಡ್ ಮಾಡಿ. ದಿಸ್ ಇಸ್ ವೆರಿ ಸ್ಮಾಲ್. ಸೊ ಪುಟ್ ದ ಪಾಯಿಂಟ್, ಟೇಕ್ ದ 0, 1000 4000. ಸ್ಟಿಲ್ ದ ವ್ಯಾಲ್ಯೂ ಇಸ್ ವೆರಿ ಲೆಸ್. ಹಾಗಾಗಿ ನಾನು 0 ಹಾಕಿ ಇಲ್ಲಿ ಕೂಡ 0 ಹಾಕಬೇಕು. 14000 ಇದೆ. 4 3s ನೋಡಿ, 300, 3 5s 15. ಒಂದನ್ನು ನೀವು ಸೈಡಲ್ಲಿ ಇಟ್ಕೊಳ್ಳಿ. 300 ಪ್ಲಸ್ 1 ಆಯಿತು. 3 4s 12. ಸೊ ಡಿವೈಡ್ ಮಾಡಿದ್ರೆ 0 0 10 minus 5 is 5. And here it is now 3, because ಒಂದು ಈಚೆ ಕೊಟ್ಟಿದ್ರೆ 3 minus 1 is 2. ಇಲ್ಲಿ 2 ಆಲ್ರೆಡಿ, 4 minus 2 ಅಂದರೆ 2 ಇದೆ. 2250 is still lesser than 4000. ಇಲ್ಲಿ 4000 ಇದೆ, ಇಲ್ಲಿ 2000 ಇದೆ, 0 ಅಲ್ವಾ? ಪಾಯಿಂಟ್ ಆಲ್ರೆಡಿ ಹಾಕಿದ್ದೀರಾ. ಸೊ ಯು ವಿಲ್ ಆ್ಯಡ್ ಹಿಯರ್ 0. ನೋಡಿ ಎಷ್ಟರಿಂದ ಹೋಗುತ್ತೆ ಅಂತ ಹೇಳಿ. 5 ಹಾಕಿದ್ರೆ 5 4s 20, ನಿಯರ್ ಬೈ ಆಯಿತು. 6 ಹಾಕಿದ್ರೆ 6 4s 24. ಈ ಲಾಸ್ಟ್ ವ್ಯಾಲ್ಯೂಗೆ ಜಾಸ್ತಿ ನಂಬರ್ ಬಂದ್ಬಿಡುತ್ತೆ. ಸೊ 5 ಇಂದ ನಾವೇನು ಮಾಡೋಣ, ಮಲ್ಟಿಪ್ಲೈ ಮಾಡಿ ನೋಡೋಣ. 500 5 5s 25. 2 ಅನ್ನು ಆಚೆ ಇಟ್ಕೊಳ್ಳೋಣ. 500 ಪ್ಲಸ್ 2 2 ಅನ್ನು ಆ್ಯಡ್ ಮಾಡಿಕೊಂಡೆ. 5 4s 20. ಸೊ ಏನಾಯ್ತು ಇಲ್ಲಿ 0 10 minus 5 5. ಈಚೆಗೊಂದು ಹೋಗಿದೆ, ಇಲ್ಲಿ 3 ಇದೆ. 3 minus 2 ಅಂತ ಹೇಳಿದ್ರೆ 1. 4 ಇದೆ. 4 minus 2 ಅಂತ ಹೇಳಿದ್ರೆ 2. ಈ 2 ಅನ್ನು ಹಾಗೆ ಇಟ್ಕೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ರಿಪೀಟ್. 0.3555 ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಯು ಗಾಟ್ ದ ವ್ಯಾಲ್ಯೂ ನಾವು. ಇದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಸಿಕ್ತು? 0.0355. ಕರೆಕ್ಟಾ? 10 to the power minus 8 ಮೇಲೆ ಹೋದಾಗ ಎಷ್ಟು ಸಿಗುತ್ತೆ ನಿಮಗೆ? 10 to the power minus 4 ಹಾಗೆ ಇರುತ್ತೆ. 10 to the power plus 8 ಆಯಿತು. ಅಂದರೆ 8 ಇಂದ 4ನ ಕಳೀರಿ.
0.0355 ಇಂಟು 10⁻+4 ಆಯಿತು, ಕರೆಕ್ಟಾ? ಈಗ ಇದನ್ನ ನೀವು ಡೆಸಿಮಲ್ ಪ್ಲೇಸಸ್, ಇದು ಕಡಿಮೆ ವ್ಯಾಲ್ಯೂ ಇದೆ, ಕಡಿಮೆ ವ್ಯಾಲ್ಯೂನೇ -2 ಆಗುತ್ತೆ. ನೀವು ಇದನ್ನ ಈಚೆಗೆ ಶಿಫ್ಟ್ ಮಾಡಿದ್ರೆ -1, ಈಚೆಗೆ ಶಿಫ್ಟ್ ಮಾಡಿದ್ರೆ -2. ಸೊ ನಾನು ಡೆಸಿಮಲ್ ಪ್ಲೇಸ್ನ ಮುಂದಕ್ಕೆ ಶಿಫ್ಟ್ ಮಾಡ್ತಿದ್ದೀನಿ. 3.55 ಇಂಟು 10⁻² ಇಂಟು 10⁻4 ಎಷ್ಟಾಗಬೇಕು ಫೈನಲ್ ಆನ್ಸರ್ ನಂದು? 3.55 ಇಂಟು 10⁻² ಆಗಬೇಕು, ಕರೆಕ್ಟಾ? ಯೂನಿಟ್ ಏನಿದೆ ಇದಕ್ಕೆ? ಸೊ ಯೂನಿಟನ್ನು ನಾನು ಇಲ್ಲಿ ನನ್ನ ಮೇನ್ ಎಕ್ಸ್ಪ್ರೆಷನ್ಗೆ ಬರೆದ್ಬಿಡ್ತೀನಿ. 3.55 ಇಂಟು 10⁻². ಸೊ ಯೂನಿಟ್ ಶುಡ್ ಬಿ, ಇದು ಸ್ಕ್ವೇರ್, ಇಲ್ಲಿ ನೋಡಿ ಇದ್ರದ್ದು ಪವರ್ ಮೋಲ್ ಪರ್ ಲೀಟರ್ 1 ಟೈಮ್ ಇದೆ, ಮೋಲ್ ಪರ್ ಲೀಟರ್ 3 ಟೈಮ್ ಇದೆ. 3 ಟೈಮ್ ಪ್ಲಸ್ 1 ಟೈಮ್ 4 ಆಯಿತು. ಡಿನಾಮಿನೇಟರ್ನಲ್ಲಿ ಪವರ್ 4 ಇದೆ, ನ್ಯೂಮರೇಟರ್ನಲ್ಲಿ ಪವರ್ 2 ಇದೆ. ಸೊ ಹೇಗಾಯ್ತು ಇವಾಗ? ಇದು ಸಪ್ರೇಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಮೋಲ್ ಪರ್ ಲೀಟರ್ ನ್ಯೂಮರೇಟರ್ನಲ್ಲಿ 2 ಇದೆ, ಸೇಮ್ ಮೋಲ್ ಪರ್ ಲೀಟರ್ ಡಿನಾಮಿನೇಟರ್ನಲ್ಲಿ ಪವರ್ 4 ಇದೆ. ಇಲ್ಲಿ 3 ಟೈಮ್ಸ್, ಇಲ್ಲಿ 1 ಟೈಮ್. ಸೊ 2 ಕ್ಯಾನ್ಸಲ್ ಆಗುತ್ತೆ ಎಂಟೈರ್ ವರ್ಡ್. ಇಲ್ಲಿ ಎಷ್ಟಿದೆ? 2 1s 2 2s ಅಲ್ವಾ? ಅವಾಗ ನನಗೆ ಏನು ಉಳ್ಕೊಳ್ತು? 1 ಡಿವೈಡೆಡ್ ಬೈ ಮೋಲ್ ಪರ್ ಲೀಟರ್ ಹೋಲ್ ಸ್ಕ್ವೇರ್ ಉಳ್ಕೊಳ್ತು. ಇದು ಮೇಲೆ ಹೋಗ್ತಾ ಇದೆ, ನ್ಯೂಮರೇಟರ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನಾಯ್ತು? ಮೋಲ್ ಪರ್ ಲೀಟರ್ ವ್ಯಾಲ್ಯೂ ಏನಾಯ್ತು? -2 ಆಯಿತು. ಸೊ ಮೋಲ್ ಪರ್ ಲೀಟರ್ ಹೋಲ್ ವ್ಯಾಲ್ಯೂ -2. ಅಥವಾ ಇದನ್ನ ನೀವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. -2 ಇಂಟು ಮೋಲ್ ಪರ್ 1 -2 ಮೋಲ್ ಆಯಿತು. ಇಲ್ಲಿ ಲೀಟರ್ -1 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಲೀಟರ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಒನ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 3.55 ಇಂಟು 10⁻² ಲೀಟರ್ -1 ಇಂಟು -1 ಲೀಟರ್ ಸ್ಕ್ವೇರ್ ಪರ್ ಮೋಲ್ 2. This should be your answer. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋ ಆನ್ಸರ್. I don't know how they have got it, but actual correct answer should be this with the unit. Okay, na ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಇದು ಆನ್ಸರ್ ಬರ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ. This should be the answer. ಕ್ಯೂಬ್ ಮಾಡ್ಲಿಕ್ಕೆ ಮರಿಬೇಡಿ. This is according to mathematics law only. We are getting this answer. ಟೆಕ್ಸ್ಟ್ ಬುಕ್ನಲ್ಲಿ ಆನ್ಸರ್ ಡಿಫ್ರೆಂಟ್ ಇದೆ. We don't know how that answer has come. So no worries. ಇವಾಗ ಏನು ಮಾಡೋಣ ನಾವು? ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. ಸಿಮಿಲರ್ ಇನ್ನೊಂದು ಕ್ವೆಶನ್ ಸಾಲ್ವ್ ಮಾಡಿ, ಬಿಕಾಸ್ ಈ ಥರದ ಕ್ವೆಶನ್ಸ್ನ ಅವರು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಈಸಿ ಇದೆ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಇಸ್ ಬೇಸ್ಡ್ ಆನ್ ನೋಡಿ, at equilibrium concentration of N2 O2 ಕೊಟ್ಟಿದ್ದಾರೆ and NO ಕೊಟ್ಟಿದ್ದಾರೆ. ಓಕೆ, ನಾ ಸೀಲ್ಡ್ ವೆಸಲ್. ವಾಟ್ ವಿಲ್ ಬಿ ದ KC ಫಾರ್ ದ ರಿಯಾಕ್ಷನ್ ಅವರೇ ಕೊಟ್ಟಿದ್ದಾರೆ ಎಕ್ಸಾಮ್ನಲ್ಲಿ, ಐ ಮೀನ್ ಬುಕ್ನಲ್ಲಿ. N2 plus O2 ಇನ್ ಇಕ್ವಿಲಿಬ್ರಿಯಂ ವಿತ್ 2NO. ಈ ಇಕ್ವೇಶನ್ ಅವ್ರ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು, KC ವ್ಯಾಲ್ಯೂ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಐಡೆಂಟಿಫೈ KC ವ್ಯಾಲ್ಯೂ. ಅದಕ್ಕಿಂತ ಮುಂಚೆ ಇಕ್ವೇಶನ್ ಬ್ಯಾಲೆನ್ಸ್ ಇದೆಯಾ ನೋಡ್ಕೊಳ್ಳಿ. 2 ನೈಟ್ರೋಜನ್ 2 ಆಕ್ಸಿಜನ್ 2 ಆಕ್ಸಿಜನ್. KC ಇಸ್ ಗೋಯಿಂಗ್ ಟು ಬಿ NO ಕಾನ್ಸಂಟ್ರೇಷನ್ ಹಾಗೆ ಬರೀರಿ, ವ್ಯಾಲ್ಯೂ 2 ಇದೆ, ರೇಸ್ ದ ಪಾರ್ಟ್ 2. ಆಮೇಲೆ N2 ಕಾನ್ಸಂಟ್ರೇಷನ್ ಹಾಗೆ ಇಟ್ಕೊಳ್ಳಿ, O2 ಕಾನ್ಸಂಟ್ರೇಷನ್ನ ಕೂಡ ಹಾಗೆ ಇಟ್ಕೊಳ್ಳಿ, ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ NOದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಕಾನ್ಸಂಟ್ರೇಷನ್ ಆಫ್ NO 2.8 ಇಂಟು 10⁻³ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ N2 ಎಷ್ಟು? 3 ಇಂಟು 10⁻³ ಒಂದೇ ಸಲ ಇದೆ, ಮಲ್ಟಿಪ್ಲೈಡ್ ಬೈ O2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 4.2 ಅಲ್ವಾ? 4.2 ಇಂಟು 10⁻³ ಅಗೇನ್ ಯು ಡೋಂಟ್ ಹ್ಯಾವ್ ಟು ರೇಸ್ ದ ವ್ಯಾಲ್ಯೂ ಇಲ್ಲಿ. ಸೊ ಫೈನಲ್ ಎಕ್ಸ್ಪ್ರೆಷನ್ ಆನ್ಸರ್ ಏನಿದೆ ಅದನ್ನ ನೀವು ಇಲ್ಲಿ ಬರೀತೀರಾ. ಆಲ್ವೇಸ್ ರೈಟ್ ಅಲಾಂಗ್ ವಿತ್ ದ ಯೂನಿಟ್ ಜೊತೆಗೆ ಬರೀರಿ. ಸೊ ಇಲ್ಲಿ ಯೂನಿಟ್ ಏನಾಯಿತು? ಕಾನ್ಸಂಟ್ರೇಷನ್ ಯೂನಿಟ್, I'll erase it and with the unit I'll write. So cancel ಆದರೆ ಕ್ಯಾನ್ಸಲ್ ಆಯಿತು. NO ಯೂನಿಟ್ ಏನು ಇಲ್ಲಿ? 2.8 ಇಂಟು 10⁻³ ಇಂಟು ಮೋಲ್ ಪರ್ ಲೀಟರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ N2 ಯೂನಿಟ್. N2 ವ್ಯಾಲ್ಯೂ ಎಷ್ಟು ಮಕ್ಕಳೇ? I had written it 3 ಇಂಟು 10⁻³ ಮೋಲ್ ಪರ್ ಲೀಟರ್ multiplied by O2 concentration. Substitute ಮಾಡಿ 4.2 into 10⁻³ mole per liter. See, mole per liter
ಇಲ್ಲಿ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಕೂಡ ಸ್ಕ್ವೇರ್ ಆ್ಯಂಡ್ ದಿಸ್ ಕ್ಯಾನ್ಸಲ್ಸ್. ಯು ಜಸ್ಟ್ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. 28 ಇಂಟು 28 ಎಷ್ಟು ಅಂತ ಹೇಳಿ ಮಾಡಿ ನೋಡಿ. 2.8 ಇಂಟು 2.8 ಅಂತ ಹೇಳಿದ್ರೆ there are shortcuts to do the squares also. So you get approximately 7.84 into 10 to the power minus 3 into 2 minus 6 ಆಯಿತು divided by 3 into 4.2 ಎಷ್ಟು ಮಕ್ಕಳೇ? ಇಲ್ಲಿ 3 ಇದೆ, ಇಲ್ಲಿ 4.2 ಇದೆ. So 4.2 into 3, 3 2s are 6, 3 4s are 12, 12.6 ಆಯಿತು. 10 to the power minus 3, 10 to the power minus 3 ಎರಡು ಬಂದಾಗ ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು. 10 to the power minus 3 and minus 3, 10 to the power minus 6, 10 to the power minus 6, 10 to the power minus 6 cancel ಆಗುತ್ತೆ. And you solve the 7.84 divided by 12.6, that is equal to 0.622. ನೀವು ಸಾಲ್ವ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಆಫ್ KC ಎಕ್ಸ್ಪ್ರೆಷನ್ ವಿಲ್ ಬಿ 0.622 ಸಿಗುತ್ತೆ. ಓಕೆ, ಸೊ ನಿಮಗೆ ಆರ್ ವ್ಯಾಲ್ಯೂ ಬೇರೆ ಬೇರೆ ಪ್ರಾಬ್ಲಮ್ಸಿಗೆ ಬೇರೆ ಬೇರೆ ಥರ ತಗೊಳ್ತಾರೆ ಮಕ್ಕಳೇ. ನೀವು ಆರ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್, ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಸಿ ಆರ್ ವ್ಯಾಲ್ಯೂ ಇನ್ ಡಿಫ್ರೆಂಟ್ ಕಾಂಟ್ಯಾಕ್ಸ್ಟ್ ಇಸ್ ಟೇಕನ್ ಇನ್ ಡಿಫ್ರೆಂಟ್ ವೇ. ಅಂದರೆ ನೀವು ಯಾವಾಗ KP ಇಸ್ ಈಕ್ವಲ್ ಟು KC RT ಡೆಲ್ಟಾ ಎನ್ ತಗೊಳ್ತೀರಾ, ಇಲ್ಲಿ ಆರ್ ಅನ್ನ ನಾವು ಇನ್ ಟರ್ಮ್ಸ್ ಆಫ್ ಬಾರ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಆರ್ ಇನ್ ಟರ್ಮ್ಸ್ ಆಫ್ ಬಾರ್ ಅಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಬಿಕಮ್ 0.0831 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ಅದೇ ನಾವು ಡೆಲ್ಟಾ ಜಿ ಗಿಬ್ಸ್ ಫ್ರೀ ಎನರ್ಜಿದ ಇಕ್ವೇಶನ್ ಕಲಿತೀವಿ ಇನ್ನು ಮುಂದೆ, ಮೈನಸ್ RT ಆರ್ 2.303 RT ಲಾಗ್ ಕೆ. ಇಲ್ಲಿ ನಾವು ಆರ್ ಯೂಸ್ ಮಾಡ್ತೀವಿ. ಈ ಇಕ್ವೇಶನ್ ನಾನು ಹೇಳ್ಕೊಡ್ತೀನಿ ಮುಂದೆ. ಅವಾಗ ಅಲ್ಲಿ ಆರ್ನ ಇಲ್ಲಿ ಡೆಲ್ಟಾ ಜಿ ಅಂತ ಹೇಳೋದು ಗಿಬ್ಸ್ ಫ್ರೀ ಎನರ್ಜಿ, ಇಲ್ಲಿ KP ಅಂತ ಹೇಳುವಂಥದ್ದು ಪ್ರೆಷರ್. ಈ ಪ್ರೆಷರನ್ನು ನಾವು ಸ್ಟ್ಯಾಂಡರ್ಡ್ ಬಾರ್ ಫಾರ್ಮ್ಯಾಟ್ನಲ್ಲಿ ತಗೊಳ್ಳೋದ್ರಿಂದ ಆರ್ ವ್ಯಾಲ್ಯೂವನ್ನು ಕೂಡ ನಾವು ಬಾರ್ನಲ್ಲಿ ತಗೋತೀವಿ ಈ ಥರದ ಪ್ರಾಬ್ಲಮ್ಸಿಗೆ. ಇಲ್ಲಿ ಡೆಲ್ಟಾ ಜಿ ಅಂತ ಹೇಳೋದು ಎನರ್ಜಿಯನ್ನು ನಾವು ಇಲ್ಲಿ ಜೂಲ್ಸ್ ಪರ್ ಮೋಲ್ ತಗೊಳ್ತೀವಿ ಅಲ್ವಾ. ಹಾಗಾಗಿ ಆರ್ ವ್ಯಾಲ್ಯೂ ಕೂಡ ಇನ್ ಟರ್ಮ್ಸ್ ಆಫ್ ಜೂಲ್ ಪರ್ ಮೋಲ್ ಆಗುತ್ತೆ. ಜೂಲ್ ಪರ್ ಮೋಲ್ನಲ್ಲಿ ಆರ್ ವ್ಯಾಲ್ಯೂ ಬಂದು 8.314 ಜೂಲ್ ಪರ್ ಕೆಲ್ವಿನ್ ಪರ್ ಮೋಲ್. ಸೊ ಇಲ್ಲಿ ಆರ್ ವ್ಯಾಲ್ಯೂ ಏನಾಯಿತು? 8.314 ಜೂಲ್ ಪರ್ ಕೆಲ್ವಿನ್ ಪರ್ ಮೋಲ್. ಸೊ ನೀವು ಯಾವ ಕಾಂಟ್ಯಾಕ್ಟ್ಸ್ನಲ್ಲಿ ತಗೋತೀರಾ ಅನ್ನೋದು ಇಂಪಾರ್ಟೆಂಟ್. KP ಅಂದರೆ ಈಕ್ವಿಲಿಬ್ರಿಯಂ ಪ್ರೆಷರ್, ಅಲ್ಲಿ ಬಾರ್ನಲ್ಲಿ ನಾವು ಪ್ರೆಷರ್ನ ಮೆಷರ್ ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಆರ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಬಾರ್ನಲ್ಲಿ ಡಿಫ್ರೆಂಟ್ ಇದೆ. ಆರ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಎನರ್ಜಿನಲ್ಲಿ ಎಲ್ಲೆಲ್ಲಿ ಎನರ್ಜಿ ಫ್ಯಾಕ್ಟರ್ಸ್ ಬರುತ್ತೆ ಅಲ್ಲೆಲ್ಲ ನಾವು ಜೂಲ್ ವ್ಯಾಲ್ಯೂಸ್ ತಗೊಳ್ತೀವಿ. ಸೊ ಜೂಲ್ ಪರ್ ಮೋಲ್ನಲ್ಲಿ ಆರ್ ವ್ಯಾಲ್ಯೂ ಬಂದು 8.314 ಆಗುತ್ತೆ. ಅಂದರೆ 2 0 ಎಕ್ಸ್ಟ್ರಾ ಅಷ್ಟೇ, 0.083. ಇಲ್ಲಿ ಡೈರೆಕ್ಟ್ ಆಗಿ 8.3 ಅಂತ ಹೇಳಿ. The values are smaller over there, here the value is bigger. Okay, so now remember this R value. ಈ ಎರಡು ವ್ಯಾಲ್ಯೂಸ್ನ ನಾವು ಎಂಟೈರ್ ಇಕ್ವಿಲಿಬ್ರಿಯಂ ಚಾಪ್ಟರ್ನಲ್ಲಿ ತಗೋತಾ ಇದ್ದೀವಿ. ಒನ್ ಇಸ್ in terms of bar, one more is in terms of joule per mole. Okay, so I hope it's clear everybody. Now let's focus on the problems which most of the students find difficult. ಸೊ ಅದು ಯಾವ ಪ್ರಾಬ್ಲಮ್ ಅಂತ ಹೇಳಿದ್ರೆ there are multiple problems. ಇದು ಕೂಡ ಒಂದು ಅದರಲ್ಲಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಮೈಟ್ ಹ್ಯಾವ್ ಫೌಂಡ್ ಸಮ್ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ನೆಲ್ಲ ನೀವು ನೋಡಿದ್ದೀರಾ. ಡೋಂಟ್ ವರಿ, ಲೆಟ್ ಮಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಫಸ್ಟ್. ಫಾರ್ ದ ಇಕ್ವಿಲಿಬ್ರಿಯಂ NOCl, NO ಮತ್ತು Cl2 ಅಂತ ಹೇಳೋ ಎರಡು ಪ್ರಾಡಕ್ಟ್ ಕೊಡ್ತಾ ಇದೆ. ಫಾರ್ ದ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಆಫ್ NOCl ಇಸ್ ಗಿವಿಂಗ್ NO ಆ್ಯಂಡ್ Cl2. ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ KP ಫಾರ್ ದ ರಿಯಾಕ್ಷನ್ ಆಫ್ ದಿಸ್ ಟೆಂಪ್ರೇಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ KC ಕೊಟ್ಟು KP ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ಇನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. KC ವ್ಯಾಲ್ಯೂ ಕೊಟ್ಟಿದ್ದಾರೆ, ಓಕೆನಾ. KC ಕೊಟ್ಟು KP ಎಷ್ಟು ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ರಿಲೇಷನ್ಶಿಪ್ ಬಿಟ್ವೀನ್ KP ಆ್ಯಂಡ್ KC ಗೊತ್ತಿದೆ, ಇವಾಗಷ್ಟೇ ಬರ್ದಿದ್ದೀನಿ ನಾನು. ವಾಟ್ ಇಸ್ ದಟ್? KP ಇಸ್ ಈಕ್ವಲ್ ಟು KC RT ಡೆಲ್ಟಾ ಎನ್. ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳೋಣ. KP ಎಷ್ಟು? ಕ್ಯಾಲ್ಕುಲೇಟ್ KP ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ, ಕ್ವೆಶನ್ ಮಾರ್ಕ್ ಹಾಕೊಳ್ಳಿ. KC ವ್ಯಾಲ್ಯೂ ಕೊಟ್ಟಿದ್ದಾರಾ? ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ವ್ಯಾಲ್ಯೂ 3.75 ಇಂಟು 10⁻⁻6 ಹೇಳಿದ್ದಾರೆ. ಯೂನಿಟ್ ಏನು ಮೆನ್ಷನ್ ಮಾಡಿಲ್ಲ.
ಆರ್ ವ್ಯಾಲ್ಯೂ ನಿಮಗೆ ಗೊತ್ತಿರಲೇಬೇಕು. ಇಲ್ಲಿ ಆರ್ ವ್ಯಾಲ್ಯೂ ನಾವು ಎಷ್ಟು ತಗೋತಾ ಇದ್ದೀವಿ? 0.0831 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ಯೂನಿಟ್ನ ನನಗೆ ನೆನ್ಪಿಟ್ಕೋಬಹುದು ಅಂದ್ರೆ ನಿಮಗೂ ಕೂಡ ನೆನ್ಪಿಟ್ಕೊಳ್ಬಹುದು, ಯಾಕೆಂದ್ರೆ ನೀವು ನನ್ಗಿಂತ ಸ್ಮಾರ್ಟ್. ಆಯ್ತಾ? ಟೆಂಪ್ರೇಚರ್ ಎಷ್ಟು ಕೊಟ್ಟಿದ್ದಾರೆ? 1069 ಕೆಲ್ವಿನ್ ಕೊಟ್ಟಿದ್ದಾರೆ. ನಾವು KC ಗೊತ್ತಾಯ್ತು, ಆರ್ ಗೊತ್ತಾಯ್ತು, ಟಿ ಗೊತ್ತಾಯ್ತು. ಡೆಲ್ಟಾ ಎನ್ ಹೇಗೆ ಕಂಡುಹಿಡಿತೀರಾ? ಡೆಲ್ಟಾ ಎನ್ ಅಂತ ಹೇಳಿ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್. ಪ್ರಾಡಕ್ಟ್ ನಲ್ಲಿ 2 + 1 ಇಲ್ಲೇನು ಇಲ್ಲಾಂದ್ರೆ 1 ತಗೊಳ್ಳಿ. 2 + 1 3 ಮೈನಸ್ ಇಲ್ಲಿ ಎಷ್ಟಿದೆ ಮೋಲ್? 2. ಹಾಗಾಗಿ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್ 3 - 2 = 1. ಡೆಲ್ಟಾ ಎನ್ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ 1. ಸಬ್ಸ್ಟಿಟ್ಯೂಟ್ ಮಾಡಿ ಇಕ್ವೇಷನ್ಗೆ. ಸೊ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ನಿಮ್ಮ ಆನ್ಸರ್ ಸ್ವಲ್ಪ ಕ್ಲಿಯರ್ ಆಗಿರಬೇಕು, ಬಿಕಾಸ್ ಟೆಕ್ಸ್ಟ್ ಬುಕ್ ನಲ್ಲಿರುವ ಆನ್ಸರ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದ ಆಕ್ಚುಯಲ್ ಕ್ಯಾಲ್ಕುಲೇಷನ್. ಎಲ್ರಿಗೂ ಈ ಆನ್ಸರ್ ಬರುತ್ತಾ ಅಂತ ಹೇಳಿ ಚೆಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. KP ಅನ್ನ ನೀವು ಕಂಡುಹಿಡಿಬೇಕು. ಫೈನ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ KC? 3.75 into 10⁻⁻6 multiplied by R value ಎಷ್ಟು? 0.0831. ಓಕೆನಾ? ಲೀಟರ್ ಬಾರ್. ಸೊ ಐ ಹ್ಯಾವ್ ಟು ಕ್ಯಾನ್ಸಲ್ ದ ಯೂನಿಟ್ ಆಲ್ಸೋ. ಲೆಟ್ಸ್ ರೈಟ್ ದ ಸೇಮ್ ಇಕ್ವೇಶನ್. ನಿಮಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದೀನಿ, ಆ್ಯಂಡ್ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಇಕ್ವೇಶನ್. ಸಬ್ಸ್ಟಿಟ್ಯೂಷನ್ ವ್ಯಾಲ್ಯೂನ ನೀವು ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. KC RT ಡೆಲ್ಟಾ ಎನ್. KC ಎಷ್ಟು ಕೊಟ್ಟಿದ್ದಾರೆ ಅವರು? 3.75 into 10⁻⁻6. ಆರ್ ವ್ಯಾಲ್ಯೂ ಎಷ್ಟು? 0.0831 ಲೀಟರ್ ಬಾರ್ ಪರ್ ಕೆಲ್ವಿನ್ ಪರ್ ಮೋಲ್. ಟೆಂಪ್ರೇಚರ್ ವ್ಯಾಲ್ಯೂ 1069 ಕೆಲ್ವಿನ್. ಆಯ್ತಾ? ಡೆಲ್ಟಾ ಎನ್ ಪವರ್ ಅದು ಎಲ್ಲಿಗೆ ಬರುತ್ತೆ? ಆರ್ ಮತ್ತೆ ಟಿಗೆ ಬರುತ್ತೆ ಅಲ್ವಾ? ಆರ್ ವ್ಯಾಲ್ಯೂ, ಟಿ ವ್ಯಾಲ್ಯೂ, ಪವರ್ ಏನಾಯ್ತು? 1 ಆಯ್ತು. ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಇದನ್ನ ನೀವು ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಅರೌಂಡ್. ಮಲ್ಟಿಪ್ಲೈ ಮಾಡಿ ನೋಡಿ ಕ್ವಿಕ್ ಆಗಿ. ಸೊ 3.75 multiplied by 0.083 multiplied by 1069. ಸೊ ನನಗೆ ಸಿಗ್ತಾ ಇದೆ 332.72 into 10⁻⁻6. ಸಪೋಸ್ ಐ ಕ್ಯಾನ್ ಮಲ್ಟಿಪ್ಲೈ ಹಿಯರ್ ಇಟ್ ಸೆಲ್ಫ್, ಬಟ್ ಅದು ವಿಡಿಯೋ ಲೆಂತ್ ಅನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಐ ಆಮ್ ಡೂಯಿಂಗ್ ದಿಸ್ ವೇ. ನಾನು ಇವಾಗ ಇದನ್ನು ಹೇಗೆ ಬರಿಬೋದು? ಸೈಂಟಿಫಿಕ್ ನೋಟೇಷನಲ್ಲಿ 332 ಅನ್ನು ಹೇಗೆ ಬರಿಬೋದು? 3.3272 into 10⁻2 10⁻⁻6 ಬರಿಬೋದು. ನಥಿಂಗ್ ಬಟ್ -6 ಇಂದ 2 ಕಳೆದ್ರೆ ಎಷ್ಟು? 3.32 into 10⁻⁻4. ಯೂನಿಟ್ ಏನು ಬರಿಬೇಕು? ಬಿ ಕೇರ್ಫುಲ್ ವಿತ್ ದ ಯೂನಿಟ್. ಏನು ಬರಿಬೇಕು ಇಲ್ಲಿ? ಸೊ ಮೋಲ್ಸ್ನ ಚೆಕ್ ಮಾಡ್ಕೊಳ್ಳಿ. ರಿಯಾಕ್ಟೆಂಟ್ ಮೋಲ್ಸ್ 2 ಇದೆ, ಆಯ್ತಾ? ಪ್ರಾಡಕ್ಟ್ ಮೋಲ್ ಎಷ್ಟಿದೆ? 2 + 1 ಇದೆ. ಅಂದ್ರೆ ನಾವೀಗ KCಗೆ ಯೂನಿಟ್ ಅನ್ನು ಫಸ್ಟ್ ಕಂಡಿಡ್ಕೊಳ್ಳೋಣ. KCಗೆ ಹೇಗೆ ಯೂನಿಟ್ ಬರೀತೀರಾ? NO² Cl2 ಡಿವೈಡೆಡ್ ಬೈ NOCl, ಅಲ್ಲೂ ಕೂಡ ಹೋಲ್ ಸ್ಕ್ವೇರ್ ಇದೆ. ಈ ಹೋಲ್ ಸ್ಕ್ವೇರ್ ಕಾನ್ಸಂಟ್ರೇಷನ್ ಟರ್ಮ್ ನಲ್ಲಿರೋ ಯೂನಿಟ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಇಲ್ಲಿ ಏನಂತ ಹೇಳಿದ್ರೆ ಮೋಲ್ ಪರ್ ಲೀಟರ್ ಹೋಲ್ ಸ್ಕ್ವೇರ್, ಮೋಲ್ ಪರ್ ಲೀಟರ್ ಹಾಗೆ ಉಳ್ಕೊಳ್ತು, ಡಿವೈಡೆಡ್ ಬೈ NOCl ಅಂತ ಹೇಳಿದ್ರದ್ದು ಪವರ್ ಏನು ಮಕ್ಕಳೇ? 2. ನಾನು ಇಲ್ಲಿ ಬರೀ ಯೂನಿಟ್ ಮಾತ್ರ ತಗೋತಾ ಇದ್ದೀನಿ ಮಕ್ಕಳೇ, ವ್ಯಾಲ್ಯೂಸ್ ಏನು ತಗೋತಾ ಇಲ್ಲ. ಬಿಕಾಸ್ ನನಗೆ KC ಯೂನಿಟ್ ಬೇಕು. ಫೈನಲಿ KP ಅನ್ನ ಬಾರ್ನಲ್ಲಿ ತಗೊಂಡು ಬರ್ಬೇಕಲ್ವಾ? ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಮೋಲ್ ಪರ್ ಲೀಟರ್ ಆಯಿತು. ಸೊ ಅವ್ರು ಕೊಟ್ಟಿಲ್ಲ ಇಲ್ಲಿ. ಆಕ್ಚುಲಿ ಟೆಕ್ಸ್ಟ್ ಬುಕ್ ನಲ್ಲಿ ಇದು ಕೊಡಬೇಕು, ಮೋಲ್ ಪರ್ ಲೀಟರ್ ಅಂತ ಹೇಳಿ ಕೊಡಬೇಕು. ಆಗ ನಮಗೇನಾಗುತ್ತೆ ಇಲ್ಲಿ? ಯೂನಿಟ್ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೋಲ್ ಪರ್ ಲೀಟರ್ ಆಯಿತು. ಮೋಲು ಪರ್ ಮೋಲು ಕ್ಯಾನ್ಸಲ್ ಆಯಿತು. ಇಕ್ವಿಲಿಬ್ರಿಯಂಗೆ ಅವರು ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ನಮಗೆ ಸಿಕ್ತು ಮೋಲ್ ಪರ್ ಲೀಟರ್ ಅಂತ ಹೇಳುವಂಥದ್ದು KC ಯೂನಿಟ್.
ಮೋಲ್ ಕ್ಯಾನ್ಸಲ್ ಆಯಿತು, ಬಿಕಾಸ್ ಮೋಲ್ ಮತ್ತು ಪರ್ ಮೋಲ್ ಕ್ಯಾನ್ಸಲ್ ಆಯಿತು. ಲೀಟರ್ ಇದೆ, ಪರ್ ಲೀಟರ್ ಕ್ಯಾನ್ಸಲ್ ಆಯಿತು ಆಯಿತಾ. ಕೆಲ್ವಿನ್, ಪರ್ ಕೆಲ್ವಿನ್ ಕ್ಯಾನ್ಸಲ್ ಆಯಿತು. ವಾಟ್ ಶುಡ್ ಬಿ ದ ಯೂನಿಟ್ ಆಫ್ ಕೆ ಪಿ ಯೂನಿಟ್ ಏನಾಗಬೇಕು? ಬಾರ್, ಬಿಕಾಸ್ ಇಟ್ ಇಸ್ ಇಕ್ವಿಲಿಬ್ರಿಯಂ ಪ್ರೆಷರ್. ಸೊ ಹಾಗಾಗಿ equilibrium pressure the unit is in terms of bar. Is this clear? Is this clear? So unit is important. Now problem 6.6 in the old textbook, 7.6 in the new textbook. ಇಲ್ಲ ಅಂತ ಹೇಳಿದ್ರೆ ಕ್ವೆಶ್ಚನ್ ಓದಿ ನಿಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳಿ. The value of Kp for the reaction carbon dioxide is combining with carbon to give carbon monoxide is 3.08 thousand Kelvin. If initially the pressure, partial pressure of carbon dioxide is 0.48 bar and partial pressure of carbon monoxide, ಇದು ಗ್ಯಾಸ್ ಅಲ್ವಾ, ಇದ್ರದ್ದು ಪ್ರೆಷರ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರೆಷರ್ ಬೇಕಾ? ಸಾಲಿಡ್. ಕಾರ್ಬನ್ಗೆ ಪ್ರೆಷರ್ ಇಲ್ಲ, ಸಾಲಿಡ್ ಸ್ಟೇಟ್ ನಲ್ಲಿ ಇದೆ. ಕಾರ್ಬನ್ ಮೊನಾಕ್ಸೈಡ್ ಇನಿಷಿಯಲ್ ಪ್ರೆಷರ್ ಕೊಟ್ಟಿದ್ದಾರೆ, ಅದು 0 ಬಾರ್ ಅಂತ ಹೇಳಿ. ಆಬ್ವಿಯಸ್ಲಿ ಬಿಕಾಸ್ ರಿಯಾಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮ ಕಡೆ ಬರೀ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಸ್ವಲ್ಪ ತಾದ್ಮೇಲೆ ಫಾರ್ಮ್ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು? 0 ಬಾರ್. ಫೈನ್. ಪ್ಯೂರ್ ಗ್ರಾಫೈಟ್ ಇಸ್ ಪ್ರೆಸೆಂಟ್. ಇನಿಷಿಯಲಿ ಪ್ಯೂರ್ ಗ್ರಾಫೈಟ್ ಅಂತ ಇಲ್ಲಿ ಕಾರ್ಬನ್ ಅನ್ನ ಗ್ರಾಫೈಟ್ ಫಾರ್ಮ್ ಆಫ್ ಕಾರ್ಬನ್ ತಗೊಂಡಿದ್ದಾರೆ. ಕ್ಯಾಲ್ಕುಲೇಟ್ ದ ಇಕ್ವಿಲಿಬ್ರಿಯಂ ಪಾರ್ಷಿಯಲ್ ಪ್ರೆಷರ್ ಆಫ್, ನೋಡಿ ಇಕ್ವಿಲಿಬ್ರಿಯಂ ಪಾರ್ಷಿಯಲ್ ಪ್ರೆಷರ್ ಆಫ್. ಇನಿಷಿಯಲ್ ಪ್ರೆಷರ್ ಕೊಟ್ಟಿದ್ದಾರೆ, ಇಕ್ವಿಲಿಬ್ರಿಯಂ ಪ್ರೆಷರ್ ಏನು? ಇವರ ಕಾನ್ಸಂಟ್ರೇಷನ್ ಬ್ಯಾಲೆನ್ಸ್ ಆಗುತ್ತಲ್ವಾ, ಅವಾಗ ಅಲ್ಲಿ ಇಕ್ವಿಲಿಬ್ರಿಯಂ ನಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತಲ್ವಾ, ಆ ಇಕ್ವಿಲಿಬ್ರಿಯಂ ಪ್ರೆಷರ್ ಏನು? ಆಫ್ಟರ್ ಸಮ್ ಟೈಮ್ ವಾಟ್ ಇಸ್ ದ ಪ್ರೆಷರ್? ಇನಿಷಿಯಲ್ ಪ್ರೆಷರ್ ಇಸ್ ಸೋ ಅಂಡ್ ಸೋ. ಆಫ್ಟರ್ ಸಮ್ ಟೈಮ್ ವೆನ್ ದ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಇಸ್ ರೀಚ್, ಪ್ರೆಷರ್ ಏನು ಆಫ್ ಬೋತ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್ ಇದು ಪ್ರೆಷರ್ ಏನು ಅಂತ ಕೇಳ್ತಾ ಇದ್ದಾರೆ. ಈಸಿ ಕ್ವೆಶ್ಚನ್, ತುಂಬಾ ಈಸಿ ಇದೆ. ನೋಡೋಣ, ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ಏನು ಮಕ್ಕಳೇ? ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ಗ್ರಾಫೈಟ್ ವಿಚ್ ಇಸ್ ಇನ್ ಸಾಲಿಡ್ ಸ್ಟೇಟ್, ದಿಸ್ ಇಸ್ ಇನ್ ಗೇಷಿಯಸ್ ಸ್ಟೇಟ್. ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಕರೆಕ್ಟ್, ಇಕ್ವೇಶನ್ ಬ್ಯಾಲೆನ್ಸ್ ಇದೆ, 1 ಕಾರ್ಬನ್ ಅಂಡ್ ಹಿಯರ್ 1 ಕಾರ್ಬನ್. ಸೊ ಕಾರ್ಬನ್ ಅಮೌಂಟ್ ಜಾಸ್ತಿ ಆಯ್ತು. ಇಕ್ವೇಶನ್ ನೋಡ್ಕೊಳ್ಳಿ. ಐ ಆಮ್ ಸಾರಿ. 1 + 1 2 ಕಾರ್ಬನ್, 2 ಆಕ್ಸಿಜನ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಯಾಕ್ಟಿಂಗ್ ವಿತ್ ಕಾರ್ಬನ್ ಫರ್ದರ್. ಕಾರ್ಬನ್ ಕೌಂಟ್ ಜಾಸ್ತಿ ಆಯಿತು, ಆಕ್ಸಿಜನ್ ಆಕ್ಸಿಜನ್ ಅಮೌಂಟ್ ಕಡಿಮೆ ಆಯಿತು. ನಮಗೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳುವಂತ ಪಾಯ್ಸನಸ್ ಗ್ಯಾಸ್ ಸಿಗ್ತಾ ಇದೆ. ಸರಿ, ಈಗ ಇನಿಷಿಯಲ್ ಪ್ರೆಷರ್ ಏನ್ ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್? ಪಿ ಇನಿಷಿಯಲ್ ಪ್ರೆಷರ್. ಕಾರ್ಬನ್ ಡೈಆಕ್ಸೈಡ್ ಇನಿಷಿಯಲ್ ಪ್ರೆಷರ್ ಎಷ್ಟು ನೋಡಿ ಇಲ್ಲಿ. ಇನಿಷಿಯಲ್ ಪ್ರೆಷರ್ ಇಸ್, ಬರ್ಕೊಳ್ಬಹುದು ನೀವು ಬೇಕಾದ್ರೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇನಿಷಿಯಲ್ ಪ್ರೆಷರ್ 0.48 ಬಾರ್. ಇನಿಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ 0. ವ್ಯಾಲ್ಯೂ ಆಫ್ Kp, equilibrium pressure ಎಷ್ಟು? The value of Kp is 3.0. 3.0. ಸರಿನಾ? Initial pressure is 0.48. 0.48. ಇಲ್ಲಿ initial pressure is 0. ಇದು 0.48 ಬಾರ್, ಇದು 0 ಬಾರ್. At equilibrium, ಸ್ವಲ್ಪ ಆದ್ಮೇಲೆ equilibrium ಸ್ಟಾರ್ಟ್ ಆಯಿತು. ಇಕ್ವಿಲಿಬ್ರಿಯಂ ನಲ್ಲಿ ಏನ್ ಪ್ರೆಷರ್ ಅಂತ ಹೇಳಿ ಗೊತ್ತಿಲ್ಲ, ಬಟ್ ನಾನು ಹೇಳ್ಬೋದಾ ಇಕ್ವಿಲಿಬ್ರಿಯಂ ನಲ್ಲಿ 0.48 ನಲ್ಲಿ ಒಂದಿಷ್ಟು ಇದರ ಪ್ರೆಷರ್ ಇನಿಷಿಯಲಿ 0.48 ಇತ್ತು. ಇಕ್ವಿಲಿಬ್ರಿಯಂ ಆಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಇವಾಗ ಎಷ್ಟು ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾಗಿ ಕನ್ವರ್ಟ್ ಆಗಿದೆ? ಕಾರ್ಬನ್ ಮೊನಾಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಎಕ್ಸಾಕ್ಟ್ಲಿ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಈಗ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಪ್ಲೀಟ್ ಆಗಿ 0.48 ಇಲ್ಲ, ಕಡಿಮೆ ಆಗಿದೆ, -x. x is nothing but the degree of dissociation. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನಿಂದ ಎಷ್ಟೋ ಪಾರ್ಟ್ಗಳು ಡಿಸೋಸಿಯೇಟ್ ಆಗಿ ಅದು ಬೇರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳೋ ಪಾರ್ಟ್ ಕೊಟ್ಟಿದೆ. ಇಲ್ಲಿ ಅಟ್ ಇಕ್ವಿಲಿಬ್ರಿಯಂ ನನಗೆ ಗೊತ್ತಿಲ್ಲ ಕಾರ್ಬನ್ ಮೊನಾಕ್ಸೈಡ್ ಪ್ರೆಷರ್ ಏನು ಅಂತ ಹೇಳಿ, ಬಟ್ ನನಗೆ ಗೊತ್ತು 2 times ಆಫ್ ಎಕ್ಸ್ ಫಾರ್ಮ್ ಆಗಿದೆ. ಇಲ್ಲಿಂದ ಏನ್ ಎಕ್ಸ್ ಹೊರಗಡೆಗೆ ಬಂದಿದೆಯೋ ಅದು ಎಷ್ಟು? 2 times, ಬಿಕಾಸ್ ಒಂದು ಕಾರ್ಬನ್ ಡೈಆಕ್ಸೈಡ್ 2 ಕಾರ್ಬನ್ ಮೊನಾಕ್ಸೈಡ್ ನ ಕೊಡ್ತಾ ಇದೆ. ಹಾಗಾಗಿ ಏನು ಎಕ್ಸ್ ಅಂತ ಹೇಳಿದು ಡಿಸೋಸಿಯೇಟ್ ಆಗಿದೆಯೋ ಅದು
ಟ್ವೈಸ್ 2 ಟೈಮ್ಸ್ ಇಲ್ಲಿ ಫಾರ್ಮ್ ಆಗಿದೆ. 2 ಟೈಮ್ಸ್ 2 is the mole, x is the carbon monoxide which has come out of carbon dioxide. 2 ಅಂತ ಹೇಳಿದ್ರೆ ವ್ಯಾಲ್ಯೂ ಏನು ಇಲ್ಲಿ? the coefficient 2. ಕ್ಲಿಯರ್ ಆಯ್ತಾ ಇವಾಗ? ಸರಿ, now what you have to write? You have to write the equilibrium expression Kp. Kp is equal to partial pressure of carbon monoxide whole square divided by, ಇದಕ್ಕೆ ನಾವು ಬರೆಯಲ್ಲ, ಸಾಲಿಡ್ ಸ್ಟೇಟ್ ನಲ್ಲಿ ಇದೆ, ಹಾಗಾಗಿ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಅಂತ ಹೇಳಿ ಬರಿಬೇಡಿ, ಬಿಕಾಸ್ ಕಾರ್ಬನ್ ಇಸ್ ಸಾಲಿಡ್, ಅದು ಪ್ರೆಷರ್ ಎಕ್ಸಿಬಿಟ್ ಮಾಡಲ್ಲ. ಕಾರ್ಬನ್ ಡೈಆಕ್ಸೈಡ್ ಪಾರ್ಷಿಯಲ್ ಪ್ರೆಷರ್ 1 ಟೈಮ್. Kp ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಈಕ್ವೇಶನ್ ಅಲ್ಲಿ ಅಲ್ವಾ? Kp ವ್ಯಾಲ್ಯೂ ಏನು? 3 is equal to ಕಾರ್ಬನ್ ಮೊನಾಕ್ಸೈಡ್ ಪ್ರೆಷರ್ ಏನು? at equilibrium, ಬಿಕಾಸ್ Kp ಅಂತ ಹೇಳೋದು ಈಕ್ವಿಲಿಬ್ರಿಯಂ ಪ್ರೆಷರ್. ಈಕ್ವಿಲಿಬ್ರಿಯಮ್ದು ಟೋಟಲ್ ಪ್ರೆಷರ್ ಅಂತ ಹೇಳೋದು 3, ಬಟ್ ನಮಗೆ ಪಾರ್ಷಿಯಲ್ ಪ್ರೆಷರ್ ಆಫ್ PCO2 ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು, ಓಕೆನಾ? ಸೊ PCO2 ಎಷ್ಟು ಕೊಟ್ಟಿದ್ದಾರೆ ಅವರು ಗೊತ್ತಿಲ್ಲ, ನಾನು ಅದನ್ನ ಹೇಗೆ ತಗೊಂಡಿದ್ದೀನಿ? 2x ಅಂತ ಹೇಳಿ ತಗೊಂಡಿದ್ದೀನಿ. 2x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ CO2 ಎಷ್ಟು? 0.48 minus x. ಈ ಇಕ್ವೇಶನ್ ಸಾಲ್ವ್ ಮಾಡಿ. Solve this equation. So this is nothing but 3 multiplied by, ಇದನ್ನ ಇದರ ಜೊತೆಗೆ ಮಲ್ಟಿಪ್ಲೈ ಮಾಡಿ, 0.48 minus x is equal to 2x whole square ಅಂದ್ರೆ 2 into 2 ಎಷ್ಟು? 4. x square ಅದನ್ನ ಹಾಗೆ ಬರ್ಕೊಳ್ಳಿ, 4x square ಆಯ್ತು ಇವಾಗ. Now multiply 3 with this detailing. 3 8s are 3 4s are 12 plus 2 14 ಆಯ್ತು ಅಲ್ವಾ? 1.44 ಆಯ್ತು ಮೈನಸ್ 3 into x is 3x is equal to 4x square. ಈಗ ಇದನ್ನ ನೀವು ಆಚೆಗೆ ತಗೊಂಡೋಗಿ, ಸೊ ಇಟ್ ವಿಲ್ ಬಿ, ದಿಸ್ ಇಸ್ ಗೋಯಿಂಗ್ ಟು ಬಿ 4x ಸ್ಕ್ವೇರ್. ಇದು ಆಚೆಗೆ ಹೋದಾಗ ಪ್ಲಸ್ 3x ಆಯ್ತು ಮೈನಸ್ 1.44 ಆಯ್ತು is equal to 0. This is in terms of quadratic equation. ನಾವು ನಮ್ಮ 10th ಸ್ಟ್ಯಾಂಡರ್ಡ್ ನಲ್ಲೆಲ್ಲ ಕ್ವಾಡ್ರಾಟಿಕ್ ಇಕ್ವೇಶನ್ ಕಲ್ತಿದ್ದೀವಿ, ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ. ಸೊ ಇದನ್ನ ಸಾಲ್ವ್ ಮಾಡಬೇಕು, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹಾಗಾಗಿ ನಮಗೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡಲಿಕ್ಕೆ, ಎಕ್ಸ್ ಸ್ಕ್ವೇರ್ ಬಂದಾಗ ಸಾಲ್ವ್ ಮಾಡಲಿಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಬರೀ ಎಕ್ಸ್ ಇದ್ದಿದ್ರೆ ನೀವು ಈಸಿಯಾಗಿ ಕಂಡುಹಿಡಿತಿದ್ರಿ, ಎಕ್ಸ್ ನ ಆಡ್ ಮಾಡೋದು ಕಂಡುಹಿಡಿತಿದ್ರಿ. ಇವಾಗ ಎಕ್ಸ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಬಂದಾಗ we can identify x with this formula. X is equal to minus b plus or minus square root of 4 square root of b square minus 4ac divided by, ನೋಡಿ ಡಿನಾಮಿನೇಟರ್ ಗೆ ಸ್ಕ್ವೇರ್ ರೂಟ್ ಇಲ್ಲ, ಬರೀ ನ್ಯೂಮರೇಟರ್ ನಲ್ಲಿ ಇದಕ್ಕೆ ಮಾತ್ರ ಸ್ಕ್ವೇರ್ ರೂಟ್ ಇರುವಂತದ್ದು. ಡಿವೈಡೆಡ್ ಬೈ 2 into a ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. x is equal to minus b. ಸೊ ಇವಾಗ ಈ ಇಕ್ವೇಶನ್ ಅಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಏನು ಅಂತ ಹೇಳಿ ಹೊರಗೆ ತೆಗಿರಿ. ವಾಟ್ ಇಸ್ ಎ ವ್ಯಾಲ್ಯೂ? ಇಸ್ ಈಕ್ವಲ್ ಟು 4. ವಾಟ್ ಇಸ್ ಬಿ ವ್ಯಾಲ್ಯೂ? ಇಸ್ ಈಕ್ವಲ್ ಟು 3. ಮೈನಸ್ ಇದ್ರೆ ಮೈನಸ್ ಸಮೇತ ಬರೀಬೇಕು. ವಾಟ್ ಇಸ್ ಸಿ ವ್ಯಾಲ್ಯೂ? ಮೈನಸ್ 1.44. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಅಂಡ್ ಸಾಲ್ವ್ ದ ಕ್ವಾಡ್ರಾಟಿಕ್ ಇಕ್ವೇಶನ್. ಹೇಗೆ ಸಾಲ್ವ್ ಮಾಡ್ತೀರಾ? ಮೈನಸ್ 3 ಅದನ್ನ ಹಾಗೆ ಬರ್ಕೊಳ್ತೀರಾ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಅರ್ಥ ಏನು ಇಲ್ಲಿ? 9 ಅಲ್ವಾ? ಬಿ ಸ್ಕ್ವೇರ್ ಅಂತ ಹೇಳಿದ್ರೆ 3 ಹೋಲ್ ಸ್ಕ್ವೇರ್ ಮೈನಸ್ 4. ಎ ವ್ಯಾಲ್ಯೂ ಏನು? 4 ಇದೆ. ಸಿ ವ್ಯಾಲ್ಯೂ ಏನು? 1.44, ಬಟ್ ಇದು ಮೈನಸ್ ಇದೆ, ಹಾಗಾಗಿ ಮೈನಸ್ ನ ತಪ್ಪದೆ ಬರ್ಕೊಳ್ಳಿ. ಡಿವೈಡೆಡ್ ಬೈ 2 into ವಾಟ್ ಇಸ್ ಎ ವ್ಯಾಲ್ಯೂ? 4 ಆಯ್ತು. ಇದನ್ನ ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಸಾಲ್ವಿಂಗ್ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ದ ನೆಕ್ಸ್ಟ್ ಸ್ಲೈಡ್. ಎಕ್ಸ್ ವ್ಯಾಲ್ಯೂನ ಹೇಗೆ ಕಂಡುಹಿಡ್ತೀರಾ? ಮೈನಸ್ 3 ಬಿ ಅಲ್ವಾ, ಇಲ್ಲಿ ಮೈನಸ್ ಬಿ ಅಂತ ಹೇಳಿದ್ರೆ ಫಸ್ಟ್ಗೆ ಒಂದ್ ಕಡೆ ಬರ್ಕೊಳ್ಳಿ, ಎ ಬಿ ಸಿ. ಎ ಇಸ್ ಯೋರ್ 4 ವ್ಯಾಲ್ಯೂ, ಬಿ 3, ಸಿ ಅಂತ ಹೇಳಿದ್ರೆ ಮೈನಸ್ 1.44. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಮೈನಸ್ 3 ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ 3 ಸ್ಕ್ವೇರ್ ಮೈನಸ್ 4 into ಎ ಸಿ divided by 2 into a. 2a ಅಂತ ಹೇಳಿದ್ರೆ 4. So it's going to be 3 plus or minus 3 square ಅಂತ ಹೇಳಿದ್ರೆ ಎಷ್ಟು? 9. 4 into 4 16. 4 into 4 ಅಂತ ಹೇಳಿದ್ರೆ ಇಲ್ಲಿ ಎಷ್ಟು? 4 into 4 into 1.44. Minus into minus ಎಷ್ಟು? Plus ಆಯಿತು. This is going to be 23.04 ಅಲ್ವಾ? So 23.04
whole divided by 2 4s 8 ಆಯಿತು, which is going to be equal to -3 plus or minus square root of 23 plus 9 ಎಷ್ಟು 32. 0.4 ನೀವು ನೆಗ್ಲೆಕ್ಟ್ ಮಾಡಬಹುದು ಇಲ್ಲಿ, so you don't have to even write that. 23 only you consider, divided by 8. 8ಗೆ ನೀವು ಏನು ತಗೊಳ್ಬೇಕಾಗಿಲ್ಲ, ಸ್ಕ್ವೇರ್ ರೂಟ್ ತಗೊಳ್ಬೇಕಾಗಿಲ್ಲ, ಇದಕ್ಕೆ ಮಾತ್ರ ಇರುವಂಥದ್ದು. ಈಗ 32 is not a perfect square, ಸ್ಕ್ವೇರ್ ನಂಬರ್ ಅಲ್ಲ. ಸೊ ಕಂಡುಹಿಡ್ಕೊಳ್ಬೇಕಂದ್ರೆ ನಮಗೊಂದು ಶಾರ್ಟ್ ಕಟ್ ಇದ್ರೆ ಒಳ್ಳೆಯದು, ಬಿಕಾಸ್ ಈ ಪ್ರಾಬ್ಲಮ್ನಲ್ಲಿ ಈ ಚಾಪ್ಟರ್ ಅಲ್ಲ, ಈ ಪಾರ್ಟ್ ಅಲ್ಲ, ಇನ್ನು ಅಯಾನಿಕ್ ಇಕ್ವಿಲಿಬ್ರಿಯಂನಲ್ಲೂ ಇಂಥದ್ದು ನಾನ್ ಪರ್ಫೆಕ್ಟ್ ನಂಬರಿನ ಸ್ಕ್ವೇರ್ ರೂಟನ್ನು ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 32 ಅಂತ ಹೇಳಿದ್ರೆ ಏನು ಮಾಡ್ಕೊಳ್ಬೋದು ನಾವಿಲ್ಲಿ, ಇದನ್ನ ಕಂಡುಹಿಡಿಬೇಕಾದ್ರೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, 32ಗಿಂತನೂ ಕಡಿಮೆ ಇರುವ ಒಂದು ಸ್ಕ್ವೇರ್ ರೂಟ್ ನಂಬರ್ ತಗೊಳ್ಳಿ. ವಾಟ್ ಇಸ್ ಇಟ್? 25 is the square root number which is lesser than square number which is lesser than 32. 25 is a number which is lesser than 32. So square root of 25 ನಾವು ಕಂಡುಹಿಡಿಬೇಕು. ಸೊ ಸ್ಕ್ವೇರ್ ನಂಬರ್ 32ಗಿಂತನೂ ಲೆಸ್ ಆಗಿರುವಂತಹದ್ದು 25, ಇದರ ಸ್ಕ್ವೇರ್ ರೂಟ್ ಏನು 5 ಆಗಿರುತ್ತೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾವು ಯಾವಾಗಲೂ ಕೂಡ ಒಂದು ನಾನ್ ಪರ್ಫೆಕ್ಟ್ ನಂಬರ್, ನಾನ್ ಪರ್ಫೆಕ್ಟ್ ಅಂತ ಹೇಳಲ್ಲ, ಒಂದು ನಂಬರ್ ವಿಚ್ ಡು ನಾಟ್ ಹ್ಯಾವ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳಿದ್ವಿ. ಇವಾಗ 36 ಸ್ಕ್ವೇರ್ ರೂಟ್ ಆಫ್ 36 is 6, ಸ್ಕ್ವೇರ್ ರೂಟ್ ಆಫ್ 16 is 4. ಹಾಗೆ ನಮಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಸ್ಕ್ವೇರ್ ನಂಬರ್ ಸಿಗಲ್ಲ ಅಂತ ಹೇಳಿದಾಗ, ಸ್ಕ್ವೇರ್ ರೂಟ್ ನಂಬರ್ ಸಿಗಲ್ಲ ಅಂತ ಹೇಳಿದಾಗ, ಸೊ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಲೈಕ್ 32 ಅನ್ನ ಬರೀತೀರಾ, ಅದರ ಕೆಳಗೆ ಬರುವಂಥ ಲೆಸ್ಸರ್ ದ್ಯಾನ್ ದ್ಯಾಟ್ ಇರುವಂತಹ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ಬರೀತೀರಾ. 25 ಆಗಿರ್ಬೋದು, ಅದನ್ನ ಕನ್ಸಿಡರ್ ಮಾಡ್ತೀರಾ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅದರದ್ದು ಪರ್ಫೆಕ್ಟ್ ಸ್ಕ್ವೇರ್ ರೂಟನ್ನು ನೀವು ಕಂಡುಹಿಡ್ಕೊಳ್ಬಹುದು. ಸೊ ಅದರ ರೂಟ್ ವ್ಯಾಲ್ಯೂ 5 ಆಗಿರುತ್ತೆ. ಈಗ ನಾನೊಂದು ಫಾರ್ಮುಲಾ ಬರೀತೀನಿ, n ಪ್ಲಸ್ ಎಕ್ಸ್ ಮೈನಸ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ 2n. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಎಂಟೈರ್ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಸ್ ವೆಲ್ ಆಸ್ ಅಯಾನಿಕ್ ಇಕ್ವಿಲಿಬ್ರಿಯಮ್ ಚಾಪ್ಟರ್. ಹೇಗೆ ಗೊತ್ತಾ, ಎನ್ ವ್ಯಾಲ್ಯೂ ಅನ್ನ ನೀವು ಇಲ್ಲಿ 5 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. 32ಗಿಂತ ಕಡಿಮೆ ಇರುವ ನಂಬರಿನ 5 ರೂಟ್ ವ್ಯಾಲ್ಯೂ 5 ಪ್ಲಸ್ ಎಕ್ಸ್ ಅಂತ ಹೇಳಿದ್ರೆ ನೀವು ಏನು ಕಂಡುಹಿಡಿತಿದ್ದೀರಾ, 32 ವ್ಯಾಲ್ಯೂವನ್ನ ಕಂಡುಹಿಡಿತಿದ್ದೀರಾ. ಎಕ್ಸ್ ಇಸ್ ನಥಿಂಗ್ ಬಟ್ ದ ನಂಬರ್ ವ್ಯಾಲ್ಯೂ ಯು ಆರ್ ಐಡೆಂಟಿಫೈಯಿಂಗ್, ರೈಟ್? ದಟ್ ಇಸ್ 32. ಸ್ಕ್ವೇರ್ ರೂಟ್ ಆಫ್ 32 ಇಸ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಬಟ್ 32 ಅಂತ ಅಷ್ಟೇ ಬರೀತೀರಾ. ಸೊ ಮೈನಸ್ ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ 25, ಯಾಕೆಂದ್ರೆ 5 ಸ್ಕ್ವೇರ್ ಆಗುತ್ತೆ. ಇಫ್ ಯು ವಾಂಟ್ ಟು ರೈಟ್, ಯು ರೈಟ್ ಇಟ್. ಡಿವೈಡೆಡ್ ಬೈ 2 5s. ಸೊ ಇಲ್ಲಿ ಏನಾಯಿತು 5, 32 ಮೈನಸ್ 25 ಡಿವೈಡೆಡ್ ಬೈ 10 ಆಯಿತು. 32 ಮೈನಸ್ 25 ಅಂತ ಹೇಳಿದ್ರೆ 7 by 10 ಆಯಿತು. 7 by 10 is nothing but 5.7. See, I identified square root of 32 as 5.7. ಸೊ ಅದನ್ನು ನೀವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ, ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ ಇಲ್ಲಿ. ಸೊ ಇಟ್ಸ್ ಈಕ್ವಲ್ ಟು -3 ಪ್ಲಸ್ ಆರ್ ಮೈನಸ್ 5.7 divided by 8. This is your x value. Now x value can have possible two values, x1 and x2. x1 ಅಂತ ಹೇಳಿದ್ರೆ ಏನು, -3, ಅದನ್ನ ಹಾಗೆ ಇಟ್ಕೊಳ್ತೀನಿ. ಪ್ಲಸ್ ಅಂತ ಹೇಳೋ ವ್ಯಾಲ್ಯೂ ಕನ್ಸಿಡರ್ ಮಾಡೋಣ, ಪ್ಲಸ್ 5.7 divided by 8. Next, -3, let me write as it is, minus 5.7 whole divided by 8. ನೋಡಿ ಮಕ್ಕಳೇ, ಈ ಮೈನಸ್ ವ್ಯಾಲ್ಯೂ ಟೋಟಲ್ ಇಲ್ಲಿ ಇವಾಗ -5.7 -3 is equal to -8.7 divided by 8. whole value is going to be minus. ನಿಮ್ಮ equilibrium pressure ನೀವೇನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, equilibrium pressure cannot be minus. So x cannot be minus. So this part, x2 part, you can neglect. x1 part ಏನು, 5.7 minus 3 ಅಂತ ಹೇಳಿದ್ರೆ 2.7 ಅಲ್ವಾ, ಪ್ಲಸ್ 2.7 ಪ್ಲಸ್ 2.7 by 8 ಅಂತ ಹೇಳಿದ್ರೆ, ಸೊ 27 8 ಡಿವೈಡ್ ಮಾಡಿ 27 by 8. ಸೊ 2.7 ಅದು. ಸೊ ಹಾಗಾಗಿ whenever you get a value, you should write the value lesser. 2.7 it is. Okay, so let me write it as 27. 2.7 by 8 ಅನ್ನ you can write it as 27 by 80. ಹೀಗೂ ಬರಿಬೋದಾ? ಸೊ 80 ಅಂತಾನೆ ಕನ್ಸಿಡರ್ ಮಾಡಿ. 80 is greater than 27. put the point. ಸೊ ಇಲ್ಲಿ 0 ಆಯಿತು, 270 ಆಯಿತು. ಸೊ 8 3s 24 ಆಗುತ್ತೆ. ಸೊ 300, 3 8s 24 ಆಯಿತು.
30 ಉಳ್ಕೊಳ್ತು. Again I'll put the 0 value. 300. So 8 4s ಹೋದ್ರೆ 32, 8 3s. So it's almost going to be x1 value is almost going to be 0.333. So if you solve this, 0.333 is the value you're going to get. Hagagi substitute that value in the formula. So x value is going to be 0.333. What is x here? X is that part of pressure which has gone to create some product. That is nothing but ಒಂದು ಪಾರ್ಟ್. ಆ ಪಾರ್ಟ್ ಏನ್ ಹೋಗ್ತಾ ಇದೆ, ಯು ಕಾಲ್ ದಟ್ ಪಾರ್ಟ್ ಆಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಅಥವಾ ಫ್ರಾಕ್ಷನ್ ಆಫ್ ಪ್ರೆಷರ್ ಇಲ್ಲಿ ಅಂತ ಹೇಳಿ. ಹಾಗಾಗಿ ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್ ಎಕ್ಸ್ ವ್ಯಾಲ್ಯೂ ಸ್ಟೂಡೆಂಟ್ಸ್. ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂಸ್ ಅನ್ನ. ಸಾರಿ, ಎಕ್ಸ್ ವ್ಯಾಲ್ಯೂ ಪಾರ್ಷಿಯಲ್ ಪ್ರೆಷರ್ ಆಫ್ CO2 ನಾವೇನ್ ಕಂಡುಹಿಡಬೇಕು? ಪಾರ್ಷಿಯಲ್ ಪ್ರೆಷರ್ ಆಫ್ CO2, that is 0.48x. equilibrium pressure, partial pressure at equilibrium ಅಥವಾ equilibrium pressure of CO2 0.48 minus 0.33, which is almost going to be 0.15. So equilibrium pressure of CO2 ಎಷ್ಟು? It is 0.15. What is the value of 0.48 minus 6? ಕಂಡಿಡಿದ್ವಾ ನಾವು? 0.15. equilibrium pressure of CO ಎಷ್ಟು? 0.33 into 2, 0.66. So this is what we have to identify. That's it. It's easy. ಈ ಪ್ರಾಬ್ಲಮ್ ಈಸಿ ಇದೆ. ಸೊ ನೀವು ಕಾಂಪ್ಲಿಕೇಶನ್ಸ್ ಫೇಸ್ ಮಾಡೋದು 6.4 ಅಥವಾ 7.4 ಪ್ರಾಬ್ಲಮ್. ಈ ಪ್ರಾಬ್ಲಮ್ನಲ್ಲಿ. So let's start reading it. The value of Kc ಕೊಟ್ಟಿದ್ದಾರೆ ಅವರು 4.24 ಅಂತ ಹೇಳಿ. For the reaction carbon monoxide and water giving carbon dioxide and hydrogen, calculate equilibrium concentration for equilibrium concentration. Previous case ನಲ್ಲಿ equilibrium pressure calculate ಮಾಡಿದ್ವಿ. ಇವಾಗ equilibrium concentration calculate ಮಾಡಬೇಕು for CO2, H2, CO, H2O. And if only CO and H2O are present initially at concentration of 0.1 mole 0. ಅವರು ಇನಿಷಿಯಲ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಆಲ್. ಎಲ್ಲದ್ರದ್ದು ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ಸ್ ರೈಟ್ ದಿಸ್ ಇಕ್ವೇಷನ್ ಸ್ಟೂಡೆಂಟ್ಸ್. ಅಂಡ್ ಇನಿಷಿಯಲ್ ಈ ಇಕ್ವೇಷನ್ ಈ ತರ ಇದೆ. ಬ್ಯಾಲೆನ್ಸಿಂಗ್ ಇದೆ ನೋಡ್ಕೊಳ್ಳಿ. 1 ಕಾರ್ಬನ್ 2 ಹೈಡ್ರೋಜನ್ 2 ಹೈಡ್ರೋಜನ್ 2 ಆಕ್ಸಿಜನ್. ನೆಕ್ಸ್ಟ್ ಇಕ್ವೇಷನ್ ಇಸ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್. ಇನಿಷಿಯಲ್ ಪ್ರೆಷರ್ ಎಷ್ಟು? ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟು? 0.1 mole each. 0.1, 0 and 0 mole. ಮೋಲ್ ಪರ್ ಲೀಟರ್ ಅವರು ಕ್ಯಾಪಿಟಲ್ ಎಂ ನಲ್ಲಿ ಕೊಟ್ಟಿದ್ದಾರೆ, ಅಂದ್ರೆ ಮೋಲ್ ಪರ್ ಲೀಟರ್. ಕ್ಯಾಪಿಟಲ್ ಎಂ ಅಂದ್ರೆ ಮೊಲಾರಿಟಿ. 0 molar, 0 molar. This is initial concentration. Equilibrium concentration ಏನು? ಕ್ವೆಶ್ಚನ್ ಮಾರ್ಕ್. ಬಟ್ ಅದು ಇಕ್ವಿಲಿಬ್ರಿಯಂ ನಲ್ಲಿ ಇದು ಯಾವ ಸ್ಟೇಟ್ ನಲ್ಲಿ ಇರುತ್ತೆ? 0.1 ಇಂದ ಕಾರ್ಬನ್ ಮೊನಾಕ್ಸೈಡ್ ಇಂದ ಸಮ್ ಅಮೌಂಟ್ ಹ್ಯಾಸ್ ಗಾನ್ ಟು ಫಾರ್ಮ್ ದ ಪ್ರಾಡಕ್ಟ್. ಕರೆಕ್ಟ್? ವಾಟರ್ 0.1 molar ನಿಂದ ಸಮ್ ಅಮೌಂಟ್ ಹ್ಯಾಸ್ ಗಾನ್ ಟು ಫಾರ್ಮ್ ದ ಪ್ರಾಡಕ್ಟ್. ಇಲ್ಲಿ ವಾಟರ್ ಇಸ್ ಇನ್ gaseous state. Carbon monoxide is in gaseous state. Carbon dioxide is in gaseous state. Carbon dioxide, hydrogen is in gaseous state. Hagagi, we have to consider the concentration of a gaseous substance. We don't know how much is the equilibrium concentration. Equilibrium nalli bari reactant matra illa. Reactant inda ondishtu amount ಏನಾಗಿದೆ? ಪ್ರಾಡಕ್ಟ್ ಆಗಿದೆ. ಹಾಗಾಗಿ 0.1 molar x ಅಲ್ಲ ಇವಾಗ. 0.1 molar ಇನಿಷಿಯಲ್ ಕಾನ್ಸಂಟ್ರೇಷನ್ ಇಂದ ಎಷ್ಟು ಅಮೌಂಟ್ ಇವಾಗ ಪ್ರಾಡಕ್ಟ್ ಫಾರ್ಮ್ ಆಗಿದೆ? ಸೊ x ಇಲ್ಲಿಂದ x, ಇದು x and that is also x. ನೋಡ್ಕೊಳ್ಳಿ ಇಲ್ಲಿ stoichiometric coefficient 1, stoichiometric coefficient 1, done. Now write the equilibrium expression. Kc is equal to concentration of CO, concentration of H2 divided by concentration of CO2 should be it is CO concentration of H2O. Nothing but x into x divided by 0.1 minus x into 0.1
minus x. So x into x ಅಂತ ಹೇಳಿದ್ರೆ x square, 0.1 minus x into 0.1 minus x ಅಂತ ಹೇಳಿದ್ರೆ 0.1 minus x whole square, right? Okay, now Kc value you have got. Kc expression ಅಂತ ಹೇಳ್ತೀವಿ. Kc is equal to x square minus 0.1 minus x whole square, right? So this expression is very important because our Kc value ಅನ್ನು ಕೊಟ್ಟಿದ್ದಾರೆ further. So ಇದರಲ್ಲಿ Kc value substitute ಮಾಡೋಣ. ಎಷ್ಟದು? It's 4.24. 4.24 is equal to x square 0.1 minus x whole square, right? You have to solve this equation and you have to get this into a quadratic equation. ನೀವು ಈ equation ಸಾಲ್ವ್ ಮಾಡಿ ಕ್ವಾಡ್ರಾಟಿಕ್ ಫಾರ್ಮ್ ನಲ್ಲಿ ತಗೊಂಡು ಬರಬೇಕು. ಅಲ್ಲಿ ನಿಮಗೆ x ನ ಸಾಲ್ವ್ ಮಾಡಿದಾಗ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಗೊತ್ತಾಗುತ್ತೆ. ಓಕೆನಾ? ಸೊ ಫಸ್ಟ್ ಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಗೆ ತಗೊಂಡು ಬರೋಣ. ಅದನ್ನ 4.24 into 0.1 minus x whole square is equal to x square ಅಂತ ಹೇಳಿ ಬರ್ಕೊಳ್ತೀನಿ. See, a minus b whole square ಅಂತ ಹೇಳಿದ್ರೆ ಏನು? a minus b whole square. a minus b whole square is a square plus b square minus 2ab. ಹಾಗಾದ್ರೆ 0.1 minus x whole square ಅಂತ ಹೇಳಿದ್ರೆ a square ಅಂದ್ರೆ 0.1 into 0.1. So it will be 0.01 alva. So you can write initially 0.1 whole square plus x square minus 2 into 0.1 into b and the x. This is going to be 0.01 plus x square minus 0.2x. Can I substitute this 0.1 minus x whole square value over there? Yes. So 4.24 into 0.01 plus x square minus 0.2x is equal to x whole square. 0.24 into 0.01 ಎಷ್ಟಾಗಬೇಕು? 4 ಪ್ಲೇಸ್ ಆದಮೇಲೆ ಡೆಸಿಮಲ್ಸ್ ಹಾಕಬೇಕು ನೀವು, ರೈಟ್? ಸೊ ಇಟ್ ಇಸ್ 424 only. Put 4 decimal point after 4 decimal place. Put decimal place before the 4 points. ಕರೆಕ್ಟಾ? ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 4.24x square. 4.24 into x square is 4.24x square minus 4.24 into 0.2. 4.24 into 0.2 x ಆಗಬೇಕಿದು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು? 2 4s are 8, 2 2s are 4, 2 4s are 8. ಸೊ ಎರಡು ಅಂಕಿ ಆದ ಮೇಲೆ ಪಾಯಿಂಟ್ ಹಾಕಬೇಕು. ಸೊ ಇಟ್ಸ್ ಆಕ್ಚುಲಿ ಗೋಯಿಂಗ್ ಟು ಬಿ minus 8.48x is equal to x square. Now write the quadratic equation. Bring this x square ಈಚೆಗೆ ತಗೊಂಡು ಬನ್ನಿ. So 4.24x square minus x square. So minus 8.48x plus 0.0424 is equal to 0. ಅಂದರೆ ನೀವು ಇದರಿಂದ ಇದನ್ನ ಕಳಿಬೇಕು ಇವಾಗ. 4.24x square minus x square ಅಂತ ಹೇಳಿದ್ರೆ 3.24x square ಆಯಿತು minus 8.48x ಆಯಿತು plus 0.0424 is equal to 0. This is what you have got. ಕರೆಕ್ಟಾ? ಇದು ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ನಲ್ಲಿ ಇದೆ. ವೇರ್ a ವ್ಯಾಲ್ಯೂ 3.24, b ವ್ಯಾಲ್ಯೂ minus 8.48, c ವ್ಯಾಲ್ಯೂ 0.0424 ಆಯಿತು. ಸಬ್ಸ್ಟಿಟ್ಯೂಟ್ ದಿಸ್ ಇನ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್. ಇದನ್ನ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು, ಐ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಲೈಡ್. What is a value? 3.24. B value minus 8.48 and C value 0.0424. Same values remain ಬರ್ತಿದ್ದೀರಾ, ಅದೇ values ನಾನು ಇಲ್ಲಿ ತಗೊಂಡಿದ್ದೀನಿ. I'm going to substitute this in the quadratic equation. X is equal to minus B plus or minus square root B square minus 4AC whole divided by 2a ಆಯಿತು. ಆಯ್ತಾ? x value is going to be minus b ಅಂತ ಹೇಳಿದ್ರೆ ಇಲ್ಲಿ minus of minus 8.48 ಆಯಿತು. ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ಆರ್ ಮೈನಸ್
b square again 8. So b value should be careful. ಯಾಕೆಂದ್ರೆ 4.24 into 0.2 2 4s are 8 2 2s are 4 2 4s are 8 ಡೆಸಿಮಲ್ ಪ್ಲೇಸ್ ನೋಡಿ 1 2 3 3 ಅಂಕಿ ಆದ ಮೇಲೆ ಡೆಸಿಮಲ್ ಪ್ಲೇಸ್ ಹಾಕಿದ್ದೀವಿ. ಸೊ ವ್ಯಾಲ್ಯೂಸ್ ರಿಮೈನಿಂಗ್ ಸೇಮ್ ಬಟ್ ನೋಡ್ಕೊಳ್ಳಿ ಇಟ್ ಶುಡ್ ಬಿ 0.848 ಇಲ್ಲೂ ಅಷ್ಟೇ 0.848 ಮೈನಸ್ 0.848. ಓಕೆ, ಇಲ್ಲೂ ಕೂಡ ಕರೆಕ್ಟ್ ಮಾಡ್ಕೊಳ್ಳಿ. ಡೆಸಿಮಲ್ ಅಂಕಿ ಹಾಕುವಂಥದ್ದು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ವ್ಯಾಲ್ಯೂ ಆಚೀಚೆ ಆಗಿಬಿಡುತ್ತೆ. 0.848 ಸರಿನಾ? ಸೊ ಇವಾಗ ಬಿ ಸ್ಕ್ವೇರ್ ವ್ಯಾಲ್ಯೂ ಏನಾಯಿತು? ವಿ ಜಸ್ಟ್ ಹ್ಯಾವ್ ಟು ಚೇಂಜ್ ದ ಬಿ ಸ್ಕ್ವೇರ್ ವ್ಯಾಲ್ಯೂ ಆ್ಯಂಡ್ ದ್ಯಾಟ್ಸ್ ಈಕ್ವಲ್ ಟು ಸೇಮ್ ವ್ಯಾಲ್ಯೂನೇ 0.848 ಆಯಿತು. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. x is equal to minus b plus or minus square root of b square minus 4ac whole divided by 2a. ಇವಾಗ ಮೈನಸ್ ಬಿ ವ್ಯಾಲ್ಯೂ ಅಂತ ಹೇಳಿದ್ರೆ ಮೈನಸ್ ಆಫ್ ಮೈನಸ್ 0.848 ಆಯ್ತಾ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಸೇಮ್ ಮೈನಸ್ 0.848 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಸಿ. 4 ವ್ಯಾಲ್ಯೂ ಹಾಗೆ ಇರಲಿ, ಎ ವ್ಯಾಲ್ಯೂ 3.42 ಇರಬೇಕಲ್ವಾ, 3.24 multiplied by C value ಎಷ್ಟು 0.0424 whole divided by 2 into A value ಎಷ್ಟು 3.24 which is equal to minus of minus ಅಂತ ಹೇಳಿದ್ರೆ positive 848 plus or minus square root ಅನ್ನು ಹಾಗೆ ಇಟ್ಕೊಳ್ಳಿ 842 whole square ಅಂತ ಹೇಳಿದ್ರೆ 0.719 approximately you should get it as 0.7191 minus if you multiply this value 4 into 3.24 into 0.024 you will get around 0.547 ಆಯ್ತಾ, whole divided by 2 4s are 8 2 2s are 4 2 3s are 6.42 ಆಯ್ತು. Now you have to subtract these two value. Subtract ಮಾಡಿದಾಗ ನಿಮಗೆ ಆಲ್ಮೋಸ್ಟ್ ಎಷ್ಟು ಸಿಗುತ್ತೆ 0.848 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 17 ಡಿವೈಡೆಡ್ ಬೈ 6.48 ಸಿಗುತ್ತೆ. ಅಗೇನ್ ಸ್ಕ್ವೇರ್ ರೂಟ್ ಆಫ್ 17 ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನೇನು ಹೇಳ್ಕೊಟ್ಟೆ, ಸ್ಕ್ವೇರ್ ರೂಟ್ ಆಫ್ ಲೆಸರ್ ದನ್ ದಿಸ್ 16 ನೀವು ಫಸ್ಟ್ಗೆ ಟಾರ್ಗೆಟ್ ಮಾಡ್ಕೊಳ್ಳಿ. ಎಷ್ಟದು 4. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಯೋರ್ ಎನ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಟ್ ಎನ್ ಪ್ಲಸ್ ಎಕ್ಸ್ ಮೈನಸ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ 2n. ಎನ್ ಅಂತ ಹೇಳಿದ್ರೆ ಈ ನಂಬರಿನ ಕೆಳಗಡೆ ಇರುವಂತಹ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಂಡು ಅದರ ರೂಟ್ ಅನ್ನ ಕಂಡುಹಿಡಿರಿ. 4 ಆಯ್ತು. ಸೊ 4 ಪ್ಲಸ್ ಎಕ್ಸ್ ವ್ಯಾಲ್ಯೂ ಅಂದ್ರೆ ನೀವು ಏನು ಕಂಡುಹಿಡಿಬೇಕಲ್ವಾ ಇಲ್ಲಿ 17. ದಟ್ ಇಸ್ ಗೋಯಿಂಗ್ ಟು ಬಿ ಯೋರ್ ಎಕ್ಸ್ ವ್ಯಾಲ್ಯೂ. ಸೊ ದಿಸ್ ಇಸ್ ಶಾರ್ಟ್ಕಟ್ ಫಾರ್ಮುಲಾ. ಎಕ್ಸ್ ಇಸ್ 17 ಮೈನಸ್ ಇಲ್ಲಿ ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ 4 whole square divided by 2n ಆಯಿತು. ಸೊ 4 plus 17 minus 4 whole square 17 minus 16 divided by 2 into n ಅಂತ ಹೇಳಿದ್ರೆ 2 4s are 8 ಅಲ್ವಾ. ಸೊ 4 plus 1 by 8 nothing but 4.1 by 8 ಅಂತ ಹೇಳಿದ್ರೆ 0.12. ಸೊ 4 plus 0.12 is going to be 4.12. So you can actually calculate the square root of 17 using that shortcut formula where n ಮತ್ತೆ x value ಮಾತ್ರ ನೋಡ್ಕೊಂಡ್ರೆ ಸಾಕು. x is the value you are going to identify, that is 17. n ಅಂತ ಹೇಳುವಂತಹದ್ದು is nothing but take the square root of lesser than 17 value, that is 16. ಅದರ ಆ ಒಂದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನಿದೆ ಅಲ್ವಾ ಅದು take a square value which is lesser than 17, that is 16. 16 in a square root is 4. That 4 is going to be your n. 17 is what you have to calculate. That is going to be your x. n square by 2n. Aita solve ಮಾಡಿದಾಗ you will get the value as 4.12. So now x value, you have 2x value.
ಸೊ ಏನದು x value is going to be 0.412. This is what you have identified. Correct? 0.248 plus or minus 0.418. Denominator ನಲ್ಲಿ 6.48 ಏನಿತ್ತು ಅದು ಹಾಗೆ ಇದೆ. x can have two values now. ಒಂದು ನೀವು ಆಡ್ ಮಾಡಿದಾಗ ಇನ್ನೊಂದು ಸಬ್ಟ್ರಾಕ್ಟ್ ಮಾಡಿದಾಗ. ಸೊ ಆಡ್ ಮಾಡಬೇಕಾದ್ರೆ ಬರುವ ವ್ಯಾಲ್ಯೂ is 0.194. ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಬರುವ ವ್ಯಾಲ್ಯೂ is 0.067. This cannot be taken because the initial concentration you have just taken as 0.1 mole. 0.1 mole per liter. Alva? 0.1 molar. This is your initial concentration. Initial concentration cannot be greater. Initial concentration 0.1 ide. Equilibrium nalli a part and dissociate ಆಗ್ತಿದೆ. That cannot be greater than what you have taken. So, E value cannot be greater than the initial concentration. So, you are neglecting this part. Clear? So, your part of x2 will be 0.067 ಆಗಿರುತ್ತೆ. ಈ 0.067 ಏನಿದೆ ಅಲ್ವಾ ಅದು ನಿಮ್ಮ x ವ್ಯಾಲ್ಯೂ ಆಗಿರುತ್ತೆ. ಹಾಗಾಗಿ ಲೆಟ್ಸ್ ಕ್ಯಾಲ್ಕುಲೇಟ್ ಅವರ್ ಇಕ್ವಿಲಿಬ್ರಿಯಂ ನಾವು ಫೋಕಸ್ ಮಾಡ್ತಿದ್ದೀವಿ ಏನು x ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಲ್ವಾ. ಸೊ ಇಲ್ಲಿ x ಕ್ಯಾಲ್ಕುಲೇಟ್ ಮಾಡಬೇಕು ನಮಗೆ 0.1x, 0.1x, x and x. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ CO ಮತ್ತೆ H2O. ಇದು ಎರಡರ ಕಾನ್ಸಂಟ್ರೇಷನ್ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ದಟ್ಸ್ ಈಕ್ವಲ್ ಟು ಸೊ x ವ್ಯಾಲ್ಯೂ ಗೊತ್ತಾಯ್ತಲ್ವಾ ನಿಮ್ಗೆ ಇವಾಗ. ಸೊ ಇಲ್ಲಿ x ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ ಎಷ್ಟು 0.067. ಸೊ ಹಾಗಾಗಿ 0.1 minus x, nothing but 0.1 minus 0.067. This is going to be your initial concentration, equilibrium concentration. So, equilibrium concentration is going to be 0.033 for carbon monoxide and water. For carbon dioxide and H2S2, for carbon dioxide and H2, ಎಷ್ಟದು initial concentration, it is going to be x ಅಂತ ಹೇಳಿದ್ರೆ 0.067 ಆಗಿರುತ್ತೆ. So this is how you calculated the equilibrium concentration. First ಗೆ ನೀವು equation ಬರೆದ್ರಿ, quadratic equation ಫಾರ್ಮಿಗೆ ತಗೊಂಡು ಬಂದ್ರಿ. ಸೊ quadratic equation ಫಾರ್ಮಿಗೆ ನೀವು ಅದನ್ನ ಕನ್ವರ್ಟ್ ಮಾಡಿದ ನಂತರ ಇಲ್ಲಿದೆ ನೋಡಿ, this is your quadratic equation. You calculated the value of x here alva. So this is your quadratic equation and you solved the quadratic equation and you identified the root here. Root and identify ಮಾಡಿ substitute ಮಾಡಿದ್ರಿ value ಗೆ. So here is where you have substituted that square root value. So square root value substitute ಮಾಡಿದ್ರಿ 0.412 ಸಿಕ್ತು ನಿಮಗೆ. ಸೊ ನಿಮಗೆ ಎರಡು ವ್ಯಾಲ್ಯೂ ಸಿಗುತ್ತೆ x1 ಬಿಕಾಸ್ ಪ್ಲಸ್ ಆರ್ ಮೈನಸ್ ಇದೆ, ಇದರ ಜೊತೆಗೆ ಇದನ್ನ ಆಡ್ ಮಾಡಿ ಡಿವೈಡ್ ಮಾಡೋದೊಂದು ವ್ಯಾಲ್ಯೂ, ಇದರ ಜೊತೆಗೆ ಮೈನಸ್ ಇದು ಡಿವೈಡೆಡ್ ಬೈ ಇನ್ನೊಂದು, ಅದು ನಿಮ್ಮ ಸೆಕೆಂಡ್ ವ್ಯಾಲ್ಯೂ. You have to go for lesser concentration than the initial one. Initial was 0.1 molar. So you went for the lesser concentration. Nimma equilibrium concentration. Final answer idu. Therefore, your equilibrium concentration. Idu elli anta heli na nimige helkotte already. Whatever I have written here is what we have calculated. This is where we have started. We wanted to know what is this x value because 0.1 minus x, 0.1 minus x is nothing but equilibrium concentration. One samya aadmele aura total concentration which is balanced, which is in balanced state. Ondishtu arda gante aadmele initial concentration ಏನಿದೆಯೋ ಅದು ಹಾಗೆ ಇರಲ್ಲ, ಚೇಂಜ್ ಆಗಿರುತ್ತೆ. ಆ ಚೇಂಜ್ ಆಗಿರುವ ಕಾನ್ಸಂಟ್ರೇಷನ್ ಏನು, ಆ ಚೇಂಜ್ ಆಗಿರುವಂತಹ ಒಂದು ಕಾನ್ಸ್ಟೆಂಟ್ ಆಗಿ ನಿಂತಿರುವಂತಹ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಏನು ಅಂತ ಹೇಳಿ ಕಂಡುಹಿಡಿದ್ವಿ ಅಲ್ವಾ. ಸೊ ವಾಟ್ ಎವರ್ ಐ ರಿಟನ್ ಹಿಯರ್ ದ ಸೇಮ್ ಥಿಂಗ್ ಯು ವಿಲ್ ಫೈಂಡ್ ಇಟ್ ಇನ್ ದ ಸ್ಲೈಡ್ ಆಲ್ಸೋ. ಸೊ ಈ ಸ್ಲೈಡ್ನಲ್ಲೂ ಕೂಡ ನೀವು ಅದನ್ನ ಫೈಂಡ್ ಮಾಡ್ತೀರಾ ಈ ಒಂದು ಆನ್ಸರ್. ಸೊ ದಟ್ಸ್ ಇಟ್. ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. Now what is homogeneous equilibrium? Types ಇದೆ homogeneous and heterogeneous. ಇಲ್ಲಿ reactant ಮತ್ತೆ product same phase ನಲ್ಲಿ ಇರುತ್ತೆ. Gas and gas and gas, liquid 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 liquid. So if reactants and products
ಆರ್ ಇನ್ ಸೇಮ್ ಫೇಸ್, ಅವ್ರನ್ನ ನಾವು ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಂ, ದಟ್ ಇಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಂ, ಅದನ್ನ ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೇವೆ. ವಾಟ್ ಇಸ್ ಹೆಟ್ರೋಜಿನಿಯಸ್ ಇಕ್ವಿಲಿಬ್ರಿಯಂ? ನೋಡಿ, ಇವಾಗ ರಿಯಾಕ್ಟೆಂಟ್ ಸಾಲಿಡ್ ನಲ್ಲಿದೆ, ಪ್ರಾಡಕ್ಟ್ ಕಡೆ ಒಂದು ಸಾಲಿಡ್ ನಲ್ಲಿದೆ, ಇನ್ನೊಂದು ಗೇಷಿಯಸ್ ಸ್ಟೇಟ್ ನಲ್ಲಿದೆ. ಇಲ್ಲಿ ಒಂದು ರಿಯಾಕ್ಟೆಂಟ್ ಸಾಲಿಡ್, ಒಂದು ರಿಯಾಕ್ಟೆಂಟ್ ಗ್ಯಾಸ್, ಇನ್ನೊಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಸಾಲಿಡ್ ಗ್ಯಾಸ್, ಅಂದ್ರೆ ಮಿಕ್ಸ್ಚರ್ ಇದೆ. ಸೊ ಸಪೋಸ್ ರಿಯಾಕ್ಟೆಂಟು ಪ್ರಾಡಕ್ಟ್ಗಳು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇದ್ರೆ ವಿ ಕಾಲ್ ಇಟ್ ಆಸ್ ಹೆಟ್ರೋಜಿನಿಯಸ್ ಇಕ್ವಿಲಿಬ್ರಿಯಂ. ಸೊ ಇಫ್ ರಿಯಾಕ್ಟೆಂಟ್ and product are in different state, that is called as hetero. Hetero anta helidre different, heterogeneous equilibrium. Characteristics of equilibrium constant ಏನು ನೋಡಿ ಮಕ್ಕಳೇ, ಒಂದು ರಿಯಾಕ್ಷನ್ ನ ರಿವರ್ಸ್ ಮಾಡಿದೆ ಅನ್ಕೊಳ್ಳಿ. ಸೊ ರಿಯಾಕ್ಷನ್ ನ ರಿವರ್ಸ್, ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈ ಒಂದು ಆಸಿಡ್, ಅಸಿಟಿಕ್ ಆಸಿಡ್ ಇಸ್ ರಿಯಾಕ್ಟಿಂಗ್ ವಿತ್ ಆಲ್ಕೋಹಾಲ್. ಇದು ಆಸಿಡ್ ಮಕ್ಕಳೇ, ನಿಮಗೆ ಗೊತ್ತಿದೆ ಆಸಿಡ್ ಅನ್ನ COH ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. CH3 ಬಂದ್ರೆ ವಿನೇಗರ್, ಅಸಿಟಿಕ್ ಆಸಿಡ್, ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಯೋರ್ 10th ಸ್ಟ್ಯಾಂಡರ್ಡ್, ಕರೆಕ್ಟ್? ಅಸಿಟಿಕ್ ಆಸಿಡ್ ರಿಯಾಕ್ಟಿಂಗ್ ವಿತ್ ಆಲ್ಕೋಹಾಲ್, ಏನ್ ಸಿಗುತ್ತೆ ನಿಮಗೆ? ಎಸ್ಟರಿಫಿಕೇಶನ್ ರಿಯಾಕ್ಷನ್ ಸಿಗುತ್ತೆ, ಎಸ್ಟರ್ ಫಾರ್ಮ್ ಆಗುತ್ತೆ. ರಿಕಾಲ್ ಮಾಡಿ, ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಲರ್ನ್ಡ್ ಇನ್ ಯೋರ್ ವೆರಿ ಫೌಂಡೇಶನ್ ಕ್ಲಾಸಸ್. ಸೊ ಇದು ನಿಮ್ಮ ಎಸ್ಟರ್ ಫಾರ್ಮ್ ಆಯಿತು. ಆ್ಯಂಡ್ ಪ್ರಾಡಕ್ಟ್ ಆಲ್ ಆರ್ ಇನ್ ಲಿಕ್ವಿಡ್ ಸ್ಟೇಟ್, ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ 4. ಸಪೋಸ್ ಇಫ್ ಯು ರಿವರ್ಸ್ ದಿಸ್ ಅಂತ ಹೇಳಿದ್ರೆ, ಫಾರ್ ಅ ರಿವರ್ಸಿಬಲ್ ರಿಯಾಕ್ಷನ್ CH3CO C2H5 ಎಸ್ಟರ್ ಏನ್ ಸಿಕ್ಕಿದೆ ಅಲ್ವಾ ನಿಮಗೆ, ಎಸ್ಟರ್ ಇವಾಗ ವಾಟರ್ ಜೊತೆ ರಿಯಾಕ್ಟ್ ಆಗಿ ಈ ರಿಯಾಕ್ಟೆಂಟ್ ಅನ್ನ ಪ್ರಾಡಕ್ಟ್ ಆಗಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಎಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಬೇಕು? 1/4 ಆಗಬೇಕು. ಸೊ ನಾರ್ಮಲಿ 4 ಇತ್ತು ಅಂದ್ರೆ ರಿವರ್ಸ್ ಮಾಡಿದ್ರೆ ಅದು 1/4 ಆಗುತ್ತೆ, ಆಯ್ತಾ? ಸೊ ವ್ಯಾಲ್ಯೂ ಆಫ್ equilibrium constant will become 1 divided by ಆಗುತ್ತೆ whenever you are reversing it. ಕ್ಲಿಯರ್ ಆಯ್ತಾ? ಅದನ್ನೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ಹುಡುಕಿದ್ರೆ ಕೂಡ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಇಫ್ A of A, B of B is giving C of C, D of D, ಅದು KC ಆಗುತ್ತೆ. ಸಪೋಸ್ ಇಫ್ ಯು ರಿವರ್ಸ್ ದಿಸ್ ಅಂದ್ರೆ C of C, D of D ರಿಯಾಕ್ಟ್ ಮಾಡಿ A of A, B of B ಕೊಟ್ರೆ KC, ಇಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿತ್ತು? KC ಇತ್ತು. ಅದೇ ಕೇಸ್ ಏನಾಯ್ತು? 1 divided by KC ಆಗುತ್ತೆ. ರಿವರ್ಸಿಬಲ್ ಆದಾಗ ಅದು ಡಿನಾಮಿನೇಟರ್ಗೆ ಹೋಗುತ್ತೆ. ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ಬಿಕಮ್ 1 ಅಂತ ಹೇಳಿ ಅರ್ಥ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನೋಡೋಣ. equation is multiplied by, if the equation is multiplied by any number, the equilibrium constant for a new equilibrium constant ಅದು ಪವರ್ ಆಗುತ್ತೆ ಅಂತ ಹೇಳಿ. ಈ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಕ್ವೇಶನ್ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ. ಯಾವ್ದದು ಇಕ್ವೇಶನ್? N2 3H2 2NH3. ಯು ಡೋಂಟ್ ವಾಂಟ್ ದಿಸ್ 2, ನಿಮಗೆ 2 ಅನ್ನ ತೆಗಿಬೇಕು ಇಲ್ಲಿ, ಆಯ್ತಾ? ಸೊ 1/2 ಇಂದ ಮಲ್ಟಿಪ್ಲೈ ಮಾಡಿ. 1/2 ಇಂಟು 1 ಏನು? 1/2 ಹಾಗೆ ಉಳ್ಕೊಳ್ಳುತ್ತೆ. 1/2 ಇಂಟು 3, ಸೊ ಏನಾಯ್ತು? ಅದು 3/2 ಆಗುತ್ತೆ. 1/2 ಇಂಟು 2 ಟೈಮ್ಸ್ ಆಫ್ ಅಮೋನಿಯಾ, ಏನಾಯ್ತು? 2 and 2 ಕ್ಯಾನ್ಸಲ್ ಆಗಿ ಅಮೋನಿಯಾ ಅದೇ ತರ ಉಳ್ಕೊಳ್ಳುತ್ತೆ. ಅಂದ್ರೆ ನೀವು ಈ ಈಕ್ವೇಶನ್ ಅನ್ನ 1/2 ಇಂದ ಮಲ್ಟಿಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಸಪೋಸ್ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಇಕ್ವೇಶನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಇತ್ತು ಅನ್ಕೊಳ್ಳಿ. ಸೆಕೆಂಡ್ ಇಕ್ವೇಶನ್ ನಿಮ್ಗೆ ಏನ್ ಸಿಕ್ತು? ಫಸ್ಟ್ ಇಕ್ವೇಶನ್ ನ 1/2 ಇಂದ ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡ್ ಇಕ್ವೇಶನ್ ಸಿಕ್ತು ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಪವರ್ ಆಗಿ ಚೇಂಜ್ ಆಗುತ್ತೆ. ಅಂದ್ರೆ ನೀವೇನ್ ಮಲ್ಟಿಪ್ಲೈ ಮಾಡ್ತೀರಲ್ವಾ ಅದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟಿನ ಪವರ್ ಆಗಿ ಕನ್ಸಿಡರ್ ಆಗುತ್ತೆ. ಇಫ್ ಯು ಮಲ್ಟಿಪ್ಲೈ ದಿಸ್ ಇಕ್ವೇಶನ್ ಬೈ n, ಪವರ್ ವಿಲ್ ಬಿಕಮ್ n. ಕ್ಲಿಯರ್? ಈಗ ನಾನು ಇಕ್ವೇಶನ್ ಅನ್ನ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅನ್ಕೊಳ್ಳಿ. ಅವಾಗ ಸೆಕೆಂಡ್ ಇಕ್ವೇಶನ್ಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಯ್ತು? k ಇಂಟು ಪವರ್ 10 ಆಯ್ತು. ಇಫ್ ಐ ಮಲ್ಟಿಪ್ಲೈ ಬೈ 100, k ಇಂಟು 10 to the power 100 ಆಯ್ತು. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಇಕ್ವೇಶನ್ ಅನ್ನ ನೀವು ಮಲ್ಟಿಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ವಿಲ್ ಬಿಕಮ್ ದ ಪವರ್ ಆಫ್ equilibrium constant. The same thing I've written here. This is the second feature.
ಓಕೆ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ನಲ್ಲಿ ಅವ್ರು ಕೊಟ್ಟಿದ್ದಾರೆ, ಸಪೋಸ್ ಇಫ್ ಯು ಮಲ್ಟಿಪ್ಲೈ ದ ಫಸ್ಟ್ ಇಕ್ವೇಶನ್, ಈ ಇಕ್ವೇಶನ್ ಇದೆಯಲ್ಲ, ಈ ಫಸ್ಟ್ ಇಕ್ವೇಶನ್ ಅನ್ನ a of a giving b of b giving c of a of a reacting with b of b giving c of c and d of t, ಇದನ್ನ ನೀವು n ಇಂದ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಫಸ್ಟ್ ಇದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿ ಇತ್ತು ಅನ್ಕೊಳ್ಳಿ, ಇವಾಗ ಅದೇನಾಯ್ತು ಕೆ ಸಿ ಟು ದ ಪವರ್ ಎನ್ ಆಯ್ತು. ಓಕೆನಾ, ನೆನ್ಪಿಟ್ಕೊಳ್ತೀರಲ್ವಾ ಇದು? ಎಸ್. ನಾವು ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ. equilibrium constant is applicable only at equilibrium state. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ? ಕೆ ಸಿ ಅಥವಾ ಕೆ ಪಿ ಬಗ್ಗೆ ಮಾತಾಡ್ತಾ ಇದೀವಿ. ಈ ಕೆ ಸಿ ಮತ್ತೆ ಕೆ ಪಿ ವ್ಯಾಲ್ಯೂ ಏನಿದೆ ಅದು ಇಕ್ವಿಲಿಬ್ರಿಯಂ ಸ್ಟೇಟ್ ನಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇಟ್ ಹ್ಯಾಸ್ ಡೆಫಿನೆಟ್ ವ್ಯಾಲ್ಯೂ ಫಾರ್ ಅ ಪರ್ಟಿಕ್ಯುಲರ್ ರಿಯಾಕ್ಷನ್ ಎಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಒಂದೊಂದು ಟೆಂಪರೇಚರಿಗೂ ಒಂದೊಂದು ವ್ಯಾಲ್ಯೂ, ಅಂದ್ರೆ ಟೆಂಪರೇಚರ್ ಚೇಂಜ್ ಆಯಿತು ಅಂದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಬೇಕು? ಚೇಂಜ್ ಆಗಬೇಕು. ಸೊ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿ ಮತ್ತೆ ಕೆ ಪಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಇಸ್ ಇಂಡಿಪೆಂಡೆಂಟ್. ಅಂಡರ್ಲೈನ್ ದಿಸ್ ವರ್ಡ್, ಇಂಡಿಪೆಂಡೆಂಟ್, ಡಿಪೆಂಡ್ ಆಗಿರಲ್ಲ. ನೀವು ಎಷ್ಟನ್ನಾದ್ರೂ ತಗೊಳ್ಳಿ, ಇಕ್ವಿಲಿಬ್ರಿಯಂ ಎಲ್ಲಿ ಅಟೈನ್ ಆಗಬೇಕು, ಎಷ್ಟೊತ್ತಾದ್ಮೇಲೆ ಅಟೈನ್ ಆಗಬೇಕು ಅಲ್ಲೇ ಆಗುವಂಥದ್ದು. ಸೊ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕ್ಯಾಟಲಿಸ್ಟ್. ನೀವು ಕ್ಯಾಟಲಿಸ್ಟ್ ತಗೊಂಡ್ರೆ ಏನ್ ಇಕ್ವಿಲಿಬ್ರಿಯಂ ಒಂದು ಅರ್ಧ ಗಂಟೆ ಆಗ್ಬಿಟ್ಟು ರೀಚ್ ಆಗಬೇಕು, ಅದು 15 ನಿಮಿಷಕ್ಕೆ ಆಗುತ್ತೆ ಹೊರತು ಇಕ್ವಿಲಿಬ್ರಿಯಂ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಲ್ ಬಿ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಕ್ಯಾಟಲಿಸ್ಟ್ ಇಕ್ವಿಲಿಬ್ರಿಯಂ ಅನ್ನ ಆಲ್ಟರ್ ಮಾಡಲ್ಲ. ಇನಿಷಿಯಲ್ ಕಾನ್ಸಂಟ್ರೇಷನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನ ಆಲ್ಟರ್ ಮಾಡಲ್ಲ. ಇಟ್ ಹ್ಯಾಸ್ ಡೆಫಿನೈಟ್ ಯೂನಿಟ್ಸ್ ಫಾರ್ ಡಿಫರೆಂಟ್ ರಿಯಾಕ್ಷನ್. ಇದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಒಂದೊಂದು ರಿಯಾಕ್ಷನ್ಗೂ ಯೂನಿಟ್ ಯಾವ ತರ ಇರುತ್ತೆ ಅಂತ ಹೇಳಿ. The equilibrium constant for the reverse reaction is equal to inversion of the equilibrium constant for a forward reaction. ಅಲ್ವಾ? ಒಂದು ಫಾರ್ವರ್ಡ್ ರಿಯಾಕ್ಷನ್ ಅಲ್ಲಿ equilibrium constant value for a forward reaction is k ಅನ್ಕೊಳ್ಳಿ. ರಿವರ್ಸ್ ರಿಯಾಕ್ಷನ್ ಆಗ್ಬೇಕಾದ್ರೆ 1/k ಆಗುತ್ತೆ, ಇನ್ವರ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಇದು ನಾನು ಆಲ್ರೆಡಿ ಹೇಳಾಗಿದೆ. ಸೊ ದೆನ್ ಕಮ್ಸ್ ದಿ ಅಪ್ಲಿಕೇಶನ್ ಆಫ್ ಕೆ ಅಥವಾ ಕೆ ಪಿ ಅಥವಾ ಕೆ ಸಿ. ಸೊ ಆಲ್ರೆಡಿ ನಾವು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ನ ಇಷ್ಟೊತ್ತು ಮಾಡಿದ್ವಿ. we can actually calculate equilibrium concentration, degree of dissociation. ಇದೆರಡರ ರಿಲೇಟೆಡ್ ಪ್ರಾಬ್ಲಮ್ಸ್ ನಾವು ಕೆ ಪಿ ವ್ಯಾಲ್ಯೂ ಕಂಡುಹಿಡಿಯೋದು, ಕೆ ಸಿ ವ್ಯಾಲ್ಯೂ ಕಂಡುಹಿಡಿಯೋದು ಮಾಡಿದ್ವಿ ಅಲ್ವಾ? ಕೆ ಪಿ ವ್ಯಾಲ್ಯೂ ಕಂಡುಹಿಡಿಯೋದು, ಕೆ ಸಿ ವ್ಯಾಲ್ಯೂ, ಅದೇ ತರ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು. ದಟ್ ಎಕ್ಸ್ ಇಸ್ ನಥಿಂಗ್ ಬಟ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಇಕ್ವಿಲಿಬ್ರಿಯಂ ಪ್ರೆಷರ್ ವ್ಯಾಲ್ಯೂ ಕಂಡುಹಿಡಿಯೋದು. ವಿ ಹ್ಯಾವ್ ಡನ್ ದಟ್. ನೌ ವಿ ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡೈರೆಕ್ಷನ್. ಇದು ಅಪ್ಲಿಕೇಶನ್ ನಲ್ಲಿ ಡೈರೆಕ್ಷನ್ ಬೇಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Predict the extent of reaction on the basis of its magnitude. So ಎಷ್ಟು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಯಾವ ಡೈರೆಕ್ಷನಲ್ಲಿ ರಿಯಾಕ್ಷನ್ ಹೋಗ್ತಾ ಇದೆ, ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್, ಮತ್ತೆ ಎಷ್ಟು ರಿಯಾಕ್ಷನ್ ಫಾರ್ಮ್ ಆಗಿದೆ, ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗಿದೆ, ಎಷ್ಟು ರಿಯಾಕ್ಟೆಂಟ್ ಹಾಗೆ ಉಳ್ಕೊಂಡಿದೆ, ಇದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೌ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಅಪ್ಲಿಕೇಶನ್ ಪಾರ್ಟ್ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸ್ಟೂಡೆಂಟ್ಸ್, ಏನಿದೆ ಅಪ್ಲಿಕೇಶನ್ ಪಾರ್ಟ್ ಅಂತ ಹೇಳಿದ್ರೆ, we will always measure it with a standard value. ಏನದು? predict the extent of reaction on the basis of its magnitude. ಎಷ್ಟು ಕವರ್ ಆಗಿದೆ, ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್. ನೋಡಿ, ಕೆ ಸಿ ಅಂತ ಹೇಳೋದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಇಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಗ್ರೇಟರ್ ದ್ಯಾನ್ 10⁻3, ಪ್ರಾಡಕ್ಟ್ ವಿಲ್ ಪ್ರಿಡಾಮಿನೇಟ್ ಓವರ್ ರಿಯಾಕ್ಟೆಂಟ್. ಯಾವಾಗ ಇಕ್ವಿಲಿಬ್ರಿಯಂ ವ್ಯಾಲ್ಯೂ ಕೆ ಸಿ ಅಂತ ಹೇಳೋದು 10.3ಗಿಂತನೂ ಮೇಲಿರುತ್ತೋ, ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 10.3 ಅವಾಗ ಏನಾಯ್ತು? ಪ್ರಾಡಕ್ಟ್ ಜಾಸ್ತಿ ಇರುತ್ತೆ. ಪ್ರಾಡಕ್ಟ್ ಈಸ್ ಮೋರ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಈಸ್ ಮೋರ್ ಅಂತ ಹೇಳಿ. ಎಕ್ಸಾಂಪಲ್ ನೋಡಿ, ಅವ್ರ ಟೆಕ್ಸ್ಟ್ ಬುಕ್ ನಲ್ಲೇ ಕೊಟ್ಟಿದ್ರೆ ಹೈಡ್ರೋಜನ್ ಆಕ್ಸಿಜನ್ ಎಟ್ 500 ಕೆಲ್ವಿನ್ ರಿಯಾಕ್ಟ್ ಆಗ್ತಾ ಇದೆ. ಅದಕ್ಕೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ 10 ಪವರ್ ನೋಡಿ 3 ಅಲ್ಲ, ಇಲ್ಲಿ 47 ಇದೆ. ಅಂದ್ರೆ ಇಲ್ಲಿ ಜಾಸ್ತಿ ವಾಟರ್ ಫಾರ್ಮ್ ಆಗಿದೆ. H2 ಮತ್ತೆ O2 ರಿಯಾಕ್ಟ್ ಆಗಿ ಎಟ್ 500 ಕೆಲ್ವಿನ್ ರಿಯಾಕ್ಟ್ ಆಗಿ ಏನ್ H2O ಕೊಡ್ತಾ ಇದೆಯಲ್ವಾ, ಇಲ್ಲಿ ಈ ಒಂದು ರಿಯಾಕ್ಷನ್ ಅಲ್ಲಿ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಂದು 2.4 into 10⁻47 ಇದೆ. 47 is greater than 10⁻3. 47 is greater than 10⁻3. ಹಾಗಾದ್ರೆ ಇಲ್ಲಿ ಏನಾಯ್ತು? ಪ್ರಾಡಕ್ಟ್ ಫಾರ್ಮೇಶನ್ ಅಂದ್ರೆ ವಾಟರ್ ಜಾಸ್ತಿ ಇದೆ H2O2ಗೆ ಕಂಪೇರ್ ಮಾಡಿದ್ರೆ. ಕರೆಕ್ಟಾ? ಸೆಕೆಂಡ್ ಎಕ್ಸಾಂಪಲ್, HCl ಫಾರ್ಮೇಶನ್ ಅಲ್ಲೂ ನೋಡಿ ಇಕ್ವಿಲಿಬ್ರಿಯಂ ವ್ಯಾಲ್ಯೂ 10.31 ಇದೆ. ಪವರ್ ಮಾತ್ರ ಚೆಕ್ ಮಾಡಿ.
10^31 ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ HCl ಕ್ವಾಂಟಿಟಿ ಜಾಸ್ತಿ ಇದೆ, ಪ್ರಾಡಕ್ಟ್ ಕ್ವಾಂಟಿಟಿ ಜಾಸ್ತಿ ಇದೆ ಕಂಪೇರ್ ಟು H2Cl2 ಬಿಕಾಸ್ 31 is greater than 10^3. ಇದು 10^3 ಅಂತ ಹೇಳಿದ ಒಂದು ಮೆಷರ್ಮೆಂಟ್, ಸ್ಕೇಲ್ ಆಫ್ ಮೆಷರ್ಮೆಂಟ್. ಅದೇ ತರ HBr ಫಾರ್ಮೇಶನ್ ಜಾಸ್ತಿ ಇದೆ ಬಿಕಾಸ್ 10^18 ಇದೆ ಪ್ರಾಡಕ್ಟ್. 5.4 ನ ನೀವು ನೆಗ್ಲೆಕ್ಟ್ ಮಾಡಬಹುದು, ಪವರ್ ಜಸ್ಟ್ ನೋಡ್ಕೊಳ್ಳಿ. 10^18 ಇದೆ ಅಂದ್ರೆ ಅಗೇನ್ it is greater than 10^3, which means that product HBr is greater than our H2 and Br2. Clear ಆಯ್ತಾ? ಸೊ ಇದು ಒಂದು. ಸೊ ಇಟ್ ಇಸ್ ಪ್ರೆಡಿಕ್ಟಿಂಗ್ ದ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್. ಇವಾಗ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್ ಯಾವ್ದು ಕಡೆ ಹೋಗಿದೆ? ಪ್ರಾಡಕ್ಟ್ ಕಡೆಗೆ ಹೋಗಿದೆ. ರಿಯಾಕ್ಷನ್ ಈಸ್ ಮೋರ್ ಇನ್ ಟು ಪ್ರಾಡಕ್ಟ್. KC ಕಡಿಮೆ ಇತ್ತು ಅಂದ್ರೆ 10^-3 ಗಿಂತನೂ ಕಡಿಮೆ ಇತ್ತು ಅನ್ಕೊಳ್ಳಿ. KC if it is 10^-3 ಗಿಂತ ಕಡಿಮೆ ಇದೆ ಅಂದ್ರೆ reactant will predominate over the product. ರಿಯಾಕ್ಟೆಂಟ್ಗಳು ಜಾಸ್ತಿ ಇದೆ ಅಂದ್ರೆ ರಿಯಾಕ್ಷನ್ ನಡಿಲೇ ಇಲ್ಲ. This will actually talk about completion of reaction. ಈಗ 10^-3 ಗಿಂತ ಪಾಸಿಟಿವ್ 3 ಅಲ್ಲ -3 ಗಿಂತ ಕಡಿಮೆ ಇದೆ ಅಂದ್ರೆ ಅಥವಾ ರಿಯಾಕ್ಷನ್ ಇಸ್ ನಾಟ್ ಪ್ರೊಸೀಡಿಂಗ್. ರಿಯಾಕ್ಷನ್ ಈಸ್ ನಾಟ್ ಪ್ರೊಸೀಡಿಂಗ್ ಇನ್ ಅ ಗ್ರೇಟರ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಯಾವುದು? ಡಿಕಂಪೋಸಿಷನ್ ಆಫ್ ವಾಟರ್. ನೋಡಿ ಗಾಡ್ ಎಷ್ಟು ಗ್ರೇಟ್ ಅಂತ ಹೇಳಿ. ನೀರೇನಾದ್ರೂ ಈಸಿಯಾಗಿ ಡಿಕಂಪೋಸ್ ಆಗಿ H2O2 ಆಗಿದ್ರೆ ನಮ್ಮ ಸಮುದ್ರದಲ್ಲಿ, ನಮ್ಮ ಕೊಳೆಯಲ್ಲೆಲ್ಲ, ಕೊಳೆ ಅಂತ ಹೇಳ್ತೀನಿ, ಕೊಳದಲ್ಲಿ, ಲೇಕ್ನಲ್ಲಿ ಎಲ್ಲ ನೀರೇ ಇರ್ತಿರ್ಲಿಲ್ಲ ಅಲ್ವಾ? ಅದು ಆಗಲ್ಲ ಬಿಕಾಸ್ ನೋಡಿ ವ್ಯಾಲ್ಯೂ ಇಸ್ 10^-48. ಇಕ್ವಿಲಿಬ್ರಿಯಮ್ ಇಸ್ ನಾಟ್ ಫೇವರಿಂಗ್ ಫಾರ್ ಇಟ್. H2O ಫಾರ್ಮೇಷನ್ ಆಗುವಂಥದ್ದು equilibrium is too great, power is good, but decomposition ಗೆ -48 ಇದೆ, which is very lesser than -3. ಸೊ ಹಾಗಾಗಿ ಒಂದು ಎಕ್ಸಾಂಪಲ್ ಇದು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಫಾರ್ಮೇಷನ್ ಆಫ್ NO ಫಾರ್ಮ್ ಆಗೋದು ತುಂಬಾ ಕಷ್ಟ ಬಿಕಾಸ್ ವ್ಯಾಲ್ಯೂ ನೋಡಿ 10^-31. ಇಲ್ಲೆಲ್ಲ ಹೇಗೆ ಅಂದ್ರೆ ಒಂದಿಷ್ಟು ಏನೋ ಡಿಕಂಪೋಸ್ ಆಗ್ಬೋದು. ವಾಟರ್ ವಿಲ್ ಡಿಕಂಪೋಸ್ ಬಟ್ ಟು ಅ ವೆರಿ ಲಿಟಲ್ ಎಕ್ಸ್ಟೆಂಟ್. N2 ಮತ್ತೆ O2 ನಾರ್ಮಲ್ ಆಗಿ ಈ ಟೆಂಪರೇಚರ್ ನಲ್ಲಿ ರಿಯಾಕ್ಟ್ ಆಗುತ್ತೆ, ಬಟ್ ನಮಗೆ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ. ರಿಯಾಕ್ಷನ್ ಏನು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಅನ್ನ ಕೊಡಲ್ಲ ಬಿಕಾಸ್ ಅದರ KC ವ್ಯಾಲ್ಯೂ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಈಸ್ ಲೆಸ್ಸರ್ ದ್ಯಾನ್ 10^-3. ಕ್ಲಿಯರ್ ಆಯ್ತಾ? ಈಗ KC value is in the range of -3 to +3. When the KC value is in the range of -3 to +3, appreciable concentration of reactant ಮತ್ತೆ ಪ್ರಾಡಕ್ಟ್ ಇರುತ್ತೆ. ಪ್ರಾಡಕ್ಟ್ ಮತ್ತೆ ರಿಯಾಕ್ಟೆಂಟ್ ಎರಡು ಕೂಡ appreciable concentration ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ನೋಡಿ, HI ಫಾರ್ಮೇಷನ್ ಗೆ 57 ಇದೆ. 57 ಅಂತ ಹೇಳಿದ್ರೆ 57 × 10⁻⁴ ಎಷ್ಟು ತಗೊಳ್ಬೇಕು ನಾನು? 1 ತಗೊಳ್ಬೋದಾ? ಕರೆಕ್ಟಾ? 57 × 10⁻⁴ ಅಲ್ಲ, 10⁻⁴ ತಗೊಳ್ಬೇಕಿಲ್ಲಿ. 10⁻⁴ ಅಂತ ಹೇಳಿದ್ರೆ ಇಟ್ ಇಸ್ 1, which is equal to 57. So 10⁻⁴ is between 10⁻⁻3 and 10⁻3. ಕರೆಕ್ಟಾ? ಅದೇ ತರ ಗ್ಯಾಸ್ ಫೇಸ್ ನಲ್ಲಿ ಡಿಕಂಪೋಸಿಷನ್ ಆಫ್ N2O4 ನೋಡಿ, N2O4 ಡಿಕಂಪೋಸ್ ಆಗಿ ನನಗೆ NO2 ಫಾರ್ಮ್ ಆಗ್ತಾ ಇದೆ. ಆಯ್ತಾ? ಈ ರಿಯಾಕ್ಷನ್ಗೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು 4.64 × 10⁻³ ಅಂತ ಹೇಳಿ at 25 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಚೇಂಜ್ ಆದರೆ KC ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ನೀದರ್ ಟೂ ಸ್ಮಾಲ್ ನಾಟ್ ಟೂ ಲಾರ್ಜ್. ಅಂದರೆ ಇಲ್ಲಿ NO2 ಮತ್ತು N2O4 ಆ ಕಾನ್ಸಂಟ್ರೇಷನ್ ಏನಿದೆ ಅಲ್ವಾ, ಅದು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ ಅಂತ ಹೇಳಿ ಅರ್ಥ. ನಾವು ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ ಇದೆ. ಎಕ್ಸ್ಟೆಂಟ್ ಅಂತ ಹೇಳಿದ್ರೆ 90% ಕಂಪ್ಲೀಟಾ, 10% ಕಂಪ್ಲೀಟಾ ಅಥವಾ 50% ಕಂಪ್ಲೀಟಾ. ಡೈರೆಕ್ಷನ್ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್. ಇದಕ್ಕೆ ನಾವು ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳ್ತೀವಿ. ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಎಟ್ ಎನಿ ಅದರ್ ಟೈಮ್ ದ್ಯಾನ್ ಇಕ್ವಿಲಿಬ್ರಿಯಂ. ಅಂದ್ರೆ ಸೊ ಇಕ್ವಿಲಿಬ್ರಿಯಂ ಅಲ್ಲ. ಫಾರ್ ಎಕ್ಸಾಂಪಲ್, ಜನರಲ್ ರಿಯಾಕ್ಷನ್ ಆಫ್ A of A, B of B ಗಿವಿಂಗ್ C of C plus D of D ಇದೆ ಅನ್ಕೊಳ್ಳಿ. ಸೊ ರಿಯಾಕ್ಷನ್ ಕೋಶೆಂಟ್ Q is equal to ಸೇಮ್ ವೇ ಬರೀತೀರ, ಪ್ರಾಡಕ್ಟ್ ಆಫ್
C of C, product of concentration of C of C D of D divided by product concentration of reactant A of A by B of B. Any other time other than equilibrium, other than concentration, other concentration at any time ಇಕ್ವಿಲಿಬ್ರಿಯಂ ಟೈಮ್ನಲ್ಲಿ ಬಿಟ್ಟು ಬೇರೆ ಟೈಮ್ನಲ್ಲಿರೋ ಕಾನ್ಸಂಟ್ರೇಷನ್ ಏನಿದೆಯಲ್ವಾ ಆ ಒಂದು ರೇಷಿಯೋವನ್ನು ನಾವು ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳಿ ಕರಿತೇವೆ. ಸೊ ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳಿದ ಅರ್ಥ ಏನು? ಇಟ್ಸ್ ಅ ರೇಷಿಯೋ ಆಫ್ ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂಡ್ ರಿಯಾಕ್ಟೆಂಟ್ ಎನಿ ಟೈಮ್ ಅದರ್ ದ್ಯಾನ್ ಇಕ್ವಿಲಿಬ್ರಿಯಂ ಆಗಿರುತ್ತೆ. ಅದನ್ನ QC ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್ ನೋಡ್ಕೊಳ್ಳಿ, ಇಲ್ಲಿ ಡೈರೆಕ್ಷನ್ ಅಂತ ಹೇಳಿದ್ರೆ QC ವ್ಯಾಲ್ಯೂ ಜಾಸ್ತಿ ಇದೆ ಅನ್ಕೊಳ್ಳಿ. ಸೊ ಇಫ್ QC ವ್ಯಾಲ್ಯೂ ಇಸ್ ಗ್ರೇಟರ್ ದನ್ KC, ರಿಯಾಕ್ಷನ್ ಕೋಶೆಂಟ್ ವ್ಯಾಲ್ಯೂ KC ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅರ್ಥ ಏನು? ಇವಾಗ ಒಂದು ಇಕ್ವೇಶನ್ ತಗೋತೀನಿ, HI ಅಥವಾ H2I2 ರಿಯಾಕ್ಟಿಂಗ್ ಟು ಫಾರ್ಮ್ 2 times of HI. ರಿಯಾಕ್ಷನ್ ಕೋಶೆಂಟ್ ಅನ್ನು ಹೇಗೆ ಬರಿಬೋದು? Q is equal to equilibrium ರಿಯಾಕ್ಷನ್ ಹೇಗೆ, equilibrium concentration expression ಹೇಗೆ ಬರೆದ್ರಿ ಅದೇ ತರ ರಿಯಾಕ್ಷನ್ ಕೋಶೆಂಟ್ ಅನ್ನ ಬರಿಬೋದು. ಸೊ H2 and I2 ಇದೆ ಅನ್ಕೊಳ್ಳಿ. ಸೊ ಅರ್ಥ ಇವಾಗ Q ವ್ಯಾಲ್ಯೂ, Q ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ರೀಚ್ ಆಗಿಲ್ಲ, ಇಕ್ವಿಲಿಬ್ರಿಯಂ ಅಲ್ಲದೆ ಇರೋ ಟೈಮ್ನಲ್ಲಿರುವ ಈ ಒಂದು ಕಾನ್ಸಂಟ್ರೇಷನ್ ರೇಷಿಯೋ ಇಸ್ ಕಾಲ್ಡ್ as Q. Q ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ, Q ವ್ಯಾಲ್ಯೂ ಇಸ್ ಗ್ರೇಟರ್ ದನ್ K ಅಥವಾ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ರಾಡಕ್ಟ್ ಜಾಸ್ತಿ ಇದೆ ಅಂತ ಹೇಳಿ, ಬಿಕಾಸ್ Q ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್. ಇಫ್ Q ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ KC, ಇಫ್ Q ವ್ಯಾಲ್ಯೂ ಲೆಸ್ಸರ್ ದನ್ KC ಇದೆ ಅಂತ ಹೇಳಿದ್ರೆ ಅರ್ಥ ಏನು? ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಗ್ರೇಟರ್ ದನ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್. ಇಲ್ಲಿ Q ವ್ಯಾಲ್ಯೂ ಇಸ್ ಗ್ರೇಟರ್ ದನ್ KC ಅಂತ ಹೇಳಿದ್ರೆ ಮೋರ್ ಪ್ರಾಡಕ್ಟ್ ಜಾಸ್ತಿ ಇದೆ. Q ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ KC ಅಂತ ಹೇಳಿದ್ರೆ ಲೆಸ್ ಪ್ರಾಡಕ್ಟ್ ಅಥವಾ ಮೋರ್ ರಿಯಾಕ್ಟೆಂಟ್. Q ಈಸ್ ಈಕ್ವಲ್ ಟು KC ಅಂತ ಹೇಳಿದ್ರೆ ಪರ್ಫೆಕ್ಟ್ ಇಕ್ವಿಲಿಬ್ರಿಯಂ. ಈಗ Q ವ್ಯಾಲ್ಯೂ ಈಸ್ ನೋಡಿ, ಈಗ ಪ್ರಾಡಕ್ಟ್ ಜಾಸ್ತಿ ಇದೆ, Q ವ್ಯಾಲ್ಯೂ ರಿಯಾಕ್ಷನ್ ಕೋಶೆಂಟ್ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ KC ಅಂತ ಹೇಳಿದ್ರೆ ಆಲ್ಮೋಸ್ಟ್ ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಡೈರೆಕ್ಷನ್ ಯಾವ ತರ ಹೋಗ್ಬೇಕು? ಇವಾಗ ಇದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂನ ಇವಾಗ ಅಟೈನ್ ಮಾಡ್ಲಿಕ್ಕೋಸ್ಕರ ರಿವರ್ಸಿಬಲ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ. ಓಕೆನಾ? ಈಗ Q ವ್ಯಾಲ್ಯೂ ಕಡಿಮೆ ಇದೆ KC ಗಿಂತ ಅಂತ ಹೇಳಿದ್ರೆ ಪ್ರಾಡಕ್ಟ್ ಕಡಿಮೆ ಇದೆ, ರಿಯಾಕ್ಟೆಂಟ್ ಜಾಸ್ತಿ ಇದೆ. ರಿಯಾಕ್ಟೆಂಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ದ ಡೈರೆಕ್ಷನ್ ವಿಲ್ ಬಿ ಆನ್ ದ ಫಾರ್ವರ್ಡ್ ಡೈರೆಕ್ಷನ್. ಪ್ರಾಡಕ್ಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಅದು ಫಾರ್ವರ್ಡ್ ಡೈರೆಕ್ಷನ್ ಗೆ ಹೋಗುತ್ತೆ. QC is equal to KC, ಎರಡು ವ್ಯಾಲ್ಯೂ ಕೂಡ ಈಕ್ವಲ್ ಇದೆ ಅಂತ ಹೇಳಿದ್ರೆ ರಿಯಾಕ್ಷನ್ ಇಸ್ ನಾಟ್ ದ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡು ಕೂಡ ಸೇಮ್ ಇದೆ. ಅಲ್ಲಿ ಬ್ಯಾಕ್ವರ್ಡ್ ಮತ್ತೆ ಫಾರ್ವರ್ಡ್ ರಿಯಾಕ್ಷನ್ ಎರಡು ಕೂಡ ಸೇಮ್ ಇದೆ ಅಂತ ಹೇಳಿ ಅರ್ಥ. ಕ್ಲಿಯರ್ ಆಯ್ತಾ? ಸೊ ಲೆಟ್ ಮಿ ರಿಪೀಟ್ ಇಟ್ ಅಗೇನ್. ಇದು ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್, ಬ್ಯಾಕ್ವರ್ಡ್ ಫಾರ್ವರ್ಡ್ ಅಂತ ಹೇಳಿ ಕೇಳುತ್ತೆ. ಸೊ ಯಾವಾಗ Q ವ್ಯಾಲ್ಯೂ ರಿಯಾಕ್ಷನ್ ಕೋಶೆಂಟ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್ K ವ್ಯಾಲ್ಯೂ, K ವ್ಯಾಲ್ಯೂಗಿಂತ ರಿಯಾಕ್ಷನ್ ಕೋಶೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇಸ್ ಮೋರ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ರಿಯಾಕ್ಷನ್ ವಿಲ್ ಟೇಕ್ ದ ರಿವರ್ಸ್ ಟರ್ನ್, ಯು ಟರ್ನ್ ತಗೊಂಡು ಬ್ಯಾಕ್ ಸೈಡ್ ಅಂದ್ರೆ ರಿವರ್ಸ್ ಡೈರೆಕ್ಷನ್ಗೆ ಹೋಗುತ್ತೆ. ಸೊ ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲಿ ರಿವರ್ಸ್ ರಿಯಾಕ್ಷನ್ ಫೇವರ್ ಆಗುತ್ತೆ. ಯಾವಾಗ Q ವ್ಯಾಲ್ಯೂ ಈಸ್ ಲೆಸ್ಸರ್ ದನ್ KC ಅರ್ಥ ಇದು ಕಡಿಮೆ, Q ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಲೆಸ್ಸರ್ ದನ್ KC ಅಂದ್ರೆ ಇದು ಜಾಸ್ತಿ ಇದೆ, ರಿಯಾಕ್ಟೆಂಟ್ ವ್ಯಾಲ್ಯೂ ಜಾಸ್ತಿ ಇದೆ, ರಿಯಾಕ್ಷನ್ ವಿಲ್ ಗೋ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಯಾವಾಗ ಇದೆರಡು ಈಕ್ವಲ್ ಆಗಿರುತ್ತೆ, ಎರಡು ರಿವರ್ಸಿಬಲ್ ರಿಯಾಕ್ಷನ್, ಫಾರ್ವರ್ಡ್ ರಿಯಾಕ್ಷನ್ ಅಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇನ್ ಅ ರಿವರ್ಸಿಬಲ್ ಒನ್ ವಿಲ್ ಬಿ ಎಟ್ ದ ಸೇಮ್ ಸ್ಪೀಡ್. ಸ್ಪೀಡ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಫಸ್ಟ್ ಕೇಸ್ನಲ್ಲಿ ಸ್ಪೀಡ್ ವಿಲ್ ಬಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಸ್ಪೀಡ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಕೇಸ್ನಲ್ಲಿ ಇದರಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಸ್ಪೀಡ್ ಜಾಸ್ತಿ ಇರುತ್ತೆ. ಇಲ್ಲಿ ಸ್ಪೀಡ್ ಆಫ್ ಬೋತ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಈಕ್ವಲ್ ಇರುತ್ತೆ ಅಂತ ಹೇಳಿ. ಸೊ ಥಿಯರಿಟಿಕಲ್ ಇದೆ. ಸೊ ನೆಕ್ಸ್ಟ್ ಕಮ್ಸ್ ಪ್ರೆಡಿಕ್ಟಿಂಗ್ ದ ಡೈರೆಕ್ಷನ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ ಅವರು. ಓಕೆ, ಅವರೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, 2A is giving B plus C ಅಂತ ಹೇಳಿ ಅದ್ರದ್ದು ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಗಿವನ್ ಇದೊಂದು ಕಾಂಪೋಸಿಷನ್ ಕೊಟ್ಟಿದ್ದಾರೆ ಆಯ್ತಾ, ನೀವು ಆ ಕಾಂಪೋಸಿಷನ್ ನೋಡ್ಕೊಳ್ಳಿ. B ವ್ಯಾಲ್ಯೂ ಎಷ್ಟು? 3 × 10⁻⁻⁴.
C ವ್ಯಾಲ್ಯೂ ಏನು 3 into 10 to the power minus 4 divided by A square value 3 into 10 to the power minus 4 square value. ರಿಯಾಕ್ಷನ್ ಕೊಟ್ಬಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ನೀವು ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಬರೀತೀರಾ. ಕಾನ್ಸಂಟ್ರೇಷನ್ ಆಫ್ ಬಿ, ಕಾನ್ಸಂಟ್ರೇಷನ್ ಆಫ್ ಸಿ, ಕಾನ್ಸಂಟ್ರೇಷನ್ ಆಫ್ ಎ ಸ್ಕ್ವೇರ್ ಬರೀತೀರಾ. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 3 into 3 ಎಷ್ಟು 3 into 3 ಅಂತ ಹೇಳಿದ್ರೆ 9. 10 to the power minus 4 into minus 4 ಅಂತ ಹೇಳಿದ್ರೆ minus 8 divided by 3 whole square ಅಂದ್ರೆ 9. 2 into 4 ಅಂತ ಹೇಳಿದ್ರೆ minus 8 ಕ್ಯಾನ್ಸಲ್ ಆಗುತ್ತೆ is equal to 1. If reaction quotient is 1, reaction quotient is 1, equilibrium concentration value is 2 into 10 to the power minus 3. ಅರ್ಥ ಏನು 0.002. ಯಾವುದು ಗ್ರೇಟ್ ಇಲ್ಲಿ reaction quotient value is greater than Kc. Reaction quotient value is greater than Kc. ಯಾವಾಗ Q value is greater than Kc ಆಗುತ್ತೆ. ಅರ್ಥ ಏನು ಇಲ್ಲಿ reactant is product is more, reactant is less. Q value ಯಾವಾಗ ಜಾಸ್ತಿ ಆಗುತ್ತೆ ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಇದೆ, Q ವ್ಯಾಲ್ಯೂ ಜಾಸ್ತಿ ಆಗುತ್ತೆ. Q ವ್ಯಾಲ್ಯೂ ಜಾಸ್ತಿ ಪ್ರಾಡಕ್ಟ್ ಜಾಸ್ತಿ, ಹಾಗಾಗಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು ದ ರಿಯಾಕ್ಷನ್ ವಿಲ್ ಗೋ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಇದನ್ನ ಕಂಪೇರ್ ಮಾಡಿ ನೋಡಿದ್ರಿ, ವ್ಯಾಲ್ಯೂ ಕಂಪೇರ್ ಮಾಡಿ ನೋಡಿದ್ರೆ Q ವ್ಯಾಲ್ಯೂ ಜಾಸ್ತಿ ಅಂದ್ರೆ ಪ್ರಾಡಕ್ಟ್ ಜಾಸ್ತಿ ಇದೆ, ಬಿ ಮತ್ತೆ ಸಿ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಕರೆಕ್ಟ್ ಮಾಡಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ರಿಯಾಕ್ಷನ್ ವಿಲ್ ಟೇಕ್ ದ ರಿವರ್ಸ್ ಡೈರೆಕ್ಷನ್. ಸೊ ಅವ್ರು ಕೇಳ್ತಿದ್ರೆ ಇನ್ ವಿಚ್ ಡೈರೆಕ್ಷನ್ ದ ರಿಯಾಕ್ಷನ್ ವಿಲ್ ಪ್ರೊಸೀಡ್ ಬ್ಯಾಕ್ವರ್ಡ್. ಆನ್ಸರ್ ಇಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಇದು ನಿಮ್ಮ ಆನ್ಸರ್. ಬ್ಯಾಕ್ವರ್ಡ್ ಡೈರೆಕ್ಷನ್ ಅಥವಾ ರಿವರ್ಸ್ ಡೈರೆಕ್ಷನ್. ನಾವು ಲೆಟ್ಸ್ ಕ್ಯಾಲ್ಕುಲೇಟ್ ಫ್ರೀ ಎನರ್ಜಿ ಮತ್ತೆ ಕೆಮಿಕಲ್ ಇಕ್ವಿಲಿಬ್ರಿಯಂ. ನೆನ್ಪಿಟ್ಕೊಳ್ಳಿ ಡೆಲ್ಟಾ ಜಿ ಅಂತ ಹೇಳಿದು ಫ್ರೀ ಎನರ್ಜಿ ಚೇಂಜ್. ಸೊ ಡೆಲ್ಟಾ ಜಿ ಅಂತ ಹೇಳುವಂಥದ್ದು ಯೂಶುವಲಿ ನೆಗೆಟಿವ್ ಇರಬೇಕು ಫಾರ್ ಆಲ್ ದ ಸ್ಪಾಂಟೇನಿಯಸ್ ರಿಯಾಕ್ಷನ್. ಸಪೋಸ್ ಡೆಲ್ಟಾ ಜಿ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಇಸ್ ಆಲ್ಮೋಸ್ಟ್ ನಿಯರ್ ದ ರಿಯಾಕ್ಟೆಂಟ್ ಸೈಡ್. ಡೆಲ್ಟಾ ಜಿ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಇಸ್ ಆನ್ ದ ಪ್ರಾಡಕ್ಟ್ ಸೈಡ್. ಅಂದ್ರೆ ರಿಯಾಕ್ಷನ್ ನಮಗೆ ಪ್ರಾಡಕ್ಟ್ ನ ಕೊಡ್ಲಿಕ್ಕೆ ಫೇವರ್ ಮಾಡ್ತಾ ಇದೆ ಇನ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ. ಡೆಲ್ಟಾ ಜಿ 0 ಅಂದ್ರೆ ಇಕ್ವಿಲಿಬ್ರಿಯಂ ಈಸ್ ಬಿಟ್ವೀನ್ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ತಾ ಇದೆ ಬಿಟ್ವೀನ್ ದ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್. ಎರಡರ ಕಾನ್ಸಂಟ್ರೇಷನ್ ನಡುವೆ ಆಲ್ಮೋಸ್ಟ್ ಈಕ್ವಲ್ ಆಗಬೇಕಾದ್ರೆ ಡೆಲ್ಟಾ ಜಿ 0 ಆಗುತ್ತೆ ಅಂತ ಹೇಳಿ. ಈಗ ಈ ಡೆಲ್ಟಾ ಜಿ ಅನ್ನ ಹೇಗೆ ಕಂಡುಹಿಡಿಯೋದು? ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಡೆಲ್ಟಾ ಜಿ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಷನ್ ಕೋಶೆಂಟ್ in a formula delta G is equal to delta G naught plus RT ln Q. ಇಲ್ಲಿ ln ಅಂತ ಹೇಳಿದ್ರೆ ನ್ಯಾಚುರಲ್ ಲಾಗ್. ನ್ಯಾಚುರಲ್ ಲಾಗಿಗೆ ಯಾವಾಗಲೂ ಕೂಡ ಬೇಸ್ ಬಂದು ಇ ಇರುತ್ತೆ. ಓಕೆನಾ? ಸೊ ಇದು ನಮ್ಮ ಎಕ್ಸ್ಪ್ರೆಷನ್ ವಿಚ್ ಕನೆಕ್ಟ್ಸ್ ಡೆಲ್ಟಾ ಜಿ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಅಲ್ಲ, ಇದು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಡೆಲ್ಟಾ ಜಿ ನಾಟ್. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಅಂದ್ರೆ ಅಲ್ಲಿ ಎಲ್ಲ ರಿಯಾಕ್ಟೆಂಟ್ ಅನ್ನು ನಾವು 1 ಮೋಲ್ ಪರ್ ಲೀಟರ್ ನಲ್ಲಿ 1 ಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ ತಗೊಂಡ್ರೆ ಅಲ್ಲಿ ಬರುವಂತಹ ಚೇಂಜ್ ಇನ್ ಗಿಬ್ಸ್ ಫ್ರೀ ಎನರ್ಜಿಯನ್ನ ನಾವು ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಅಂತ ಹೇಳಿ ಕರಿತೇವೆ. ಸೊ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಜಿ ನಾಟ್ ಪ್ಲಸ್ ಆರ್ ಟಿ ಎಲ್ ಎನ್ ಕ್ಯೂ ಇದೆ ಅಲ್ವಾ? ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇಕ್ವಿಲಿಬ್ರಿಯಂನಲ್ಲಿ ಡೆಲ್ಟಾ ಜಿ ಅಂತ ಹೇಳುವಂತಹದ್ದು 0 ಆಗುತ್ತೆ ಆಯ್ತಾ. ಇಕ್ವಿಲಿಬ್ರಿಯಂನಲ್ಲಿ ಕ್ಯೂ ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳುವಂಥದ್ದು ಕೆಗೆ ಈಕ್ವಲ್ ಆಗುತ್ತೆ. ಸೊ ನೀವು ಇದನ್ನ ಇಕ್ವಿಲಿಬ್ರಿಯಂನಲ್ಲಿ ಕನೆಕ್ಟ್ ಮಾಡಬಹುದಾ? ಎಸ್. So equilibrium and Gibbs free energy is connected with this equation. So Gibbs free energy at any other time than equilibrium is connected with reaction quotient lnq. Equilibrium ನಲ್ಲಿ ಇದು 0 ಆಗುತ್ತೆ, ಇದು k ಆಗುತ್ತೆ. ಸೊ ಹಾಗಾಗಿ ಇದು 0 ಆದಾಗ ಡೆಲ್ಟಾ ಜಿ ಈಚೆಗೆ ಬರುತ್ತೆ ಅಥವಾ ಇದು ಎಂಟೈರ್ ಟರ್ಮ್ ಆಚೆಗೆ ಹೋಗುತ್ತೆ. ಡೆಲ್ಟಾ ಜಿ becomes, I can write like this, any time other than equilibrium ನಲ್ಲಿ ಡೆಲ್ಟಾ ಜಿ is always connected to delta g naught plus ಆರ್ ಟಿ ಎಲ್ ಎನ್ ಕ್ಯೂ. ಆಯ್ತಲ್ಲಿ ಕ್ಯೂ ಅಂತ ಹೇಳಿದ್ರೆ ಏನು ಎಲ್ಲ ಬರ್ತೀನಿ. ಆಟ್ ಇಕ್ವಿಲಿಬ್ರಿಯಂ ಡೆಲ್ಟಾ ಜಿ ಬಿಕಮ್ಸ್ 0, ಎಲ್ ಎನ್ ಕ್ಯೂ ಬಿಕಮ್ಸ್ ಎಲ್ ಎನ್ ಕೆ. ಸೊ ನೀವು ಡೆಲ್ಟಾ ಜಿ ಅನ್ನ ಆಚೆಗೆ ಇಟ್ಕೊಳ್ಳಿ, ಮಿಕ್ಕಿದ್ನೆಲ್ಲ ಈಚೆಗೆ ತಗೊಂಡು ಬನ್ನಿ. ಏನಾಯ್ತು? ಮೈನಸ್ ಆರ್ ಟಿ ಎಲ್ ಎನ್ ಕೆ ಆಯ್ತು. ಇದು ಇಕ್ವಿಲಿಬ್ರಿಯಂ ಅಲ್ವಾ? ಕೆನ್ ಐ ರೈಟ್ ದಿಸ್ ಆಸ್ ನೆನ್ಪಿಟ್ಕೊಳ್ಳಿ ಲ್ಯಾನ್ ಅನ್ನ. ಈಗ ಲ್ಯಾನ್ ಅನ್ನ ನೀವು ಲಾಗಿಗೆ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ
ಇಲ್ಲಿ ಲಾಗಿನ ಬೇಸ್ 10 ಇರುತ್ತೆ, ಲ್ಯಾನ್ ಬೇಸ್ ಇ ಇರುತ್ತೆ. ಕೆಮಿಸ್ಟ್ರಿನಲ್ಲಿ ಲ್ಯಾನ್ ಬೇಸ್ ಇ ನಲ್ಲಿ ನಾವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಲಾಗ್ ವ್ಯಾಲ್ಯೂ ಬೇಸ್ 10 ಕನ್ವರ್ಟ್ ಮಾಡಿನೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಹಾಗಾಗಿ ಯಾವಾಗ ಲ್ಯಾನ್ ಅನ್ನ ನೀವು ನ್ಯಾಚುರಲ್ ಲೊಗ್ಯಾರಿಥಮಿಕ್ ವ್ಯಾಲ್ಯೂವನ್ನು ನೀವು ಲಾಗ್ ಬೇಸ್ 10 ಕನ್ವರ್ಟ್ ಮಾಡ್ತಿರೋ 2.303 ಲಾಗ್ ಬೇಸ್ 10 ಅಂತ ಹೇಳೋದನ್ನ ಬರ್ಕೊಳ್ತೀರಾ. ಸೊ ಲ್ಯಾನ್ ಬೇಸ್ ಇ ಇರುತ್ತೆ, ಲಾಗ್ ಬೇಸ್ 10 ಇರುತ್ತೆ. ಲಾಗ್ ಅಥವಾ ಲ್ಯಾನ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ರಿಯಾಕ್ಷನ್ಸ್ ಅನ್ನ ಮ್ಯಾಥಮ್ಯಾಟಿಕಲ್ ಇಕ್ವೇಷನ್ಸ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ. ಇದೊಂದು ಸಿಂಪ್ಲಿಫಿಕೇಶನ್ ಟೂಲ್. ಕ್ಯಾಲ್ಕುಲೇಟರ್ ಏನಕ್ಕೆ ಯೂಸ್ ಮಾಡ್ತೀರಿ? ಬೇಗ ಬೇಗ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಸಿಂಪ್ಲಿಫೈ ಮಾಡೋಕ್ಕೆ. ಅದೇ ಥರ ಲಾಗನ್ನು ಕೂಡ ಸಿಂಪ್ಲಿಫೈ ಮಾಡುವಂಥ ಒಂದು ಟೂಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು, ಈಗ ಇದನ್ನ ನಾನು ಯಾವ್ದಾಗ ಕನ್ವರ್ಟ್ ಮಾಡ್ತೀನಿ? ಲ್ಯಾನ್ ಕೆ ಅನ್ನ ಲಾಗ್ ಕೆ ಬರೀತಿದ್ದೀನಿ ಅಂತ ಹೇಳಿದ್ರೆ ಲಾಗ್ ಕೆ, ಇಲ್ಲಿ ಬೇಸ್ 10, ಇಲ್ಲಿ ಬೇಸ್ ಇ. ಸೊ ಅವಾಗ ನಾನು ಏನು ಮಾಡಬೇಕು? 2.303 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಆರ್ 2.303, ಈ ಆರ್ ಹಾಗೆ ಇರುತ್ತೆ, ಟಿ ಹಾಗೆ ಇರುತ್ತೆ, ಇದು ಲಾಗ್ ಕೆ ಆಗುತ್ತೆ. ಐ ಸಜೆಸ್ಟ್ ಆಲ್ ಮೈ ಸ್ಟೂಡೆಂಟ್ಸ್ ಟು ಯೂಸ್ ದಿಸ್ ಫಾರ್ಮುಲಾ ಬಿಕಾಸ್ ಇಟ್ಸ್ ಕ್ವೈಟ್ ಈಸಿ. ಲಾಗ್ ಫಾರ್ಮುಲಾದಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ನ ಮಾಡುವಂಥದ್ದು. So, E formula will give you, this is a very important formula which is connected to your electrochemistry chapter, which is connected multiple places. Your chemical kinetics, electrochemistry, tumba kade connected agide idu. Delta G naught is equal to minus 2.303 RT log K anta ಹೇಳುವಂಥದ್ದು. So, delta G naught anta ಹೇಳಿದ್ರೆ gives free energy in the standard state. Delta G anta ಹೇಳಿದ್ರೆ standard state ಅಲ್ಲ, ಯಾವುದಾದ್ರೂ ಕಾನ್ಸಂಟ್ರೇಷನ್ ಅಲ್ಲಿ. ಇಲ್ಲಿ ಕಾನ್ಸಂಟ್ರೇಷನ್ ಬಂದು 1 ಮೋಲ್ ಪರ್ ಲೀಟರ್ ಅಂತ ಹೇಳಿದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ? ಡೆಲ್ಟಾ ಜಿ ಆರ್ ಟಿ ಎಲ್ ಎನ್ ಕೆ ತಗೊಂಡು ಆಂಟಿ ಲಾಗ್ ತಗೊಂಡಾಗ, ಸೊ ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಮೈನಸ್ ಆರ್ ಟಿ ಎಲ್ ಎನ್ ಕೆ. ನಾನು ಇವಾಗ ಏನ್ ಬರ್ದಿದ್ದೀನಿ ನೋಡಿ, ಸೇಮ್ ಇಕ್ವೇಶನ್ ದೇ ಹ್ಯಾವ್ ಟೇಕನ್. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಆರ್ ಟಿ ಎಲ್ ಎನ್ ಕೆ ಇದೆಯಲ್ಲ, ಇದಕ್ಕೆ ಆಂಟಿ ಲಾಗ್ ತಗೊಂಡಿದ್ದಾರೆ. ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಟಿ ಎಲ್ ಎನ್ ಕೆ. ಇದನ್ನ ಹೀಗೂ ಬರಿಬೋದಲ್ವಾ? ಡೆಲ್ಟಾ ಜಿ ನಾಟ್ ಮೈನಸ್ ವ್ಯಾಲ್ಯೂ ಈಚೆಗೆ ಬರಿತೀನಿ, ಆರ್ ಟಿ ಅನ್ನ ಡಿನಾಮಿನೇಟರ್ಗೆ ಬರಿತೀನಿ, ಇಸ್ ಈಕ್ವಲ್ ಟು ಎಲ್ ಎನ್ ಕೆ. ಇದನ್ನ ಇಲ್ಲಿ ಬರ್ದೆ, ಡಿನಾಮಿನೇಟರ್ಗೆ ಬರ್ದೆ. ನೀವು ಇವಾಗ ಆಂಟಿ ಲಾಗ್ ತಗೋತೀರಾ ಅಂತ ಹೇಳಿದ್ರೆ, ಇದು ನ್ಯಾಚುರಲ್ ಲಾಗ್ ನಲ್ಲಿ ಇದೆ ಅಲ್ವಾ? ಆಂಟಿ ಲಾಗ್ ತಗೋತೀರಾ ಅಂತ ಹೇಳಿದ್ರೆ ಇ ಪಾರ್, ನ್ಯಾಚುರಲ್ ಲಾಗ್ದು ಬೇಸ್ ಏನು? ಇ ಪಾರ್ ಮೈನಸ್ ಡೆಲ್ಟಾ ಜಿ ನಾಟ್ ಬೈ ಆರ್ ಟಿ ಆಗುತ್ತೆ. ಇದು ಲಾಗ್ ಅಂಡ್ ಆಂಟಿ ಲಾಗ್ ಕ್ಯಾನ್ಸಲ್ ಆಗಿ ಬರೀ ಕೆ ಅಷ್ಟೇ ಉಳ್ಕೊಳ್ಳುತ್ತೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ದೇ ಹ್ಯಾವ್ ಗಿವನ್. ಟೆಕ್ಸ್ಟ್ ಬುಕ್ ನಲ್ಲಿ ಈ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದಾರೆ, ಎಕ್ಸಾಂಪಲ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿದ್ದಾರೆ. ಬಟ್ ಐ ವುಡ್ ಸಜೆಸ್ಟ್ ಯು ಟು ಟೇಕ್ ಅಪ್ ದ ಎಕ್ಸ್ಪ್ರೆಷನ್ ಆಫ್ ದಿಸ್. ಸೇಮ್ ನಾನು ನ್ಯಾಚುರಲ್ ಲಾಗ್ ತಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಹೇಗೆ ಸಾಲ್ವ್ ಮಾಡಿದೀವಿ? ಸೊ ಲೆಟ್ಸ್ ಟೇಕ್ ಅಪ್ ದ ವ್ಯಾಲ್ಯೂ ಆಫ್ ದಿಸ್. ಪ್ರಾಬ್ಲಮ್ 7.10. The value of delta G naught for the phosphorylation of glucose in glycolysis is 13.8 kilojoule per mole. Find the value at 398 Kelvin. Use this formula. Delta G naught is equal to minus 2.303 RT log Kc. ಆಯ್ತಾ? ಈ ಫಾರ್ಮುಲಾದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ವ್ಯಾಲ್ಯೂ ಆಫ್ ಡೆಲ್ಟಾ ಜಿ ನಾಟ್, ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ 13.8 ಅನ್ನ ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ನಮಗೆ ನಾನು ಅವಾಗಲೇ ಹೇಳಿದ್ದೆ, ಆರ್ ವ್ಯಾಲ್ಯೂ ಎನರ್ಜಿ ಬಂದಾಗ 8.314 ಜೂಲ್ ಪರ್ ಮೋಲ್ ಪರ್ ಕೆಲ್ವಿನ್ ತಗೊಳ್ಳಿ. ಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ. ಲಾಗ್ ಕೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲ. ಕೆ ಸಿ ಅನ್ನ ಕಂಡುಹಿಡಿಬೇಕು, ಇಲ್ಲಿ ಆಂಟಿ ಲಾಗ್ ಅನ್ನ ಕಂಡುಹಿಡಿಬೇಕು. ಹೇಗೆ ಮಾಡೋದು? ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲವನ್ನ. ಇಕ್ವೇಶನ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್. ಸೊ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ 2.303, ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಟೆಂಪರೇಚರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಕ್ಯಾಲ್ಕುಲೇಟ್. ಸೆಕೆಂಡ್ ಸ್ಟೆಪ್ ನಲ್ಲಿ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ನೀವು ಬರೆದ್ರಿ. ಇನ್ ಟರ್ಮ್ಸ್ ಆಫ್ ಕಿಲೋ ಜೌಲ್ ಅಂದ್ರೆ ಅಲ್ಲಿ 10 to the power 3 ಬಂತು, ಕಿಲೋ 10 to the power 3. ಇಕ್ವೇಶನ್ ನಲ್ಲಿ ನೀವು ಡಿಡಕ್ಟ್ ಮಾಡ್ಬೋದು ಎಲ್ಲವನ್ನ ಕೂಡ. ಅಂದ್ರೆ ಕೆಲ್ವಿನ್, ಕೆಲ್ವಿನ್, ಮೋಲ್, ಈಚೆಗೆ ಬಂದಾಗ ಮೋಲ್ ಅಂಡ್ ಮೋಲ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ನಾವು ಜೂಲ್ and joule will get cancel. ಕರೆಕ್ಟಾ? ಸೊ ಎಲ್ಲವೂ ಕ್ಯಾನ್ಸಲ್ ಆಗಿ ನಿಮಗೆ ಕೆ ಸಿ ವ್ಯಾಲ್ಯೂ ಅಲ್ಲ, ಕೆ ಸಿ ವ್ಯಾಲ್ಯೂ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಕೆ ಸಿ ವ್ಯಾಲ್ಯೂವನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಡೆಲ್ಟಾ ಜಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಮಿಕ್ಕಿದೆಲ್ಲ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಐಡೆಂಟಿಫೈ.
So write this 13.8 into 300 and 13,200. 2.303 minus ಬರ್ಕೊಳ್ತೀರಾ 2.303 8.314 298 ಇಷ್ಟು ಬರ್ಕೊಂಡ್ರಿ. ಇದನ್ನ ಡಿನಾಮಿನೇಟರ್ ಹಾಗೆ ಇಟ್ಕೊಂಡ್ರಿ, ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿದ್ರಿ 5705. ಆಮೇಲೆ ಡಿವೈಡ್ ಮಾಡಿದಾಗ ನಿಮಗೆ -2.4185 ಲಾಗ್ KC ವ್ಯಾಲ್ಯೂ ಬರುತ್ತೆ. ಸೊ ಈ ಪಾರ್ಟ್ ಏನಿದೆ ಅಲ್ಲ ಆಂಟಿ ಲಾಗ್ ಪಾರ್ಟ್, ದಟ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ನೌ. ಈಗ ನೀವು ಲಾಗ್ ಗೊತ್ತಾಯ್ತು, ಲಾಗ್ KC is equal to -2.4185 if I'm not wrong. Correct. KC ವ್ಯಾಲ್ಯೂ ಹೇಗೆ ಐಡೆಂಟಿಫೈ ಮಾಡಬೇಕು? KC is equal to ಆಂಟಿ ಲಾಗ್ ಆಫ್ -2.4185 ಆಯಿತು. ಇಲ್ಲಿಗೆ ನೀವು ಮೈನಸ್ ವ್ಯಾಲ್ಯೂ ಆಫ್ ಆಂಟಿ ಲಾಗ್ ನೋಡಿದ್ರೆ ದಯವಿಟ್ಟು ಅದನ್ನ ಫಸ್ಟ್ ಸ್ಪ್ಲಿಟ್ ಮಾಡಿ. ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಆಂಟಿ ಲಾಗ್ ವ್ಯಾಲ್ಯೂವನ್ನು? ಸೊ ನೋಡಿ ಇಲ್ಲಿ -2 ಆಯ್ತಾ, -0.4185 2.4185 ಅನ್ನು ಸ್ಪ್ಲಿಟ್ ಮಾಡ್ತೀರಾ. 0.4185 ಅನ್ನು ನೀವು ಮೈನಸ್ ಹಾಕಿ ಸ್ಪ್ಲಿಟ್ ಮಾಡಿ. +1 -1 -2 -1 ಏನಾಯ್ತು? -3 ಆಯಿತು. -3 ಆಯಿತು ಆಯ್ತಾ. ಇದನ್ನ ಹಾಗೆ ಬರ್ಕೊಳ್ಳಿ. -3 ಪ್ಲಸ್ ಈ ವ್ಯಾಲ್ಯೂ ಇದೆಯಲ್ಲ, ಇದರಿಂದ ಇದನ್ನ ನೀವು ಸಬ್ಟ್ರಾಕ್ಟ್ ಮಾಡಿ. 1 ಇಂದ 4185 ಅನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಎಷ್ಟಾಯಿತು? 1 ಇಂದ 4185 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಅರೌಂಡ್ 5815. Slides confusion ಆಗದು ಬೇಡ. This is where we have started. This is where we have substituted. Log KC ವರೆಗೂ ಎಲ್ರಿಗೂ ಗೊತ್ತಿದೆ ಇವಾಗ. This is where we are. So -1 -2 is +3. 1 ಇಂದ 0.4185 ಅನ್ನು ನೀವು ಸಬ್ಟ್ರಾಕ್ಟ್ ಮಾಡಬೇಕಲ್ವಾ? 1055 ಇಲ್ಲಿ 9 - 8 1, ಇಲ್ಲಿ 9 ಇದೆ, 9 - 1 8 ಆಯಿತು, ಇಲ್ಲಿ 9 ಇದೆ 5. ಎಷ್ಟಾಯ್ತು ಇವಾಗ? 0.5815 ಆಯಿತು. ಕರೆಕ್ಟಾ? 0.5815 ಆಯಿತು. ಸೊ ನೋಡಿ ಈ 10 ಇದನ್ನು ಹೀಗೂ ಬರ್ಕೊಳ್ಬೋದು ಬೇಕಾದ್ರೆ ನೀವು ಅಲ್ವಾ. 3 ಮೈನಸ್ ಇರೋದನ್ನ ಬಾರ್ ಹಾಕೊಳ್ಳಿ ಇಂಟು 0.5815 ಈ ಥರ ಬರ್ಕೊಳ್ಬೋದಾ? -2 ಇಂಟು -1 ಇಸ್ -3. ಅದನ್ನ 3 ಬಾರ್ ಅಂದರೆ ಮೈನಸ್. ಇದನ್ನ ಇದರಿಂದ ಸಬ್ಟ್ರಾಕ್ಟ್ ಮಾಡಿದಾಗ 0.5815. ಸೊ ಆಂಟಿ ಲಾಗ್ ಆಫ್, you have to calculate anti-log of this value, which is equal to anti-log of 3 ಅಂತ ಹೇಳಿದ್ರೆ ಅದನ್ನ ಡೈರೆಕ್ಟ್ ಆಗಿ 10 to the power -3 ಬರೀರಿ. ಈಗ ಆಂಟಿ-ಲಾಗ್ ಟೇಬಲ್ಗೆ ಹೋಗ್ಬಿಟ್ಟು ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ನೋಡಬೇಕು. ಸೊ ಆಂಟಿ-ಲಾಗ್ ಟೇಬಲ್ನಲ್ಲಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ನೋಡಬೇಕು. ಸೊ ಲೆಟ್ ಮಿ ಟೇಕ್ ಆಂಟಿ-ಲಾಗ್ ವ್ಯಾಲ್ಯೂ. ಯಾವುದು? 0.58 ನಲ್ಲಿ ಯಾವುದೆಲ್ಲ ವ್ಯಾಲ್ಯೂ ನೋಡಬೇಕು? ಭಾಗ ಮಾಡ್ಕೊಳ್ಳಿ. 0.58 ನಲ್ಲಿ 1 ಮತ್ತೆ 5 ಕೆಳಗಡೆ ನೋಡಬೇಕು. ಸಿ ದಿಸ್ ವ್ಯಾಲ್ಯೂ ಅಂಡ್ ದಿಸ್ ವ್ಯಾಲ್ಯೂ. ಓಕೆ, ಸೊ 0.58 ಎಸ್ 0.58 ನಲ್ಲಿ ಎಷ್ಟಿದೆ? 0.58 ಆಂಟಿ-ಲಾಗ್ ಟೇಬಲ್ ವಿಲ್ ಆಲ್ವೇಸ್ ಸ್ಟಾರ್ಟ್ ವಿತ್ 0.58. 0.58 ನಲ್ಲಿ 3202 ಇದೆ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ. I hope now you can see 3208 ಇದೆ. ಇದು 1 ಕೆಳಗಡೆ 1 ಫಸ್ಟ್ ಮೀನ್ ಡಿಫರೆನ್ಸ್ 1 ಇದೆ. 3202 ಅದೇ ಲೈನಲ್ಲಿ ಬನ್ನಿ. 3202 ನಲ್ಲಿ 5 ಈಚೆ ಕಾಲಮ್ನಲ್ಲಿ 5. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು 4 5 ಅಂದರೆ 4. ಸೊ 4 ವ್ಯಾಲ್ಯೂ ಇದೆ. ಸೊ 4 ವ್ಯಾಲ್ಯೂ ಯು ಹ್ಯಾವ್ ಟು ಆ್ಯಡ್ ಟು ದ ಲಾಸ್ಟ್ ವ್ಯಾಲ್ಯೂ ಆಫ್ 3802. ಸೊ 3802ಗೆ ಲಾಸ್ಟ್ ವ್ಯಾಲ್ಯೂ 4 ಆ್ಯಡ್ ಮಾಡಿದ್ರೆ ಎಷ್ಟು? 3806 ಆಯಿತು. ಕರೆಕ್ಟಾ? ಸೊ ಈ ಥರ ನೀವು ಫಸ್ಟ್ಗೆ ಟೇಬಲ್ನ ನೋಡಿ 3806 ಅಂತ ಹೇಳಿ ನೋಡಿದ್ರಿ. ಏನು ಮಾಡಿದ್ರಿ ನೀವು? ಟೇಬಲ್ನಲ್ಲಿ 0.58ನಲ್ಲಿ ಅಂಡರ್ 1 ಹೋಗಿ ಚೆಕ್ ಮಾಡಿದಾಗ 3802 ಇತ್ತು. ಮತ್ತು ಇಲ್ಲಿ ಅಂಡರ್ 5ನಲ್ಲಿ ಚೆಕ್ ಮಾಡಿದಾಗ 4 ಇತ್ತು. 4ಅನ್ನು ಲಾಸ್ಟ್ ಡಿಜಿಟಿಗೆ ಆ್ಯಡ್ ಮಾಡಿದ್ರಿ. 3802 ಪ್ಲಸ್ 4 ಇದ್ದದ್ದು 3806 ಆಯಿತು. ಸೊ 3806 ಬರೆದ್ರಿ. ಇವಾಗ 0
ಈ ಪಾರ್ಟನ್ನ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತಾರೆ. ಇಲ್ಲಿ 0 ಇತ್ತು ಅಂದರೆ +1 ಆ್ಯಡ್ ಮಾಡಿ. +1 ಅಂತ ಹೇಳಿದ್ರೆ ಇಲ್ಲಿ ಒಂದು ಪಾಯಿಂಟ್ ಆದ ಮೇಲೆ ಡೆಸಿಮಲ್ ಹಾಕಬೇಕು. 0 ಇತ್ತು, ಮೈಂಡಲ್ಲಿ 0 + 1 ಮಾಡ್ತೀರಾ. 0 + 1 ಎಷ್ಟು? 1. 1 ಅಂತ ಹೇಳಿದ್ರೆ ನಾವು ಕಂಡಿಡ್ದಿರುವ ಆಂಟಿ ಲಾಗಿನ ಒಂದು ವ್ಯಾಲ್ಯೂ ಆದ ಮೇಲೆ ಡೆಸಿಮಲ್ ಹಾಕಿ. ಸೊ ದಿಸ್ ಶುಡ್ ಬಿ ಯೋರ್ ಆನ್ಸರ್. ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ನಲ್ಲಿ, ಅರೌಂಡ್ ಸೇಮ್ ವ್ಯಾಲ್ಯೂ ಯು ವಿಲ್ ಗೆಟ್. 3806 ಕರೆಕ್ಟಾ? ಸೊ ಅವ್ರು ಕೇಳಿದಾರಲ್ವಾ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಷ್ಟು ಅಂತ ಹೇಳಿ ಕ್ವೆಶನಿಗೆ. ಆನ್ಸರ್ ಎಷ್ಟು? 3806. 3806. ನೆಕ್ಸ್ಟ್ ಕೇಳ್ತಾರೆ ಅವರು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಅವರು KC ಕೊಟ್ಟಿದ್ದಾರೆ. ಎಷ್ಟದು? 2 × 10⁻3. ಕ್ಯಾಲ್ಕುಲೇಟ್ ಡೆಲ್ಟಾ G0, ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಹೇಗೆ ಮಾಡ್ತೀವಿ ನಾವು ಅದನ್ನ? ಡೆಲ್ಟಾ G0 = -2.303 RT log KC. ಬರ್ಕೊಳ್ಳಿ ಎಲ್ಲ ವ್ಯಾಲ್ಯೂ. -2.303 ಜೂಲ್ ಪರ್ ಮೋಲ್ ಪರ್ ಕೆಲ್ವಿನ್. ಟೆಂಪರೇಚರ್ ಎಷ್ಟು ಮಕ್ಕಳೇ? ಟೆಂಪರೇಚರ್ ಪ್ಲೇಸ್ ಅ ವೆರಿ ಹ್ಯೂಜ್ ರೋಲ್ ಹಿಯರ್. 300 ಕೆಲ್ವಿನ್. ಸೊ ಸಬ್ಸ್ಟಿಟ್ಯೂಟ್ 300 ಕೆಲ್ವಿನ್. ಲಾಗ್ KC ವ್ಯಾಲ್ಯೂ, ಲಾಗ್ ಕೊಟ್ಟಿದ್ದಾರೆ ಅವರು, ಲಾಗ್ ಅಲ್ಲ KC ವ್ಯಾಲ್ಯೂ ಕೊಟ್ಟಿದ್ದಾರೆ. KC ವ್ಯಾಲ್ಯೂ ಬಂದು 2 × 10⁻3. ಸೊ ದಿಸ್ ಇಸ್ 2 × 10⁻3. ಬರ್ಕೊಂಡ್ರಾ? ಇದನ್ನ ನೀವು ಸಿಂಪ್ಲಿಫೈ ಮಾಡಬೇಕು. ನಾವು ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಲಾಗ್ KC ನಲ್ಲಿ ಏನ್ ಕಂಡಿಡಿದ್ವಿ? KC = ಕಂಡಿಡಿದ್ವಾ ಇಲ್ಲ ಇಲ್ಲಿ? KC = 3.086 × 10⁻³ ಕಂಡಿಡಿದ್ವಿ. ಅದೇ ತರ ಅವರು KC ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿ ಜಸ್ಟ್ ಹ್ಯಾವ್ ಟು ಐಡೆಂಟಿಫೈ ಡೆಲ್ಟಾ G0 ವ್ಯಾಲ್ಯೂ. ಸೊ ಡೆಲ್ಟಾ G0 ವ್ಯಾಲ್ಯೂ = ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಹೇಗೆ ಕಂಡಿಡಿತೀರಾ? ಲಾಗ್ 2 × 10⁻3. ನೋಡಿ ಮಕ್ಕಳೇ, ಲಾಗ್ 2 × 10⁻3 ಅನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ 2 + ಲಾಗ್ 10⁻3. ಇಲ್ಲಿ ಲಾಗ್ ಆಫ್ AB ಫಾರ್ಮುಲಾ ಅಪ್ಲೈ ಮಾಡಿ. ದಟ್ ಇಸ್ = ಲಾಗ್ A + ಲಾಗ್ B. ಫಸ್ಟ್ ಈ ಥರ ಬರ್ಕೊಳ್ಳೋದು. ಲಾಗ್ 2 ಹಾಗೆ ಇರಲಿ. ಲಾಗ್ 10⁻3 ಕ್ಯಾನ್ ಬಿ ರಿಟನ್ ಆಸ್ ಲಾಗ್ 10. ಆಯ್ತಾ? ಲಾಗಿಗೆ ಯಾವಾಗಲೂ ಬೇಸ್ ಏನಿರುತ್ತೆ? 10 ಇರುತ್ತೆ. ಲಾಗ್ 10 ಬೇಸ್ 10 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಿರುತ್ತೆ? 1 ಇರುತ್ತೆ. ಇಲ್ಲಿ 3 × 1 ಆಯಿತು. ಅರ್ಥ ಆಗ್ತಿದೆಯಾ? ಇಲ್ಲಿ 3 ಹಾಗೆ ಇದೆ. ಲಾಗ್ 10⁻3 ನ 3 ಲಾಗ್ 10 ಬರೆದ್ರಿ, 3 ಹಾಗೆ ಇರುತ್ತೆ. ಲಾಗ್ 10/10 ಅಂತ ಹೇಳಿದ್ರೆ 1. ಸೊ ಇವಾಗ ಲಾಗ್ 2 ವ್ಯಾಲ್ಯೂ ಹೇಗೆ ನೋಡೋದು? ಲಾಗ್ 2 ವ್ಯಾಲ್ಯೂಗೆ ಟೇಬಲ್ ಚೆಕ್ ಮಾಡ್ಬೇಕು ನೀವು ಇವಾಗ. ಸೊ ಆಂಟಿ ಲಾಗ್ ವ್ಯಾಲ್ಯೂಸ್ನ ಹೇಳ್ಕೊಟ್ಟಿದ್ದೆ ಅಲ್ವಾ? ಅದೇ ತರ ನೀವೇನ್ ಮಾಡಬೇಕು? ಲಾಗ್ ಟೇಬಲ್ನ ನೋಡಬೇಕು. ಲಾಗ್ 2 ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಆಕ್ಚುಲಿ ಲಾಗ್ 20 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಲಾಗ್ ಸ್ಟಾರ್ಟ್ ಆಗಿದೆ 10 ಇಂದ. ಲಾಗ್ 2 ಅಂದ್ರೆ ಲಾಗ್ 20 ಅಂಡರ್ 0 3010 ಇಸ್ ದ ವ್ಯಾಲ್ಯೂ. ಲಾಗ್ 2 ಇದ್ರೆ ಲಾಗ್ 20, ಲಾಗ್ 3 ಇದ್ರೆ ಲಾಗ್ 30, ಲಾಗ್ 4 ಇದ್ರೆ ಲಾಗ್ 40 ಆ ಥರ ತಗೊಳ್ಳುವಂಥದ್ದು. ಇಲ್ಲಿ ಲಾಗ್ 2 ಲಾಗ್ 20 3010. ಸೊ 3010 ಬರಿಬೇಕಾದ್ರೆ ಇಟ್ ಈಸ್ ಆಲ್ವೇಸ್ quite confusing for the students who are using log table for the first time. ನಿಮಗೆ ಇನ್ನೂ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ಲಾಗ್ ಆ್ಯಂಡ್ ಆಂಟಿ ಲಾಗ್ ಚೆಕ್ ಮಾಡಲಿಕ್ಕೆ ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಐ ಕ್ಯಾನ್ ಡೂ ಅ ಸಪ್ರೇಟ್ ವಿಡಿಯೋ ಫಾರ್ ದ್ಯಾಟ್. ಇಲ್ಲಿ ನಾನು ಅದನ್ನ ಮಿಕ್ಸ್ ಮಾಡಲ್ಲ. ಜಸ್ಟ್ ಲೆಟ್ ಮೀ ನೋ, ಓಕೆನಾ? ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಈ ಥರ ನೆನ್ಪಿಟ್ಕೊಳ್ಳಿ, ಲಾಗ್ 2 ನಲ್ಲಿ ಹೇಗೆ ಡೆಸಿಮಲ್ ಹಾಕಬೇಕು. ಈಗ ಲಾಗ್ 2 ಅಂತ ಹೇಳೋದು 2.0000 ಅಲ್ವಾ? ಈಗ ಬರಿಬೋದಲ್ವಾ? ಇದನ್ನು ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಬರಿತೀನಿ. ಕ್ಯಾರೆಕ್ಟರಿಸ್ಟಿಕ್ ಇದನ್ನ ಮ್ಯಾಂಟಿಸಾ ಅಂತ ಹೇಳಿ ಬರೀತೀನಿ. ಮ್ಯಾಂಟಿಸಾ ಅಂತ ಹೇಳಿ ಕರಿತೀನಿ. ಇದನ್ನೆಲ್ಲ ಬೇಕಾದ್ರೆ ಸಪ್ರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾಟ್ ಹಿಯರ್. ಈ ಥರ ಇದ್ದಾಗ ಒಂದೇ ಒಂದು ಡಿಜಿಟ್ ಇದ್ದಾಗ ಅದನ್ನ ನೀವು 1 ಮೈನಸ್ ಅದು ಒಂದು ಡಿಜಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದರಿಂದ 1 ಇಂದ ಸಬ್ಟ್ರಾಕ್ಟ್ ಮಾಡ್ತೀರಾ. ಆಂಟಿ ಲಾಗ್ನಲ್ಲಿ ನೀವು 1ಅನ್ನು ಆ್ಯಡ್ ಮಾಡ್ತೀರಾ, ಲಾಗ್ನಲ್ಲಿ ಈ ಪಾರ್ಟನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ಇಲ್ಲಿ 2 ಇದೆ, 2 ಅಂತ ಹೇಳಿದ್ರೆ ಒಂದು ಡಿಜಿಟ್. ಈಗ ಲಾಗ್ 22 ಅಂತ ಹೇಳಿದ್ರೆ 2 ಡಿಜಿಟ್. ಲಾಗ್ 222 ಅಂತ ಹೇಳಿದ್ರೆ 3 ಡಿಜಿಟ್. ಲಾಗ್ 2 ಅಂತ ಹೇಳಿದ್ರೆ 1 ಡಿಜಿಟ್. 1 ಡಿಜಿಟ್ ಮೈನಸ್ 1 ಡಿಜಿಟ್ ಎಷ್ಟು? 0. ಸೊ 0.3010 ಈ ಥರ ತಗೊಳ್ಳುವಂಥದ್ದು. ಸೊ ಇದು ನಿಮಗೆ
ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಲಾಗ್ ಟು ವ್ಯಾಲ್ಯೂ ಅನ್ನು ಅವರು ಎಕ್ಸಾಮ್ ನಲ್ಲಿ ಕೊಟ್ಟಿರ್ತಾರೆ, ಇಲ್ಲ ವಿ ಕ್ಯಾನ್ ಡೂ ಅ ಸಪರೇಟ್ ವಿಡಿಯೋ ಆನ್ ಇಟ್. ಸೊ 3.303 314 ಇಂಟು 300 ಲಾಗ್ ಟು ವ್ಯಾಲ್ಯೂ ಎಷ್ಟು 3010 ಪ್ಲಸ್ ಲಾಗ್ ಇಲ್ಲಿ ಎಷ್ಟು ಮಕ್ಕಳೇ ಇದು 10 to the power 3. Two into 10 to the power 3, correct? It should be 13. Make sure that here also we will write this as 13, 13, 13, 13, 13. So equilibrium value ಬಂದು k is equal to 2 into 10 to the power 13 ಆಗಬೇಕಿತ್ತದು. ಸೊ ನಮಗೆ ಇವಾಗ ಏನು ಗೊತ್ತಾಯಿತು 13.3010 ಅಂತ ಹೇಳಿ ಗೊತ್ತಾಯಿತು. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಯು ವಿಲ್ ಗೆಟ್ the value approximately equal to 76402 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ. ಅದನ್ನು ನೀವು 1 2 3 4 7.6 ಇಂಟು 10 to the power 4 ಜೂಲ್ ಪರ್ ಮೋಲ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಲಾಗ್ ಟು ವ್ಯಾಲ್ಯೂ ಅನ್ನು ಐಡೆಂಟಿಫೈ ಮಾಡಿದ್ರೆ ಇಟ್ ಇಸ್ 0.3010. ಲಾಗ್ 13 ಇತ್ತು, 13 ಪ್ಲಸ್ 3010 ಎಷ್ಟು 13.3010. ಇದನ್ನೇ ನಾನು ಲಾಗ್ ಕೆ ಸಿ ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು. 13.3010 ಇಸ್ ವಾಟ್ ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ದೇರ್. ಐ ಹೋಪ್ ಇಟ್ಸ್ ಕ್ಲಿಯರ್. ಯಾ, ಸೊ ಲಾಗ್ ವ್ಯಾಲ್ಯೂಗೆ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ ಅಂತ ಹೇಳಿದ್ರೆ ಬೇಸಿಕ್ ರೂಲ್ಸ್ ಅನ್ನ ಬರ್ಕೊಳ್ಳಿ. ಲಾಗ್ ಎ ಟು ದಿ ಪವರ್ ಎನ್ ಇದ್ರೆ ಎನ್ ಲಾಗ್ ಎ ಅಂದ್ರೆ ಲಾಗ್ 10 to the power 13 ಇತ್ತು ಅಂದ್ರೆ 13 ಲಾಗ್ 10 ಆಯ್ತಾ. ಇನ್ನೊಂದು ಲಾಗ್ 2 ಇಂಟು 10 to the power 13 ಇದನ್ನ ಹೇಗೆ ಬರ್ಕೊಂಡ್ರಿ ಲಾಗ್ 2 ಪ್ಲಸ್ ಲಾಗ್ 10 to the power 13 ಅಂದ್ರೆ ಲಾಗ್ ಆಫ್ ಎ ಇಂಟು ಬಿ. ಎ ಇಂಟು ಬಿ ಅನ್ನ ನಾವು ಕ್ಯಾಲ್ಕುಲೇಷನ್ ಅಲ್ಲಿ ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ಅಂತ ಹೇಳೋ ಫಾರ್ಮ್ಯಾಟಿಗೆ ತಗೊಂಡ್ ಬರ್ತೀವಿ. ಅದೇ ತರ ಲಾಗ್ ಆಫ್ ಎ ಮೈನಸ್ ಬಿ ಇದನ್ನ ಹೇಗೆ ಬರ್ಕೊಳ್ಬಹುದು ಲಾಗ್ ಆಫ್ ಎ ಡಿವೈಡೆಡ್ ಬೈ ಲಾಗ್ ಆಫ್ ಬಿ ಅಂತ ಹೇಳಿ ಬರೀಬಹುದು, ಅಥವಾ ಲಾಗ್ ಆಫ್ ಎ ಬೈ ಬಿ ಅಂತಾನೂ ಬರೀಬಹುದು, ಹೀಗೂ ಬರೀಬಹುದು. ದೀಸ್ ಆರ್ ದ ಬೇಸಿಕ್ ಲಾಗ್ ರೂಲ್. ಸೊ ಇನ್ನೊಂದೇನಂತ ಹೇಳಿದ್ರೆ ಲಾಗ್ ಆಫ್ 2 ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಇದನ್ನ ನೀವು ಬುಕ್ ನಲ್ಲಿ ಹೋಗ್ತೀರಾ, ಲಾಗ್ 20 ನಲ್ಲಿ ಅಂಡರ್ 0 ಕಾಲಮ್ ನಲ್ಲಿ ನೀವು ಹುಡುಕ್ತೀರಾ 0.3010 ವ್ಯಾಲ್ಯೂ ತಗೊಳ್ತೀರಾ, 3010 ವ್ಯಾಲ್ಯೂ ಬರೀತೀರಾ. ಲಾಗ್ 2 ಅನ್ನ 1 ಡಿಜಿಟ್ ಅಂತ ಹೇಳಿ ಕರಿತೀರಾ. 1 ಡಿಜಿಟ್, ದಿಸ್ ಇಸ್ ಕಾಲ್ಡ್ ಆಸ್ 1 ಡಿಜಿಟ್. 1 ಡಿಜಿಟ್ ಅನ್ನ -1 ಮಾಡಿದ್ರೆ 0 is the answer. So 0.30 ಅನ್ನ ಹಾಕ್ತೀರಾ. ಸಪೋಸ್ ಇಫ್ ಐ ಟೇಕ್ ಲಾಗ್ 22, ಅವಾಗ ನಾನು ಏನು ಮಾಡಬೇಕು ಲಾಗ್ 22 ವ್ಯಾಲ್ಯೂಸ್ ಅಂಡರ್ 0 ಹುಡುಕ್ಬೇಕು. ಓಕೆನಾ, ಲಾಗ್ 22 ವ್ಯಾಲ್ಯೂ ಅಂಡರ್ 0 ಎಷ್ಟು 3424 ಇದೆ ಅನ್ಕೊಳ್ಳಿ. 3424 ಲಾಗ್ ಬುಕ್ನಲ್ಲಿ 3424 ಇದೆ ಅನ್ಕೊಳ್ಳಿ. ಸೊ 3424 ಸಿಕ್ತು. ಇಲ್ಲಿ 2 ಡಿಜಿಟ್ ಇದೆ, 2 ಡಿಜಿಟ್ ಇದೆ ಅಂತ ಹೇಳಿದ್ರೆ ಅದರಿಂದ -1 ಮಾಡಿದ್ರೆ ಎಷ್ಟು ಆನ್ಸರ್ 1. 2 ಡಿಜಿಟ್ ಇದೆ ಅಂತ ಹೇಳಿ 2 2s 4 ಅಲ್ವಾ ಮೇಡಮ್? ಜಸ್ಟ್ ಕೌಂಟ್ ದ ಡಿಜಿಟ್. 2 ಡಿಜಿಟ್ ಇದೆ, 2 ಡಿಜಿಟ್ -1 ಎಷ್ಟು 1 ಅಂದ್ರೆ ಇಲ್ಲಿ ಒಂದು ಅಂಕಿ ಬಿಟ್ಟು ಆನ್ಸರ್ ಅನ್ನ ಹಾಕಿ. ಸಪೋಸ್ ಇಫ್ ಐ ಹ್ಯಾವ್ ಲಾಗ್ ಆಫ್ 2 2 2 ಈ ತರ ಇತ್ತು ಅನ್ಕೊಳ್ಳಿ, ಅವಾಗ ನಾನು ಏನು ಮಾಡಬೇಕು ಫಸ್ಟಿಗೆ ಲಾಗ್ 22 ಟೇಬಲ್ ನಲ್ಲಿ ಚೆಕ್ ಮಾಡಬೇಕು. ಲಾಗ್ 22 ಟೇಬಲ್, ಲಾಗ್ 22 ಟೇಬಲ್ ಇಲ್ಲಿದೆ ನೋಡಿ. ಲಾಗ್ 22 ಅಂಡರ್ 2 ಇದು 0 ಇದು 1 ಇದು 2, ಇಲ್ಲಿ 3464 ಕಾಣ್ತಾ ಇದೆಯಾ? ಲಾಗ್ 22 ಅಂಡರ್ 2 3464 ಇದೆ ಅನ್ಕೊಳ್ಳಿ. ಸೊ ನಾನೇನು ಮಾಡ್ಬೇಕು ಇವಾಗ ಇದ್ರದ್ದು ವ್ಯಾಲ್ಯೂ ನನಗೇನು ಗೊತ್ತಾಯಿತು, ನಾನೇನು ಮಾಡಿದೆ ಇವಾಗ 22 ಫಸ್ಟ್ 2 ತಗೊಂಡೆ, ಅಂಡರ್ 2 ಚೆಕ್ ಮಾಡಿದಾಗ 3464 ಸಿಕ್ತು. ಹೌದಾ? 3464 ಇಸ್ ದ ಆನ್ಸರ್ ಐ ಆಮ್ ಗೆಟಿಂಗ್. 3464 ಇಸ್ ದಿ ಆನ್ಸರ್ ಐ ಆಮ್ ಗೆಟಿಂಗ್. ಬಟ್ ಇಲ್ಲಿ ಎಷ್ಟು ಡಿಜಿಟ್ ಇದೆ? 2 2 2 3 ಡಿಜಿಟ್ ಇದೆ. 3 ಡಿಜಿಟ್ -1 ಎಷ್ಟಾಯಿತು ಆನ್ಸರ್ 2 ಅಂದರೆ ಇಲ್ಲಿ ನೀವು
2 ಡಿಜಿಟ್ ಆದಮೇಲೆ ಅಂಕಿ ಡಾಟ್ ಇಡ್ತೀರಾ ಅಂತ ಹೇಳಿ. ದಿಸ್ ಇಸ್ ಅ ರೂಲ್ ಫಾರ್ ಲಾಗ್ ವ್ಯಾಲ್ಯೂನ ಹಾಕುವಂಥ ರೂಲ್. ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ಕೊಟ್ಟಿದ್ದೀನಿ. ಯಾರಿಗೆ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಯು ನೀಡ್ ಅ ಸಪ್ರೇಟ್ ವಿಡಿಯೋ, ಯು ಕ್ಯಾನ್ ಕಮೆಂಟ್ ಅಂಡರ್ ದಿಸ್, ಮ್ಯಾಮ್ ಪ್ಲೀಸ್ ಕ್ಯಾನ್ ಯು ಟೀಚರ್ಸ್ ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಕೌಂಟ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಸ್ಕಿಂಗ್, ಐ ವಿಲ್ ಟೀಚ್ ಯು ಸಪ್ರೇಟ್ಲಿ. ಲೆಟ್ಸ್ ನಾಟ್ ಮಿಕ್ಸ್ ದ equation. Le-Chatterley's principle is very simple. Le-Chatterley's principle states that a change in any of the factors, ಅಂದರೆ ಕಾನ್ಸಂಟ್ರೇಷನ್, ಪ್ರೆಷರ್, ಅಥವಾ ನಾವೇನಾದರೂ ಆ್ಯಡ್ ಮಾಡ್ತೀವಿ ಕ್ಯಾಟಲಿಸ್ಟ್ ಅಥವಾ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಚೇಂಜ್ ಅಂತ ಹೇಳಿ. ಸೊ ಇಟ್ ಸ್ಟೇಟ್ಸ್ ದಟ್ ಎನಿ ಚೇಂಜ್ ಇನ್ ದ ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ದ ಇಕ್ವಿಲಿಬ್ರಿಯಂ ಕಂಡೀಷನ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಇಕ್ವಿಲಿಬ್ರಿಯಂ ಕಂಡೀಷನ್ನ ಡಿಟರ್ಮೈನ್ ಮಾಡುತ್ತೆ? ಪ್ರೆಷರ್, ಟೆಂಪ್ರೇಚರ್, ಕಾನ್ಸಂಟ್ರೇಷನ್, ವಾಟ್ ಎವರ್ ವಿ ಆ್ಯಡ್ ಎಕ್ಸೆಟ್ರಾ, ಅವುಗಳು ಚೇಂಜ್ ಆದರೆ, ಓಕೆ, ಇಕ್ವಿಲಿಬ್ರಿಯಂ ಕಂಡೀಷನ್, ಓಕೆ, ವಿಲ್ ರಿಪೀಟ್ ಒನ್ಸ್ ಅಗೇನ್. ಎನಿ ಚೇಂಜ್ in the factors that determine the equilibrium condition of a system will cause the system to change in such a manner so as to reduce the counteract of the effect of change. So equilibrium will shift in that manner to reduce that shift anta heli. ಎಕ್ಸಾಂಪಲ್ ನೋಡೋಣ. ಇದು ಫಿಸಿಕಲ್ ಮತ್ತು ಕೆಮಿಕಲ್ ಎಕ್ವಿಲಿಬ್ರಿಯಂಗೆ ಅಪ್ಲಿಕೇಬಲ್ ಆಗಿರುತ್ತೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾದಲ್ಲಿ N2+H2 ಫಾರ್ಮಿಂಗ್ ಅಮೋನಿಯಾ. ನೀವೇನು ಮಾಡ್ತೀರಾ, ಈ ಅಮೋನಿಯಾ ಫಾರ್ಮ್ ಆದಾಗ ನೀವು ಇದನ್ನ ರಿಮೂವ್ ಮಾಡಿದ್ರೆ ಇಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್ ಟು ಕ್ರಿಯೇಟ್ ಮೋರ್ ಅಮೋನಿಯಾ. ಅರ್ಥ ಆಗ್ತಿದೆಯಾ? ಇನ್ ಅ ವೆರಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್, ಈಗ ನೀವೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತೀರಿ ಅನ್ಕೊಳ್ಳಿ, ನಿಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ರೊಡಕ್ಷನ್ ಬೇಕು. ನೀವು ಅದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಡಿಕಂಪೋಸ್ ಮಾಡಿ ಬಿಲ್ಡಿಂಗ್ನೆಲ್ಲ ಕಟ್ತಾ ಇದ್ದೀರಲ್ವಾ, ನೀವು ಅದಕ್ಕೆ ಏನು ಮಾಡ್ತೀರಾ, ನಿಮ್ಮ ಬಿಲ್ಡಿಂಗ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ನೀವು ಅವರಿಗೆಲ್ಲ ಸಿಮೆಂಟನ್ನು, ಕ್ಯಾಲ್ಸಿಯಂ ಆಕ್ಸೈಡ್, ಕ್ವಿಕ್ ಲೈಮ್ ಸಿಮೆಂಟನ್ನು ಸಪ್ಲೈ ಮಾಡ್ತಿದ್ದೀರಾ. ಕ್ಯಾಲ್ಸಿಯಂ ಆಕ್ಸೈಡ್ ಪ್ರೊಡಕ್ಷನ್ ಕಂಪನಿ ನಿಮಗಿದೆ, ನೀವು ಈ ಲೀ-ಚಾಟರ್ಲಿಸ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಬೋದು. ಏನು, ಈ ರಿಯಾಕ್ಷನಲ್ಲಿ ಇಮಿಡಿಯೇಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಿ. ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡಿದ್ರಿ ಅಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು. ಇಮಿಡಿಯೇಟ್ ಆಗಿ ಏನಾಗುತ್ತೆ, ಮೋರ್ ಆ್ಯಂಡ್ ಮೋರ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟು ಫಾರ್ವರ್ಡ್ ಡೈರೆಕ್ಷನಲ್ಲಿ ಬಂದು ಜಾಸ್ತಿ ಪ್ರಾಡಕ್ಟನ್ನು, ಅಂದರೆ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಆಕ್ಸೈಡ್ನ ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ನೀವು ಇದನ್ನು ರಿಮೂವ್ ಮಾಡಿದ್ರೆ ಈ ಡೈರೆಕ್ಷನಲ್ಲಿ ಆ ಒಂದು ಸಿಸ್ಟಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಟು ರೆಡ್ಯೂಸ್ ದಟ್ ಇಫೆಕ್ಟ್. ರೆಡ್ಯೂಸ್ ದ ಇಫೆಕ್ಟ್ ಅಂತ ಹೇಳಿದ್ರೆ ನೀವು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡಿದ್ದೀರಾ, ಆ ರಿಮೂವ್ ಮಾಡಿರೋ ಇಫೆಕ್ಟನ್ನು ಕಡಿಮೆ ಮಾಡಲಿಕ್ಕೆ ಸಿಸ್ಟಮ್ ವಿಲ್ ಗೋ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಮೋರ್ ಆ್ಯಂಡ್ ಮೋರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪ್ರೊಡ್ಯೂಸ್ಡ್. ಅರ್ಥ ಆಗ್ತಿದೆಯಾ? ದಟ್ ಸಿಂಪಲ್ ಇಟ್ ಇಸ್. ಸೊ ಎಕ್ಸಾಂಪಲ್ ಕೇಳಿದ್ದಾರೆ ಅವರು ನೋಡಿ, ಫೆರಿಕ್ ಅಯಾನ್, ಥಯೋಸಯನೇಟ್ ಅಯಾನ್, ಇದನ್ನ ಥಯೋಸಯನೇಟ್ ಅಯಾನ್ ಅಂತ ಹೇಳಿ ಕರಿತೇವೆ. ಸಪೋಸ್ ನೀವೇನಾದ್ರೂ ಥಯೋಸಯನೇಟ್, ಸಪೋಸ್ ಇಫ್ ಯು ಆಡ್ ದಿಸ್, ಓಕೆ, ಇಫ್ ವಿ ಆಡ್ ಮೋರ್ ಆಫ್ yes, if you add more of SCN minus, ಅದನ್ನ ಹೇಗೆ ಆ್ಯಡ್ ಮಾಡ್ತೀರಾ, ಸೋಡಿಯಂ ಥಯೋಸಯನೇಟ್ ಅಂತ ಹೇಳೋ ಒಂದು ರಿಯಾಕ್ಟೆಂಟ್ ಇಟ್ಕೊಂಡು ಜಾಸ್ತಿ ಆ್ಯಡ್ ಮಾಡ್ತೀರಾ ಅನ್ಕೊಳ್ಳಿ. ಇಫ್ ಯು ಆ್ಯಡ್ ಮೋರ್ ಆಫ್ ಸೋಡಿಯಂ ಸಯನೈಡ್, ಇದು ಜಾಸ್ತಿ ಆಯಿತು ಅಂದರೆ ಇದನ್ನ ಕಡಿಮೆ ಮಾಡಲಿಕ್ಕೆ ಸಿಸ್ಟಮ್ ವಿಲ್ ಟೇಕ್ ದ ಫಾರ್ವರ್ಡ್ ಡೈರೆಕ್ಷನ್. ಸೊ ಜಾಸ್ತಿ ರೆಡ್ ಕಲರ್ ಇರುವಂತಹ ಫೆರಸ್ ಥಯೋಸಯನೇಟ್ ಅಯಾನ್ FeSCN2+ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಇದನ್ನ ಆ್ಯಡ್ ಮಾಡಿದ್ರೆ, ರಿಯಾಕ್ಟೆಂಟನ್ನು ಆ್ಯಡ್ ಮಾಡಿದ್ರೆ ಪ್ರಾಡಕ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದಕ್ಕೆ ಆಲ್ರೆಡಿ ಒಂದು ಕಲರ್ ಇದೆ, ಆ ಕಲರನ್ನು ನಾವು ರೆಡ್ ಕಲರ್ ಅಂತ ಹೇಳಿ ನೋಟಿಸ್ ಮಾಡ್ತೀವಿ. ಸೊ ಇಟ್ ಇಸ್ ಆಕ್ಚುಲಿ ಫೆರಸ್, Fe2+ ಸ್ಟೇಟ್ ಫೆರಸ್. ಇದನ್ನ ಥಯೋಸಯನೇಟ್ ಅಯಾನ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಯಾಕೆ 2+ ಚಾರ್ಜ್, Feಗೆ ಇನಿಷಿಯಲಿ ಯಾವ ಚಾರ್ಜ್ ಇತ್ತು ಗೊತ್ತಾ, Fe3+ ಚಾರ್ಜ್ ಇತ್ತು, 3 ಪಾಸಿಟಿವ್ ಚಾರ್ಜ್ ಇತ್ತು. ಅದು ಇವಾಗ ಒಂದು ನೆಗೆಟಿವ್ ಅಯಾನ್ ಜೊತೆ ರಿಯಾಕ್ಟ್ ಆಗ್ತಿದೆ, 3 ಪಾಸಿಟಿವ್ 1 ನೆಗೆಟಿವ್, ಹಾಗಾಗಿ ಇಲ್ಲಿ 2 ಪಾಸಿಟಿವ್ ಚಾರ್ಜ್ ಆಯಿತು. ಕ್ಲಿಯರ್ ಆಯ್ತಾ? ಸಪೋಸ್ ನೀವು ಆಕ್ಸಾಲಿಕ್ ಆಸಿಡ್ ಆ್ಯಡ್ ಮಾಡ್ತೀರಾ ಅನ್ಕೊಳ್ಳಿ, ಆಕ್ಸಾಲಿಕ್ ಆಸಿಡ್ ಇದನ್ನ ಕನ್ಸ್ಯೂಮ್ ಮಾಡುತ್ತೆ, ಅಂದರೆ ನಿಮ್ಮ ರಿಯಾಕ್ಟೆಂಟ್ ಕಡಿಮೆ ಆಯಿತು ಅಂದರೆ ಇದನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಕಂಪೌಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ ತಗೊಳುತ್ತೆ. ಇಫ್ ದಿಸ್ ಇಸ್ ಲೆಸ್ಸರ್, ಆಕ್ಸಾಲಿಕ್ ಆಸಿಡ್ ಆ್ಯಡ್ ಮಾಡ್ತೀರಾ, ಅದು Fe3+ ಅಯಾನನ್ನು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ವಿತ್ ದಿಸ್ ಕಾಂಪ್ಲೆಕ್ಸ್.
ಆವಾಗ ನಿಮ್ಮ ರಿಯಾಕ್ಷನ್ ಬ್ಯಾಕ್ವರ್ಡಿಗೆ ಬರುತ್ತೆ. ಈ ಒಂದು ಕಾಂಪ್ಲೆಕ್ಸ್ ವಿಲ್ ಟ್ರೈ ಟು ಸ್ಪ್ಲಿಟ್. ಇದು ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ರೆಡ್ ಕಲರ್ ಫೇಡ್ ಔಟ್ ಆಗುತ್ತೆ. ಇದು ಜಾಸ್ತಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಯೆಲ್ಲೋ ಕಲರ್ ಸಿಗುತ್ತೆ. ಯೆಲ್ಲೋ ಕಲರ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಾವಿವಾಗ ಮರ್ಕ್ಯೂರಿಕ್ ಕ್ಲೋರೈಡ್ ಆ್ಯಡ್ ಮಾಡಿ SCN ಅಯೋನ್, ಈ ಥಯೋಸಯನೇಟ್ ಅಯೋನನ್ನು ರಿಮೂವ್ ಮಾಡ್ತೀವಿ ಅಂತೇಳಿ ಅನ್ಕೊಳ್ಳಿ. ವೆನ್ ವಿ ರಿಮೂವ್ ದಿಸ್ ಅಯೋನ್, ಈ ಅಯೋನನ್ನು ರಿಮೂವ್ ಮಾಡ್ತಾ ಇದ್ದೀವಿ, ಹೊರಗಡೆ ಹಾಕ್ತಾ ಇದ್ದೀವಿ ಅಂದರೆ ಅವಾಗಲೂ ಕೂಡ ಈ ನಮ್ಮ FeSCN2+ ಏನಿದೆ ಕಾಂಪ್ಲೆಕ್ಸು ಅದು ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಹೋಗಿ ನಾವು ಏನು ರಿಮೂವ್ ಮಾಡ್ತಿದ್ದೀವಿ SN- ತಾನೆ ಅದನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲೂ ರೆಡ್ ಕಲರ್ ಬಂದು ಫೇಡ್ ಆಗುತ್ತೆ, ಫೇಡ್ಸ್ ಅವೇ. ಇದು ಕಾನ್ಸಂಟ್ರೇಷನ್ ಚೇಂಜ್ ಅಂತ ಹೇಳೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನು ಪ್ರೆಷರ್ ಚೇಂಜ್, ಎಫೆಕ್ಟ್ ಆಫ್ ಪ್ರೆಷರ್ ಚೇಂಜ್. ನಾವು ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದ್ವಿ ಅನ್ಕೊಳ್ಳಿ, ಮೋರ್ ದ ಪ್ರೆಷರ್ ವಿ ಅಪ್ಲೈ, ಇವಾಗ ಸಿಸ್ಟಮ್ ಏನ್ ಮಾಡುತ್ತೆ, ಮೋಲ್ಸ್ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಗೆ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ 1 + 3 ಅಂದ್ರೆ ಇಲ್ಲಿ 4 ಮೋಲ್ ಇದೆ, ಇಲ್ಲಿ 1 + 2 ಮೋಲ್ ಇದೆ. ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಿದಾಗ ಲೆಸ್ ಮೋಲ್ಸ್ ಇರೋ ಕಡೆಗೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗ್ತಾ ಇದೆ. ಕಡಿಮೆ ಮೋಲ್ಸ್ ಅಥವಾ ಕಡಿಮೆ ಪ್ರೆಷರ್ ಇದೆ ಅಂತ ಹೇಳಿದಾಗ ಲೆಸ್ ಪ್ರೆಷರ್ನ ನಾವು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಆ ಪ್ರೆಷರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಜಾಸ್ತಿ ಮೋಲ್ಸ್ ಇರುವ ಕಡೆಗೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಅಂದರೆ ಬ್ಯಾಕ್ವರ್ಡ್ ಕಂಡೀಷನಿಗೆ ಈಕ್ವಿಲಿಬ್ರಿಯಂ ಏನಾಯಿತು, ಶಿಫ್ಟ್ ಆಯಿತು ಅಷ್ಟೇ. ಜಾಸ್ತಿ ಪ್ರೆಷರ್ ಇದ್ರೆ ಕಡಿಮೆ ಮೋಲ್ಸ್ ಕಡೆಗೆ, ಕಡಿಮೆ ಪ್ರೆಷರ್ ಇದ್ರೆ ಜಾಸ್ತಿ ಮೋಲ್ಸ್ ಕಡೆಗೆ ಈಕ್ವಿಲಿಬ್ರಿಯಂ ಶಿಫ್ಟ್ ಆಗುತ್ತೆ. ಇದೇ ಲೀ ಚಾಟಲಿಸ್ ಪ್ರಿನ್ಸಿಪಲ್ ಹೇಳುವಂಥದ್ದು. ಸಿಮಿಲರ್ಲಿ ಇವಾಗ ಟೆಂಪ್ರೇಚರ್ ಹೇಳುವುದಾದ್ರೆ, ಸಪೋಸ್ ಇಫ್ ಐ ಟೇಕ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಆಲ್ರೆಡಿ ಸಿಸ್ಟಮ್ ಟೆಂಪ್ರೇಚರ್ನ ರಿಲೀಸ್ ಮಾಡ್ತಾ ಇದೆ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ನೀವೇನಾದ್ರೂ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಮಾಡಿದ್ರೆ, ಇಫ್ ಯು ರೇಸ್ ದ ಟೆಂಪ್ರೇಚರ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ನೀವೇನಾದ್ರೂ ಟೆಂಪ್ರೇಚರ್ ರೇಸ್ ಮಾಡಿದ್ರೆ ಸಿಸ್ಟಮ್ ಏನು ಮಾಡುತ್ತೆ, ಮುಂದೆ ಹೋಗುವಂಥ ರಿಯಾಕ್ಷನ್ ಫೇವರ್ ಮಾಡಲ್ಲ. ಮುಂದೆ ಹೋಗೋದು ಎಕ್ಸೋಥರ್ಮಿಕ್, ಹಿಂದೆ ಬರೋದು ಎಂಡೋಥರ್ಮಿಕ್ ಆಗುತ್ತೆ. ಎಂಡೋಥರ್ಮಿಕ್ ರಿವರ್ಸಿಬಲ್ ಸ್ಟೇಟಿಗೆ ಬಂದ್ಬಿಡುತ್ತೆ. ನೀವು ಇದನ್ನ ನೋಡ್ಕೊಳ್ಳಿ, ಈ ಫಾರ್ಮೇಷನ್ ಆಫ್ ಅಮೋನಿಯಾ ಈಸ್ ಎಕ್ಸೋಥರ್ಮಿಕ್ ಅಲ್ವಾ, ಅದು ತನ್ನಿಂದ ತಾನಾಗಿ ಟೆಂಪ್ರೇಚರ್ನ ಹೊರಗಡೆ ಕೊಡ್ತಾ ಇದೆ. ಇಟ್ ಈಸ್ ರಿಲೀಸಿಂಗ್ ಟೆಂಪ್ರೇಚರ್ ಔಟ್ ಅಂತ ಹೇಳಿದ್ಮೇಲೆ ಬಿ ಕೇರ್ಫುಲ್. ನೀವೇನು ಮಾಡಬೇಕು, ಯಾವಾಗಲೂ ಕೂಡ ಲೆಸ್ ಟೆಂಪ್ರೇಚರನ್ನು, ನಿಮಗೆ ಜಾಸ್ತಿ ಅಮೋನಿಯಾ ಬೇಕಾ, ಅಮೋನಿಯಾ ಜಾಸ್ತಿ ಬೇಕು ಅಂದರೆ ಲೆಸ್ ಟೆಂಪ್ರೇಚರ್ನಲ್ಲಿ ಈ ರಿಯಾಕ್ಷನ್ ಫೇವರಬಲ್ ಆಗಿ ಕಂಡೀಷನಲ್ಲಿ ತಗೊಂಡೋಗ್ಬೇಕು. ಈಗ ಪ್ರಾಡಕ್ಟ್ ಯಾವಾಗ ಜಾಸ್ತಿ ಫಾರ್ಮ್ ಆಗುತ್ತೆ, ಕಡಿಮೆ ಟೆಂಪ್ರೇಚರ್, ಬಿಕಾಸ್ ಅದು ನಿಮಗೆ ಇಂಡಿಕೇಶನ್ ಕೊಡ್ತಿದೆ. ನೋಡಿ, ಪ್ರೆಷರ್ ನನಗೆ ಟೆಂಪ್ರೇಚರ್ ತಡ್ಕೊಳಕ್ಕಾಗ್ತಿಲ್ಲ, ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಾಡಕ್ಟ್ ಫಾರ್ಮ್ ಆಗಬೇಕಾದ್ರೆ ಟೆಂಪ್ರೇಚರ್ ರಿಲೀಸ್ ಮಾಡ್ತಿದ್ದೀನಿ. ಕೀಪ್ ದ ಟೆಂಪ್ರೇಚರ್ ಲೋ. ಇಫ್ ಎಟ್ ಆಲ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್, ಹೈಯರ್ ದ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ನಲ್ಲಿ ಸಿಸ್ಟಮ್ ವಿಲ್ ಬಿ actually taking the backward direction, backward reaction. Notes na correct ಆಗಿ ಬರ್ಕೊಳ್ಳೋಣ ಇಲ್ಲಿ. For exothermic reaction, less temperature, ಕಡಿಮೆ temperature will favor the forward reaction. High temperature will favor backward reaction. ಏನಾದರೂ ನೀವು ಟೆಂಪ್ರೇಚರ್ ಜಾಸ್ತಿ ಕೊಟ್ಟರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಇವಾಗ ನೋಡಿ, ಇದು ಎಂಡೋಥರ್ಮಿಕ್, ಬಿಕಾಸ್ ಇಲ್ಲಿ +180 ಆ ಟೆಂಪ್ರೇಚರ್ ಅಬ್ಸಾರ್ಬ್ ಆಗ್ತಾ ಇದೆ. ದಿಸ್ ಇಸ್ ಎಂಡೋಥರ್ಮಿಕ್ ಇನ್ ನೇಚರ್. ಇಲ್ಲಿ ಏನಾಗ್ತಾ ಇದೆ, ಟೆಂಪ್ರೇಚರ್ ಅಬ್ಸಾರ್ಬ್ ಆಗ್ತಾ ಇದೆ. ಹಾಗಾಗಿ ನೀವು ಜಾಸ್ತಿ ಎನರ್ಜಿ, ಜಾಸ್ತಿ ಟೆಂಪ್ರೇಚರ್ನ ಕೊಟ್ಟರೆ, ಹೈ ಟೆಂಪ್ರೇಚರ್ನ ಕೊಟ್ಟರೆ ಅದು ಅಬ್ಸಾರ್ಬ್ ಆಗುತ್ತೆ. ಖುಷಿ, ಎನೋಗೆ ಕೊಡಿ ಎಷ್ಟಾಗುತ್ತೋ ಅಷ್ಟು ಟೆಂಪ್ರೇಚರ್ ಕೊಡಿ, ನಾನು ಜಾಸ್ತಿ ಫಾರ್ಮ್ ಆಗ್ತೀನಿ ಆಯ್ತಾ. ಹೈ ಟೆಂಪ್ರೇಚರ್ ಫಾರ್ವರ್ಡ್ ಡೈರೆಕ್ಷನ್ನ ಫೇವರ್ ಮಾಡುತ್ತೆ, ಫಾರ್ವರ್ಡ್ ರಿಯಾಕ್ಷನನ್ನ ಫೇವರ್ ಮಾಡುತ್ತೆ. ನೀವು ಟೆಂಪ್ರೇಚರ್ ಕೊಡ್ತಿಲ್ಲ, ಲೆಸ್ ಟೆಂಪ್ರೇಚರ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಫಾರ್ಮೇ ಆಗಲ್ಲ, ಅಂದರೆ ಇದು ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಯಿತು ಅಂತ ಹೇಳಿ ಅರ್ಥ. ಕಡಿಮೆ ಟೆಂಪ್ರೇಚರ್ ಕೊಡ್ತಿದ್ದೀರಾ ಅಂದ್ರೆ ಇದು ಫಾರ್ಮ್ ಆಗ್ತಾನೆ ಇಲ್ಲ. ಇದು ಫಾರ್ಮ್ ಆಗಬೇಕಂದ್ರೆ ಯು ಹ್ಯಾವ್ ಟು ಸಪ್ಲೈ ಟೆಂಪ್ರೇಚರ್. ಇಫ್ ಯು ನಾಟ್ ಸಪ್ಲೈಯಿಂಗ್, ದೆನ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಫೇವರ್ಡ್. ಅಂದ್ರೆ ಇವುಗಳ ಎರಡರದ್ದು ಸ್ಟೇಟೇ ಫೇವರ್ ಆಗಿರುತ್ತೆ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್,
ಫಾರ್ ಇನರ್ಟ್ ಗ್ಯಾಸ್ ಎಡಿಷನ್. ಇದನ್ನ ಎರಡು ಸಿಚುವೇಶನ್ ನಾವು ಅನಲೈಸ್ ಮಾಡ್ತೀವಿ, ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಕಾನ್ಸ್ಟೆಂಟ್ ಪ್ರೆಷರ್. ನಾವು ಇವಾಗ ಒಂದು ರಿಯಾಕ್ಷನ್ ತಗೊಳ್ಳೋಣ. ಯಾವುದದು ಅಂತ ಹೇಳಿದ್ರೆ N2 plus H2 for the formation of ammonia. ಇದಕ್ಕೊಂದು ಇನರ್ಟ್ ಗ್ಯಾಸ್ ಲೈಕ್ ಆರ್ಗಾನ್ ಗ್ಯಾಸ್ ಅಥವಾ ಹೀಲಿಯಂ ಗ್ಯಾಸ್ನ ಆ್ಯಡ್ ಮಾಡಬೇಕು ಅಂದರೆ ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಆ್ಯಡ್ ಮಾಡ್ತೀರಾ ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಏನು ಚೇಂಜ್ ಆಗಲ್ಲ. ಬಟ್ ಪ್ರೆಷರ್ ಇನಿಷಿಯಲಿ ರಿಯಾಕ್ಟೆಂಟ್ ಪ್ರಾಡಕ್ಟ್ ಇರುತ್ತೆ. ನೀವು ಯಾವಾಗ ಇನರ್ಟ್ ಗ್ಯಾಸ್ ಆ್ಯಡ್ ಮಾಡ್ತೀರಾ ಇನರ್ಟ್ ಗ್ಯಾಸ್ ಇದು ಪ್ರೆಷರ್ ಕೂಡ ಬರುತ್ತೆ. ಬಟ್ ಟೋಟಲ್ ಪ್ರೆಷರ್ ಚೇಂಜ್ ಆಗ್ಬೋದೇ ಹೊರತು ಪಾರ್ಷಿಯಲ್ ಪ್ರೆಷರ್ ಅಥವಾ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು ಮಿಕ್ಸ್ಚರು ಏನು ಚೇಂಜ್ ಆಗಲ್ಲ. ಒಟ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ, ವಾಲ್ಯೂಮ್ ಮಾತ್ರ ಫಿಕ್ಸ್ಡ್ ಆಗಿರುತ್ತೆ. ಸೊ ಫಿಕ್ಸ್ಡ್ ವಾಲ್ಯೂಮ್ ಏನಿದೆ ಅದರೊಳಗಡೆ ರಿಯಾಕ್ಟೆಂಟ್ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ನೀವು ಯಾವಾಗ ಎಕ್ಸ್ಟ್ರಾ ಗ್ಯಾಸ್ ಆ್ಯಡ್ ಮಾಡ್ತೀರಾ ಅದ್ರ ಒಳಗಡೆ ಪ್ರೆಷರ್ ಏನಾಯಿತು ಜಾಸ್ತಿ ಆಯಿತು. ಬಟ್ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆ ರಿಯಾಕ್ಟೆಂಟ್ ಇದು ಇಕ್ವಿಲಿಬ್ರಿಯಂ ಆಗಲಿ ಏನು ಚೇಂಜ್ ಆಗಲ್ಲ. ಇಕ್ವಿಲಿಬ್ರಿಯಂ ವಿಲ್ ನಾಟ್ ಚೇಂಜ್. ಆದರೆ ಕಾನ್ಸ್ಟೆಂಟ್ ಪ್ರೆಷರ್ ಬಟ್ ವಾಲ್ಯೂಮ್ ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ವಾಲ್ಯೂಮ್ನ ನೀವು ಸ್ಲೋಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಇಲ್ಲೂ ಅಷ್ಟೇ ವಾಲ್ಯೂಮ್ನ ಸ್ಲೋಲಿ ಇನ್ಕ್ರೀಸ್ ಮಾಡ್ತಿದ್ದೀರಾ ಇನ್ ಸಚ್ ಅ ವೇ ದ್ಯಾಟ್ ಟೋಟಲ್ ಪ್ರೆಷರ್ ಏನಾಯಿತು ಅಲ್ಲಿ ಸೇಮ್ ಆಯಿತು. ಬಟ್ ವಾಲ್ಯೂಮ್ ಏನಾಯಿತು, ವಾಲ್ಯೂಮ್ ಜಾಸ್ತಿ ಆಯಿತು. ಆಗ ಕಾನ್ಸಂಟ್ರೇಷನ್ ಏನಾಗಬೇಕು, ಕಡಿಮೆ ಆಗಬೇಕು. ಯಾವಾಗ ಕಾನ್ಸ್ಟೆಂಟ್ ಪ್ರೆಷರ್ ಇಟ್ಟು ಜಾಸ್ತಿ ವಾಲ್ಯೂಮ್ನಲ್ಲಿ ನೀವೇನಾದರೂ ಇನರ್ಟ್ ಗ್ಯಾಸ್ನ ಆ್ಯಡ್ ಮಾಡ್ತೀರಾ, ಕಾನ್ಸ್ಟೆಂಟ್ ಪ್ರೆಷರ್ ಅಷ್ಟೇ ಇದೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ವಾಲ್ಯೂಮ್ ಜಾಸ್ತಿ ಆಗಬೇಕಾದ್ರೆ ಪರ್ ಯೂನಿಟ್ ಸ್ಕ್ವೇರ್ ಅಂದರೆ ಒಂದು ಸಣ್ಣ ಜಾಗದಲ್ಲಿ ಈ ಸಣ್ಣ ಜಾಗದಲ್ಲಿ ನೀವು ವಾಲ್ಯೂಮ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಒಂದು 50 ಮಾಲಿಕ್ಯೂಲ್ಸ್ ಇತ್ತು ಅಂದ್ಕೊಳ್ಳಿ, ಅಥವಾ ಒಂದು 50 ಮೋಲ್ ಇತ್ತು ಅಂದ್ಕೊಳ್ಳಿ. ಈಗ ಸಣ್ಣ ಜಾಗದಲ್ಲಿ ಬರೀ 5 ಮೋಲ್ ಅಷ್ಟೇ ಇದೆ. ಯಾಕೆಂದರೆ ಆ ಮೋಲ್ಸ್ಗಳು ಇಲ್ಲೆಲ್ಲ ಆಕ್ಯುಪೈ ಮಾಡ್ಕೋಬೋದು ತಾನೆ ಸ್ಪೇಸ್ನ. ಅಂದರೆ ಅಲ್ಲಿ ಏನಾಯಿತು, ಮೋಲ್ ಬೈ ವಾಲ್ಯೂಮ್. ನಮ್ಮ ಮೊಲಾರಿಟಿ ಫಾರ್ಮುಲಾ ಏನು, ಮೋಲ್ ಪರ್ ವಾಲ್ಯೂಮ್. ಮೋಲ್ ಬೈ ವಾಲ್ಯೂಮ್ ಚೇಂಜ್ ಆಗುತ್ತೆ, ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ, ಇಕ್ವಿಲಿಬ್ರಿಯಂ ಚೇಂಜ್ ಆಗುತ್ತೆ. ಸೊ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ, ಮೊಲಾರಿಟಿ ಚೇಂಜ್ ಆಗುತ್ತೆ, ಇಕ್ವಿಲಿಬ್ರಿಯಂ ಕೂಡ ಚೇಂಜ್ ಆಗುತ್ತೆ. ಸೊ ವೆನ್ ವಾಲ್ಯೂಮ್ ಚೇಂಜಸ್ ಇಕ್ವಿಲಿಬ್ರಿಯಂ ಶಿಫ್ಟ್ಸ್ ಟು ದ್ಯಾಟ್ ಡೈರೆಕ್ಷನ್ ವಿಚ್ ಇನ್ಕ್ರೀಸಸ್ ದ ಮೋಲ್. ಯಾಕೆಂದರೆ ವಾಲ್ಯೂಮ್ ಚೇಂಜ್ ಆಗಬೇಕಾದ್ರೆ ಆ ಒಂದು ಪರ್ ಜಾಗದಲ್ಲಿ ಮೋಲ್ ಕೌಂಟ್ ಕಡಿಮೆ ಆಗುತ್ತೆ ಅಲ್ವಾ. ಸೊ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ವಿಲ್ ಚೇಂಜ್ ಇನ್ ಟು ದ್ಯಾಟ್ ಡೈರೆಕ್ಷನ್ ವೇರ್ ಮೋಲ್ ಕೌಂಟ್ ಇಸ್ ಮೋರ್. ಸೊ ಇಲ್ಲಿ ಇವಾಗ ನಾನು ಆ್ಯಡ್ ಮಾಡಿದೆ ಕಾನ್ಸ್ಟೆಂಟ್ ವಾಲ್ಯೂಮ್ನಲ್ಲಿ ಅಂದರೆ ಮೋಲ್ ಕೌಂಟ್ ಎಲ್ಲಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆ. Equilibrium will shift to this direction at constant pressure if I add argon gas. At constant volume if I add argon gas, equilibrium ಗೆ ಏನು ಚೇಂಜಸ್ ಆಗಲ್ಲ, ಹಾಗೇ ಇರುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಇರಲ್ಲ ಅದೇ ತರ ಇರುತ್ತೆ. So that's about Le-Chatelier's principle. So I have done my best in this. ಇನ್ನು ಕೂಡ ಆ್ಯಡ್ ಮಾಡಲಿಕ್ಕಿರುವಂಥದ್ದು ಅಯಾನಿಕ್ ಇಕ್ವಿಲಿಬ್ರಿಯಂನಲ್ಲಿ ಲೈಕ್ ಲಾಗ್ ಆ್ಯಂಡ್ ಆ್ಯಂಟಿ ಲಾಗಿನ ಒಂದು ಬೇಸಿಕ್ ವಿಡಿಯೋ ಮಾಡಿ ಮತ್ತೆ ಅಯಾನಿಕ್ ಇಕ್ವಿಲಿಬ್ರಿಯಂ ನಮಗೆ ಕೊಡ್ತೀನಿ. ಅಯಾನಿಕ್ ಇಕ್ವಿಲಿಬ್ರಿಯಂನಲ್ಲಿ you should know how to take log and anti-log because I am going to deal with lot of problems in ionic equilibrium just like how I did it in this video as well. So I hope this video is going to help you. Thank you so much for watching this video. Take care. Bye.